ನಂಬಿಕೆಯ ಜೊತೆಯಲ್ಲಿ ನಮ್ಮ ಬರೆದ ಭೂಮಿಯಲ್ಲಿ ಯಾವುದೇ ಕಾರ್ಯಕ್ರಮ ಇದ್ರೂ ಕೂಡ ಆ ಮಹಾಗಣಪತಿಯನ್ನ ಭಜಿಸ್ತಾ ಪೂಜಿಸ್ತಾ ಭರತನಾಟ್ಯದ ಪುಟಾಣಿ ಹೆಜ್ಜೆಗಳು ವೇದಿಕೆಗೆ ಬರುವಾಗ ನಿಮ್ಮೆರಡು ಕೈಗಳು ಜೊತೆಯಾಗಬೇಕು, ಒಂದು ಜೋರಾದ ಚಪ್ಪಾಳೆಯ ಸದ್ದು ಕೇಳಿ ಬರಬೇಕು. ಇದೀಗ ವೇದಿಕೆಯಲ್ಲಿ ಸರಸ್ವತಿ ಅಕಾಡೆಮಿಯ ಪುಟಾಣಿಗಳು ನಿಮ್ಮ ಮುಂದೆ. 그러는데? 어? महागणपतिं मनसा स्मरामि, महागणपतिं मनसा स्मरामि, महागणपतिं मनसा स्मरामि, महागणपतिं मनसा स्मरामि, वसिष्ठवामदेवादिवन्दितमहागणपतिं मनसा स्मरामि, वसिष्ठवामदेवादिवन्दितमहागणपतिं. शान्तं महादेवसुतं गुरुगुहनुतं मालकोटि प्रकाशं शान्तं महाकाव्यनाटकादिप्रियम्, महाकाव्यनाटकादिप्रियं मूषिकवाहनमोदकप्रियं, महाकाव्यनाटकादिप्रियं मूषिकवाहनमोदकप्रियम्. महागणपतिं मनसा स्मरामि, महागणपतिं मनसा स्मरामि, वसिष्ठवामदेवादिवन्दितमहागणपतिं मनसा
मनसा स्मरामि वसिष्ठवामदेवादिवन्दितं महागणपतिम्। ಊರಲ್ಲಿ ನಡೆಯುತ್ತೆ ಜಾತ್ರೆ ಮಹೋತ್ಸವ, ಊರಲ್ಲಿ ನಡೆಯುತ್ತೆ ಜಾತ್ರೆ ಮಹೋತ್ಸವ. ಬಳ್ಳಂಜದ ಶಾಲೆಯಲ್ಲಿ ನಡೀತಾ ಇದೆ ಅಮೃತ ಮಹೋತ್ಸವ. ಈ ಅಮೃತ ಮಹೋತ್ಸವ ನಮ್ಮ ಶಾಲೆಯ ಹಿರಿಮೆ ಗರಿಮೆಯನ್ನ ಹೆಚ್ಚಿಸಬೇಕು, ಇಲ್ಲಿರುವಂತ ಪ್ರತಿಭೆಗಳು ಪ್ರಜ್ವಲಿಸಬೇಕು, ಈ ಶಾಲೆಯ ಶಕ್ತಿಯು ಕೂಡ ಹೆಚ್ಚಾಗ್ತಾ ಹೋಗ್ಬೇಕು ಅನ್ನುವಂತ ಒಂದು ಪ್ರೀತಿಯ ಮಾತುಗಳನ್ನಾಡ್ತಾ ಕಾರ್ಯಕ್ರಮವನ್ನ ನಡೆಸ್ತಾ ಇದ್ದೀವಿ. ಒಂದು ಶಾಲೆ ಬೆಳಿಬೇಕಾದ್ರೆ ಸಾಮಾನ್ಯವಾಗಿ ಮಕ್ಕಳು ಶಾಲೆಯಲ್ಲಿ ಏನೋ ಒಂದು ಟೀಚರ್ ಹೇಳಿರ್ತಾರೆ ಕೆಲಸಗಳನ್ನ, ಅದನ್ನ ಮಾಡುವಂತ ಮಕ್ಕಳ ಮನಸ್ಸಲ್ಲಿ ಯಾವತ್ತು ಬರೋದು ಉಂಟು, ಯಾಂದೇ ಮನ್ಕೊಡು ಬೋಣ ಮನ್ಪ ಟೀಚರ್ ಹೆಂಗ ಮನ್ಪೇರ. ಸೊ ಆ ರೀತಿ ಬರ್ಬೋದು, ಆದ್ರೆ ಆ ಸಣ್ಣ ಸಣ್ಣ ಕೆಲಸಗಳು ನಮ್ಮ ಕೈಯಲ್ಲಿ ಟೀಚರ್ಗಳಾಗಿರ್ಬೋದು, ನಮ್ಮನ್ನ ಯಾರು ಬೋಧಿಸ್ತಾರೆ ಅವರು ಹೇಳಿದಾಗ್ಲೇ ನಿಜವಾದ ಒಂದು ಒಳ್ಳೆಯ ಗುಣಗಳು ಬರುವಂಥದ್ದು. ಒಬ್ಬರಿಗೆ ಹಿರಿಯರಿಗೆ ಯಾವ ರೀತಿ ಗೌರವಿಸಬೇಕು ಎಲ್ಲವನ್ನು ಕೂಡ ಕಲಿಸ್ಕೊಡೋದು ಯಾರು ಅಂತ ಕೇಳಿದ್ರೆ ನಮ್ಮ ಶಾಲೆಯ ಟೀಚರ್ಗಳು. ಯಾಕೆ ಅಂತ ಗೊತ್ತುಂಟಾ? ಅದೇ ಟೀಚರ್ ಮನೆಗೆ ಹೋದಾಗ ತಾಯಿಯೋ ತಂದೆಯೋ ಆಗ್ತಾರೆ, ಆಗ ತನ್ನ ಮಕ್ಕಳಿಗೆ ಆ ರೀತಿಯಲ್ಲಿ ಹೇಳಲಿಕ್ಕೆ ಬರೋದಿಲ್ಲ. ಅಲ್ಲಿ ಒಂದು ಹೆಚ್ಚಿನ ಪ್ರೀತಿ ಇರ್ತದೆ, ಅಥವಾ ಅವ್ರೇನ್ ಹೇಳ್ತಾರೆ ಇವ್ರೇನ್ ಹೇಳ್ತಾರೆ ಅಂತ ಆಗ್ಬೋದು. ಆದ್ರೆ ಶಾಲೆಯ ಒಂದು ವ್ಯವಸ್ಥೆ ಒಳಗಡೆ ಬಂದಾಗ ಅದು ತನ್ನ ಮಗನಾದ್ರೂ ಮಗಳಾದ್ರೂ ವಿದ್ಯಾರ್ಥಿ ಅಂತ ನೋಡುವಂತವ್ರು ಯಾರು ಅಂತ ಹೇಳಿದ್ರೆ ಅದು ನಮ್ಮ ಶಾಲೆಯ ಟೀಚರ್ಗಳು. ಟೀಚರ್ಗಳ ಬಗ್ಗೆ ಗೌರವ ಬರೋದು ಯಾವಾಗ ಅಂತ ಹೇಳಿದ್ರೆ ಒಂದು ಸಮಾಜದಲ್ಲಿ ನಾನು ಒಬ್ಬ ಜೀವನ ಮಾಡ್ತಾ ಇದ್ದೇನೆ ಅಂತ ಯಾವಾಗ ಅವನ ತಲೆಗೆ ಬರುತ್ತೆ ಆವಾಗ ಆ ಟೀಚರ್ಗಳು ಆ ಪ್ರಾಧ್ಯಾಪಕರ ಬಗ್ಗೆ ಗೌರವ ಹೆಚ್ಚಾಗ್ತದೆ. ಮತ್ತೆ ಅನಿಸ್ತದೆ ಛೇ ಆಪಾಗ ಒಂಚೂರು ಸರಿ ಪುಡಿತೀನಿ ನಾನಂತ. ಆದ್ರೆ ಸಮಯ ಹೋಗಿರ್ತದೆ, ನಮಗೆ ಅರ್ಥ ಆಗುವಾಗ ಆ ಸಣ್ಣ ಪ್ರಾಯದಲ್ಲಿ ಅರ್ಥ ಅನ್ನುವಂಥದ್ದಾದ್ರೆ ನಮ್ಮ ಜೀವನವನ್ನ ರೂಪಿಸ್ಕೊಳ್ಳುವಲ್ಲಿ ನಾವು ಯಶಸ್ವಿ ಆಗ್ತೀವಿ ಅನ್ನೋದಕ್ಕೆ ಈ ಸಮಾಜದಲ್ಲಿ ಅದೆಷ್ಟೋ ವ್ಯಕ್ತಿಗಳು ಸಾಕ್ಷಿಗಳಾಗಿ ನಿಂತಿದ್ದಾರೆ ಅಂತ ಹೇಳುತ್ತಾ, ಹಾಗೇನೆ ಈಗ ಇರುವಂತ ಮಕ್ಕಳ ಭವಿಷ್ಯವನ್ನ ನಾವು ಚೆನ್ನಾಗಿ ರೂಪಿಸಿಕೊಳ್ಳೋದು ಹೇಗೆ, ಅವರಿಗೆ ಯಾವ ರೀತಿಯ ಮಾರ್ಗದಲ್ಲಿ ಅವರನ್ನ ಕಳಿಸ್ಬೇಕು, ಯಾವ ರೀತಿ ಅವರ ಭವಿಷ್ಯವನ್ನ ರೂಪಿಸ್ಬೇಕು ಅನ್ನೋದನ್ನ ಕೇವಲ ಶಾಲೆಯ ಶಿಕ್ಷಕರು ಮಾತ್ರ ಅಲ್ಲ, ಮನೆಯವರು ಕೂಡ ಸ್ವಲ್ಪ ಆಲೋಚನೆ ಮಾಡಬೇಕು. ಟೀಚರ್ ಜೋರುಲ್ಲಿರು ಎನ್ನಡ್ದು ಜೋರ ಅಂತ ಟೀಚರ್ಗೆ ಬೋದು ಎದುರುಂತು ಅಪ್ಪೆ ಅಮ್ಮೆ ಬಕ್ಕ ಅಲ್ಪ ಜೋಕುಲ ಭವಿಷ್ಯ ಇಂಚೆಂಚ ಪೋನಕ ಮಲ್ಲ ಇವಕ್ಕ ಅಪ್ಪೆ ಅಮ್ಮಗೆ ಮಂಡಿ ವೆಚ್ಚಾವನು ಓ ದೇವರೇ ಅಪ್ಪಗ ಟೀಚರ್ ರಡ್ಡು ಬಿಡ್ತಾನಲ್ಲ ಒಂಜಿ ಕಂಟ್ರೋಲ್ ಮಂತ ಅಂತೀರಿ ಇತ್ತೆ ಕೈಕು ತಿಕ್ಕುಚಿ ಓಡೆ ತಿಕ್ಕುನಿ ತಿಕ್ಕಂದಿಲ್ಲಕ ನಮ್ಮ ಇಲ್ಲಡೆ ಮಂತು ಬಾಡ್ದ ಸೊಂಚದೆ ತುಲೆ ಮಲ್ಲ ಐ ಬೊಕ್ಕ ತಿದ್ದರೆ ಅಪ್ಪುಜಿ ಎನ್ನಾತು ಪ್ರಾಯದಾಗ ಬರ್ತದ ಅಂಚ ಮನ್ಪೊಡ್ದು ಇಂಚ ಮನ್ಪೊಡ್ಚಿ ಇಂದ ಪಂಡ ಯಾನಕೇನು ಅಂಚಂದು ಪೂರೆಲ್ಲಕೇನು ಜೀರಿ. ಸೊ ಅಂಚಾದ ಎಲ್ಲೇ ಪ್ರಾಯಡ್ ಸಾಧ್ಯ ಉಂಡು ರಡ್ಡು ಬೆತ್ತ ಪತ್ತದ ಬುಂಡಲ ಸಾಧ್ಯ ಆಪುಂಡು ಬುಲ್ತನ ಹೊರ ಬುಲ್ಪೇರು ಕಮ್ಮಿ ಆಪುಂಡು ಬೊಕ್ಕ ಹೋಪುಂಡು ಅಂಡ ಭವಿಷ್ಯ ಮಾತ್ರ ಮಸ್ತ್ ಎಡ್ಡೆ ಪುಂಡು ಬಂದುಲ್ಲ. ಅಂಚಾದ ಎಲ್ಲೇ ಪ್ರಾಯಡ್ ಹಾಕನಿಟ್ಟು ತಪ್ಪಿಜ್ಜಿ ಎಲ್ಲೇ ಪ್ರಾಯಡ್ ಜೋರು ಮಂತನಿಟ್ಟು ತಪ್ಪಿಜ್ಜಿ ದಾಯಂದ ಕೆಂಡ ನಮ್ಮ ಎಡ್ಡೆ ವಿಷಯಲೇನು ಪನೀರಗೋಸ್ಕರ ಆ ರೀತಿ ಮಲ್ತದೆ ಪತ್ತಂದೆ ಬೇತದ ಆಲ ಇಜ್ಜಿದೆ ಪನೊಂದು ಕಾರ್ಯಕ್ರಮ ನನ್ನ ದುಂಬುದ ಪಜ್ಜನ ತೀವೊಂದುಲ್ಲ. ಭರತ ಭೂಮಿಯಲ್ಲಿ ಅಯೋಧ್ಯೆ ಅನ್ನುವಂತ ನಗರ ಇದೀಗ ವಿಶ್ವದಲ್ಲಿ ಬಹಳಷ್ಟು ಹೆಸರುವಾಸಿ ಆಗಿದೆ. ಹಾಗೇನೆ ಅದೆಷ್ಟೋ ಪ್ರವಾಸಿಗರನ್ನ ಕೈ ಬೀಸಿ ಕರೀತಾ ಇದೆ, ಯಾಕಂದ್ರೆ ಅಲ್ಲಿ ರಾಮನನ್ನ ಪ್ರತಿಷ್ಠಾಪನೆ ಮಾಡಲಾಗಿದೆ. ಆ ರಾಮಾಯಣದ ಕಥೆಗಳಿರ್ಬೋದು, ಅಲ್ಲಿ ರಾಮಾಯಣದಲ್ಲಿ ನಡೆದಕ್ಕಂತ ವಿಚಾರಗಳಿರ್ಬೋದು, ಅದರಲ್ಲಿ ಅದೆಷ್ಟೋ ವಿಚಾರಗಳು ನಮ್ಮ ಬದುಕಿಗೆ ತುಂಬಾನೇ ಬೇಕಾದಂತ ಆದರ್ಶಗಳು ಅದರಲ್ಲಿದೆ. ಅದನ್ನ ನಾವು ಅರ್ಥ ಮಾಡಿಕೊಂಡು ನಮ್ಮ ಜೀವನವನ್ನ ನಡೆಸಬೇಕು ಅನ್ನುವಂತ ಮಾತನ್ನ ಹೇಳ್ತಾ ಇದೀಗ ಮಗದೊಮ್ಮೆ ನಮ್ಮ ಭರತನಾಟ್ಯವನ್ನ ಕಲಿತಾ ಇರುವಂತ ವಿದ್ಯಾರ್ಥಿಗಳು ವೇದಿಕೆಗೆ ಬರ್ತಾ ಇದ್ದಾರೆ. ಮುದ್ದು ರಾಮನ ಬಂಟ ಹನುಮಂತ ಅನ್ನುವಂತ ಸುಂದರವಾದಂತ ಹಾಡಿಗೆ ಭರತನಾಟ್ಯದ ಹೆಜ್ಜೆಗಳು ಬರುವಾಗ ಮಗದೊಮ್ಮೆ ನಿಮ್ಮ ಕೈಗಳೆರಡು ಸೇರಿ ಜೋರಾದ ಚಪ್ಪಾಳೆಯನ್ನು ಕೊಡಬೇಕು. ಥ್ಯಾಂಕ್ ಯು.
ಸಮಯದಲ್ಲಿ ಎದ್ದು ಬಾರೆಂದರೆ ಅಲ್ಲಿದ್ದರ ಕಸರನೆಲ್ಲ ಗೆಲಿದಾತನೇ. ನಿದ್ರೆಗೈವ ಸಮಯದಲ್ಲಿ ಎದ್ದು ಬಾರೆಂದರೆ ಅಲ್ಲಿದ್ದರ ಕಸರನೆಲ್ಲ ಗೆಲಿದಾತನೇ. ನಿದ್ರೆಗೈವ ಸಮಯದಲ್ಲಿ ಎದ್ದು ಬಾರೆಂದರೆ ಅಲ್ಲಿದ್ದರ ಕಸರನೆಲ್ಲ ಗೆಲಿದಾತನೇ. ಮುದ್ದು ರಾಮರ ಬಂಟ ಬುದ್ಧಿಯುಳ್ಳ ಹನುಮಂತ ಹದ್ದಾಗಿ ಹಾರಿದನೆ ಆಕಾಶಕ್ಕೆ. ದಾರಿ ದೂರವೆಂದು ದಾರಿಯನೇ ನಿರ್ಮಿಸಿದ ತೀರ ರಾಮರ ಬಂಟ ಹನುಮಂತನೇ. ದಾರಿ ದೂರವೆಂದು ದಾರಿಯನೇ ನಿರ್ಮಿಸಿದ ತೀರ ರಾಮರ ಬಂಟ ಹನುಮಂತನೇ. ದಾರಿ ದೂರವೆಂದು ದಾರಿಯನೇ ನಿರ್ಮಿಸಿದ ಧೀರ ರಾಮರ ಬಂಟ ಹನುಮಂತನೇ. ದಾರಿ ದೂರವೆಂದು ದಾರಿಯನೇ ನಿರ್ಮಿಸಿದ ಧೀರ ರಾಮರ ಬಂಟ ಹನುಮಂತನೇ. ಮುದ್ದು ರಾಮರ ಬಂಟ ಬುದ್ಧಿಯುಳ್ಳ ಹನುಮಂತ ಹದ್ದಾಗಿ ಹಾರಿದನೆ ಆಕಾಶಕ್ಕೆ. ಸೀತಾದೇವಮ್ಮನಿಗೆ ಪ್ರೀತಿಯ ಬಂಟನಾದ ಮುಖ್ಯ ಪ್ರಾಣ ಹಯವದನ ನಾದೂತನೇ. 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 ಮುದ್ದು ರಾಮರ ಬಂಟ ಬುದ್ಧಿಯುಳ್ಳ ಹನುಮಂತ ಹದ್ದಾಗಿ ಹಾರಿದನೆ ಆಕಾಶಕ್ಕೆ. ಮುದ್ದು ರಾಮರ ಬಂಟ ಬುದ್ಧಿಯುಳ್ಳ ಹನುಮಂತ ಹದ್ದಾಗಿ ಹಾರಿದನೆ ಆಕಾಶಕ್ಕೆ. ಹದ್ದಾಗಿ ಹಾರಿದನೆ ಆಕಾಶಕ್ಕೆ. ಹದ್ದಾಗಿ ಹಾರಿದನೆ ಆಕಾಶಕ್ಕೆ. ಥ್ಯಾಂಕ್ ಯು, ಧನ್ಯವಾದ. ಕಾರ್ಯಕ್ರಮವನ್ನ ಮುಂದುವರಿಸ್ತಾ ಇದ್ದೀವಿ. ಕೆಲವೊಮ್ಮೆ ನಾವು ಆಲೋಚನೆ ಮಾಡಬೇಕಾಗುತ್ತೆ, ನಾವು ಎಷ್ಟು ಪುಣ್ಯವಂತರು ಅಂತ. ಯಾಕಂದ್ರೆ ಬೇರೆ ದೇಶಗಳನ್ನ ಗಮನಿಸ್ಕೊಂಡಾಗ, ಬೇರೆ ದೇಶಗಳನ್ನ ಸ್ವಲ್ಪ ಗಮನಿಸ್ಕೊಂಡಾಗ ಇಷ್ಟೊಂದು ಸ್ವಾತಂತ್ರ್ಯ, ಇಷ್ಟೊಂದು ಸೊಬಗು, ಬೇರೆ ಬೇರೆ ಆಚಾರ ವಿಚಾರಗಳಿರ್ಬೋದು, ವೈವಿಧ್ಯತೆ ಇದೆ. ಸೊ ಎಲ್ಲವನ್ನು ಕೂಡ ಸಂಭ್ರಮಿಸ್ತಾ ಇದೀವಿ ನಾವು. ಶಾಲೆಯಲ್ಲಿ ಕಂಡ್ರು ಕೂಡ ಒಂದು ಸಂಸ್ಕೃತಿ, ಆಚಾರ ವಿಚಾರಗಳ ಬಗ್ಗೆ ಅದೆಷ್ಟು ಗೌರವ, ವಿದ್ಯಾರ್ಥಿ ಜೀವನದಲ್ಲಿ ವೇದಿಕೆಗಳು ಎಲ್ಲವೂ ಕೂಡ ಸಿಗ್ತಾ ಇದೆ ಅಂತ ಹೇಳಿದ್ರೆ ಅದೆಷ್ಟು ಪುಣ್ಯವಂತರು ನಾವು. ಆ ಪುಣ್ಯ ಎಲ್ಲ ಬಂದಿರೋದು ಯಾಕಂತ ಹೇಳಿದ್ರೆ ನಾವು ಹುಟ್ಟಿದ್ದು ಭರತ ಭೂಮಿಯಲ್ಲಿ, ಅದನ್ನ ಮರೆಯದಿರೋಣ. ಆ ಭರತ ಭೂಮಿಯಲ್ಲಿ ಹುಟ್ಟಿದಕ್ಕೋಸ್ಕರ ಇಷ್ಟೊಂದು ಸುಂದರ ಜೀವನವನ್ನ ನಾವೆಲ್ಲ ಕಂಡ್ಕೊಳ್ತಾ ಇದ್ದೀವಿ ಅನ್ನುವಂತ ಮಾತನ್ನ ಹೇಳ್ತಾ ಕಾರ್ಯಕ್ರಮವನ್ನ ಮುಂದುವರಿಸ್ತಾ ಇದ್ದೀವಿ. ಆತ್ಮ ಕಮಲೇಶ್ ಉಂಗಿಲಬೈಲು ಇವರ ನಿರ್ದೇಶನದಲ್ಲಿ ನಮ್ಮ ಶಾಲೆಯಲ್ಲಿಯೇ ಈ ಭರತನಾಟ್ಯದ ತರಗತಿ ನಡೀತಾ ಇದೆ. ಅದೆಷ್ಟು ಜನರಿಗೆ ಗೊತ್ತಿದೆಯೋ ಗೊತ್ತಿಲ್ಲ, ಪ್ರತಿ ಶನಿವಾರ 5 ಗಂಟೆಗೆ ಈ ಭಾಗದಲ್ಲಿ, ಅಂದ್ರೆ ಇದೇ ಶಾಲೆಯ ಅಲ್ಲೊಂದು ವೇದಿಕೆ ಇದೆಯಲ್ಲ, ಆ ವೇದಿಕೆಯ ಭಾಗದಲ್ಲಿ ಭರತನಾಟ್ಯ ತರಗತಿಗಳು ನಡೀತಾನೆ ಇದೆ. ಅದರ ಜೊತೆಯಲ್ಲಿ ಸಂಗೀತ ತರಗತಿಗಳು ಕೂಡ ನಡೀತಾ ಇದೆ. ಒಟ್ಟಿನಲ್ಲಿ ಈಗ ವೇದಿಕೆಗೆ ಬರುವಂತದ್ದು ಕೂಡ ನಮ್ಮದೇ ಊರಿನ ವಿದ್ಯಾರ್ಥಿಗಳನ್ನುವಂಥದ್ದು ನಮಗೆ ತುಂಬಾನೇ ಹೆಮ್ಮೆ ಆಗ್ತಾ ಇದೆ. ಇದೀಗ ನಮ್ಮ ಸಂಗೀತ ತರಗತಿಯ ವಿದ್ಯಾರ್ಥಿಗಳ ಧ್ವನಿಯನ್ನೊಮ್ಮೆ ನಾವೆಲ್ಲರೂ ಕೂಡ
ಕೇಳುವಂತಾಗ್ಲಿ ಅನ್ನುವಂಥದ್ದು ನನ್ನ ಆಶಯ. ದಯವಿಟ್ಟು ಮೊಬೈಲ್ ಎಲ್ಲ ಇದ್ರೆ ಸ್ವಲ್ಪ ದೂರ ಇಡೋಣ, ಯಾಕಂದ್ರೆ ಪುಟಾಣಿಗಳ ಧ್ವನಿಯನ್ನ ಆಲಿಸಬೇಕು, ಆ ಧ್ವನಿಯಲ್ಲಿನ ಮುಗ್ಧತೆಯನ್ನ ನಾವೆಲ್ಲರೂ ಕೂಡ ಆನಂದಿಸಬೇಕು ಅನ್ನುವಂತ ಮಾತನ್ನ ಹೇಳ್ತಾ, ಇದೀಗ ಕಲಾ ಸರಸ್ವತಿ ಅಕಾಡೆಮಿಯ ಸಂಗೀತ ತರಗತಿಯ ವಿದ್ಯಾರ್ಥಿಗಳಿಗೆ ನಿಮ್ಮ ಪ್ರೀತಿಯ ಚಪ್ಪಾಳೆಯ ಸ್ವಾಗತ ಬೇಕಾಗಿದೆ. ಥ್ಯಾಂಕ್ ಯು.
ಹಾಗೆ ಮುಲ್ಪ ಜೋಕುಲ್ನ ಪದ್ಯ ಇಲ್ಲಕನೆ ಒಂತೆ ಜನ ಮೆಲ್ಲ ಬರಿಡ್ ಲೈನ್ ಒಂದು ದಾಂಡ ಓಕೆ ಮಾತೆಲ್ಲ ಲಕ್ಕೋಚಿ ಪ್ಲೀಸ್ ಅಲ್ಪ ಅಕ್ಲೆಗ್ಲ ಕೊರಿಯರ್ಲ ಆವಡತಿ ಮೇಲಾನೆ ಒಂತೆ ಜನ ಬತ್ತಿ ಬೊಕ್ಕ ಲೈನ್ ಒಂದು ದಯ ಪಂಡ ಆ ಸೈಡ್ ದೊಂಬುಂಡು ದೊಂಬುಗುಂತು ನಮ್ಮ ಪೂರ ಕಪ್ಪಾದು ಪೋಪ ಒಂಚೂರು ಬಡ್ತು ಕುಲ್ಲುಗ ಕಾರ್ಯಕ್ರಮನ ತೂಕ ಅದೇ ಸರ್ ಕರೆಕ್ಟ್ ಅದೇ ದೊಂಬುಡುಂತದ ಕಪ್ಪಾಪನ ಹಿಡ್ದು ನೀರೆಲ್ಲ ಕುಲ್ಲುನ ಬೆಸ್ಟ್ ಒಂದೊಂಜಿ ಕಾರ್ಯಕ್ರಮ ತೂಯ್ಲೆಕ್ಕಲ್ಲ ಆಪನ ಬಕ್ಕ ಲೈನ್ ಖಾಲಿ ಆಗ್ಬೇಕ ಪೋಯ್ಲೆಕ್ಕಲ್ಲ ಆಪನ ಓಕೆ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ನಾನು ಆಗ ಹೇಳ್ತಾ ಇದ್ದೆ ಭಾರತ ಭೂಮಿಯಲ್ಲಿ ಹುಟ್ಟಿರೋದಕ್ಕೆ ನಾವು ಪುಣ್ಯ ಮಾಡಿದ್ದೀವಿ ಯಾಕಂದ್ರೆ ಇಂಥ ಒಂದು ಸುಂದರ ಗಳಿಗೆಯಲ್ಲಿ ಕೂಡ ಸೇರೋದಕ್ಕೆ ಕೂಡ ಒಂದು ಭಾರತ ಭೂಮಿಯಲ್ಲಿ ಇದ್ದಿರೋದಕ್ಕೆ ಮಾತ್ರ ಅದೆಲ್ಲ ಅವಕಾಶವಾಗಿ ಸಾಧ್ಯ ಆಗಿದೆ ಅನ್ನೋದಕ್ಕೆ ಸೊ ಇವತ್ತಿನ ಕಾರ್ಯಕ್ರಮ ಕೂಡ ಇನ್ನೊಂದು ಈ ಶಾಲೆಯ ವಾತಾವರಣ ಕಂಡಾಗ ತುಂಬಾನೇ ಸಂಭ್ರಮ ಅನಿಸ್ತದೆ ಅಂದ್ರೆ ಒಂದು ಗ್ರಾಮೀಣ ಭಾಗದಲ್ಲಿ ಇಂಥ ಒಂದು ಶಾಲೆಯ ಸಂಭ್ರಮವನ್ನ ಒಂದು ಜಾತ್ರೆಯ ರೂಪದಲ್ಲಿ ಸಂಭ್ರಮಿಸೋದಕ್ಕೆ ಇಲ್ಲಿನ ಜನರಿಗೆ ಸಾಧ್ಯ ಇದೆ ಅಂತ ಆದ್ರೆ ಆ ಜನರು ಆ ಶಾಲೆಯ ಬಗ್ಗೆ ಇಟ್ಟಿರುವಂತ ಪ್ರೀತಿ ಏನು ಅನ್ನೋದನ್ನ ನೀವುಗಳು ತೋರಿಸ್ಕೊಟ್ಟಿದ್ದೀರಾ ಅದಕ್ಕೆ ನಿಮಗೆ ನನ್ನ ಚಪ್ಪಾಳೆ ಇದೆ ಸೊ ನಿಜವಾಗ್ಲೂ ಹೆಮ್ಮೆ ಅನಿಸ್ತದೆ ಈ ಶಾಲೆಯ ಬಗ್ಗೆ ನಿಮ್ಗೆಲ್ರಿಗೂ ಇರುವಂತ ಪ್ರೀತಿ ನಾನು ಗಮನಿಸ್ತಾ ಇದ್ದೆ ಆ ಕಡೆ ಈ ಕಡೆ ಹೋಗುವಾಗ ಹಿರಿಯ ವಿದ್ಯಾರ್ಥಿಗಳೆಲ್ಲ ಬಂದು ಟೀಚರ್ಗಳಿಗೆಲ್ಲ ಟೀಚರ್ ನಮಸ್ತೆ ಅಂತ ಟೀಚರ್ ಹೇಳಿದು ಹೀರೋ ಅಂತ ಸೊ ಹಾಗೆ ಆ ಭಾವನೆ ಯಾವತ್ತೂ ಇರಬೇಕು ಟೀಚರ್ಗಳ ಬಗ್ಗೆ ಪ್ರೈಮರಿ ಆಗಿರ್ಬೋದು ಪ್ರೌಢಶಾಲೆ ಯಾವುದೇ ಶಾಲೆ ಆಗಿರ್ಬೋದು ಸೊ ಆ ಪ್ರೀತಿ ಯಾವತ್ತೂ ಕೂಡ ನಮ್ಮ ಜೀವನದುದ್ದಕ್ಕೂ ಕೂಡ ಇರ್ಲಿ ಅನ್ನುವಂತ ಮಾತನ್ನ ಹೇಳ್ತಾ ಆಮೇಟ ಹಂಚಿ ಪೋಯಿನಾಗಲ ಆಯ್ನಾತ್ ಬೇಗ ಇಂಚಿ ಬಲೆಯಂದಲ ಪನೊಂದು ಕಾರ್ಯಕ್ರಮನ ನಮ್ಮ ದುಮ್ಮುಕನ ಒಂದಲ್ಲ ಆತ್ಮ ಕಮಲೇಶ್ ಉಂಗಿಲ ಬೈಲುಂಬೆರ್ನ ನೇತೃತ್ವದ ಈ ವಿದ್ಯಾರ್ಥಿಗಳ ತಂಡಗನಿಗಳ ಪ್ರೀತಿದ ಬೆಂಬಲ ಎಪ್ಪಗಲ ಇಪ್ಪಡನ್ನ ಪನೊಂದು ಕಾರ್ಯಕ್ರಮವನ್ನ ಮುಂದುವರಿಸ್ತಾ ಇದೀವಿ ಕಲಾ ಸರಸ್ವತಿ ಅಕಾಡೆಮಿಯ ವಿದ್ಯಾರ್ಥಿಗಳಿಂದ ಮುಂದಿನ ಭರತನಾಟ್ಯದ ಹೆಜ್ಜೆಗಳು ಬರ್ತಾ ಇದೆ ತಾಯಿ ಭಾರತಿಗೆ ಭರತ ಭೂಮಿಯನ್ನ ಭಾರತಾಂಬೆಯನ್ನ ನಮಿಸ್ತಾ ಭಜಿಸ್ತಾ ಸಂಭ್ರಮಿಸ್ತಾ ಅವರ ಪುಟಾಣಿಗಳ ಹೆಜ್ಜೆ ವೇದಿಕೆಗೆ ಬರುವಾಗ ಆಗ ಹೇಳಿದ ರೀತಿ ಎರಡು ಕೈಗಳು ಜೊತೆಯಾಗಿ ಪ್ರೀತಿಯ ಚಪ್ಪಾಳೆಯನ್ನು ಕೊಟ್ಟು ಸ್ವಾಗತಿಸಿ ನಮೋ ನಮೋ ಭಾರತಾಂಬೆ ಪದರಿ ಷಂಡಮಂಡಿತೆ ಕೀರ್ತಿ ಕುರ್ವಂತಿ ಲೋಕಾಂತೆ ತೀರ್ಥಭೂತ ಮುನೀಶ್ವರ ನಮೋ ನಮೋ ಭಾರತಾಂಬೆ ವಿಂಧ್ಯ
ಥ್ಯಾಂಕ್ ಯು. ಸೊ ಭಾರತ ಭೂಮಿಯಲ್ಲಿ ಹುಟ್ಟಿದ ನಾವೆಲ್ಲ ಇದ್ದೀವಿ. ಅಷ್ಟು ಚಂದವಾದಂಥ ನೃತ್ಯ ಪುಟಾಣಿಗಳು ಮಾಡುವಾಗ ಅದರಲ್ಲಿದ್ದ ಮುಗ್ಧತೆ, ಅದರಲ್ಲಿದ್ದ ಭಕ್ತಿಗೆ ನಮ್ಮ ಚಪ್ಪಾಳು ಸ್ವಲ್ಪ ಜೋರಾಗಿ ಬಂದರೆ ಎಷ್ಟು ಚೆನ್ನಾಗಿರ್ತದೆ ಅಲ್ವಾ. ಆಂಡಲ ಕೆಲವೆರದ್ದು ಎತ್ತು ದೀಪನು ಕ್ಲಾಪ್ ಕೊರ್ಪುಜೇರು ಹೌದಲ್ಲ, ಬಡ್ಡಿದೆಲ್ಲ ತಿಕ್ಕೊಂಡು ಹೆಂಗೆ ಗೊತ್ತಿಜ್ಜಿ ಸರ್, ಕಾಸು ದಿನೊಂಚೂರು ಬಡ್ಡಿ ತಿಕ್ಕು 9% 10%. ಈ ಕ್ಲಾಪನು ಪೂರ ತೆಲಿಕೆನು ಪೂರ ದೆಂಗದು ದೆತ್ತು ದೀಪಾರ ದಾಯಿಂದ ಹೆಂಗೆ ಗೊತ್ತಿಚ್ಚಿ. ಪ್ಲೀಸ್ ಕುಡುಂಚು ಪನ್ಪದುಲೆ ಬಂದುಲೆ ಭಗವಂತ ನಮ್ಮನ ಭೂಮಿಗೆ ಕಡಪಡಿ ಬೊಕ್ಕ ನಮಕ್ ಒಂದೇನು ಪೂರ ನಮ್ಮ ಕಲ್ಪನೆ ಬಿತ್ತದು, ನಮ್ಮ ಕಣ್ಣೆದುರುಡೆ ನಮ್ಮ ತೂಪಿ ಲೆಕ್ಕ ಮಂತದನೆ ಮನಸ್ಸು ನಿಪುಣಂಚಿನ ಬೇನೆ ಬೇಚಾರ ಸಾರ ಗೊಂದಲದ ಆಲೋಚನೆಯನ್ನು ಪೂರ ದೂರದಿಂದ ಸಂಭ್ರಮಿಸೋಡು, ಮನಸ್ಸನ್ನೇ ನಿರ್ಮಲಡದಿಯೋಡು, ಮೋನೆಡು ತೆಲಿಕೆ ಪುಟ್ಟೋಡು, ಬದುಕು ಪೊರ್ಲಾವೋಡು ಪಂಡದು ಐನ ಪೂರ ಭಗವಂತ ಕೊಡ್ದು ನಮ್ಮ ಎದುರುಡೇ ಐನ ನಲಿಪಾಂಡಲ್ಲ ನಮ್ಮ ಮೋಣೆ ಅತ್ತ ನಮ್ಮ ಕೈ ಕ್ಲಾಪ್ ಕೊರ್ಪುಂಡ ಇಜ್ಜತ ಖಂಡಿತ. ಓ ವ್ಯಕ್ತಿ ಬೊಕ್ಕೋರಿಯನ ಯಶಸ್ಸಿನ ಅತನ ಬೊಕ್ಕೋರಿಯನ ತೆಲಿಕೆನ ಸಂಭ್ರಮಿಸವೇ, ಬೊಕ್ಕೋರಿಯನ ಬದುಕಡ ಆಪನ ಎಡ್ಡೆತನನೆ ಖುಷಿಡು ತೂತ್ಪೆತುಲೆ ಆಯನ ಬದುಕು ಮಸ್ತ್ ಎಡ್ಡೆ ಪುಂಡು ಭಗವಂತಗ ಮಸ್ತ್ ಇಷ್ಟ ಆಪುನು ಏರಂದು ಕೇಂಡ ನಿಸ್ವಾರ್ಥಿಲು ಬಂದುಲೆ. ನಿಸ್ವಾರ್ಥಿಲ ಆದ ಇತ್ತದು ಬೊಕ್ಕೋರಿಯನ ಸಂಭ್ರಮಿಸವನ ಇರುಲ್ಲಿರು ಅಕ್ಲಿನೆ ಭಗವಂತ ಮೆಚ್ಚೊಂದಿಪ್ಪಿರಿ. ಸೊಂಚಾದೆ ಈ ವೇದಿಕೆ ಆದ ಆನಗಲ ಓಯ್ ಕಲಾವಿದೆ ಬರಡು ದಾದನೆ ಆವಡು ನಿಕ್ಲಿಗೆ ಏ ಪೇಪ ಖುಷಿ ಆಪುಡು ಅಪಗಪ ನಿಕಲ್ನ ಕೈತಾಟಿ నుంచి ಕೊರೊಂದಿಪ್ಪಲಿ ಕೇವಲ ಯಾನುಲ್ಲ ಅಂದ ಪನೊಂದಿಜ್ಜಿ ಪ್ರತಿ ಕಲಾವಿದಗೆ ಪ್ರತಿಯೊಂಜಿ ವ್ಯಕ್ತಿಗ ಅವಡು ಏರೆ ಬರಡಿ ಎಲ್ಲ ನಿಕಲ್ಲ ಈ ವೇದಿಕಡೆ ಉಂತು ನಾಕಲೆ ಅದನ್ನ ನಿಕಲ ಜೋಕುಲು ಉಂತು ನಾಕಲೆ ಅಪಗ ನಮ್ಮ ಜೋಕಲಿಗೆ 4 ಜನ ಕೈತಾಟಿ ಕೊರ್ನಗ ಆ ಕೈತಾಟಿದ ಸ್ವರ ನಮ್ಮ ಮನಸ್ಸಿಗೆ ಮಸ್ತ್ ಖುಷಿ ಕೋರ್ಪುಂಡು ಬಂದುಲ್ಲ. ಅಂಚಾದೆ ವೇದಿಕೆಗೆ ಬರ್ಪುನಂಚಿನ ಪ್ರತಿಯೊಂಜಿ ಜೀವಲ ಅವು ನಮ್ಮ ಒಂದು ಎನ್ನಗ ಪನೊಂದು ಕಾರ್ಯಕ್ರಮನ ದುಂಬುಕೊಂಡು ಒಂದಿಲ್ಲ. ಕಾರ್ಯಕ್ರಮದ ಕೊನೆಯಲ್ಲಿ ಒಂದು ಸುಂದರವಾದಂತಹ ರಾಧಾಕೃಷ್ಣರ ಒಂದು ಹಾಡು ಇದೀಗ ವೇದಿಕೆಯಲ್ಲಿ ಭರತನಾಟ್ಯದ ಹೆಜ್ಜೆ ಮೂಲಕ ನಮ್ಮ ಕಲಾ ಸರಸ್ವತಿ ಅಕಾಡೆಮಿಯ ಪುಟಾಣಿ ವಿದ್ಯಾರ್ಥಿಗಳು ಪ್ರಸ್ತುತಪಡಿಸ್ತಾ ಇದ್ದಾರೆ. ನಿಮ್ಮ ಪ್ರೀತಿಯ ಚಪ್ಪಾಳೆಯ ಧ್ವನಿಯ ಮೂಲಕ ಅವರನ್ನ ಸ್ವಾಗತಿಸ್ತಾ ಇದ್ದೇನೆ. ರಾಧೆಯ ಕೃಷ್ಣ ಬೇಗ
ಧನ್ಯವಾದ. ಬಾರಿ ಪೊರ್ಲುದ ಪುಟಾಣಿಲೆನ ಭರತನಾಟ್ಯದ ಪಜ್ಜೆಗೆ ನಿಕಲ ಕೈತಾಟಿಲ ಸೇರ್ದು ಬರ್ತದ ಮಸ್ತ್ ಖುಷಿ ಉಂಡು. ಅಂಚನೆ ಈ ಪೊರ್ಲುದ ಕಾರ್ಯಕ್ರಮದ ವೇತು ಜನ ಗಣ್ಯರ ನಮ್ಮೊಟ್ಟಿಗೂ ಜೊತೆ ಸೇರಿದ್ರು. ನನ್ನಲಾತ ಜನ ನಮ್ಮ ಜೊತೆಟ್ ಸೇರೆಗುಲ್ಲೆರು ಇತ್ತೆ. ಈ ಸಂದರ್ಭ ನಮಕ್ ನಿಜವಾದ ಮಸ್ತ್ ಖುಷಿ ಆಪುಂಡು. ಈ ಭಾಗದ ಧಾರ್ಮಿಕ ಮುಖಂಡೆ ಆದಿತ್ತದು. ಅಂಚನೆ ಈ ಭಾಗಡು ಸಾಮಾಜಿಕ ಬೇಲೆಲೆನ್ನೆ ತಾನು ಎದುರುಂತದು ಮಲ್ಪ ಒಂದು ಅಂಚನೆ ಅವೇತೋ ಎಡ್ಡೆ ಕಾರ್ಯಾಲಯಗೆ ತನ್ನ ಸಾಥಿ ಏಪಲ ತುಂಬು ಬಂದ್ಪಂಚಿನ ಮಲ್ಲ ಧೈರ್ಯ ಕೊಡ್ತು ನಂಚಿನ ಶ್ರೀಯುತ ಕಿರಣ್ ಚಂದ್ರ ಪುಷ್ಪಗಿರಿ ನಮ್ಮೊಟ್ಟುಗುಲ್ಲೇರು ಅರೆಗೊಂದು ಜೋರೈನ ಕೈತಾಟಿದ ಸ್ವಾಗತನ ನಮ್ಮ ಕೋರೊಂದುಲ್ಲ. ಯಾನ್ ಎಕಡೆ ತೆಪಂಡೆ ಎಡ್ಡೆ ಮನಸ್ಸು ಏರೆಗೊಂಡು ಅಕ್ಲೆ ಖಂಡಿತ ಭಗವಂತನ ಅನುಗ್ರಹ ಇಪ್ಪುಂಡೊಂದು ನಮ್ಮ ಮಲ್ಪುನಂಚಿನ ಬೇಲೆ ಎಡ್ಡೆ ಇಪ್ಪುಡು ಅಂಚಾದ ಅಣ್ಣ ಈರ್ ಮಲ್ಪುನಂಚಿನ ಎಡ್ಡೆ ಬೇಲೆಗೆ ಈ ಭಾಗದ ಜನಕುಲ್ನ ಅನುಗ್ರಹ ಉಂಡು. ಆ ಭಗವಂತನ ಅನುಗ್ರಹದ ಒಟ್ಟುಗೊಂದು ಪನೊಂದು ಕಾರ್ಯಕ್ರಮದ ಕೊನೆಯಲ್ಲಿ ನಮ್ಮ ತಂಡವನ್ನ ನಿಮ್ಮ ಮುಂದೆ ತೋರಿಸುವಂತ ಪ್ರಯತ್ನ ಪ್ರಸ್ತುತಪಡಿಸ್ತಾ ಇದ್ದೇವೆ ಅವರನ್ನ. ಸೊ ದಯವಿಟ್ಟು ಆ ಪುಟಾಣಿಗಳು ವೇದಿಕೆಗೆ ಬರಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೀನಿ. ಅವರ ನಮ್ಮ ಇಡೀ ಟೀಮ್ ಐಕ ದುಂಬು ನಮ್ಮ ತಂಡದ ನಿರ್ದೇಶಕಿ ಶ್ರೀಮತಿ ಆತ್ಮ ಕಮಲೇಶ್ ಉಂಗಿಲ ಬೈಲು ಅವರಿಗೆ ಜೋರೇನ ಕೈತಾಡಿದ ಸ್ವಾಗತ ಕೊರ್ಕ ಈ ವೇದಿಕೆಗೆ. ಯಾಕಂದ್ರೆ ಈ ಪುಟಾಣಿಗಳು ಒಂದೊಂದು ಹೆಜ್ಜೆ ಇಡಬೇಕಾದ್ರೂ ಕೂಡ ಅದರ ಹಿಂದೆ ಈ ನಿರ್ದೇಶಕಿಯ ಪರಿಶ್ರಮ ಇದೆ. ನಮ್ಮ ಊರುಡ್ಲ ಭರತನಾಟ್ಯ, ನಮ್ಮ ಊರುಡ್ಲ ಸಂಗೀತದ ಆ ಒಂಜಿ ಕಲ್ಪುನನೆ ಆ ಜೋಕುಲ್ ಕಲ್ಪೊಡಾಂಡ ಐಕೊಂಜಿ ನಿರ್ದೇಶಕಿ ಬೋರ್ಡು ಅಂಚಾದೆ ಇನಿತ ದಿನ ನಮ್ಮ ಊರುಡು ನಮ್ಮನೆ ಊರ್ದ ನಿರ್ದೇಶಕಿ ಅಂಚಾದೆ ನಮ್ಮ ಊರ್ದ ಜೋಕುಲು ಬಾರಿ ಪೊರ್ಲುಡು ಅಕಲ್ನ ನೃತ್ಯನ ಈ ವೇದಿಕೆಡೆ ಮಲ್ತು ತೋಚಾಯಿರಿ ಅಂಚನೆ ಅಕಲ್ನ ಸ್ವರನ್ಲ ನಮ್ಮ ಕೇಂಡ ಅಂಚದ ಅಕೇರಿಗೆ ಅದು ನಮ್ಮ ಇಡೀ ತಂಡ ಒಂಜಿ ಕ್ಷಣ ವೇದಿಕೆಡೆ ನಿಗಲು ತೂವಲಿ ಪೂರ ಪುಟಾಣಿಲು ನಮ್ಮ ಊರ್ದಾನೆ ಎಲ್ಲೆಲ್ಲಿ ಜೋಕುಲು ಕಿನ್ನಿಲು ಪೂರ ನಮ್ಮ ಊರ್ದಾನೆ ಅಂಚಾದ ನಿಗಲ ಆಶೀರ್ವಾದ ಇತ್ತನ ಗಟ್ಟಿಡು ಕೊರಲೆ ದಾಯಂದಿಕೆ ಎನ್ನಗ ಮಲ್ಲ ಮಲ್ಲ ವೇದಿಕೆಗೆ ಪೋಪಿನಂಚಿನ ಖಂಡಿತ ಪ್ರತಿಭೆ ಈ ಜೋಕುಲ್ಡ ಉಂಡು. ನಿಕಲ ಆಶೀರ್ವಾದ ಇತ್ತಂಡ ಮಲ್ಲ ಮಲ್ಲ ವೇದಿಕೆಡೆ ನಮ್ಮ ಊರ್ದ ಜೋಕುಲಿನೇ ತೂಪಿಲೆಕ ಆಪುಂಡೊಂದು ಪನೊಂದು ಈತು ಬಿಡ್ತು ನಿಕಲ ಮಾತೆಲ್ಲ ನಮಕ್ ಪ್ರೀತಿ ಕೊರಿಯರು ಸಹಕಾರ ಕೊರಿಯರು ನಮ್ಮ ಕಾರ್ಯಕ್ರಮನೇ ಕಣ್ಣು ದಿಂಚಾರ ನಿಕ್ಲಿಗೆ ಮಾತೆರೆಗ್ಲ ಧನ್ಯವಾದ. ಸೊಲ್ಮೇಲ್ ಸಂದಾಯಿತ ಮಂತೊಂದು ನಮ್ಮ ಇಡೀ ತಂಡ ನಿಖಲಿಗೆ ಧನ್ಯವಾದನ ಪನೊಂದುಂಡು. ಅಂಚನೆ ಕುಡೊಂಜಿ ಅನ್ಪನೋಡೆ ಆಪುಂಡು ಎಕಡೆ ಪಂಡೆ ನಮ್ಮ ಬಳಂಚದ ಸ್ಕೂಲುಡು ಬಳಂಚದ ಶಾಲೆಡೆ ಆತ್ಮ ಕಮಲೇಶ್ ಉಂಗಿಲ ಬೈಲುವರ್ನ ನಿರ್ದೇಶನದ ಈ ಕಲಾ ಸರಸ್ವತಿ ಅಕಾಡೆಮಿ ಸಂಗೀತನ್ಲ ಕಲ್ಪ ಒಂದುಂಡು ಅಂಚನೆ ಭರತನಾಟ್ಯನ್ಲ ಕಲ್ಪ ಒಂದುಂಡು. ನನ್ನ ಏರಲ್ನ ಜೋಕುಲು ನಮ್ಮ ಊರ್ದಾಕಲು ಯಾಲ್ನ ಒಂಜಿ ಸೇರುವೆ ಬಕ ಇಂಚನೆ ವೇದಿಕೆಗೆ ಪೋಲಿ ಪನ್ಪನಂಚಿನ ಮನಸ್ಸು ಮಲ್ತಿರಂಡ ಅತನ ಪೋಷಕರು ಏರಲ್ಲ ಜೋಕುಲ್ ವೇದಿಕೆ ಪೋಡ್ ಎನ್ನ ವಾಲೆಲ ಭರತನಾಟ್ಯನ ಸಂಗೀತನ ಕಲ್ಪಡು ಪನ್ಪನಂಚಿನ ಮನಸ್ಸು ಮಲ್ತರನ ಖಂಡಿತ ಆತ್ಮ ಕಮಲೇಶ್ ಒಂಗಿಲ ಬೈಲು ಮೇರಿನ ಸಂಪರ್ಕ ಮಲ್ಪೊಲಿ ಅಂಚನೆ ಈ ಶಾಲೆ ದಕ್ಲೆಲ್ಲ ಸಂಪರ್ಕ ಮಲ್ಪೊಲಿ ಇಂದ ಪನೊಂದು ಒಂದುವೇ ಶಾಲೆಡು ಪ್ರತಿ ಶನಿವಾರ 5 ಗಂಟೆಗೆ ಬಯ್ಯದ ಪೊರ್ತುಡು ಈ ಜೋಕುಲ್ ಮುಲ್ಪ ನೃತ್ಯನ್ಲ ಕಲ್ಪಿರಿ ಗಾಯನನ್ಲ ಕಲ್ಪಿರಿ. ನಮ್ಮ ನನ್ನ ಜೋಕುಲ್ ಇತ್ತಲ್ಲ ಈ ಜೋಕುಲ್ ನೊಟ್ಟಿಗೂ ಜೊತೆಯಾದ ಬೇತೆ ಬೇತೆ ವೇದಿಕೆಗೆ ಪೋಲಿಂದ ಪನೊಂದು ನಿಖಲಿಗೆ ನಮ್ಮ ತಂಡದ ಪರವಾದ ಅನಂತ ಅನಂತ ಧನ್ಯವಾದನ ನಮ್ಮ ಈ ಸಂದರ್ಭದ ಕೊರೊಂದುಲ್ಲ ಅವಕಾಶ ಕೊಟ್ಟಿರುವಂತ ಈ ಶಾಲೆಗೆ, ಈ ಶಾಲೆಯ ಹಿರಿಯ ವಿದ್ಯಾರ್ಥಿ ವೃಂದಕ್ಕೆ, ಹಾಗೆಯೇ ಈ ಶಾಲೆಯ ಆಡಳಿತ ಮಂಡಳಿಗೆ, ಹಾಗೆಯೇ ಇಲ್ಲಿ ಸೇರಿರುವಂತ ಸರ್ವರಿಗೂ ಕೂಡ ನಾವು ನಮ್ಮ ಇಡೀ ತಂಡ ಎರಡೂ ಕೈಗಳನ್ನು ಜೋಡಿಸಿ ಅನಂತ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ. ಬರೀ ಪೊರ್ಲೋಡು ಈತ ಮರ್ತು ಬಿಟ್ಟ ಈ ವೇದಿಕೆಡೆ ಕಾರ್ಯಕ್ರಮನ ನಡಪಡ್ದು ಕೊರನೆಂಚಿನ ಕಲಾ ಸರಸ್ವತಿ ತಂಡದ ಮಾತೆರೆಗ್ಲ ಸೊಲ್ಮೆನ್ನ ಸಂದೈತ ಮಲ್ತೊಂದುಲ ಐಟ್ಲ ವಿಶೇಷವಾದ ಆತ್ಮ ಕಮಲೇಶಿ ಬೇರೆ ಬಾರಿ ಪೊರ್ಲುಡು ಜೋಕ್ಲೆನೊಂಜಿ ಒಟ್ಟುಗೂಡಾದ ನಮ್ಮೂರ್ದ ಜೋಕ್ಲೆಗೊಂಜಿ ಸಾಂಸ್ಕೃತಿಕ ಪರಿಚಯನ ಮಲ್ತು ಕೊರೊಂದುಲೆರೆ ಅರೆಗ ಈ ಪೊರ್ತುಡು ಸೇರ್ದನ ಮಾತೆರ್ನ ಜೋರಾಯಿನ ಕೈತಾಟಿ ಬರಡೆ ಅರೆಗ ನಮ್ಮ ಅಮೃತ ಮಹೋತ್ಸವ ಸಮಿತಿದ ಅಧ್ಯಕ್ಷರು ಇನಿತ ನಮ್ಮ ಕಾರ್ಯಕ್ರಮಕ್ಕೆ
ಹಲೋ ಹಲೋ ಸರ್ಕಾರಿ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಮತ್ತು ಪ್ರೌಢಶಾಲೆ ಬಳಂಜ ಅಮೃತ ಮಹೋತ್ಸವ ಸಮಿತಿ ಹಳೆ ವಿದ್ಯಾರ್ಥಿ ಸಂಘ ಶಾಲಾಭಿವೃದ್ಧಿ ಬೊಕ್ಕ ಮೇಲುಸ್ತುವಾರಿ ಸಮಿತಿ ನೆತ್ತ ಅಟ್ಟನೆಡೆ ನಡತೊಂದಿಪ್ಪುನಂಚಿತ್ತನ ಶಾಲೆಗೆ 75 ವರ್ಷ ಸಂದಿನಂಚಿತ್ತನ ಬಾರಿ ಪೊರ್ಲುದ ಸಂಭ್ರಮದ ಕಾರ್ಯಕ್ರಮ ಅಮೃತ ಸಂಭ್ರಮ 2025 ರಡ್ಡನೇ ದಿನದ ಕಾರ್ಯಕ್ರಮ ಸೇರ್ದನಂಚಿತ್ತನ ಮಾತೆರೆಗಳ ಪಿರೋರ ಮೋಕೆದ ಸ್ವಾಗತನ ಬಯಕೊಂದಲ್ಲ ಈ ಪೊರ್ತೊಡೊಂಜಿ ಎಲ್ಲ ವೇದಿಕೆ ಸಭಾ ಕಾರ್ಯಕ್ರಮ ನಮ್ಮೆದುರು ನಡಪರುಂಡು ನಮ್ಮೊಟ್ಟಿಗೆ ಇನಿ ಪಾಲು ಪಡೆಯೊಂದುಲ್ಲೇರೆ ಇಡೀ ತಾಲೂಕುದಾದ್ಯಂತ ಜಿಲ್ಲೆಯಾದ್ಯಂತ ಪೆರ್ಮೆನೆ ಪುದರನೆ ಪಡೆಯಿನಾರೆ ಅವೇತೋ ಸಮಾಜಮುಖಿ ಕಾರ್ಯಕ್ರಮ ಜೊತೆಯಾದಿತ್ತೊಂದು ಯುವಕರಿಗೆ ಮಾರ್ಗದರ್ಶನ ಕೊರೊಂದು ಧಾರ್ಮಿಕ ಕ್ಷೇತ್ರೊಳಗೆ ಕೊಡುಗೆನ ಕೊರೊಂದಿಪ್ಪುನಂಚಿತನೋರಿ ಕೊಡುಗೆ ಇದಾನಿ ವಾ ಊರದ ಕಾರ್ಯಕ್ರಮ ಅಂಡಲ ಅವು ಎನ್ನೋರದ ಕಾರ್ಯಕ್ರಮ ಪನ್ಪುನಂಚಿತನ ಮೋಕೆಡ್ ಬತ್ತದ ಸದಾ ಪ್ರೋತ್ಸಾಹ ಕೊರೊಂದಿಪ್ಪುನಂಚಿತನ ಯುವಕರನ್ನ ಕಣ್ಮಣಿ ಆದಿಪ್ಪುನಂಚಿತನ ಕಿರಣ್ ಚಂದ್ರ ಪುಷ್ಪಗಿರಿ ಬೇರೆ ನಮ್ಮೊಟ್ಟಿಗರ್ಲೇರೆ ಆರು ವೇದಿಕೆಗಳು ಬರ್ಡೊಂದು ಭಿನ್ನೈತೊಂದುಲೆ ಅಂಚನೆ ಪ್ರಗತಿಪರ ಕೃಷಿಕರಾದಿಪ್ಪುನಂಚಿತನ ಸಂತೋಷ್ ಕಾಪಿನಾಡ್ ಕೈಂಬೇರ್ಲ ವೇದಿಕೆ ಬರಡು ಅಂಚನೆ ಅಮೃತ ಮಹೋತ್ಸವ ಸಮಿತಿದ ಅಧ್ಯಕ್ಷರು ಚಂದ್ರಶೇಖರ್ ಪಿ ಕೇಂಬರ್ಲ ವೇದಿಕೆ ಉಪಸ್ಥಿತರಿಪ್ಪಡು ಅಂಚನೆ ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರು ಹರೀಶ್ ಭಾಯ್ ಚಂದ್ರಮ್ಮ ಇಂಬೆರ್ಲ ವೇದಿಕೆ ಇಡ್ಪಡು ಸೇರ್ದನಂಚಿತನ ಮಾತೆರೆಗಳ ಪಿರೋರ ಈ ಕಾರ್ಯಕ್ರಮ ಎದ್ಕೊಂಡೊಂದು ನಮ್ಮೂರದ ಭಿನ್ನರಾದ ಬತ್ತದ ನಮ್ಮ ಒಂಜಿ ಪ್ರತಿ ಕಾರ್ಯಕ್ರಮಗಳ ನಮ್ಮ ಜೊತೆಗೆ ಉಂತದು ನಮಕ್ ಸದಾ ಪ್ರೋತ್ಸಾಹ ಕೊರೊಂದಿಪ್ಪುನಂಚಿತ್ತ ತಾಲೂಕದ ಪ್ರತಿ ಕಾರ್ಯಕ್ರಮಡ್ ಪೋದು ಅಡೆ ಪೋದು ಅಕ್ಲೆಗೆ ಬೊಡಾಯಿನ ಪ್ರೋತ್ಸಾಹನ ಮಾತ್ರ ಕೊರೊಂದು ಸಹಾಯಸ್ತ ಸಹಕಾರನ ಕೊರೊಂದಿಪ್ಪುನಂಚಿತ್ತ ಒಂಜಿ ಮಲ್ಲ ಮನಸ್ಸದ ದಾನಿ ತಂಡಾವು ಕಿರಣ್ ಚಂದ್ರ ಪುಷ್ಪಗಿರಿ ಅರೆನ ಈ ಪೊರ್ತುಡು ಸೇರ್ದನ ಮಾತೆರ್ನ ಪರವಾದ ಪ್ರೀತಿಪೂರ್ವಕವಾದ ನಮ್ಮೂರು ಗರಿನ ಸ್ವಾಗತ ಮಲ್ತೊಂದಲೆ ಶ್ರೀತೆರೆಗೆ ರಾಘವೇಂದ್ರ ಭಟ್ ಬಳಂಜ ಇಬ್ಬರು ಶಾಲಪಾದಿ ಕಾರ್ಯಕ್ರಮಕ್ಕೆ ಎತ್ಕೊಂಡು ಭಿನ್ನೈತೊಂದಲೆ ಈ ಪೊರ್ತುಡು ನಮ್ಮೊಟ್ಟಿಗೆ ಒಟ್ಟುಗೂಡೊಂದು ನಮಕ್ ಮಾತೆರೆಗಳ ಸಹಕಾರನ ಕೊರ್ರ ಅಂಚನೆ ಒಂಜಿ ಅಮೃತ ಸಂಭ್ರಮದ ಪೊರ್ಲ ಕಾರ್ಯಕ್ರಮನ ಕಣ್ಣು ತುಂಬಿಸವನುಡು ನಮಕ್ ಮಾತೆರೆಗಳ ಸಹಕಾರ ಕೊರಡು ಪನ್ಪಿನಂಚಿತ್ನ
ನೆಲ್ಲಿಟ್ಟು ನಮ್ಮೊಟ್ಟಿಗೆ ಪ್ರತಿಯೊಂದು ಕಾರ್ಯಕ್ರಮಗಳ ಒಟ್ಟಿಗೆ ಪುನರ್ ಸಂತೋಷ್ ಕಾಪಿನರ್ ಕೈಮೇರೆ ಅರೆಲ್ಲ ಈ ಪೊರ್ತೋಡು ಪ್ರೀತಿಪೂರ್ವಕವಾದ ಸ್ವಾಗತ ಹೊಂದಿಲ್ಲ ಅರೆಗೆ ಸಂದೀಪ್ ದೇವಾಡಿಗೆ ಮೇರೆ ಶಾಲು ಪಾರ್ದ ಕಾರ್ಯಕ್ರಮಕ್ಕೆ ಎತ್ಕೊಂಡು ನೋಡೊಂದು ಭಿನ್ನ ಆಯ್ತು ಅಂದ್ರೆ ಅಂಚನೆ ವೇದಿಕೆ ಡಿಪ್ಪುನಂಚೆತನ ನಮ್ಮ ಅಮೃತೋತ್ಸವ ಸಮಿತಿದ ಅಧ್ಯಕ್ಷರು ಚಂದ್ರಶೇಖರ್ ಪಿ ಕೆ ಅಂಚನೆ ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರು ಹರೀಶ್ ಭಾಯಿ ಇವೆರಗಳ ಪ್ರೀತಿಪೂರ್ವಕವಾಗಿ ಈ ಪೊರ್ತದ ಕಾರ್ಯಕ್ರಮಕ್ಕೆ ಸ್ವಾಗತನ ಬಯಸೊಂದಿಲ್ಲ ಕಾರ್ಯಕ್ರಮದ ದುಂಬತ್ತವಾದ ನಮ್ಮೂರಿಗೂ ಬಿನ್ನೆರಾದ ಬರ್ತದೆ ನಮಕೊಂಜಿ ಬಿನ್ನೆರಿಂದ ಪಂಡ್ರಾಬುಜಿ ದಯಕೆಂಡ 6 ತಿಂಗಳಗರ ನಮ್ಮ ಊರಿಗೆ ಬರೋಂದೇ ಪೇರು ದಯಪಂಡ ಒವೇ ಒಂಜಿ ಕಾರ್ಯಕ್ರಮ ಅಂಡಲ ನಮ್ಮವ್ರ ಆರ್ನ ಸಹಕಾರ ಇಜ್ಜಂದ ನಮ್ಮ ಊರು ಕಾರ್ಯಕ್ರಮ ಅಪ್ಪನ ಕಡಿಮೆ ಆತ ಒಂಜಿ ಮಲ್ಲ ಮನಸ್ಸದ ವ್ಯಕ್ತಿ ನಮ್ಮ ಊರಿಗೂ ಪ್ರತಿ ಊರುಗಳು ಅಂಚನೆ ಇಡೀ ತಾಲೂಕುದಾದ್ಯಂತ ಸಂಚಾರ ಮಲ್ತೊಂದು ಒಂಜಿ ಕೊಡುಗೆನ ಕೊಡೊಂದಿಪ್ಪು ನನ್ನ ಚಿಂತನ ಕಿರಣ್ ಚಂದ್ರ ಪುಷ್ಪಗಿರಿ ಬೇರೆ ನಮ್ಮ ಈ ಕಾರ್ಯಕ್ರಮ ಒಂಜಿ ಬಾರಿ ಪೊರ್ಲುದ ನೃತ್ಯ ಕಾರ್ಯಕ್ರಮ ಕೊರನೆ ಚಿಂತನ ಆತ್ಮ ಕಮಲೇಶ್ ಬೇರೆಗೆ ಗೌರವಾರ್ಪಣೆಯನ್ನು ಮಲ್ಪಡೋದಕ್ಕೆ ಏನೊಂದಿಲ್ಲ ಶ್ರೀತ ಆತ್ಮ ಕಮಲೇಶ್ ಬೇರೆ ವೇದಿಕೆ ಬರಡು ಊರದ ಒಂಜಿ ಕಾರ್ಯಕ್ರಮ ಅಂಡಲ ಅಲ್ಲೊಂಜಿ ಜೋಕ್ಲೇನ್ ಒಂಜಾತ ಜೋಕ್ಲೇನಲ್ಲಿ ಎತ್ತ ಬರ್ತದೆ ಆ ಕಾರ್ಯಕ್ರಮ ಪೊರ್ಲು ಮಲ್ತು ಕೊರ್ಪುಣ ಚಿಂತನ ಒಂಜಿ ಮಲ್ಲ ಬೇಲೆನ ಮಲ್ತೊಂದಿಪ್ಪುನಾರು ಆತ್ಮ ಕಮಲೇಶ್ ಅರೊಂಜಿ ವಿಶೇಷತೆ ಅದಕ್ಕೆ ಅಂಡ ಆ ಏತ್ ಜೋಕ್ಲನೊಟ್ಟಿಗೆ ಏತ್ ತಲ್ಲೇನರಾದ ಬೇಲ ಮಲ್ಪೇರು ಪಂಡ ಆ ಜೋಕ್ಲು ಮಿತ್ತ ಡ್ಯಾನ್ಸ್ ಮಲ್ತೊಂದಿತ್ತಂಡ ಆರು ಸ್ಟೇಜ್ ತೀರ್ಥ ಡ್ಯಾನ್ಸ್ ಮಲ್ತೊಂದಿಪ್ಪೇರು ಆತೊಂಜಿ ಸಮರ್ಪಣಾ ಭಾವಡ ಬೇಲೆ ಮಲ್ತೊಂದಿಪ್ಪು ನಕ್ಷತ್ರ ಆತ್ಮ ಕಮಲೇಶ್ ಬೇರೆಗೆ ಸೇರಿದ ಮಾತನ ಪರವಾದ ಜೋರಾಯಿನ ಕೈತಾಟಿ ಬರಡೊಂದಕ್ಕೆ ಏನೊಂದಿಲ್ಲ ಅರೆಗ ವೇದಿಕೆ ಡಿಪ್ಪು ನಕ್ಷತ್ರ ಕಿರಣ್ ಚಂದ್ರ ಪುಷ್ಪಗಿರಿ ಅಂಚನೆ ಸಂತೋಷ್ ಕಾಪಿನರ್ ಕೈ ಮೇಲೆ ಗೌರವಾರ್ಪಣೆಯನ್ನು ಮಲ್ಪಡೊಂದು ಏನೊಂದಿಲ್ಲ ಅತಿಥಿ ಅಭ್ಯಾಗತರ್ನಕ್ಲೆಗೆ ಸೊಲ್ಮೆನ ಸಂದೈತ ಮಾಡ್ತದ ನನ್ನ ದಂಬತ್ತವಾದ ಕಾರ್ಯಕ್ರಮಕ್ಕೆ ಶುಭ ಹಾರೈಸೋಡ ಒಂದು ಶ್ರೀಯುತ ಕಿರಣ್ ಚಂದ್ರ ಪುಷ್ಪಗಿರಿ ಮೇಡ ಭಿನ್ನೈತು ಅಂದಲ್ಲ ಒಂದು ಮೈಕ್ ಕೈತಲ್ ಬೋರ್ಡ್ ಇರ್ತದೆ ಮೈಕ್ ಬೋರ್ಡ್ ಒಂದು ಇರಲಿ ಸರ್ಕಾರಿ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಮತ್ತು ಪ್ರೌಢಶಾಲೆ ಬಳಿಂಚ ಇವತ್ತು ಸುಂದರ ಸೊಬಗಿನ ವಾತಾವರಣದ ನಡುವೆ ಶನಿವಾರ ಶುಭ ಮುಂಚಾನೆ ಪ್ರಾರಂಭವಾದಂತಹ ಬಹಳ ಒಂದು ಅರ್ಥಗರ್ಭಿತ ಬಹಳ ಒಂದು ಭಾವನಾತ್ಮಕವಾದಂತಹ ಸವಿ ನೆನಪುಗಳನ್ನೆಲ್ಲ ಮತ್ತೆ ನಮಗೆ ದಾರಿಯನ್ನು ತೋರಿಸಿದ ನಮ್ಮನ್ನು ಸಾಕಿ ಸಲಹಿದ ನಮ್ಮನ್ನು ಪೋಷಿಸಿದ ನಮ್ಮ ಅಜ್ಜನಿಂದ ಹಿಡಿದು ಅಜ್ಜನ ನಂತರ ನಮ್ಮ ಅಪ್ಪ ಅಮ್ಮ ನಮ್ಮ ಮಾವ ನಮ್ಮ ಅತ್ತೆ ನಮ್ಮ ಚಿಕ್ಕಮ್ಮ ನಮ್ಮ ದೊಡ್ಡಮ್ಮ ನಮ್ಮ ಅಕ್ಕ ನಮ್ಮ ಅಣ್ಣ ಎಲ್ಲರೂ ಆಡಿ ಬೆಳೆದು ಪಾಠವನ್ನು ಓದಿ ಒಳ್ಳೆಯ ಸಂಸ್ಕಾರ ಸಂಸ್ಕೃತಿಯನ್ನು ಕಲಿತಂತಹ ಬಹಳ ಒಂದು ಸಂಸ್ಕಾರ ಸಂಸ್ಕೃತಿ ಇರುವಂತಹ ಹೃದಯ ಶ್ರೀಮಂತಿಕೆ ಸಂಸ್ಕಾರದ ಶ್ರೀಮಂತಿಕೆ ಸಂಸ್ಕೃತಿಯ ಶ್ರೀಮಂತಿಕೆ ಇರುವಂತಹ ಬಳೆಂಜದ ಒಂದು ಸುಂದರ ಪಾವನ ಪರಿಸರದಲ್ಲಿ ರವಿವಾರ ಸಾಯಂ ಸಂಜೆ ಈ ಕಾರ್ಯಕ್ರಮಕ್ಕೆ ನಾವೆಲ್ಲ ಸಾಕ್ಷಿಯಾಗಿದ್ದೇವಲ್ಲ ಇಲ್ಲಿ ಸೇರಿದಂತಹ ಹೃದಯ ಶ್ರೀಮಂತಿಕೆಯ ಶಿಕ್ಷಣದ ಶ್ರೀಮಂತಿಕೆಯ ಸಾಮಾಜಿಕ ಧಾರ್ಮಿಕ ಶೈಕ್ಷಣಿಕ ವೈದ್ಯಕೀಯ
ಜೀವನದ ಎಲ್ಲ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಕೃಷಿಯನ್ನು ಮಾಡುವಂತಹ ರೈತನಿಗೆ ಕೂಡ ಈ ಒಂದು ಕಾರ್ಯಕ್ರಮದ ಸಂಭ್ರಮ ಸಡಗರದ 75ನೇ ವರ್ಷದ ಬಹಳ ಒಂದು ಅರ್ಥಪೂರ್ಣ ಭಾವಪೂರ್ಣ ಕಾರ್ಯಕ್ರಮದ ನನ್ನ ಹೃದಯ ಸ್ಪರ್ಶಿ ಅಭಿವಂದನೆಗಳು ಹಾಗೂ ನನ್ನ ಶ್ರದ್ಧಾ ಭಕ್ತಿಪೂರ್ವಕ ಪ್ರೀತಿಪೂರ್ವಕ ನಮಸ್ಕಾರಗಳು ಬಂಧುಗಳೇ, ನಮಸ್ಕಾರಗಳು. ನಮ್ಮ ಅಜ್ಜನ ಅಥವಾ ಅಜ್ಜಿಯ ಒಂದು ಕಥೆಯನ್ನು ನಾವು ಕೇಳಿರ್ಬೋದು. ದೂರದ ಊರಿನಲ್ಲಿ ಎಷ್ಟೋ ಮೈಲುಗಟ್ಟಲೆ ನಡೆದು ಅಲ್ಲಿ 1ನೇಯಿಂದ 4ನೇ ತರಗತಿಯ ಶಾಲೆಯನ್ನು ಪೂರ್ಣಗೊಳಿಸಿದರೆ ಅದೇ ಬಹಳ ಮಹತ್ವದ ಸಂಗತಿ. ಅದರ ನಂತರ 4ನೇಯಿಂದ 7ನೇ ತರಗತಿವರೆಗೆ ದೂರದ ಇನ್ನೊಂದು ಯಾವುದೋ ಮೈಲುಗಟ್ಟಲೆ ನಮ್ಮ ಅಜ್ಜನ ಅಜ್ಜಿಯೋ ಚಿಕ್ಕಪ್ಪ ದೊಡ್ಡಪ್ಪ ನಮ್ಮ ಅಪ್ಪನ ಅಮ್ಮ ನಡೆದುಕೊಂಡು ಹೋಗಬೇಕಿತ್ತು. ಆ ನಿಟ್ಟಿನಲ್ಲಿ ಸುಮಾರು ಸವಿ ನೆನಪಿನಲ್ಲಿ 75ನೇ ವರ್ಷದ ಈ ಒಂದು ಹೃದಯ ಶ್ರೀಮಂತಿಕೆಯ ಸಂಸ್ಕಾರ ಸಂಸ್ಕೃತಿಯ ಕಲೆ ಸಾಹಿತ್ಯ ಪ್ರತಿಯೊಂದಕ್ಕೂ ಒಂದು ಒಳ್ಳೆಯ ಅರ್ಥವನ್ನು ಕೊಟ್ಟಂತಹ ಎಲ್ಲ ಹಳೆಯ ವಿದ್ಯಾರ್ಥಿಗಳಿಗೆ, ಹಿರಿಯರಿಗೆ ಹಾಗೂ ಅಧ್ಯಾಪಕ ವೃಂದದವರಿಗೆ ಅವತ್ತಿನಿಂದ ಇವತ್ತಿನವರೆಗೆ ದೇಶವನ್ನು ಕಾಯುವಂತಹ 3 ಜನ ಸೈನಿಕರು ನಾವು ನಮ್ಮ ಜೀವನದಲ್ಲಿ ಒಂದು ಅರ್ಥೈಸಿಕೊಂಡ್ರೆ, ಒಂದು ದೇಶವನ್ನು ಕಾಯುವಂತಹ ಸೈನಿಕ, ಇನ್ನೊಂದು ನಮಗೆ ಅನ್ನವನ್ನು ಕೊಡುವಂತಹ ರೈತ ಅನ್ನದಾತ, ಇನ್ನೊಂದು ನಮ್ಮನ್ನು ಸಂಸ್ಕಾರ ಸಂಸ್ಕೃತಿವಂತರನ್ನಾಗಿ ಮಾಡುವಂತಹ ಗುರುಗಳು, ಅಧ್ಯಾಪಕ ಇರಲಿ ಅಧ್ಯಾಪಕಿ ಟೀಚರ್ ಇರಲಿ ಮಾಸ್ಟರ್ ಇರಲಿ, ಇಬ್ಬರು ಕೂಡ ನಮ್ಮ ಜೀವನದ ಸೈನಿಕರೇ. ಹಾಗಾಗಿ ತಾಯಿಯೇ ಮೊದಲ ಗುರು. ಜನ್ಮ ಕೊಟ್ಟಂತಹ ತಂದೆ ತಾಯಿಯ ನಂತರ ಮಕ್ಕಳನ್ನು ಲಾಲಿಸಿ ಪೋಷಿಸಿ ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರವನ್ನು ಕೊಟ್ಟಂತಹ ಗುರುಗಳಿಗೆ ನಾವು ಸದಾ ಚಿರಋಣಿಯಾಗಿರಬೇಕು. ಆ ನಿಟ್ಟಿನಲ್ಲಿ ಸುಮಾರು ಈ ವೇದಿಕೆಯನ್ನು ನೋಡಿದ್ರೆ ಖಂಡಿತವಾಗಿಯೂ ವೇದಿಕೆಯ ಮೇಲೆ ಇರುವಂತಹ ಇದೊಂದು ಬಹಳ ಒಂದು ಅರ್ಥಗರ್ಭಿತ ಈ ಒಂದು ಕಾರ್ಯಕ್ರಮದ ಆಮಂತ್ರಣ. ಎಲ್ಲಿ ಎಷ್ಟು ಸಲ ಯಾವ ಕಡೆಯಿಂದ ನೋಡಿದರೂ ಈ ಕಾರ್ಯಕ್ರಮದ ರೂವಾರಿ ಯಾರು, ಪ್ರತಿಯೊಂದು ಕಾರ್ಯಕ್ರಮಕ್ಕೆ ಅಧ್ಯಕ್ಷರು ಅಂತ ಬೇಕಲ್ಲ, ಅದೇ ನನಗೆ ಬಹಳ ಕನ್ಫ್ಯೂಷನ್ ಆಯಿತು, ಮನಸ್ಸಿನಲ್ಲಿ ಗೊಂದಲ ಆಯಿತು, ಯಾರು ಇದರ ಅಧ್ಯಕ್ಷರು ಅಂತ. ಆಗ ನಾನು ಸಂತೋಷ್ ಅಣ್ಣ ಹತ್ರ ಕೇಳಿದೆ, ಚಂದ್ರಶೇಖರಣ್ಣ ಹತ್ರ ಕೇಳಿದೆ ಯಾರು ಈಗ ಅಧ್ಯಕ್ಷರು ಅಂತ. ಅವರೇ ಅಂತ ಹೇಳಿದರು. ಭಾಳ ಸಂತೋಷ ಆಯಿತು. ಹರೀಶ್ ಅಣ್ಣ, ಚಂದ್ರಶೇಖರಣ್ಣ ಹಾಗೂ ಸಂತೋಷ್ ಅಣ್ಣ ಹಾಗೂ ನನ್ನ ಜೊತೆಗೆ ವಾಲಿಬಾಲ್ ಒಂದು ಆತ್ಮೀಯ ಸ್ನೇಹಿತರೆ. ಆದರೆ ವಾಲಿಬಾಲ್ನಲ್ಲಿ ನಾವು ಎದುರೆದುರು ಆಡ್ತಿದ್ದೆವು. ಸುರೇಶ್ ಅಣ್ಣ, ದೀಪಕ್ ಅಣ್ಣ, ರಾಕೇಶ್ ಅಣ್ಣ, ತುಂಬ ಜನ ಇದ್ದಾರೆ. ಅದರೊಟ್ಟಿಗೆ ನಾವೆಲ್ಲ ಇವತ್ತು ನೋಡುವಂತಹ ದೈನಂದಿನ ಚಟುವಟಿಕೆಗಳನ್ನು ದೃಶ್ಯ ಮಾಧ್ಯಮ ಪತ್ರಿಕಾ ಮಾಧ್ಯಮದ ಮೂಲಕ ಬೆಳಗ್ಗೆ ನಾವು ಮುಂಚೆ ಉದಯವಾಣಿ ಓದ್ತಾ ಇದ್ದೆವು. ಆದರೆ ನಮ್ಮ ಊರಿನ ಒಂದು ನಗುಮೊಗದ ಸರದಾರ ಸಂತೋಷ್ ಅಣ್ಣನಿಂದಾಗಿ ನಮ್ಮ ಊರಿನ ಸುದ್ದಿಯಿಂದ ಉದಯ ಆಗ್ತದೆ. ಸುದ್ದಿ ಸಂತೋಷ್ ಅಣ್ಣ ಕೂಡ ಇದ್ದಾರೆ. ಹಾಗೂ ನಮ್ಮ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಅನೇಕ ಜನ ಹಿರಿಯರಿದ್ದಾರೆ. ಯಾವುದೇ ಒಂದು ಜಾತಿ ಮತ ಭೇದ ಇಲ್ಲದೆ ಇಲ್ಲಿ ಸೇರಿದಂತಹ ಸಮಸ್ತ 10 ತಾಯಿ ಮಕ್ಕಳು, ಒಂದೇ ತಾಯಿಯ ಮಕ್ಕಳು ಇವತ್ತು ಖಂಡಿತವಾಗಿಯೂ ನಮ್ಮ ಊರಿನ ಜಾತ್ರೆ ಕೂಡ ಇಷ್ಟು ಸಂಭ್ರಮ ಸಡಗರದಿಂದ ಆಗಲಿಕ್ಕಿಲ್ಲ. ಬಹಳ ಸಂತೋಷವಾಗ್ತದೆ. ಸತ್ಕರ್ಮ ಸಚ್ಚಿತ್ತ ಸತ್ಮನಸ್ಸಿನಿಂದ ಮಾಡಿದಂತಹ ಈ ಕೆಲಸ ಕಾರ್ಯ ದೀಪಕಣ್ಣ, ಸುರೇಶಣ್ಣ ಖಂಡಿತವಾಗಿಯೂ ಎಷ್ಟು ನಾನು ನನ್ನ ಮನಸ್ಸಿನ ಅಭಿನಂದನೆ ಕೊಟ್ಟರು ಖಂಡಿತವಾಗಿಯೂ ಕಡಿಮೆ ಆಗ್ತದೆ. ಹಾಗಾಗಿ ಹೃದಯ ಶ್ರೀಮಂತಿಕೆಯ ಸಂಸ್ಕಾರ ಸಂಸ್ಕೃತಿಯ ಶ್ರೀಮಂತಿಕೆಯ ನೀವೆಲ್ಲರೂ ನನ್ನ ಮನದಾಳದ ಶ್ಲಾಘನೆಗೆ ಅರ್ಹರು ಬಂಧುಗಳೇ. ಖಂಡಿತವಾಗಿಯೂ ಮನದಾಳದ ಶ್ಲಾಘನೆಗೆ ಅರ್ಹರು. ಇವತ್ತು 75 ಆಗಿದೆ. ಇನ್ನೊಂದು 30-40 ವರ್ಷ ಆದರೆ ನಾವೆಲ್ಲ ಮುದುಕರಾಗ್ತೇವೆ. ಆಗ ಈ ಶಾಲೆಗೆ ಇನ್ನೊಂದು 25 ವರ್ಷ ಹೋದರೆ 100 ವರ್ಷ ಆಗ್ತದೆ. ಖಂಡಿತವಾಗಿಯೂ ಈಗಿನ ಜನ್ರೇಷನ್ ಇಲ್ಲಿ ಕುಳಿತಂತಹ ಸಂತೋಷಣ್ಣ, ನೀವೆಲ್ಲ ಖಂಡಿತವಾಗಿ ಅಶ್ವತ್ಥಣ್ಣ, ನಾನು ವಿಶೇಷವಾಗಿ ಅಭಿನಂದನೆ ಸಲ್ಲಿಸಬೇಕಾಗಿದ್ದು ನನ್ನ ಅವರು ಜೂನಿಯರ್ ಶಾಲೆಯಲ್ಲಿ ಸೈಂಟ್ ತೆರೇಸ್ ಹೈಸ್ಕೂಲ್ನಲ್ಲಿ ಅಶ್ವತ್ಥಣ್ಣ ಅವರು ಒಂದು ನಮ್ಮ ಸೈಂಟ್ ತೆರೇಸ್ ಶಾಲೆಗೂ ಬಹಳ ಒಂದು ದೊಡ್ಡ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಸ್ವಂತಕ್ಕೆ ಸ್ವಲ್ಪ ಸಮಾಜಕ್ಕೆ ಸರ್ವಸ್ವ ಅನ್ನೋ ನಿಟ್ಟಿನಲ್ಲಿ ಹಳ್ಳಿಯ ಒಂದು ಸರ್ಕಾರಿ ಶಾಲೆಗಳೆಲ್ಲ ಇವತ್ತು ಅವನತಿ ಅಂಚಿನಲ್ಲಿದೆ. ಆ ನಿಟ್ಟಿನಲ್ಲಿ ಹೃದಯ ಶ್ರೀಮಂತಿಕೆಯಿಂದ ದೊಡ್ಡ ಮನಸ್ಸು ಮಾಡಿ ಈಗಿರುವಂತಹ ಎಲ್ಲ ವಿಕಸಿತ ಭಾರತ ಶಕ್ತಿ ಯಾರು ಅಂತ ಕೇಳಿದ್ರೆ ಅದೆಲ್ಲ ಯುವಕರು. ಆ ಯುವಕರೆಲ್ಲ ದೊಡ್ಡ ಮನಸ್ಸಿನಿಂದ ಈ ಸರ್ಕಾರಿ ಶಾಲೆಯನ್ನು ನಮ್ಮೂರಿನ ಶಾಲೆ ವಿದ್ಯಾಮಂದಿರ, ಅದು ವಿದ್ಯಾದೇಗುಲ, ಅದು ನನ್ನ ಮನೆ ಅನ್ನುವಂತಹ ನಿಟ್ಟಿನಲ್ಲಿ ಹೃದಯ ಶ್ರೀಮಂತಿಕೆಯಿಂದ ಅಶ್ವತ್ಥಣ್ಣನ ಜೊತೆ ಹಾದಿಯಾಗಿ ಎಲ್ಲರೂ ಮಾಡಿದ್ದೀರಲ್ಲ, ಎಲ್ಲರೂ ಒಮ್ಮೆ ಜೋರಾದ ಅಭಿನಂದನೆಯನ್ನು ಸಲ್ಲಿಸಬೇಕು ಅವರಿಗೆ. ಬಹಳ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಮಾಡಿದ್ದೀರಾ. ಖಂಡಿತವಾಗಿಯೂ ಇಷ್ಟು ಒಳ್ಳೆಯ ಕಾರ್ಯಕ್ರಮ ತುಂಬ ಅಮೃತ ಮಹೋತ್ಸವಗಳಾಗ್ತಾ ಇದೆ. ನಿನ್ನೆ ಕೂಡ
ಅಮೃತ ಕೊಯ್ಲು ಅಂತ ಹೇಳಿ ಕೊಯ್ಯೂರಿನಲ್ಲಿ ಆಗಿತ್ತು. ಆದರೆ ಬಹಳ ಒಂದು ವರ್ಣರಂಜಿತವಾಗಿ, ಬಹಳ ಒಂದು ಅರ್ಥಪೂರ್ಣವಾಗಿ ಇಡೀ ಪ್ರದೇಶವನ್ನು ಸಿಂಗಾರ ಮಾಡಿ ಇದೊಂದು ಮನೆಯ ಗೃಹ ಪ್ರವೇಶ ಥರ ಮಾಡಿದ್ದೀರಾ. ಮತ್ತೊಮ್ಮೆ ನಾನು ನಿಮಗೆಲ್ಲರಿಗೂ ಅಭಿನಂದನೆಯನ್ನು ಹೇಳುತ್ತಾ, ನಮ್ಮ ಒಗ್ಗಟ್ಟು, ನಮ್ಮ ಈ ನಾವು ಕಲಿತಂತಹ ಹಿರಿಯರು ಹೇಳ್ತಾರೆ, ನಾವು ನಡೆದು ಬಂದಂತಹ ಹಾದಿ ಹಾಗೂ ನಮ್ಮನ್ನು ದಾರಿ ತೋರಿಸಿದಂತಹ ವ್ಯಕ್ತಿಯನ್ನು ನಾವು ಜೀವನದಲ್ಲಿ ಯಾವತ್ತೂ ಮರಿಬಾರ್ದು. ಹಾಗಾಗಿ ಜನ್ಮ ಕೊಟ್ಟಂತಹ ತಾಯಿ, ಜನಿಸಿದಂತಹ ಈ ಭೂಮಿ ಜೊತೆಗೆ ನಾವು ಕಲಿತಂತಹ ಶಾಲೆ ನಮಗೆ ಯಾವತ್ತೂ ಆದರ್ಶ. ಆ ನಿಟ್ಟಿನಲ್ಲಿ ಚೈತನ್ಯಕ್ಕೆ ಒಂದು ಸ್ಫೂರ್ತಿ ಅಂತ ಹೇಳಿದ್ರೆ ನಾವು ಕಲಿತಂತಹ ಶಾಲೆ ಹಾಗೂ ನಮ್ಮ ಹಳೆಯ ನೆನಪುಗಳೆಲ್ಲ. ಅದಕ್ಕಿಂತಲೂ ವಿಶೇಷವಾಗಿ 10 ತಾಯಿಯ ಮಕ್ಕಳು ಯಾವುದೇ ಒಂದು ಜಾತಿ ಮತ ಭೇದ ಇಲ್ಲದೆ ನನ್ನ ಜೊತೆ ವಾಲಿಬಾಲ್ ಆಡಿದಂಥ ಶಾಫಿ ಅಲ್ಲ ಅವ್ರ ಹೆಸರು, ಹನೀಫ್ ಕೂಡ ನನ್ನ ಜೊತೆಯಾಗಿದ್ದರು, ಹೀಗೆಲ್ಲ ಹೋಗಿದ್ದಾರೆ. ಹಾಗಾಗಿ ಯಾವುದೇ ಒಂದು ಜಾತಿ ಮತ ಭೇದ ಇಲ್ಲದೆ ಈ ಕಾರ್ಯಕ್ರಮ ಬಹಳ ಒಂದು ಜಾತ್ರೆ ಥರ ಆಗಿದೆ. ಹಾಗಾಗಿ ಒಂದು ದಿವಸ ಕಾರ್ಯಕ್ರಮವನ್ನು ಯೋಜನೆ ಮಾಡುವುದೇ ಬಹಳ ಕಷ್ಟ. ಆದರೂ ಎರಡು ದಿವಸ, ಶನಿವಾರ ಶುಭ ಮುಂಜಾನೆಯಿಂದ ಆದಿತ್ಯವಾರ ಇವತ್ತು ಸಾಯಂ ಸಂಜೆವರೆಗೆ ಬಹಳ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದಂತಹ ನಿಮಗೆಲ್ಲರಿಗೂ ಹೃದಯ ಶ್ರೀಮಂತಿಕೆ, ಸಂಸ್ಕಾರ ಸಂಸ್ಕೃತಿಯ ಶ್ರೀಮಂತಿಕೆಯ ನಿಮಗೆಲ್ಲರಿಗೂ ಆ ಭಗವಂತ ಇನ್ನಷ್ಟು ಆಯುರಾರೋಗ್ಯ ಐಶ್ವರ್ಯ ನೆಮ್ಮದಿಯನ್ನು ಕರುಣಿಸಲಿ. ಈ ಶಾಲೆಗೆ ಇನ್ನೊಂದು 25 ವರ್ಷಗಳ ನಂತರ 100 ವರ್ಷ ಸಂಭ್ರಮ. ಮತ್ತೊಮ್ಮೆ ಇದಕ್ಕಿಂತಲೂ ವರ್ಣ ರಂಜಿತ, ಇದಕ್ಕಿಂತಲೂ ಅದ್ಧೂರಿಯಾದಂತಹ ಕಾರ್ಯಕ್ರಮಕ್ಕೆ ನಾವೆಲ್ಲ ಸಾಕ್ಷಿಯಾಗುವ, ಯಾವುದೇ ಒಂದು ಮತ್ಸರ ಇಲ್ಲದೆ, ಯಾವುದೇ ಒಂದು ನಂಜು ಅಳುಕಿಲ್ಲದೆ ಎಲ್ಲರೂ ಒಮ್ಮತದ ಮನಸ್ಸಿನಿಂದ ಹೃದಯ ಶ್ರೀಮಂತಿಕೆಯಿಂದ ಕಾರ್ಯಕ್ರಮವನ್ನು ಮತ್ತೊಮ್ಮೆ ನಮ್ಮ ಬೆಳ್ತಂಗಡಿಯ ಈ ಒಂದು ಸಣ್ಣ ಹಳ್ಳಿ ಪ್ರದೇಶದಲ್ಲಿ ನೀವೆಲ್ಲ ಬಹಳ ಒಂದು ಮನಪೂರ್ವಕವಾಗಿ ಮಾಡಿದ್ದೀರಾ. ನಿಮಗೆ ಮತ್ತೊಮ್ಮೆ ನನ್ನ ಮನದಾಳದ ಅಭಿನಂದನೆಯನ್ನು ಹೇಳುತ್ತಾ, ಖಂಡಿತವಾಗಿಯೂ ಅಮೃತ ಸಂಭ್ರಮ ಇನ್ವಿಟೇಷನ್ ನೋಡುವಾಗಲೇ ಗೊತ್ತಾಗ್ತದೆ ಬಹಳ ಎಷ್ಟು ಕಷ್ಟಪಟ್ಟಿದ್ದೀರಾ ನೀವು. ದೀಪಕಣ್ಣ, ಸುರೇಶಣ್ಣ ಎಲ್ಲರೂ ನಮ್ಮ BJPಯ ಅಣ್ಣ ಕೂಡ ಇದ್ದಾರೆ, ನಮ್ಮ ಕುಲಾಲರು. ಹಾಗಾಗಿ ಮೊನ್ನೆ ತಾನೇ ಮೋದಿಯನ್ನು ನೋಡಿ ಬಂದಿದ್ದಾರೆ. ಅವರಿಗೂ ನನ್ನ ಅಭಿನಂದನೆಯನ್ನು ಹೇಳುತ್ತಾ, ಎಲ್ಲರಿಗೂ ಇಲ್ಲಿ ಸೇರಿದಂತಹ ಪ್ರತಿಯೊಬ್ಬರಿಗೂ ಯಾವುದೇ ಒಂದು ಜಾತಿ ಮತ ಭೇದ ಇಲ್ಲದೆ ಇಲ್ಲಿ ಸೇರಿದಂತಹ ಶಿಕ್ಷಣವನ್ನು ಪೋಷಿಸುವ, ಶಿಕ್ಷಣಕ್ಕೆ ಮಕ್ಕಳಿಗೆ ಉತ್ತೇಜನವನ್ನು ಕೊಡುವ, ಶಿಕ್ಷಣಕ್ಕೆ ಮಕ್ಕಳನ್ನು ಒಂದು ತಯಾರು ಮಾಡುವ ಪ್ರತಿಯೊಬ್ಬರಿಗೂ ಆ ಭಗವಂತ ಇನ್ನಷ್ಟು ಆರೋಗ್ಯ ನೆಮ್ಮದಿಯನ್ನು ಕರುಣಿಸಲಿ. ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರ ಸಂಸ್ಕೃತಿಯನ್ನು ಕಲಿಸುವ ಇಂತಹ ಕಾರ್ಯಕ್ರಮಗಳಾಗ್ತಾ ಇದ್ದರೆ ನಮ್ಮ ಮಕ್ಕಳಿಗೆ ನಾವು ನಡೆದು ಬಂದಂತಹ ಹಾದಿ, ನಾವೇನು ಮಾಡಿದ್ದೇವೆ, ನಮಗೆಷ್ಟು ಕಷ್ಟ ಇತ್ತು, ನಮ್ಮ ಅಪ್ಪ ಅಮ್ಮ ಯಾರೋ ಒಂದು ಧನಿಗಳ ಮನೆಗೆ ಒಂದು ಸೇರು ಅಕ್ಕಿಗೋ 50 ರೂಪಾಯಿಗೋ 100 ರೂಪಾಯಿಗೋ 5 ಮಕ್ಕಳನ್ನು ಹೊತ್ತು ಸಲಹಿ ಸಾಕುವಂತಹ ಒಂದು ಕಷ್ಟ ಕಾರ್ಪಣ್ಯಗಳ ನಡುವೆ ಇವತ್ತು ನಾವೆಲ್ಲ ಆಧುನಿಕತೆಯ ಈ ಯುಗದಲ್ಲಿ ನಾವೆಲ್ಲ ಪರಿವರ್ತನೆಯಾಗಿದ್ದೇವೆ. ಆ ನಿಟ್ಟಿನಲ್ಲಿ ನಮ್ಮ ತಂತ್ರಜ್ಞಾನಗಳು, ಸ್ವದೇಶಿ ವಸ್ತುಗಳಿಗೆ ನಾವು ಉತ್ತೇಜನವನ್ನು ಕೊಡುವ. ಯಾಕೆಂತ ಹೇಳಿದ್ರೆ 100 ಕೋಟಿ ಇದ್ದಂತಹ ಜನಸಂಖ್ಯೆ ಇವತ್ತು ಸುಮಾರು 140 ಕೋಟಿ ಆಗಿದೆ. ಹಾಗಾಗಿ ಮಕ್ಕಳಿಗೆ ಯಾವತ್ತೂ ಆಶಾವಾದಿಯಾಗಿರಲಿ, ಹಿರಿಯರು ಅದಕ್ಕೆ ಒಳ್ಳೆಯ ಉತ್ತೇಜನವನ್ನು ಕೊಡಿ. ಸ್ವದೇಶವಾಗಿ ನಿರ್ಮಿಸುವಂತಹ ಯಾವುದೇ ಒಂದು ವಸ್ತು ಇರಲಿ, ಒಳ್ಳೆಯ ಅನ್ವೇಷಣೆಯನ್ನು ಮಾಡುವಂಥ ನಿಟ್ಟಿನಲ್ಲಿ ನೀವೆಲ್ಲ ಮಕ್ಕಳಿಗೆ ಉತ್ತೇಜನವನ್ನು ಕೊಡಿ. ಜನ್ಮ ಕೊಟ್ಟಂತಹ ಈ ಭೂಮಿಯಲ್ಲಿ ಒಂದಲ್ಲ ಒಂದು ರೀತಿಯ ಅವಕಾಶಗಳು ಎಲ್ಲರಿಗೂ ಸದಾ ಸಿಗ್ತದೆ ಅಂತ ಹೇಳುತ್ತಾ, ಎಲ್ಲರಿಗೂ ಶುಭವಾಗಲಿ. ಈ ರೀತಿಯ ಒಳ್ಳೆಯ ಕಾರ್ಯಕ್ರಮವನ್ನು ನಮ್ಮ ಊರಿನಲ್ಲಿ ಹಾಗೂ ನಾವು ಕಲಿತಂತಹ ಶಾಲೆ, ಮಠಮಂದಿರ, ಗುಡಿಗೋಪುರ ಎಲ್ಲ ಇರಲಿ. ನಾವೆಲ್ಲ ಒಂದು ಒಳ್ಳೆಯ ಮನಸ್ಸಿನಿಂದ ನಮ್ಮ ಮತ್ಸರವನ್ನು, ಅಸೂಯೆಯನ್ನು ಬದಿಗಿಟ್ಟು ಎಲ್ಲ ಒಂದೇ 10 ತಾಯಿಯ ಮಕ್ಕಳು ಒಂದೇ ತಾಯಿಯ ಮಕ್ಕಳಾಗಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡುವ. ಅದರ ಜೊತೆ ನಾವು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಭಾಗಿಯಾಗುವ. ಈ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಬಂದು ಹೋದಂತಹ ಬರುತ್ತಿರುವಂತಹ ಎಲ್ಲರಿಗೂ ಮತ್ತೊಮ್ಮೆ ನನ್ನನ್ನು ಅಭಿನಂದನೆ ಹೇಳುತ್ತಾ ಎಲ್ಲರಿಗೂ ಶುಭವಾಗಲಿ. ಜೈ ಭಾರತ್ ಮಾತೆ. ನಮಸ್ತೆ ಅಣ್ಣ. ಶುಭ ರವಿವಾರ, ಶುಭ ಸಾಯಂ ಸಂಜೆ. ನಮಸ್ತೆ ಅಣ್ಣ. ಹಲೋ. ಹಿರಿಯರು ಕಿರಿಯರು ಒಗ್ಗೂಡಿ ಸಾಗಿದಾಗ ಮಾತ್ರ ರಾಷ್ಟ್ರ ನಿರ್ಮಾಣ ಸಾಧ್ಯ ಎನ್ನುವಂತ ಶುಭ ಆಶಯದ ನುಡಿಗಳನ್ನಾಡಿದ ಕಿರಣ್ ಚಂದ್ರ ಪುಷ್ಪಗಿರಿ ಇವರಿಗೆ ವಂದನೆಗಳನ್ನ ಸಲ್ಲಿಸುತ್ತಾ, ಕಾರ್ಯಕ್ರಮದ ಮುಂದಕ್ಕೆ ರತ್ನಾಕರ್ ಶೆಟ್ಟಿ ಇವರು ಕಿರಣ್ ಚಂದ್ರ ಪುಷ್ಪಗಿರಿ ಇವರಿಗೆ ನೆನಪಿನ ಕಾಣಿಕೆಯನ್ನು ಕೊಟ್ಟು ಗೌರವಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಈ ಕ್ಷಣದ ಕಾರ್ಯಕ್ರಮದ ಅಂತಿಮ ಘಟ್ಟಕ್ಕೆ ತಲುಪ್ತಾ ಇದ್ದೇವೆ. ನಮ್ಮೊಂದಿಗೆ ಇಷ್ಟು ಹೊತ್ತು ಇದ್ದು ಸಹಕರಿಸಿದಂತಹ ಶ್ರೀಯುತ
ಕಿರಣ್ ಚಂದ್ರ ಪುಷ್ಪಗಿರಿ ಇವರಿಗೆ ಸೇರಿರುವ ಎಲ್ಲರ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ನಮ್ಮೆಲ್ಲ ಕಾರ್ಯಕ್ರಮಗಳ ಮಾರ್ಗದರ್ಶಕರು ಆಗಿರುವಂತಹ ಸಂತೋಷ್ ಕುಮಾರ್ ಕಾಪಿನಡ್ಕೆ ಇವರಿಗೂ ಸೇರಿರುವ ಎಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಹಾಗೆ ನಮ್ಮ ಕಾರ್ಯಕ್ರಮಕ್ಕೆ ಹಗಲಿರುಳು ದುಡಿಯುತ್ತಿರುವಂತಹ ಅಮೃತೋತ್ಸವ ಸಮಿತಿಯ ಅಧ್ಯಕ್ಷರು ಹಾಗೂ ಹರೀಶ್ ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಿಗೂ ವಂದನೆಗಳನ್ನು ಅರ್ಪಿಸುತ್ತಾ ಈ ಪುಟ್ಟ ಕಾರ್ಯಕ್ರಮಕ್ಕೆ ಮುಕ್ತಾಯವನ್ನ ಹಾಡ್ತಾ ಇದ್ದೇವೆ. ಇನ್ನು ಮುಂದಕ್ಕೆ ಇದೇ ವೇದಿಕೆಯಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಸಾಗಿ ಬರ್ಲಿಕ್ಕಿದೆ. ನಮ್ಮ ಊರಿನ ಹಳೆ ವಿದ್ಯಾರ್ಥಿಗಳು, ಯುವಕ ಮಂಡಲದ ಸದಸ್ಯರು ಇನ್ನಷ್ಟು ಕಾರ್ಯಕ್ರಮಗಳನ್ನ ನೀಡುವವರಿದ್ದಾರೆ. ಇನ್ನು ಮುಂದಕ್ಕೆ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆದು ಬರ್ಲಿಕ್ಕೆ ಇದೆ. ಈಗ ಯುವಕ ಮಂಡಲ ಹಾಗೂ ಹಳೆ ವಿದ್ಯಾರ್ಥಿಗಳಿಂದ ಕಾರ್ಯಕ್ರಮ, ತದನಂತರವಾಗಿ ನಮ್ಮೂರಿನ ಮಕ್ಕಳಿಂದ ಯಕ್ಷಗಾನ ಪ್ರದರ್ಶನ, ಹಾಗೆ ದೂರದ ಊರಿನಿಂದ ನಮ್ಮೂರಿಗೆ ಬಂದಂತ ತಂಡ ಹರೆಹೊಳೆ ಸಾಂಸ್ಕೃತಿಕ ಪ್ರತಿಷ್ಠಾನ ರಾಜ್ಯಾದ್ಯಂತ ಹೆಸರು ಗಳಿಸಿರುವ ತಂಡದಿಂದ ಇದೇ ವೇದಿಕೆಯಲ್ಲಿ ನೃತ್ಯ ಪ್ರದರ್ಶನ ಸಾಗಿ ಬರ್ಲಿಕ್ಕಿದೆ. ಆಮೇಲೆ ಕೂಡ ಕಾರ್ಯಕ್ರಮ ಮುಂದುವರಿಯುತ್ತಾ ನಮ್ಮನ್ನೆಲ್ಲ ಮನರಂಜಿಸಲಿಕ್ಕೆ ದೂರದ ಊರಿನಿಂದ ಮತ್ತೊಂದು ವಿಶೇಷವಾದ ತಂಡ, ಕಾಂತಾರ, ಸೂಪ್ರಂ ಸೋದಂತ ಚಲನಚಿತ್ರಗಳಲ್ಲಿ ನಟಿಸಿದಂತ ಕಲಾವಿದರಿಂದ ಹಾಸ್ಯ ಕಾರ್ಯಕ್ರಮ ಕೂಡ ಇದೇ ವೇದಿಕೆಯಲ್ಲಿ ಸಾಗಿ ಬರ್ಲಿಕ್ಕಿದೆ. ಎಲ್ಲ ಕಾರ್ಯಕ್ರಮಗಳಲ್ಲೂ ಉಪಸ್ಥಿತರಿದ್ದು ನೀವೆಲ್ಲರೂ ಸಹಕರಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಕಾರ್ಯಕ್ರಮನ ಮುಂದುವರ್ಸಾ ಒಂದಲ್ಲ ನಮ್ಮ ಶಾಲೆಡೆ ಕಲ್ತನಂಚಿತ್ನ ಜೋಕುಲು ನಮ್ಮೂರ್ದನೆ ಪ್ರತಿಭೆಲು ಇತ್ತೆ ಈ ವೇದಿಕೆಡೆ ಒಂಜಿ ನೃತ್ಯ ಕಾರ್ಯಕ್ರಮ ಕೊರ್ರವುಲ್ಲೇರು, ಚಿತ್ರಗೀತೆಗೆ ಪಜ್ಜೆ ಪಾಡ್ರ ಬರೊಂದುಲ್ಲೇರು, ಅಕ್ಷತಾ ಬೊಕ್ಕ ತಂಡ ಮಕ್ಕಳಿರ್ದಿತ್ತೆ ನೃತ್ಯ ಕಾರ್ಯಕ್ರಮ ಒಂದೇ ವೇದಿಕೆಡೆ ನಡತೆ ಬರೋಂಡು. ವೇದಿಕೆ ಇತ್ತೆ ಅಕ್ಷತಾ ಬೊಕ್ಕ ತಂಡದಾಗ್ಲಿ. നല്ല ആർക്കിട്ടും പൊട്ടുകയാണെന്നില്ല. നമ്മൾ വിചാരിക്കുന്നത് ആർക്കാണോ അവരെ കിട്ടാൻ ഈ പൊട്ടെന്ന് നമ്മൾ കണ്ട് വിചാരിക്കുക. അത്ര ചെയ്യാൻ ശരിയാ, നീ കേട്ടത് ശരിയാ, കാടളക്കി വരണ കൊമ്പന തളച്ചത് ശരിയാ, നീ കേട്ടത് ശരിയാ, വിത്തുകൾ വിതച്ചത് നാളെ നാട്ടില് പെരിയാൾ. നീ കേട്ടത് ശരിയാ, കാലം മാറിടും നേരിൻ പാതകൾ ശരിയാ. ಪಾಪ ಆ ಕಡೆ ಇರೋ ದೊಡ್ಡವ, ಈ ಕಡೆ ಇರೋ ಚಿಕ್ಕವ. ದೊಡ್ಡವ ದೋಸೆ ಕೊಡು, ಚಿಕ್ಕವ ಚಕ್ಲಿ ಕೊಡು, ನಮ್ಮಪ್ಪ ರಾಜ ಕೊತ್ತಂಬರಿ ಬೀಜ ಸಾರ್ಗ ಇಬ್ರು ಮಾಡು ತಪ್ಪು. ಏನೇ ದಬಾಕಿದ್ಯಾ ಇಲ್ಲಿ ಒಳಗಡೆ ಬಕೆಟ್ ದಬಾಕಿದ್ದೀನಿ. ಗಿಲ್ಲಿ 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 माझी नजर एक नंबर तुझी कम
இருக்கிறியே ஓல கொட்டாயா சும்மா நடக்கிறியே தவள கட்டாயா நீ இருக்கிறியே ஓல கொட்டாயா சும்மா நடக்கிறியே தவள கட்டாயா மஜாவாய் நிக்கிறியே பஞ்சு மிட்டாயா ஆமா பஞ்சு மிட்டாயா ஐயோ பஞ்சு மிட்டாயா மஜாவாய் நிக்கிறியே பஞ்சு மிட்டாயா ஆமா பஞ்சு மிட்டாயா ஐயோ பஞ்சு மிட்டாயா சோஜாவா படுத்துக்குவேன் ஓமடியில சாஞ்சு சும்மா வாட்டமா இருக்கிறிய வாட்டர் பாக்கெட் மூஞ்சி मूछों को थोड़ा राउंड घुमा के अन्ना के जैसा चश्मा लगा के कोकोनट में लस्सी मिला के आ जाओ सारे मूड बना के मूछों को थोड़ा राउंड घुमा के अन्ना के जैसा चश्मा लगा के कोकोनट में लस्सी मिला के आ जाओ सारे मूड बना के और the रजनी fan don't miss that chance all the Rajini fan don't miss that chance डिस्को में जब ये गाना बजेगा on the floor आना पड़ेगा लुंगी को उठाना पड़ेगा स्टेप करके दिखाना पड़ेगा डिस्को में जब ये गाना बजेगा on the floor आना पड़ेगा लुंगी को उठाना पड़ेगा स्टेप करके दिखाना पड़ेगा और the रजनी fan don't miss that chance all the रजनी fan don't miss that chance ಹಲೋ ಜೋರಾಯಿನ ಕೈತಾಟಿ ಬರಡೆ ನಮ್ಮೂರ್ದ ಜೋಕುಲು ಬಾರಿ ಪರ್ಲುದ ಕಾರ್ಯಕ್ರಮನ ನಡಪಡೆದು ಕೊಡ್ತೇವೆ ನನ್ನ ದಂಬತ್ತವಾದ ನಮ್ಮೊಟ್ಟಿಗೆ ಪ್ರತಿಯೊಂದು ಕಾರ್ಯಕ್ರಮಗಳ ಮಾರ್ಗದರ್ಶನ ಕೊರಂದಿಪ್ಪ ನಂಚಿತ್ರ ಅಂಚನೆ ಯುವಕ ಮಂಡಲದ ಸಕ್ರಿಯ ಸದಸ್ಯರಾದ ನಂಚಿತ್ರ ರಾಘವೇಂದ್ರ ಭಟ್ಟಿ ಬೆರೆರ್ದ ಇತ್ತೆ ಒಂಜಿ ಪದ ಪಂಡ್ರ ಉಳ್ಳೇರ ರಾಘವೇಂದ್ರ ಭಟ್ಟಿ ಬೆರೆ ಅರನೆ ಪ್ರೀತಿಪೂರ್ವಕವಾದ ವೇದಿಕೆಗೆ ಸ್ವಾಗತ ಮಾಡ್ತಾರೆ La 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 la
ನಗುವ ನಯನ ಮಧುರ ಮೌನ ಮಿಡಿವ ಹೃದಯ ಹಿರೆ ಮಾತೆಗೆ ಹೊಸ ಭಾಷೆ ಇದು ಮಿಡಿವ ಹೃದಯ ಹಿರೆ ಮಾತೆಗೆ ನಿಂಗಾಗಿ ಹೇಳುವೆ ಕತೆ ನೂರನು ನಾನೆಂದು ನಗಿಸುವೆ ಈ ನಿನ್ನನು ಜೊತೆಯಾಗಿ ನಡೆವೆ ನಾ ಮಳೆಯಲು ಬಿಡದಂತೆ ಹಿಡಿವೆ ಈ ಕೈಯನು ನಗುವ ನಯನ ಮಧುರ ಮೌನ ಮಿಡಿವ ಹೃದಯ ಹಿರೆ ಮಾತೆಗೆ ನೀನಲ್ಲಿ ನಾನಿಲ್ಲಿ ಏಕಾಂತದೆ ನಾ ಕಂಡೆ ನನ್ಮೇದೆ ಹೊಸ ಲೋಕವ ಆಸೆ ಹೂವ ಹಾಸಿ ಕಾದೆ ನಡೆನಿ ಕನಸ ಹೊಸಕಿ ಬಿಡದೆ ಹೊಸ ಭಾಷೆ ಇದು ರಸ ಕಾವ್ಯವಿದು ಇದ ಹಾಡಲು ಕವಿ ಬೇಕೆ ಲಲಲ್ಲ 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 ಲಲ ಹಲೋ ಹಲೋ ಬಾರಿ ಪರ್ಲುದ ಪದನು ಪನ್ಯಂಚತನ ರಾಘವೇಂದ್ರ ಭಟ್ಟಿ ಮೇರೆಗೆ ಸೋಲ್ಮೇನ್ ಸಂದೈತ ಮಲ್ತಂದಲ ನನ್ನ ದುಂಬತ್ತವಾದ ಈ ವೇದಿಕೆಡೆ ನೃತ್ಯ ಕಾರ್ಯಕ್ರಮ ಮೂಡುದು ಬರೋಂಡು ನಮ್ಮೂರ್ದ ಶಾಲೆದ ಜೋಕುಲು ಇತ್ತ ಕಾಲೆಡೆ ಕಲ್ತದೆ ಪೋಯಿನಂಚತನ ಜೋಕ್ಲೇರ್ದೊಂಜಿ ನೃತ್ಯ ಕಾರ್ಯಕ್ರಮ ಯೋಗಿನಿ ಕೀರ್ತಿ ಬೊಕ್ಕ ತಂಡದ ಕ್ಲೇರ್ದೆ ನೃತ್ಯ ಕಾರ್ಯಕ್ರಮ ನಡಪರುಂಡು ವೇದಿಕೆ ಇತ್ತ ಅಕ್ಲಿಗಾದ ಪಡೆದುಕೊರೋದು പൂവിൻ കണ്ണല്ലേ ഞാവൻ കാണിര ചുണ്ടല്ലേ അമ്പിളി ചൊപ്പണി തൂമുഖമല്ലേ തുമ്പപ്പല്ലല്ലേ വാക്കുണ്ടരു മേഘച്ചേലല്ലേ മരണി മാലക പൂവല്ലേ ചന്ദനം രാഗിയം ഇഴകല്ലേ എന്നച്ചോടല്ലേ चली
நான் புடிச்சா குடும்ப குட்டி நான் சிரிச்சா பால வட்டி நான் பாட்டும் பாட்டுக்கு தோல் பறங்கி செந்தாமர பூவின் கண்ணல்லே ஞாபகம் காணிர சுண்டல்லே ಹಲೋ ಹಲೋ ಬಾರಿ ಪರ್ಲುದ ನೃತ್ಯ ಕಾರ್ಯಕ್ರಮನ ಮಲ್ತನಂಚಿನ ಯೋಗಿನಿ ಕೀರ್ತಿ ಅಂಚನೆ ಬೊಕ್ಕ ತಂಡದಕ್ಲೆಗ್ ಸಲ್ಮೇನ ಸಂದೈತ ಮಲ್ತಂದುಲ ಅಂಚನೆ ಇಂದೇ ವೇದಿಕೆದ ಎಡತಮ್ಮರ ಗಿಲ್ಡ್ ಮಾತೆರೆಗ್ಲ ಚಾತ ವ್ಯವಸ್ಥೆ ಉಂಟು ಐನ್ಲ ಮಾತೆರ್ಲ ಸ್ವೀಕಾರ ಮಾಡ್ಕೊಡೊಂದು ವಿನಂತಿ ಮಲ್ತಂದುಲ ಅಂಚನೆ ನಮ್ಮೂರ್ದ ಗ್ರಾಮಸ್ಥರ ಹಳೆ ವಿದ್ಯಾರ್ಥಿನಕ್ಲೆಗ್ ಸಾಂಸ್ಕೃತಿಕ ಕಾರ್ಯಕ್ರಮ ಕೊರ್ಪುನ ಅವಕಾಶ ಈ ವೇದಿಕೆ ಉಂಡು ಎರಡಲ ಸಾಂಸ್ಕೃತಿಕ ಕಾರ್ಯಕ್ರಮ ಡ್ಯಾನ್ಸ್ ಪದ್ಯ ಇತ್ತಂಡ ಮುಲ್ಪ ವೇದಿಕೆದ ಮುಲ್ಪ ಬತ್ ಪಂಡರ್ನ ನಿಕ್ಲೆಗ್ ಒಂಜಿ ಅವಕಾಶ ಉಂಡು ಈ ಸುವರ್ಣ ಅಮೃತ ಸಂಭ್ರಮಡ್ ನಿಖಲ್ನ ಒಂಜಿ ಸಾಂಸ್ಕೃತಿಕ ಕೊಡುಗೆ ಒಂಜಿ ಇತ್ತಲೆ ಕಾಪುಡು ಅಂಚದ ಎರಾಂಡಲ ಸಾಂಸ್ಕೃತಿಕ ಕಾರ್ಯಕ್ರಮ ಕೊರ್ಪುನಕ್ಲೆತ್ತಂಡ ವೇದಿಕೆ ದಡೆ ಬತ್ತದ ಪುದರ್ ಕೋಡೊಂದು ಕೇನೊಂದುಲ ನನ್ನ ದುಂಬತ್ತವಾದ ನಮ್ಮೂರದ ಬಹುಮುಖ ಪ್ರತಿಭೆ ಯುವಕ ಮಂಡಲದ ಸಕ್ರಿಯ ಸದಸ್ಯರಾದ ಪುಣಂಚತ್ನ ಪ್ರದೀಪ್ ದೇವಾಡಿಗ ಇಂಬೆರೆದ ಬಾರಿ ಪೊರ್ಲುದ ಪದ ಮೂಡದು ಬರೋಂಡು ಇತ್ತ ವೇದಿಕೆ ಪ್ರದೀಪ್ ದೇವಾಡಿಗ ಇಂಬೆರೆಗಾದ ಜೋರೈನ ಕೈತಾಡಿ ದೊಟ್ಟಿಗಾರಿನ ವೇದಿಕೆಗೆ ಎತ್ಕೊಂಡು ಒಪ್ಪಿನಾಯ್ತು ಯಾವ ಕವಿಯೂ ಬರೆಯಲಾರ
ಯಾವ ಕವಿಯೂ ಬರೆಯಲಾರ ಒಲವಿನಿಂದ ಕಣ್ಣೋಟದಿಂದ ಹೃದಯದಲ್ಲಿ ನೀ ಬರೆದ ಈ ಪ್ರೇಮ ಗೀತೆಯ ಯಾವ ಕವಿಯೂ ಬರೆಯಲಾರ ನಿನ್ನ ಕವಿತೆ ಎಂತ ಕವಿತೆ ರಸಿಕರಾಡೋ ನುಡಿಗಳಂತೆ ನಿನ್ನ ಕವಿತೆ ಎಂತ ಕವಿತೆ ರಸಿಕರಾಡೋ ನುಡಿಗಳಂತೆ ಮಲ್ಲೆ ಹೂವು ಅರಳಿದಂತೆ ಚಂದ್ರಕಾಂತಿ ಚೆಲ್ಲಿದಂತೆ ಮಲ್ಲೆ ಹೂವು ಅರಳಿದಂತೆ ಚಂದ್ರಕಾಂತಿ ಚೆಲ್ಲಿದಂತೆ ಜೀವ ಜೀವ ಅರಿತು ಬೆರೆತು ಸುಖವ ಕಾಣುವಂತೆ ಯಾವ ಕವಿಯೂ ಬರೆಯಲಾರ ಒಲವಿನಿಂದ ಕಣ್ಣೋಟದಿಂದ ಹೃದಯದಲ್ಲಿ ನೀ ಬರೆದ ಈ ಪ್ರೇಮ ಗೀತೆಯ ಯಾವ ಕವಿಯೂ ಬರೆಯಲಾರ. ಪ್ರೇಮ ಸುಮವು ಹರಡುವಂತೆ ಪ್ರಣಯ ಗಂಧ ಚೆಲ್ಲುವಂತೆ ಪ್ರೇಮ ಸುಮವು ಹರಡುವಂತೆ ಪ್ರಣಯ ಗಂಧ ಚೆಲ್ಲುವಂತೆ ಕಂಗಳೆರಡು ದುಂಬಿಯಾಗಿ ಭ್ರಮರ ಗೀತೆ ಹಾಡುವಂತೆ ಕಂಗಳೆರಡು ದುಂಬಿಯಾಗಿ ಭ್ರಮರ ಗೀತೆ ಹಾಡುವಂತೆ ಜೇನಿಗಾಗಿ ತುಟಿಗಳೆರಡು ಸನಿಹ ಸೇರುವಂತೆ ಯಾವ ಕವಿಯೂ ಬರೆಯಲಾರ ಒಲವಿನಿಂದ ಕಣ್ಣೋಟದಿಂದ ಹೃದಯದಲ್ಲಿ ನೀ ಬರೆದ ಈ ಪ್ರೇಮ ಗೀತೆಯ ಯಾವ ಕವಿಯೂ ಬರೆಯಲಾರ ಹಲೋ ಬಾರಿ ಪರ್ಲುದ ಪದರ್ ಪನ್ಯಂಚಿತನ ಪ್ರದೀಪ್ ದೇವಾಡಿಗೆ ಮೇರೆಗೆ ಸೊಲ್ಮೆನ್ ಸಂದಾಯ್ತ ಮಲ್ತಂದಲ ನಂದೊಬ್ಬತ್ತವಾದ ನಮ್ಮೂರುದ ಪಿರೂರಿ ಪ್ರತಿಭೆ ಬರಿ ಪೊರ್ಲ ಕಂಟನ ಪಡೆ ನಂಚಿತನ ವಿಜಯ್ ಕುಮಾರ್ ಶೆಟ್ಟಿ ಬೇರೆ ಇತ್ತೆ ಪದನ ಪಂಡ್ರ ಒಳ್ಳೆರೆ ಅರೆಗಾದ ವೇದಿಕೆನ ಬಡ್ದುಕೋರಂದ
ಕಾಣಲೆಂದು ಆನಂದ ಹೊಂದಲೆಂದು ಆಕಾಶ ಬಾಗಿದೆ ನಿನ್ನಂದ ಕಾಣಲೆಂದು ಆನಂದ ಹೊಂದಲೆಂದು ನೋಡಲ್ಲಿ ಮೋಹಿನಿ ಕಾಮಿನಿ ಭಾಮಿನಿ ಆಕಾಶ ಬಾಗಿದೆ ನಿನ್ನಂದ ಕಾಣಲೆಂದು ಆನಂದ ಹೊಂದಲೆಂದು ನೋಡಲ್ಲಿ ಮೋಹಿನಿ ಕಾಮಿನಿ ಭಾಮಿನಿ ಆಕಾಶ ಬಾಗಿದೆ ತಂಗಾಳಿ ಬೀಸಿ ಬಂದು ನಿನ್ನ ಹೂಮೈ ಸೋಕಿದೆ ಅರಳಿದ ಸುಮಗಳ ಪರಿಮಳ ಚೆಲ್ಲಾಡಿದೆ ಆರೆಂಬೆ ತೂಗಿ ತೂಗಿ ಹೊಸ ಉಲ್ಲಾಸ ತೋರುತ್ತಾ ಹಸುರಿನ ಎಲೆಗಳ ಚಾಮರ ಬೀಸಿದೆ ಬಳ್ಳಿ ನಗುವ ಹೂವು ಸೌಂದರ್ಯ ಕಾಣುವ ಚಪಲದೆ ಇಣುಕುತ್ತಾ ನಸು ನಾಚಿ ನೋಡಿದೆ ಆಕಾಶ ಬಾಗಿದೆ ನಿನ್ನಂದ ಕಾಣಲೆಂದು ಆನಂದ ಹೊಂದಲೆಂದು ನೋಡಲ್ಲಿ ಮೋಹಿನಿ ಕಾಮಿನಿ ಭಾಮಿನಿ ಆಕಾಶ ಬಾಗಿದೆ ಎಲ್ಲಿಂದ ತಂದ ಕಣ್ಣು ಇವಳೆಲ್ಲಿಂದ ಬಂದ ಹೆಣ್ಣು ನಡೆಯಲು ನಾಟ್ಯವು ಮೌನವೇ ಸಂಗೀತವು ಶೃಂಗಾರ ಕಾವ್ಯವೊಂದು ಹೊಸ ಹೆಣ್ಣಾಗಿ ಬಂದಿತೇನೋ ಅವಳವೋ ಅದರವೋ ಪ್ರಣಯದ ಚೆಲ್ಲಾಟವೋ ಬಂಗಾರದಿಂದ ತಂದ ಈ ತನುವ ಕಾಂತಿಗೆ ಬಯಕೆಯು ಮನಸ್ಸನು ಕೆಣಕಲು ನಾ ಸೋತೆನೆ ಆಕಾಶ ಬಾಗಿದೆ ನಿನ್ನಂದ ಕಾಣಲೆಂದು ಆನಂದ ಹೊಂದಲೆಂದು ನೋಡಲ್ಲಿ ಮೋಹಿನಿ ಕಾಮಿನಿ ಭಾಮಿನಿ ಆಕಾಶ ಬಾಗಿದೆ ಬಾರಿ ಪೊರ್ಲದ ಪದನು ಪನ್ಯಂಚಿತನ ವಿಜಯ್ ಕುಮಾರ್ ಶೆಟ್ಟಿ ಮೇರೆಗೆ ಸೊಲ್ಮೇನ್ ಸಂದೈತ ಮಲ್ತಂದಲೆ ಇನ್ನೊಂಜಿ ಬಾರಿ ವಿಶೇಷ ಕಾರ್ಯಕ್ರಮಗಳ ನಮ್ಮ ವೇದಿಕೆ ಸಾಕ್ಷಿ ಅವರುಂಡು ನಮ್ಮ ಇನ್ನಿತ ಈತಿ ಪೊರ್ಲುದ ಒಂಜಿ ವೇದಿಕೆ ನಿರ್ಮಾಣ ಆಡುಂದಾಂಡ ಐತ ಒಂಜಿ ಪಿರೋಡು ಬೆಂದನಾರೆ
ರಾಷ್ಟ್ರಬೊಕ್ಕ ರಾಜ್ಯ ಪ್ರಶಸ್ತಿನ ಪಡೆಯಿನಂಚಿತ್ತನ ನಿರ್ದೇಶಕೆ ಚೇತನ್ ಮುಂಡಾಡಿ ಬೇರೆ ಆರ್ನ ನಿರ್ದೇಶನದ ಹೊಸ ಚಿತ್ರ ದಿಗಿಲು ಪಂಪನ ಚಿತ್ರ ತುಳು ಕನ್ನಡ ಬೊಕ್ಕ ಮಲಯಾಳಂ ಭಾಷೆಡೆ ಬರೊಂದುಂಡು. ಆ ಚಿತ್ರದ ಟ್ರೈಲರ್ ಲಾಂಚ್ ನಮ್ಮ ಇನ್ನಿತ ವೇದಿಕೆಡೆ ನಡಪರುಂಡು ಪನ್ಪನವು ಬಾರಿ ವಿಶೇಷ. ಪಿರೊಂಜಿ ವಿಶೇಷದಾದ ಕೇಂದ್ರ ದಿಗಿಲು ಚಿತ್ರದ 75% ಚಿತ್ರೀಕರಣ ನಮ್ಮನೆ ಊರುಡು ನಡತದುಂಡು. ಅಂಚೆನೆ ಆ ಟ್ರೈಲರ್ ಲಾಂಚ್ ಕಾರ್ಯಕ್ರಮ ನಮ್ಮೊಟ್ಟಿಗೆ ಪಾಲು ಪಡೆಯುವ ಸೂಪ್ರಂ ಸೋ ಚಿತ್ರಡ್ ಬಾಬಾ ಪಂಪಿನ ಪಾತ್ರದ ಮುಖಾಂತರನೇ ಖ್ಯಾತಿ ಪಡೆಯಿನ ಅಂಚಿತನ ಪುಷ್ಪರಾಜ್ ಬೋಲರ್ ಅಂಚನೆ ಬಾರಿ ಪುಗರ್ತೆದ ಕಲಾವಿದೆ ಚೇತನ್ ರೈ ಮಾನಿ, ರಮೇಶ್ ರೈ ಕುಕ್ಕುವಲ್ಲಿ ಮೊಕುಲ್ಲ ಇಡೀ ಚಿತ್ರತಂಡ ನಮ್ಮ ಈ ವೇದಿಕೆಗಳ ಇನಿ ಬರ್ರ ಉಂಡು. ಅಕಲ ಮುಖೇನವಾದ ದಿಗಿಲ್ ಚಿತ್ರದ ಟ್ರೈಲರ್ ಲಾಂಚ್ ಬೈಯಡ ನಡಪರುಂಡು. ಈ ಕಾರ್ಯಕ್ರಮಡ್ಲ ಮಾತೆರ್ಲ ಹೆಚ್ಚಿನ ಸಂಖ್ಯೆಡ್ ಭಾಗವಹಿಸೋಡೊಂದು ವಿನಂತಿ ಮಲ್ತೊಂದು ಸಾಂಸ್ಕೃತಿಕ ಕಾರ್ಯಕ್ರಮನ ಮುಂದುವರ್ಸ ಒಂದಿಲ್ಲ. ನನ್ನ ದುಂಬತ್ತವಾದ ನಮ್ಮೊಟ್ಟಿಗೆ ವೇದಿಕೆಡ್ ಪದ ಪಂಡ್ರೊಳ್ಳೆರು ರತ್ನಾಕರ್ ಶೆಟ್ಟಿ ತಾರಿದೊಟ್ಟು ಎಂಬರು. ಮುನಿಸುತ್ತರವೇ ಮುಗುದೇ ಹಿತವಾಗಿ ನಗಲು ಪಾದದೆ. ಮುನಿಸುತ್ತರವೇ ಮುಗುದೇ ಹಿತವಾಗಿ ನಗಲು ಪಾದದೆ. ಕರಿಮುಗಿಲ ಬಾನಿನಲ್ಲಿ ಮಿಂಚರಲಲು ತಾರೆಗಳು ಮೈಯ ಬಳಸಿ ಜುಮ್ಮೆನ್ನಲು. ಕರಿಮುಗಿಲ ಬಾನಿನಲ್ಲಿ ಮಿಂಚರಲಲು ತಾರೆಗಳು ಮೈಯ ಬಳಸಿ ಜುಮ್ಮೆನ್ನಲು. ನವಭಾವ ತುಂಬಿ ತುಂಬಿ ಮನ ಹಾಡಲು. ನವಭಾವ ತುಂಬಿ ತುಂಬಿ ಮನ ಹಾಡಲು. ತೆರೆದಂತಿದೆ ಭಾಗ್ಯದ ಬಾಗಿಲು. ಮುನಿಸುತ್ತರವೇ ಮುಗುದೇ ಹಿತವಾಗಿ ನಗಲು ಬಾರದೆ.
ನೀ ಬಂದು ಸೇರಿ ನನ್ನ ಮುದಗೊಳಿಸಿದೆ. ಎಷ್ಟೊಂದು ಕಾಲದಿಂದ ಹಂಬಲಿಸಿದೆ. ನೀ ಬಂದು ಸೇರಿ ನನ್ನ ಮುದಗೊಳಿಸಿದೆ. ಜೀವನದ ನೂರು ಕನಸು ನನಸಾಗಿದೆ. ಜೀವನದ ನೂರು ಕನಸು ನನಸಾಗಿದೆ. ಮುನಿಸೇತಕ್ಕೆ ಈ ಬಗೆ ನೋಡಿದೆ. ಮುನಿಸುತ್ತರವೇ ಮುಗುದೆ ಹಿತವಾಗಿ ನಗಲು ಬಾರದೆ. ಹೊಸ ಬಾಳ ಬಾಗಿಲಲ್ಲಿ ನಾವೇ ದಿನ ನಿಂತಿರುವ ವೇಳೆಯಲ್ಲಿ ಏಕಿ ಮನ. ಹೊಸ ಬಾಳ ಬಾಗಿಲಲ್ಲಿ ನಾವೇ ದಿನ ನಿಂತಿರುವ ವೇಳೆಯಲ್ಲಿ ಏಕಿ ಮನ. ವಾಕದಂತೆ ನಮ್ಮ ಈ ಮೈಮನ. ವಾಕದಂತೆ ನಮ್ಮ ಈ ಮೈಮನ. ಜೊತೆ ಸೇರಲು ಜೀವನ ಪಾವನ. ಮುನಿಸುತ್ತರವೇ ಮುಗುದೇ ಹಿತವಾಗಿ ನಗಲು ಬಾರದೆ. ಮುನಿಸುತ್ತರವೇ ಮುಗುದೇ ಹಿತವಾಗಿ ನಗಲು ಬಾರದೆ. ಹಲೋ ಜೋರೈನ ಕೈತಾಟಿ ಬರಡು ರತ್ನಾಕರ್ ಶೆಟ್ಟಿ ದಾರಿ ತೊಟ್ಟು ಈ ಮೇರೆಗೆ ಸೊಲ್ಮೇಲ ನಂದುಬತ್ತವಾದ ಈ ವೇದಿಕೆ ನನಾಥ ಸಾಂಸ್ಕೃತಿಕ ಕಾರ್ಯಕ್ರಮ ನಡಪರುಂಡು. ಬೈಯಡ 5 ಗಂಟೆಗೆ ಸರಿಯಾದ ಜೋಕುಲ್ನ ನಮ್ಮೂರ್ದನೆ ಜೋಕುಲ್ನ ಲವಕುಶ ಪನ್ಪನ ಯಕ್ಷಗಾನ ಪ್ರದರ್ಶನ ನಡಪರುಂಡು. ನನ್ನ ದುಬ್ಬತ್ತವಾದ ವೇದಿಕೆ ಪದಪಂಡ್ರವುಲೇರು ರಾಘವೇಂದ್ರ ಭಟ್ ಇಬ್ಬರೆ ಅರಿಗಾದ ವೇದಿಕೆನ ಬಿಡ್ದುಕೊರು. ಹಲೋ ನಂದುಬತ್ತವಾದ ವೇದಿಕೆ ಪದಪಂಡ್ರೋಲೇರು ನಮ್ಮೂರ್ದನೆ ಪ್ರತಿಭೆ ಭಾಸ್ಕರ್ ಶೆಟ್ಟಿ ಕಾರ್ಯಾನಾಯಿ ಬೆರೆದ ಪೊರ್ಲುದ ಪದ ಈ ವೇದಿಕೆ ಮೂಡಿದು ಬರ. ಹಲೋ ಯಾರೇ ನೀನು ಚೆಲುವೆ, ಯಾರೇ ನೀನು ಚೆಲುವೆ, ನಿನ್ನಷ್ಟಕ್ಕೆ ನೀನೇ, ನಿನ್ನಷ್ಟಕ್ಕೆ ನೀನೇ ಏಕೆ ನಗುವೆ, ನಿನ್ನಷ್ಟಕ್ಕೆ ನೀನೇ,
ನಿನ್ನಷ್ಟಕ್ಕೆ ನೀನೇ ಏಕೆ ನಗುವೆ ಯಾರೇ ನೀನು ಚೆಲುವೆ ಯಾರೇ ನೀನು ಚೆಲುವೆ ನಿನ್ನಷ್ಟಕ್ಕೆ ನೀನೇ ಏಕೆ ನಗುವೆ ನಿನ್ನಷ್ಟಕ್ಕೆ ನೀನೇ ಏಕೆ ನಗುವೆ ಮುಂಜಾನೆ ಹೊತ್ತಿನಲ್ಲಿ ನಮ್ಮೂರಿನ ದಿಬ್ಬದಲ್ಲಿ ಮುಂಜಾನೆ ಹೊತ್ತಿನಲ್ಲಿ ನಮ್ಮೂರಿನ ದಿಬ್ಬದಲ್ಲಿ ಬಂಗಾರದ ತಿಳಿ ಬಣ್ಣದ ಸೂರ್ಯನ ನೋಡಲು ಕಾಯುತ್ತಿದ್ದೆ ಬಂಗಾರದ ತಿಳಿ ಬಣ್ಣದ ಸೂರ್ಯನ ನೋಡಲು ಕಾಯುತ್ತಿದ್ದೆ ಎಲ್ಲಿಂದಲೋ ನೀನು ಬಂದೆ ಸೂರ್ಯನ ಮರೆ ಮಾಡಿ ನಿಂದೆ ಎಲ್ಲಿಂದಲೋ ನೀನು ಬಂದೆ ಸೂರ್ಯನ ಮರೆ ಮಾಡಿ ನಿಂದೆ ದಾಳಿಂಬೆ ಹಣ್ಣಂತೆ ನೀನು ನಗು ಚೆಲ್ಲಿದ ಕಾರಣವೇನು ಇನ್ನೊಮ್ಮೆ ನಕ್ಕರೆ ನೀನು ಆ ಸೂರ್ಯನೇ ನಾಚಿಕೊಂಡಾನು ಯಾರೇ 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 ನಿನ್ನಷ್ಟಕ್ಕೆ ನೀನೇ ಏಕೆ ನಗುವೆ ಯಾರೇ ನೀನು ಚೆಲುವೆ ನಿನ್ನಷ್ಟಕ್ಕೆ ನೀನೇ ಏಕೆ ನಗುವೆ ಯಾರೇ ನೀನು ಚೆಲುವೆ ಹುಣ್ಣಿಮೆ ರಾತ್ರಿಯಲ್ಲಿ ಬೆಳದಿಂಗಳ ಬೆಳಕಿನಲ್ಲಿ ಹುಣ್ಣಿಮೆ ರಾತ್ರಿಯಲ್ಲಿ ಬೆಳದಿಂಗಳ ಬೆಳಕಿನಲ್ಲಿ ಚಂದ್ರನ ಮೇಲೊಂದು ಕಾವ್ಯವ ಕಟ್ಟಲು ಏಕಾಂತದಲ್ಲಿದೆ ಚಂದ್ರನ ಮೇಲೊಂದು ಕಾವ್ಯವ ಕಟ್ಟಲು ಏಕಾಂತದಲ್ಲಿದೆ ಮೇಲೆ ನೋಡಿದರೆ ಅಲ್ಲಿ ಚಂದ್ರನಿಲ್ಲ ಬಾನಿನಲ್ಲಿ ಮೇಲೆ ನೋಡಿದರೆ ಅಲ್ಲಿ ಚಂದ್ರನಿಲ್ಲ ಬಾನಿನಲ್ಲಿ ನೀನೇ ನಿಂತಿದ್ದೆ ಅಲ್ಲಿ ಹಾಲಿನಂತ ನಗುವನು ಚೆಲ್ಲಿ ಚಂದ್ರನಿಲ್ಲ ಬಾನಿನಲ್ಲಿ ನೀನಿದ್ದೆ ನನ್ನ ಕಾವ್ಯದಲ್ಲಿ ಯಾರೇ 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 ನಿನ್ನಷ್ಟಕ್ಕೆ ನೀನೇ ಏಕೆ ನಗುವೆ ಯಾರೇ ನೀನು ಚೆಲುವೆ ನಿನ್ನಷ್ಟಕ್ಕೆ ನೀನೇ ಏಕೆ ನಗುವೆ ಯಾರೇ ನೀನು ಚೆಲುವೆ ಥ್ಯಾಂಕ್ ಯು ಬಾರಿ ಪೊರ್ಲುದ ಪದನ ಪನ್ಯಂಶಿತನ ಭಾಸ್ಕರ್ ಶೆಟ್ಟಿ ಕಾರ್ಯನೆಂಬರಿಗೆ ಸೋಲ್ಮೇಲು ನಂದೊಂಬತ್ತವಾದ ನಮೂರ್ಧನೆ ಪ್ರತಿಭೆ ಕ್ರೀಡೆದ ಮುಖಾಂತರವಾದ ಶಾಲೆಗೆ ಪುದರ್ನ ಪಥಬತ್ತಿನ ಪ್ರತಿಭೆ ನಿಶ್ಮಿತಾ ಪೆರಜ ಇಂಬೆರೆರ್ದಲ ಈ ವೇದಿಕೆ ಪೊರ್ಲುದ ಪದ ಮೂಡ್ದು ಬರೋಂಡು ಇತ್ತ ವೇದಿಕೆ ನಿಶ್ಮಿತಾ ಪೆರಾಜ ಇಂಬೆರೆಗೆ ಹಲೋ ಅಂದು
ಹಲೋ ಬಾರಿ ಪೊರ್ಲುದ ಪದ ಬನ್ಯಂಚಿತನ ನಿಶ್ಮಿತಾ ಪೆರಾಜೈ ಬೆರೆಗ್ ಸೋಲ್ಮೆನ್ ಸಂದೈತ ಮಲ್ತದ್ದು ಈ ಪೊರ್ತುಡು ನನ್ನದು ಬಗೊಂಜಿ ವಿಶೇಷ ಕಾರ್ಯಕ್ರಮ ಕೆಲ ವರ್ಷದ ದುಂಬು ಊರುಡು ಸಕ್ರಿಯವಾದ ಬೇಲೆ ಮಲ್ತೊಂದಿತ್ತನ ಅಂಚಿತನ ತಂಡ ಜ್ಯೋತಿ ಮಹಿಳಾ ಮಂಡಲ ಶಾಲೆದ ಪ್ರತಿಯೊಂದು ಕಾರ್ಯಕ್ರಮಗಳ ಸಹಕಾರ ಮಲ್ತೊಂದಿತ್ತನ ಅಂಚಿತನ ಜ್ಯೋತಿ ಮಹಿಳಾ ಮಂಡಲ ಇತ್ತೆ ಪಿರ ಸಕ್ರಿಯವಾದ ನಮ್ಮ ದುಂಬು ಬತ್ತದನ ಈ ಪೊರ್ತುಡು ಶಾಲೆದ ಅಮೃತ ಸಂಭ್ರಮಡ್ ಅಕಲಲ ಒಂಜಿ ಸಾಂಸ್ಕೃತಿಕ ನೃತ್ಯ ಕಾರ್ಯಕ್ರಮ ಕೊರಡು ಪಂಪಿನ ಅಭಿಲಾಷದೊಟ್ಟಿಗೆ ನಮ್ಮ ಎದುರು ಬರೊಂದುಲ್ಲೆರ್ ಜ್ಯೋತಿ ಮಹಿಳಾ ಮಂಡಲ ಜೋರಾಯಿನ ಕೈತಾಟಿದೊಟ್ಟಿಗೆ ಜ್ಯೋತಿ ಮಹಿಳಾ ಮಂಡಲದ ಸದಸ್ಯರನ್ನ ಎದ್ಕೊಂಡು ಭಿನ್ನಯಿತು ಅಂದ್ರೆ ಸಾಂಗ್
ಜೋರೈನ ಕೈತಾಟಿ ಬರಡು ಜ್ಯೋತಿ ಮಹಿಳಾ ಮಂಡಲದ ಸದಸ್ಯರೊಂಜಿ ಬಾರಿ ಪೊರ್ಲುದ ನೃತ್ಯ ಕಾರ್ಯಕ್ರಮನ ಅಮೃತ ಸಂಭ್ರಮದ ಈ ಪೊರ್ಲಕ್ಷನೊಟ್ಟು ನಮ್ಮೆದುರುದಿದ್ದೇರೆ ಸೇರ್ದನ ಮಾತೆರ್ನ ಪರವಾದಕ್ಲೆಗ್ ಸೊಲ್ಮೆನ್ ಸಂದೈತ ಮಲ್ತೊಂದಲ ನನ್ನ ತುಂಬತ್ತವಾದ ವೇದಿಕೆಡೆ ಯುವಕ ಮಂಡಲಡೆ ಸೇರೊಂದು ಅವೇತೋ ಕಾರ್ಯಕ್ರಮನ ಕೊರ್ನೆ ಅಂಚಿತನ ನಮ್ಮೊಟ್ಟಿಗೆ ಸದಾ ಮಾರ್ಗದರ್ಶನ ಮಲ್ತೊಂದಿಪ್ಪನಂಚಿನ ಸದಾನಂದ ಬೋಂಟ್ರೊಟ್ಟು ಇಬೇರೆರ್ದ ಒಂಜಿ ಪೊರ್ಲದ ಪದ ವೇದಿಕೆಡೆ ಮೂಡುದು ಬರ್ರೋಂಡು ಸ್ನೇಹದ ಕಡಲಲ್ಲಿ ನೆನಪಿನ ದೋಣಿಯಲಿ ಸ್ನೇಹದ ಕಡಲಲ್ಲಿ ನೆನಪಿನ ದೋಣಿಯಲಿ ಪಯಣಿಗನಾನಮ್ಮ ಪ್ರೀತಿಯ ತೀರವ ಸೇರುವುದೊಂದೇ ಬಾಳಿನ ಗುರಿಯಮ್ಮ ಬಾಳಿನ ಗುರಿಯಮ್ಮ ಸ್ನೇಹದ ಕಡಲಲ್ಲಿ ನೆನಪಿನ ದೋಣಿಯಲಿ ಪಯಣಿಗನಾನಮ್ಮ ಪಯಣಿಗನಾನಮ್ಮ ಬಾಲ್ಯದ ಆಟ ಆ ಹುಡುಗಾಟ ಇನ್ನೂ ಮಾತಿಲ್ಲ ಬಾಲ್ಯದ ಆಟ ಆ ಹುಡುಗಾಟ ಇನ್ನೂ ಮಾತಿಲ್ಲ ಆಟದೆ ಸೋತು ರೋಷದಿ ಕತ್ತಿದ ಆಟದೆ ಸೋತು ರೋಷದಿ ಕತ್ತಿದ ಗಾಯವ ಮರೆತಿಲ್ಲ ಗಾಯವ ಮರೆತಿಲ್ಲ ಸ್ನೇಹದ ಕಡಲಲ್ಲಿ ನೆನಪಿನ ದೋಣಿಯಲಿ ಪಯಣಿಗನಾನಮ್ಮ ಪಯಣಿಗನಾನಮ್ಮ ಶಾಲೆಗೆ ಚಕ್ಕರ್ ಊಟಕ್ಕೆ ಆದ ಲೆಕ್ಕದೆ ಬರ್ತೊನ್ನೆ ಶಾಲೆಗೆ ಚಕ್ಕರ್ ಆಟಕ್ಕೆ ಲೆಕ್ಕದೆ ಬರ್ತೊನ್ನೆ ಎನ್ನುತ್ತ ನಾನು ಜನಗಳು ನಿನ್ನ ಎನ್ನುತ್ತ ನಾನು ಜನಗಳು ನಿನ್ನ ಊಗಿಸಿ ಓ ನಾನದ ಮರೆಯೋ ಸ್ನೇಹದ ಕಡಲಲ್ಲಿ ನೆನಪಿನ ದೋಣಿಯಲಿ ಪಯಣಿಗನಾನಮ್ಮ ಪಯಣಿಗನಾನಮ್ಮ ಪ್ರೀತಿಯ ತೀರವ ಸೇರುವುದೊಂದೇ ಬಾಳಿಯ ತೀರವ ಸೇರುವುದೊಂದೇ ಬಾಳಿನ ಗುರಿಯಮ್ಮ ಬಾಳಿನ ಗುರಿಯಮ್ಮ ಹಲೋ ಬರಿ ಪೊರ್ಲುದ ಪದೋನ ಪನ್ಯಂಚತನ ಸದಾನಂದ ಬೋಟ್ ರೋಟೆ ಬೆರೆಗೆ ಸ್ವಲ್ಮೇನ್ ಸಂದೈತ ಮಲ್ತಂದು ನನ್ನ ತುಂಬತವಾದ
ವೇದಿಕೆಡ್ ನೃತ್ಯ ಕಾರ್ಯಕ್ರಮ ನಡಪತ್ ಬರೋಂಡು ಸಂಚಯ ಇಬೇರೆರ್ದು ವೇದಿಕೆಡ್ ನೃತ್ಯ ಕಾರ್ಯಕ್ರಮ ವೇದಿಕೆನ ಸಂಚಯ ಇಬೇರೆಗಾದು ಪಡ್ದುಕೊರೋದು ಬಾರಿ ಪೊರ್ಲುದ ಕಾರ್ಯಕ್ರಮನ ಮಲ್ತನಂಚತನ ಸಂಚಯ ಬೆರಗ ಸೋಲ್ಮೇಲ ಅಂಚೆರೆ ಇನ್ನಿತ ನಮ್ಮ ಕಾರ್ಯಕ್ರಮಗ ಜೆಸಿಐ ಮಂಜುಶ್ರೀದ ಮಾಜಿ ಅಧ್ಯಕ್ಷರ ಸಾಮಾಜಿಕ ಕಾರ್ಯಕ್ರಮದ ಬಾರಿ ಪುದರ್ನ ಪಡೆ ನಂಚಿತನ ನಾರಾಯಣ್ ಶೆಟ್ಟಿ ಬೇರೆ ಬತ್ತದೆರ ಅರೆನ ಪ್ರಧಾನ ಸಂಚಾಲಕರ ಶಾಲುಪಾಳ್ದ ಕಾರ್ಯಕ್ರಮಕ್ಕೆ ಎತ್ಕೊಂಡು ನೋಡೋದು ಭಿನ್ನಾಯ್ತು ಅಂದ್ರೆ ಅಂಚನೆ ನಮ್ಮ ಕೋಡೇರ್ದ ಬೊಕ್ಕ ಈ ಕಾರ್ಯಕ್ರಮಕ್ಕೆ ಬಾರಿ ಒಂಜಿ ಮೆರುಗುನು ಕೊರ್ನ್ಯಾಕ್ಲ ಸೃಷ್ಟಿ ಆರ್ಟ್ಸ್ ಕಲ್ಲಡ್ಕ ಕೋಡೆದ ಪಥ ಸಂಚಲನ ಶುರುವಾದ ಬೊಕ್ಕಲ ಇನಿ ಮುಟ್ಟಲ ಬಾರಿ ಪೊರ್ಲುಡು ನಮ್ಮನ ಮಾತ ರಂಜಿಸ ಹೊಂದಿಪ್ಪನ ಚಿಂತನ ಸೃಷ್ಟಿ ಆರ್ಟ್ಸ್ ಕಲ್ಲಡ್ಕ ಇತ್ತೆ ಮಕ್ಳರ್ದ ವೇದಿಕೆಡ ಕಾರ್ಯಕ್ರಮ ಹಲೋ ಶಿಲ್ಪಾ ಆರ್ಟ್ಸ್ ಕಲ್ಲಡ್ಕ ಮಕ್ಳರ್ದ ವೇದಿಕೆ ಬಾರಿ ಪೊರ್ಲುದ ಕಾರ್ಯಕ್ರಮ
ಜಿಲ್ಲೆಡೆ ಬಾರಿ ಪೆರ್ಮೆನ್ ಪಡೆಯಿನ ಸೂಪ್ರಂಸೋ ಖ್ಯಾತಿದ ಭಾವ ಬಂದರು ಭಾವ ಈ ಒಂಜಿ ಪಾತ್ರದ ಅನುಕರಣೆನ ಮಲ್ತೊಂದು ಪ್ರತಿಯೊಂದು ಕಾರ್ಯಕ್ರಮಡ್ಲ ಪುದರಣ ಪಡೆಯಿನ ಅಂಚಿತ್ನ ಶಿಲ್ಪ ಆರ್ಟ್ಸ್ ಕಲ್ಲಡ್ಕ ಮಕ್ಳೆಡ್ದಿತ್ತೆ ಬಾರಿ ಪೊರ್ಲುದ ಕಾರ್ಯಕ್ರಮ. ಪಟ ಪಟ ಪಟಾಕಿ ನಗುವಿನ ಚಟಾಕಿ ಎಲ್ಲೆಲ್ಲೂ ದೀಪಾವಳಿ ಹಚ್ಚು 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 ಆಲ ಪಟಾಕಿ ಹಚ್ಚು 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 ಬಾಣ ಪಟಾಕಿ ಹಚ್ಚು 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 ಆಲ ಪಟಾಕಿ ಹಚ್ಚು 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 ಬಾಣ ಪಟಾಕಿ.
ಹಲೋ ಬಾರಿ ಪೊರ್ಲುದ ಕಾರ್ಯಕ್ರಮ ಕೊನೆ ಅಂಚಿತ ಶಿಲ್ಪ ಆರ್ಟ್ಸ್ ಕಲ್ಲಡ್ಕ ಮಕ್ಕಳಿಗೆ ಸೋಲ್ಮೇನ ಸಂದಾಯ್ತು ಮಲ್ತಂದು ನನ್ನ ದೊಂಬತ್ತವಾದ ವೇದಿಕೆ ನನ್ನ ಕೆಲವೇ ಪಡ್ತೋಡು ಯಕ್ಷಗಾನ ನಡಪರುಂಡು ಆ ಯಕ್ಷಗಾನದ ವೇದಿಕೆ ತಯಾರಿಲ್ಲ ಮಲ್ಪಾರುಳ್ಳ ಆ ವೇದಿಕೆ ತಯಾರಿದ ಒಟ್ಟಿಗೆ ವೇದಿಕೆದ ಮುಂಭಾಗಡೆ ಒಂಜಿ ನೃತ್ಯ ಕಾರ್ಯಕ್ರಮ ನಡಪರುಂಡು ಯಕ್ಷಗಾನಗಾದ ವೇದಿಕೆ ತಯಾರಿ ನಡಪರುಂಡು 5 ಬುಕ್ಕ ಯಕ್ಷಗಾನ ಕಾರ್ಯಕ್ರಮ ಇತ್ತೆ ಸ್ಫೂರ್ತಿ ಬೇರೆದ ನೃತ್ಯ ಕಾರ್ಯಕ್ರಮ ಮುಂದೆ ವೇದಿಕೆ 5 ಬುಕ್ಕ ಯಕ್ಷಗಾನ ಕಾರ್ಯಕ್ರಮ ನಡಪರುಂಡು ಸ್ಫೂರ್ತಿ ಬೇರೆದ ನೃತ್ಯ ಕಾರ್ಯಕ್ರಮ ಹಲೋ ಬಾರಿ ಪೊರ್ಲುದ ನೃತ್ಯ ಪ್ರದರ್ಶನ ಕೊರನೆ ಅಂಚಿತ ಸ್ಫೂರ್ತಿ ಮೇರೆಗೆ ಸೊಲ್ಮೇನ ಸಂದೈತ ಮಲ್ತದು ನಾನು ದುಂಬತವಾದ ವೇದಿಕೆಡೆ ನಮ್ಮೂರ್ದ ಜೋಕ್ಲೇರ್ದೆ ನಮ್ಮ ನಾಡಿದ ಪೆರ್ಮೆದ ಕಲೆ ನಮ್ಮ ಮನ್ನದ ಕಲೆ ಯಕ್ಷಗಾನ ನಡತ ಬರೋಂಡು ಜೋಕ್ಲೆನ ಯಕ್ಷಗಾನಗ ಮಾತೆರ್ಲ ಸಹಕಾರ ಮಲ್ಪಡೊಂದು ಭಿನ್ನೈತೊಂದಲ್ಲ ಲವಕುಶ ಪನ್ಪನಂಚಿತನ ಪ್ರಸಂಗ ನಮ್ಮ ವೇದಿಕೆಡೆ ನಡತ ಬರೋಂಡು
ಅಂಚನೆ ಸೇರ್ದನ ಮಾತಾಡ ಒಂಜಿ ಮನವಿನ ಮಲ್ತೊಂದುಲ್ಲ ಮಾತೆರ್ಲ ಏರ್ ತಿಂಡಿ ತಿನಸಿನ ಮಾತ ತಿನ್ಪಾರು ಆಯ್ತ ಕವರ್ನ ಪ್ಲಾಸ್ಟಿಕ್ನ ಅಲ್ಪ ಅಲ್ಪ ಕಜೌದ ಡಬ್ಬಿ ದೀತಂಡು ಐಕ್ಯ ಪಾಡ್ದ ಸಹಕಾರ ಮಲ್ಪೋಡು ದಯಪಣ್ಣ ದಂಡ ಎಲ್ಲೆಗಾನಗ ಇದೇ ಶಾಲೆಡ್ ಜೋಕ್ಲೆಗ ಪಾಠ ನಡಪರುಂಡು ಅಂಚಾದ ನಮ್ಮ ಇಡೀ ಶಾಲೆನ ಕಜವ್ ಮಲ್ತು ಕೊಂಡ ಎಲ್ಲ ಬೊಲ್ಪುಗು ಬತ್ತದ ಜೋಕುಲು ಕಜವ್ ಬೆಜ್ಜುನ ಅಂಚಿತ ಪರಿಸ್ಥಿತಿ ನಿರ್ಮಾಣ ಆಪಡು ಇನಿ ಬೊಲ್ಪುಗ್ಲ ಅವೇ ಪರಿಸ್ಥಿತಿ ಆದಿತ್ತನ ಅಂಚಾದ ಮಾತಾಡಲು ಒಂಜಿ ವಿನಂತಿ ಮಲ್ತೊಂದುಲ್ಲ ಏರು ಮಾತ ಕಜವ್ ದಕ್ಕರುಂಡ ಇನ್ನು ಅಲ್ಪ ಡಬ್ಬಿ ಐಕ್ಯ ಪಾಡ್ದ ಸಹಕಾರ ಮಲ್ಪೋಡು ಏರ್ಲ ಅಲ್ಪ ಇಡೀಕ ಗ್ರೌಂಡ್ ಶಾಲೆದ ಉಲ ಇಡು ಮಾತ ಕಜವು ಪಾಡ್ರ ಬಲ್ಲಿಂದ ನಿಕಡ ಮಾತಾಡಲು ವಿನಂತಿ ಮಲ್ತೊಂದುಲ್ಲ. सर्वमङ्गलमाङ्गल्ये शिवे सर्वार्थ साधिके शरण्ये त्र्यम्बके गौर्ये नारायणी नमोस्तुते शरण्ये त्र्यम्बके गौरी नारायणी नमोस्तुते ಮಾಯಕದ ಪಿರ್ಗಿರೆ ಶ್ರೀ ಮಂಗಳಾಂಬೆಗೀರೆ ಮಗಳಾಂಬೆಗೀರೆ
மாயகத பெருகீரி மருடெங்கே ஊருகீரி மாயகத பெருகீரி மருடெங்கே ஊருகீரி ಭಕ್ತಿಡಿಲ ಕಾತು ಕೂದ ಮಿಳದೊಟ್ಟುಗುಲ ಬರುಡುಗೀರಿ ಭಕ್ತಿಡಿಲ ಕಾತು ಕೂದ ಮಿಳದೊಟ್ಟುಗುಲ ಬರುಡುಗೀರಿ ಮಾಯಕದ ಪೆರುಗೀರಿ ಬರುಡಿಂಕ್ಲೆ ಬೂರುಗೀರಿ ಬರುಡಿಂಕ್ಲೆ ಬೂರುಗೀರಿ ಭೂಲೋಕ ಪೂರ ಗಿರೆನ ಒಂದು ಗಿರೆನ ಊರೊಂದೆ ತೆರಿಲೆ ಭೂಲೋಕ ಪೂರ ಗಿರೆನ ಒಂದು ಗಿರೆನ ಊರೊಂದೆ ತೆರಿಲೆ ಕರುಣೆಡಲ ಕಾಪುನಾರು ದಯದೀದು ಬರುಡಮ್ಮ ಗೀರಿ ಕರುಣೆಡಲ ಕಾಪುನಾರು ದಯದೀದು ಬರುಡಮ್ಮ ಗೀರೆ ಮಾಯಕ್ಕದ ಪೆರುಗೀರಿ ಬರುಡೆಂಕ್ಲೆ ಊರುಗೀರಿ ಹಲೋ ಅಂಚೆರೆ ಯಕ್ಷಗಾನ ಪ್ರದರ್ಶನ ಇವಾಗ ಸಾಂಸ್ಕೃತಿಕ ಕಾರ್ಯಕ್ರಮ ಮುಂದುವರಿಯರು ಐತೊಟ್ಟಿಗೆ ನಮ್ಮ ವೇದಿಕೆಡೊಂಜಿ ಬಾರಿ ವಿಶೇಷ ಕಾರ್ಯಕ್ರಮ ನಡಪರುಂಡು ಈ ಒಂಜಿ ಪೊರ್ಲುದ ವೇದಿಕೆನ ನಿರ್ಮಾಣ ಮಲ್ತನ ಚಿತ್ರ ರಾಷ್ಟ್ರ ಪ್ರಶಸ್ತಿ ಬೊಕ್ಕ ರಾಜ್ಯ ಪ್ರಶಸ್ತಿ ಪಡೆಯಿನ ಚಿತ್ತನ ಬಾರಿ ಪುಗರ್ತಿದ ನಿರ್ದೇಶಕ್ಕೆ ಚೇತನ್ ಮುಂಡಾಡಿ ಇಂಬೆರ್ನ ನಿರ್ದೇಶನದ ನಿರ್ಮಾಣವಾಯಿನ ಚಿತ್ತನ ದಿಗಿಲ್ ಪನ್ಪನ ತುಳು ಕನ್ನಡ ಮಲಯಾಳಂ ಚಿತ್ರದ ಟ್ರೈಲರ್ ಲಾಂಚ್ ಒಂದೇ ವೇದಿಕೆ ನಡಪರುಂಡು ಆ ಚಿತ್ರದ ವಿಶೇಷತೆದಾದ ಪಂಡ ಆ ಚಿತ್ರದ 75% ಚಿತ್ರೀಕರಣ ಶೂಟಿಂಗ್ ನಮ್ಮನೆ ಊರುಡು ನಡತದಂಡೆ ಅಂಚನೆ ನಮ್ಮ ಟ್ರೈಲರ್ ಲಾಂಚ್ ಕಾರ್ಯಕ್ರಮಡೆ ಸೂಪ್ರಂ ಸೋದ ಭಾವಖ್ಯಾತಿದ ಪುಷ್ಪರಾಜ್ ಬೋಲರ್ ಅಂಚನೆ ಪೆರ್ಮೆದ ಕಲಾವಿದರು ಚೇತನ್ ರೈ ಮಾನಿ ರಮೇಶ್ ರೈ ಕುಕ್ಕೋಲಿ ಮೊಕುಲ್ಲ ಪಾಲು ಪಡೆಯುಂಡ್ರೋಲೇರೆ ಹಲೋ ಅಂಚನೆ ನಮ್ಮ ಊರು ನಂಜಿ ರಾಜ್ಯ ಮಟ್ಟದ ನಿರಂತರವಾದ ಪ್ರಶಸ್ತಿ ಪಡೆಯವರ ಸಾಂಸ್ಕೃತಿಕ ರಂಗಡ್ ಬಳೆಂಜಾದ ಪುದರ್ ಬರ್ರ ಕಾರಣೀಕರ್ತರ ನಂಚಿತನ ನಮ್ಮೂರುಡು ಶಿಕ್ಷಕರಾದ ಸೇವೆ ಸಲ್ಲಿಸಾದಿತ್ತನ ರಮೇಶ್ ಕಲ್ಮಡಿ ಬೇರೆ ನಮ್ಮ ಇನ್ನಿತ ಕಾರ್ಯಕ್ರಮಕ್ಕೆ ಆಗಮಿಸಾದರೆ ಅರೇನ ಈ ಪೊರ್ತುಡು ಗುರುತಿಸ ಒಂದು ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸೋಣ.
ದುರ್ಗಾಂಬಿಕೆಯ ಬಲಗೊಂಡು ಅಂಬಿಕಾ ಸುತ ವಿಘ್ನರಾಜನ ಬಿರಿದು ಸಂಸ್ತುತಿದೆ ಅಂಬುನಿಧಿಯಾತ್ಮಜಿಗೆ ಕೈ ಮುಗಿದಂಬುಜಾಸನ ವಾಣಿಯರ ಪಾದಾಂಬುಜಕ್ಕೆ ಬಡಬಡುದಂ ವಣಿಪೆನಿ ಕಥಾಮೃತವಂ
ಸ್ಥಳ ಅಯೋಧ್ಯೆಗೆ ಯಾರೆಂದು ಕಂಡಿದ್ದೀರಿ? ಶ್ರೀರಾಮನೆಂದು ಕೇಳಿದ್ದೇವೆ. ಹಾಗೆ ಸರಿ. ಹೊರಟು ಆತನ ಬಂದ ವಿಚಾರ. ಅನುಜನಾದ ಶತ್ರುಘ್ನನೇ ಸರಿ. ಹೊರಟು ಬಂದ ವಿಚಾರ ಅನೇಕವಿದೆ. ಎಲ್ಲಿದ್ದಾನೆ ದೂತ? ಎದ್ದೇಳು. ಹೌದಲ್ಲ ದೂತ? ನಮ್ಮ ಕುದುರೆ ಕಾಲ ಕಾಲಕ್ಕೆ ಸ್ನಾನ ಮಾಡಿಸಿದೀಯಾ? ಮಾಡಿಸಿದೆನು. ಹೇಗೆ ಮಾಡಿಸಿದ್ದಿ? ತಣ್ಣೀರನ್ನು ಚೆನ್ನಾಗಿ ಬಿಸಿ ಮಾಡಿ ಹ. ಬಿಸಿ ನೀರಲ್ಲಿ ನಾನು ಸ್ನಾನ ಮಾಡಿ ಹ. ಕುದುರೆಯನ್ನು ತಣ್ಣೀರಲ್ಲಿ ಸ್ನಾನ ಮಾಡಿ. ಏ ಅದ್ಯಾಕೆ ಹಾಗೆ ಮಾಡಿದ್ದ? ಬುದ್ಧಿ, ಮನೆಯಿಂದ ಹೊರಡುವ ಹೆಂಡತಿ ಹೇಳಿದಾಳೆ ತಣ್ಣೀರಲ್ಲಿ ಸ್ನಾನ ಮಾಡಿದ್ರೆ ಶೀತ ಆಗ್ತದೆ, ಅದಕ್ಕೆ ನಾನು ಬಿಸಿ ನೀರಲ್ಲಿ ಸ್ನಾನ ಮಾಡಿ. ಇನ್ನು ಹಾಗೆ ಮಾಡಬಾರ್ದು. ಕುದುರೆಯನ್ನು ಪನ್ನೀರಲ್ಲಿ ಸ್ನಾನ ಮಾಡಿಸ್ಬೇಕು. ಆಯ್ತು. ಏ ಕುದುರೆ ಕಾಲ ಕಾಲಕ್ಕೆ ಆಹಾರವನ್ನು ಕೊಟ್ಟಿದ್ದೀಯಾ? ಕೊಟ್ಟಿದ್ದೇನೆ ಬುದ್ಧಿ. ಹೇಗೆ ಕೊಟ್ಟಿದ್ದಿ? 6 ಸೇರು ಉರುಳಿ 3 ಸೇರು ಕಡ್ಲೆ ಚೆನ್ನಾಗಿ ಬೇಯಿಸಿ ಉರುಳಿ ಕಡ್ಲೆ ನಾನು ತಿಂದು ಅದರ ನೀರನ್ನು ಕುದುರೆಗೆ ಕೊಟ್ಟಿದ್ದೇನೆ. ಏ ಅದ್ಯಾಕೆ ಹಾಗೆ ಮಾಡಿದ? ನೀವೇ ಹೇಳಿದಲ್ಲ ಬುದ್ಧಿ, ಸಾರಿನಲ್ಲಿ ಸಾರ ಉಂಟು. ನಿನಗೆ ಅನ್ನ ಬಿಡದೆ ತಿಳಿ ಕೊಟ್ರೆ ಸಾಕಾ? ನನಗೆ ಅನ್ನ ಬೇಕು. ಓ ನಿನಗೆ ಅನ್ನ ಬೇಕು, ಕುದುರೆಗೆ ಹಾಗೆ ಮಾಡಿದ್ರೆ ಆಗ್ತದಾ? ಇಲ್ಲ ಬುದ್ಧಿ. ಇನ್ನು ಉರುಳಿ ಕಡಲೆ ಎಲ್ಲವನ್ನು ಕೊಡ್ಬೇಕು. ಆಯ್ತು. ಹೌದೇನು ದೂತ? ಹ. ನಮ್ಮ ಕುದುರೆ ಬೇರೆ ಬೇರೆ ದೇಶಕ್ಕೆ ಹೋಗುವಾಗ ಹ. ಆಯಾಯ ದೇಶದ ಭಾಷೆ ಗೊತ್ತಿರಬೇಕು. ಏನೆಲ್ಲ ಕಲಿಸಿದ್ದಿ? ಕಲಿಸಿದ್ದೇನು. ಪ್ರದರ್ಶನ ಮಾಡು. ಲಕ್ಷ್ಮಿ, ನನ್ನ ಮನೆ ತೆಗಿಬೇಡ. ಲಕ್ಷ್ಮಿ, ಮುಂದಾಗೋ ಮುಂದಾಗೋ ಮುಂದಾಗೋ. ಲಕ್ಷ್ಮಿ, ಮುಂದೆ ಬಾ ಮುಂದೆ ಬಾ ಮುಂದೆ ಬಾ. ಏ ಇಲ್ವಾ? ಎಂತ ಬುದ್ಧಿ? ನಿನ್ನ ಭಾಷೆಗೆ ಅರ್ಥ ಆಗ್ತದಾ? ಅಂತದ್ದು. ಇಲ್ಲಿಂದ ಹೇಳು. ಹಾ, ಕನ್ನಡ ದೇಶಕ್ಕೆ ಹೋಗುವಾಗ ಕನ್ನಡ ಭಾಷೆ ಬೇಕು. ಹ. ಲಕ್ಷ್ಮಿ, ಮುಂದಾಗೋ ಮುಂದಾಗೋ ಮುಂದಾಗೋ. ಲಕ್ಷ್ಮಿ, ಮುಂದೆ ಬಾ ಮುಂದೆ ಬಾ ಮುಂದೆ ಬಾ. ಇದು ಕನ್ನಡ ಭಾಷೆ. ಇಲ್ಲಿಂದ ತುಳುನಾಡಿಗೆ ಹೋಗುವಾಗ ತುಳು ಭಾಷೆ ಬೇಕು. ಹ. ಲಕ್ಷ್ಮಿ, ತುಂಗುವಲ ತುಂಗುವಲ ತುಂಗುವಲ. ಲಕ್ಷ್ಮಿ, ನಡೆಕೊಂಡೆ ನಡೆಕೊಂಡೆ ನಡೆಕೊಂಡೆ. ಅದೆಂತದ ಬಳ್ಳಕೊಂಡೆ ಸೇರು? ಎಂತದ ಅದು? ಗೊತ್ತಿಲ್ಲ ಬುದ್ಧಿ. ದುಂಗು ಬಳ್ಳ ಹೇಳಿದ್ರೆ ಮುಂದೆ ಬಾ ಅಂತ. ಹ. ನಡಕೊಂಡೆ ಅಂದ್ರೆ ನಡ್ಕೊಂಡೆ. ಹ. ವಿರಸೇರ ಅಂದ್ರೆ ಹಿಂದೆ ಬಾ ಅಂತ. ಓ ಹಾಗೆ. ಇಲ್ಲಿಂದ ಮಲಯಾಳಿ ದೇಶಕ್ಕೆ ಹೋಗುವಾಗ ಮಲಯಾಳಿ ಭಾಷೆ ಬೇಕು. ಲಕ್ಷ್ಮಿ, ಮುನ್ನೋಟ್ ಬಾ ಮುನ್ನೋಟ್ ಬಾ ಮುನ್ನೋಟ್ ಬಾ. ಲಕ್ಷ್ಮಿ, ಬಯಟ್ ಬಾ ಬಯಟ್ ಬಾ ಬಯಟ್ ಬಾ. ಇದು ಮಲಯಾಳಿ ಭಾಷೆ. ಹ. ಇಲ್ಲಿಂದ ಕೊಂಕಣಿ ದೇಶಕ್ಕೆ ಹೋಗುವಾಗ ಕೊಂಕಣಿ ಭಾಷೆ ಬೇಕು. ಲಕ್ಷ್ಮಿ, ಮುಖರಸು ಮುಖರಸು ಮುಖರಸು. ಲಕ್ಷ್ಮಿ, ಅಕ್ಷಯ ಅಕ್ಷಯ ಅಕ್ಷಯ. ಹ. ಇದು ಕೊಂಕಣಿ ಭಾಷೆ. ಹ. ಇಲ್ಲಿಂದ ಹಿಂದಿ ದೇಶಕ್ಕೆ ಹೋಗುವ ಹಿಂದಿ ಭಾಷೆ ಬೇಕು. ಲಕ್ಷ್ಮಿ, ಆಗೆ ಚಲೋ ಆಗೆ ಚಲೋ ಆಗೆ. ಲಕ್ಷ್ಮಿ, ಪೀಛೆ ಆಗೋ ಪೀಛೆ ಆಗೋ ಪೀಛೆ ಆಗೋ. ಇದು ಹಿಂದಿ ಭಾಷೆ. ಹ. ಮತ್ತೆ ನಿನಗೆ ಮಾತ್ರ ಅದಕ್ಕೆ ಮಾತ್ರ ಗೊತ್ತಿಲ್ವಾ? ನನಗೆ ಮತ್ತೆ ನನಗೆ ಮಾತ್ರ ಗೊತ್ತಿಲ್ಲ. ಹ. ಒಂದು ಭಾಷೆ ಉಂಟು. ಪ್ರದರ್ಶನ ಮಾಡು. ಲಕ್ಷ್ಮಿ, ಮಿನು 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 ಮಿನು. ಲಕ್ಷ್ಮಿ, ಮುನು ಮುನು ಮುನು. ಮೊದಲು ದೂತ, ನಮ್ಮ ಕುದುರೆ ಮುಂದೆ ಬಿಟ್ಟು ಹಿಂದೆ ಬರಬಾರದು. ಯಾಕೆ ಕಳಿಸಿದ್ದು? ಕಾರಣ ಉಂಟು. ಓ, ಅಲ್ಲಿ ಗುಂಡಿ ಕಾಣ್ತದ. ಕಾಣ್ತದೆ? ಅದ್ರ ಹತ್ತಿರ ಹೋಗಿ ಆಡ್ಲಿಕ್ಕೆ ಆಗ್ತದ? ಇಲ್ಲ. ಅದಕ್ಕೆ ಹಿಂದೆ ಬಂದು ಓಡಿ ಹೋಗಿ ಆಡ್ಲಿಕ್ಕೆ ಕಲಿಸಿದ್ದೇನೆ. ಹಾಗೆ ಹಾ. ಆಗಲಿ. ನಿನ್ನ ಭಾಷಾ ಪ್ರಾವೀಣ್ಯತೆಯನ್ನು ಮೆಚ್ಚಿದ್ದೇನೆ. ಕುದುರೆಯನ್ನು ಮೇದಕ್ಕೆ ಬಿಡು, ನೀವು ವಿಶ್ರಾಂತಿ ಪಡಿ. ಆಗಲಿ. ರಚಿಸಬೇಕಿತ್ತು ಶ್ರೀರಾಮ. ಅಶ್ವಮೇಧವ ರಚಿಸಬೇಕಿದು ಶ್ರೀರಾಮ. ಶಾಶ್ವತದಿ ಸನಗವ ತರಿಸಿ ವಿಶ್ವಮಿತ್ರಾದಿಗಳ ಬೆಳಗಿ ಶಾಲೆಯ ರಚಿಸಿ ವಿಶ್ವನಾಯಕ ದೀಕ್ಷೆಯ
ನಮ್ಮಣ್ಣ ಶ್ರೀರಾಮಚಂದ್ರ ಸತಿ ಸಹೋದರನ್ನು ಕೂಡಿಕೊಂಡು ವನವಾಸವನ್ನು ಪೂರೈಸಿ ರಾವಣಾದಿ ದುಷ್ಟರನ್ನು ಸಂಹರಿಸಿದ ಕಾರಣ ಬ್ರಹ್ಮಹತ್ಯೆ ದೋಷವೆಂಬ ಕಾರಣ ಬಂದಿತೆಂಬ ಕಾರಣದಿಂದ ಅಶ್ವಮೇಧ ಯಾಗವನ್ನು ಕೈಗೊಂಡಿದ್ದಾನೆ. ಈ ತುರಕದ ಬೆಂಗಾವಲಿಗಾಗಿ ಯಾರು ಹೋಗುವುದೆಂಬ ಪ್ರಶ್ನೆ ಬಂದಾಗ ಶತ್ರುಘ್ನೇ ಸಮರ್ಥನೆಂದು ತಿಳಿದು ನನ್ನನ್ನು ಕುದುರೆಯ ಬೆಂಗಾವಲಿಗಾಗಿ ನನ್ನನ್ನು ಕಳುಹಿಸಿದ್ದಾನೆ. ಮುಂದೆ ಯಾರಾದರೂ ಈ ಕುದುರೆ ಕಟ್ಟಿಯಾಗಿದ್ದರೆ ನೀವೇನು ಮಾಡುವಿರಿ?
ಅಜ್ಜ ಬೈವರು, ಅಜ್ಜ ಬೈದರೆ ಬೈಯರು. ತಾಯಿ ಕೋಪಿಸುವರು, ತಾಯಿ ಕೋಪಿಸಿದರೆ ಕೋಪಿಸಲಿ. ಏನೇ ಆದರೂ ಎದುರಿಸುತ್ತೆ. ಆಟದ ಕುದುರೆ ಅಂತ ಅನ್ಕೊಂಡ? ಅಲ್ಲ. ನಿಮಗೆ ಓದಲಿಕ್ಕೆ ಬರ್ತದಾ? ಬರ್ತದೆ. ಅದ್ರಲ್ಲಿ ಎಂತ ಬರ್ತಿತ್ತು? ಕೈಪುಳ್ಳ ಗಟ್ಟರು ಕಟ್ಟಿಕೊಂಡು. ನೀನತ್ರ ಎಷ್ಟುಂಟು ಬಲ್ಬು? ನಿಂಗೆ ಎಷ್ಟು ಬೇಕು? ಈಗೆಲ್ಲ ಮಾತಾಡ್ಬೇಡ. ಒಡೆ ಬೈತಾರೆ. ಯಾರ ನಿನ್ನ ಒಡೆಯ? ಬರಿತಾನೆ. ಕಲಿಯ. ನಂಗೆ ಮತ್ತೆ ಬೈಬಾರ್ದು. ಕಲಿಯ ನಿನ್ನ ಒಡೆಯ. ಬರಿತಾನೆ. ಕಲಿಯ. ಬರಿತಾನೆ. ಕಲಿಯ. ನೀನು ಇಲ್ಲಿಯವನೆಯಾ ಅಥವಾ ಬೇರೆಲ್ಲಿಂದ ಬಂದವನೆಯಾ? ಆದ್ದರಿಂದ ಕುದುರೆ ಬಿಟ್ಟಿನ ತೆರಳು. ಬಾಲಕನಿಗೆ ಸರಿಯಲ್ಲ. ಆದ್ದರಿಂದ ಕುದುರೆ ಬಿಟ್ಟಿಲ್ಲ ತೆರಳು. ಇದೆಂತ
ಕಂಜಲೋಚನ ಕಾರುಣ್ಯಾಂಬುದೇ ಕಂಜಲೋಚನ ಕಾರುಣ್ಯಾಂಬುದೇ ಮಂಜುಳಾಕರ ಮಾನಸ ನಿಭಾ ಕಂಜಲೋಚನ ಕಾರುಣ್ಯಾಂಬುದೇ ಅಯ್ಯೋ ಏನನ್ನು ಕೇಳುತ್ತಾ ಇದ್ದೇನೆ ಎಲ್ಲವನ್ನು ಮರೆತು ಮಕ್ಕಳ ಜೊತೆ ಸಂತೋಷದಿಂದಿರುವಾಗ ಈ ರೀತಿಯೈತೆ. ನನ್ನ ದುಃಖವನ್ನು ಯಾರಲ್ಲಿ ಹೇಳಲಿ? ಖುಷನೂ ಇಲ್ಲವಲ್ಲ. ಚಿಂತಿಸುತ್ತಿ ವಚನಗಳ ಹಿಂದೆಲ್ಲ
ಹೋಗಿ ಬಾ, ಶುಭವಾಗಲಿ. ಆದಿತಮ್ಮ, ನಾನು ಹೀಗೆ ಹೋಗುವುದೇ? ಮಾದೇವಿ ಮುನಿಪದ ಭುಜವ ಧ್ಯಾನಿಸುತ್ತ ಮಾದೇವಿ ಮುನಿಪದ ಭುಜವ ಧ್ಯಾನಿಸುತ್ತ ನನ್ನ ದಿಕ್ಕುಗಳಿಗೆ ಶೋಭಿಸುತ್ತ ನನ್ನದೆಯೋ ದಿಕ್ಕುಗಳಿಗೋದಿಸುತ್ತ ಅಮ್ಮ ಗಮನಕ್ಕೆ ಗಮನ ಬಂದು ತಮ್ಮವನ್ನು ಗಮನ ಕಾಡು ಅವಾಗಲೇ ಹೋಗಲಿ. ಗುರುಗಳಾದ ವಾಲ್ಮೀಕಿ ಮುನಿಗಳಿಲ್ಲದಿದ್ದ ಕಾರಣ ಅವರಿಗೆ ಇಲ್ಲಿಂದಲೇ ವಂದಿಸಿದ್ದೇನೆ. ಅಷ್ಟದಿಕ್ಕುಗಳಿಗೆ ವಂದಿಸಿ ಮುಂದುವರಿಯುತ್ತೇನೆ. ಎಲ್ಲ ಹುಡುಗರೇ, ನಿಮ್ಮಿಬ್ಬರನ್ನು ನೋಡುವಾಗ ಯಾರು ಅಣ್ಣನೋ ಯಾರು ತಮ್ಮನೆಂದು ತಿಳಿಯದು. ಆದ್ದರಿಂದ ಕುದುರೆ ಬಿಟ್ಟು ತೆರಳಿ, ಇಲ್ಲದಿದ್ದರೆ ಪರಿಣಾಮ ನೆಟ್ಟಗಿರುವುದಿಲ್ಲ. ಎಲ್ಲ ವೀರ, ನನ್ನ ತಮ್ಮನನ್ನು ಕಟ್ಟಿಕೊಂಡು ಹೋಗುವ ನಿನ್ನನ್ನು ತಡೆದಿದ್ದೇನೆ. ಸಾಧ್ಯವಾದರೆ ಕುದುರೆಯನ್ನು ಬಿಟ್ಟು ಶರಣಾಗು. ಹಾಗಾದರೆ ಬಾ ಮುಂದೆ. ಇಲ್ಲಿ ಯಾರು ಬರ್ತಾರೆ ಎಂದು ನಿರೀಕ್ಷೆಯಲ್ಲಿರೋಣ. ಕುದುರೆಯ ಬೆಂಗಾವಲಿಗೆ ಹೋದಂತ ಶತ್ರುಘ್ನಿಯವರನ್ನು ಇಬ್ಬರು ಬಾಲಕರು ಕೊಂದು ಬಿಟ್ಟರಂತೆ. ರಾಘವಗಳು ಕಾಳಗಳ ತನ್ನವರು ಬಡಿದ ವಾದ್ಯವು ಕೇಳಿ ಮೂರ್ಛಿದ ರಾಮ. ಅಯ್ಯೋ, ಏನನ್ನು ಕೇಳುತ್ತಾ ಇದ್ದೇನೆ? ನನ್ನ ತಮ್ಮ ಶತ್ರುಗಳಿಗೆ ಹರಪ್ರಾಯನಾದವ ಅವನನ್ನೇ ಕೊಂದಿದ್ದಾನೆ ಎಂದಾದರೆ ಯೋಚಿಸಬೇಕಾಗಿದೆ. ಇದರ ಬಗ್ಗೆ ತಿಳಿದುಕೊಂಡು ಬರಬೇಕಾಗಿದೆ. ಆದ್ದರಿಂದ ತಮ್ಮ ಲಕ್ಷ್ಮಣ
ಅಖಿಲ ದೇಶದುಳ್ಳಿಪ್ಪ ಅರಸುಗಳ ಗೆಲುಗ ಕಡೆಗವನ ಮಕ್ಕಳಿರುವುದು ಗೆಳೆಯ ಗೆಲುವ ನುಡಿಗೆ ಲಕ್ಷ್ಮಣನೊಳೆ ರಘು ಪ್ರಭಾ
ನಮ್ಮ ಪರಿಚಯ ಸಾಕಾ ಬೇಕಾ? ನಿಮ್ಮ ಈ ಮಾತುಗಳಿಗೆ ತಕ್ಕ ಶಿಕ್ಷೆಯನ್ನು ನೀಡುತ್ತೇನೆ, ಸಿದ್ಧರಾಗಿ. ಲಕ್ಷ್ಮಣ ರುದ್ರ ಪ್ರತಾಪ ಇಕ್ಷಾಕುಲ ದೀಪ ಲಕ್ಷ್ಮಣ ರುದ್ರ ಪ್ರತಾಪ ಇಕ್ಷಾಕುಲ ದೀಪ ಈ ಚಿಡಿಯುಳ್ ಬಿದ್ದವೇ ದೀಕ್ಷೆಯೇ ಬೇಕೋ ಲಕ್ಷ್ಮಣ ಅಯ್ಯೋ, ಲಕ್ಷ್ಮಣನಿಗೂ ಈ ರೀತಿಯಾಯಿತೆ. ವನವಾಸದಲ್ಲಿ ನನ್ನ ಜೊತೆಗಿರುವ ಮೂಲಕ ತನ್ನ ತಾಪವನ್ನು ಹೊಂದಿದ ಅಂತಹನಿಗೂ ಈ ಸ್ಥಿತಿ ಆಯ್ತೆಂದರೆ ಆ ಬಾಲಕರು ಪರಮ ವಿಕ್ರಮಿಗಳೇ ಇರಬೇಕು. ನಾನೇನು ಮಾಡಲಿ? ಯಾರೋ ಹೇಳಿದ ಮಾತಿಗೆ ಚಿಂತಿಸಬೇಕಾಗಿಲ್ಲ. ಲಕ್ಷ್ಮಣನನ್ನು ಕೊಲ್ಲುವುದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ಇದರ ನಿಜಾಂಶವನ್ನು ತಿಳಿದುಕೊಂಡು ಬರುತ್ತೇನೆ, ಕೊಡು ಅಪ್ಪಣೆ. ಭರತ, ಹೋದಂತ ಲಕ್ಷ್ಮಣನನ್ನು ಇಬ್ಬರು ಬಾಲಕರು ಕೊಂದಿದ್ದಾರಂತೆ. ಏನಾಗಿದೆ ಎಂದು ನೋಡಿಕೊಂಡು ಬರುವೆಯಾ? ಅಪ್ಪಣೆ. ಕಂದ ನಿಮ್ಮನು ಬೆತ್ತ ಕಂದ ನಿಮ್ಮ
ನಿಮ್ಮನ್ನು ಕಾಣುವಾಗ ಸಣ್ಣ ಬಾಲಕರಿದ್ದೀರಿ. ನಿಮ್ಮನ್ನು ಹೆತ್ತವರಾರು. ಅದಲ್ಲದೆ ನನ್ನ ಅನುಜರನ್ನು ಕೊಂದಿದ್ದೀರಿ. ಇದಕ್ಕೆಲ್ಲ ಕಾರಣವೇನೆಂಬುದನ್ನು ನನ್ನಲ್ಲಿ ಹೇಳಿ. ಅದನ್ನು ಕೇಳುವುದಿಲ್ಲವಾದರೆ ನಾನು ಕೊಡುವ ಶಿಕ್ಷೆಗೆ ಸಿದ್ಧರಾಗಿ. ಕುಶಲವರನು ಕಂಡ ರಾಮ ನೊಣಗಳು ಕವಿದ
ಇನ್ನಾದರೂ ಬೇಡ ಬೇಡ ಮಕ್ಕಳಿಲ್ಲ. ಆಗದಿದ್ದರೆ ನಿಮ್ಮ ಹೆಸರೇನು ತಂದೆ ತಾಯ, ಹೆಸರೇನು ತಂದೆ ತಾಯ, ಬಿಲ್ವಿದ್ಯೆ ಕಲಿಸಿದ ಅವಯವರಾಯ, ಬಿಲ್ವಿದ್ಯೆ ಕಲಿಸಿದ ಅವಯವರಾಯ, ನೀವಿಬ್ಬರು ಕೃಷಿಯಾಶ್ರಮದೊಳಿದು ನ್ಯಾಯ. ಮೊದಲು ಬೇಡವರೇ ಹದಗರನಲ್ಲಿ ನೋಡು ತಮ್ಮ, ಮೊದಲು ಬೇಡವರೇ ಹದಗರನಲ್ಲಿ ನೋಡು ತಮ್ಮ.
ತನ್ನ ಆಶ್ರಮಕ್ಕೆ ತೆಗೆದುಕೊಂಡು ಹೋಗೋಣ. ಮೈಗಳ ಮಗಿಮಾ ರಾಮನ ಕಂಠ ಸರವ ನೋಡಿಗೋ ಮಗ ಅಮ್ಮ ರಾಮನ ಕಂಠ ಸರವನು ನೋಡಿಯೋ ರಣರೇ ಗದಿ ಬಿದ್ದ ಲಕ್ಷ್ಮಣನ ಮಕುಟವ ರಣರೇ ಗದಿ ಬಿದ್ದ ಲಕ್ಷ್ಮಣನ ಮಕುಟ ನೋಡಿಯೋ ಕಂಗೊಳಿಸುವ ಭರತನ ಕೈಗೆ ಕೇಟಗ ಯುದ್ಧಕ್ಕೆ ಮೊದಲು ಬಂದವ ಶತ್ರುಘ್ನನಂತೆ. ಶತ್ರುಘ್ನನೇ ಅವನ ಉಡುದಾರವನ್ನು ತಂದಿದ್ದೇನೆ. ನಂತರ ಬಂದವ ಲಕ್ಷ್ಮಣನಂತೆ. ಲಕ್ಷ್ಮಣನೇ ಅವನ ಮುಕುಟವನ್ನು ತಂದಿದ್ದೇನೆ. ನಂತರ ಬಂದವ ಭರತನಂತೆ. ಭರತನೇ ಅವನ ಕೈಕಡಗವನ್ನು ತಂದಿದ್ದೇನೆ. ಕೊನೆಗೆ ಬಂದವ ಅಯೋಧ್ಯಾಧಿಪತಿ ಶ್ರೀರಾಮಚಂದ್ರನಂತೆ. ಅವನ ಕೋದಂಡವನ್ನೇ ತಂದಿದ್ದೇನೆ. ನೋಡಮ್ಮ. ಮೃಗವು ಗುಲಿಗೇಜಿ ಹಸಿದಿರುವ ಸಿಂಹದ ಬಾಯ ಹೋಗುವೈತೆ ಸಿಂಹದ ಬಾಯ ಹೋಗುವೈತೆ ಮೊದಲೇ ಚೀತಿಸುತ್ತಿಪ್ಪ ಜಾನಕಿಯು ರಘುವರನ ಕರುಣ ನೋಡಿ ಕೈಡು ಶೋಕದಿ ನಿನಗೆ ಉರುಳಿ ಬೆಂಡಾಗಲು ಮಗನೇ ನೀನಿಂತು ಮಾಡ್ಪರೆ ಮಗನೇ ನೀನಿಂತು ಮಾಡ್ಪರೆ ಅಯ್ಯಯ್ಯೋ ಎನ್ನ ಮಗನೇ ನೀನಿಂತು ಮಾಡ್ಪರೆ ರಘುವಂಶಾಪ್ತಿ ಪೂರ್ಣ ಜಯ ರಘುವಂಶಾಪ್ತಿ ಪೂರ್ಣ ಜಯ ಅಗಣಿತ ಹೋಗದೇವೇಂದ್ರ ಸುಗುಣ ಎನ್ನಯ ಕಾಂತ ಸುಗುಣ ಎನ್ನಯ ಕಾಂತ ರಾಘವ ಮಗನೇ ನೀನೀತು ಮಾಡ್ಬರೆ ಮಗನೇ
ಅಮ್ಮ ಜಾನಕಿ ಏನಾಯ್ತಮ್ಮ? ಗುರುಗಳೇ, ರಾಮನ ಯಜ್ಞದ ಕುದುರೆ ನಮ್ಮ ಉಪಾನಕ್ಕೆ ಬಂದಂತೆ, ಲವ ಕಟ್ಟಿದನಂತೆ. ಕುದುರೆಯ ಬೆಂಗಾವಲಿಗೆ ಬಂದವರಲ್ಲಿ ಹೋರಾಟ ಮಾಡಿ ಲವನನ್ನು ಕಟ್ಟಿಕೊಂಡು ಹೋದರಂತೆ. ಕುಶನು ಬಿಡಿಸಿಕೊಂಡು ಬರಲು ಹೋಗಿ ಲಕ್ಷ್ಮಣ, ಭರತ, ಶ್ರೀರಾಮನನ್ನೇ ಕೊಂದರಂತೆ. ಗುರುಗಳೇ, ನಾನೇನು ಮಾಡಲಿ? ತಪ್ಪ ಮಾಡಿದಿರಿ ನೀವು ಮಕ್ಕಳೇ, ತಪ್ಪ ಮಾಡಿದಿರಿ ನೀವು ಕೇಳಿ. ಇದರೋ ಲೋಕ ಒಪ್ಪದು ಜನರು, ಕೇಳಿದೆ ಒಪ್ಪ ಲೋಕದ ಜನರು. ಸ್ವಲ್ಪ ಬುದ್ಧಿಗಳಾಗಿದು ಅವರ ಕುಂದಿರಿ, ಸ್ವಲ್ಪ ಬುದ್ಧಿಗಳಾಯ್ತು ಅವರ ಗೋದಿರಿ. ರಾಮ ಅಪ್ಪನಲ್ಲವೇ ನಿಮಗೆ, ರಾಮ ಅಪ್ಪನಲ್ಲವೇ ನಿಮಗೆ. ಕೇಳಿ ಬಾಲಕರಿರ ತಪ್ಪ ಮಾಡಿದಿರಿ ಮಕ್ಕಳೇ. ಮಕ್ಕಳೇ, ಅಜ್ಜ ಏನು ಮಾಡಿದಿರಿ? ಹಾ, ಆ ಲಕ್ಷ್ಮಣ, ಭರತ, ಶ್ರೀರಾಮನನ್ನು ಯಾರೆಂದು ತಿಳಿದಿದ್ದೀರಿ? ಯಾರು? ಆ ಭರತ ಲಕ್ಷ್ಮಣರು ನಿಮ್ಮ ಚಿಕ್ಕಪ್ಪಂದಿರು. ಹೌದು. ಶ್ರೀರಾಮನೇ ನಿಮ್ಮ ತಂದೆ ಮಕ್ಕಳೇ. ತಂದೆಯೇ? ಹೌದು. ತಂದೆಯನ್ನು ಕೊಂದಂತಹ ಪಾಪಕ್ಕೆ ಒಳಗಾಗಿದ್ದೀರಿ. ಆದ್ದರಿಂದ ಇದನ್ನು ಹೀಗೆ ಬಿಡುವುದಲ್ಲ. ಅವರನ್ನು ಕೊಂದಂತ ಜಾಗವೆಲ್ಲಿದೆ ತೋರಿಸಿ. ರಣದೊಳಗೆ ಸಾಲಾಗಿ ಮಲಗಿದು, ರಣದೊಳಗೆ ಸಾಲಾಗಿ ಮಲಗಿದ ಹೆಣಗಳನ್ನು ಕಾಣುತ್ತ, ಸಾಲಾಗಿ ಮಲಗಿಗ ಹೆಣಗಳನ್ನು ಕಾಣುತ್ತ ಮುನಿಮತಿ ಮನದಿನಲ್ಲಿ ನೆನೆಸಿದನು ನಾರಾಯಣನ ಮಗವ. ರಣದೊಳಗೆ ಸಾಲಾಗಿ ಮಲಗಿದ ಕೆಣಗಳ ಕಾಣುತ್ತ, ಅಯ್ಯೋ ಶಿವನೇ, ಏನನ್ನು ನೋಡುತ್ತಾ ಇದ್ದೇನೆ? ಇಡೀ ಅಯೋಧ್ಯೆ ಇಲ್ಲಿ ಬಂದು ಮಲಗಿದ ಹಾಗೆ ಕಾಣುತ್ತಾ ಇದೆ. ಒಂದೆಡೆಯಿಂದ ಭರತ ಲಕ್ಷ್ಮಣರು, ಇನ್ನೊಂದೆಡೆಯಿಂದ ಶ್ರೀರಾಮನು. ಇವರನ್ನೆಲ್ಲ ಈ ರೀತಿಯಾಗಿ ನೋಡುವ ಸ್ಥಿತಿ ಬಂತಲ್ಲ. ಇನ್ನು ತಡ ಮಾಡುವುದಲ್ಲ, ಇವರನ್ನು ನನ್ನ ಕುಮಂಡಲದಲ್ಲಿರುವ ಜಲವನ್ನು ಪ್ರೋಕ್ಷಿಸುವುದರ ಮೂಲಕ ಎಬ್ಬಿಸುತ್ತೇನೆ. ಜಯ ಜಯ ಲೋಕಪಾಲಕ ವಾಲ್ಮೀಕಿ ಮುನಿಗೆ, ಜಯ ಜಯ ಲೋಕಪಾಲಕ ಸೂರ್ಯಕೋಟಿ ಸಮಗಾಯ ದಯಾ ಮುನಿದೇವ ಧೈರ್ಯಮಾನ ಸುಜನ ಪರಿಪಾಲ. ಜಯ ಜಯ ಲೋಕಪಾಲಕ ವಾಲ್ಮೀಕಿ ಮುನಿ. ಜಯ ಜಯ ವಾಲ್ಮೀಕಿ ಮುನಿಯೇ,
ಮಾಡಿದ ತಪ್ಪಿಗೆ ಕ್ಷಮೆ ಇರಲಿ ಅಪ್ಪ. ತರುಣಿಯಾದವಳಿಗೆ ಪ್ರಥಮ ಹೆರಿಗೆ ತವರು ಮನೆಯಲ್ಲಿ ಆಗಬೇಕು. ಸೀತೆಯು ಭೂಮಿ ದೇವಿಯ ಮಗಳು, ನಾನೂ ಕೂಡ ಭೂಮಿ ದೇವಿಯ ಮಗನೇ. ಹಾಗಾಗಿ ಸೀತೆಗೆ ಅಣ್ಣನ ಸಮಾನ, ಜ್ಯೇಷ್ಠ ಭ್ರಾತೃ ಪಿತೃ ಸಮಾನನಾದ ನಾನು ತಂದೆಯ ಸ್ಥಾನದಲ್ಲಿದ್ದುಕೊಂಡು ಸೀತೆಯನ್ನು ಸಾಕಿ ಸಲಹಿದ್ದೇನೆ. ಇಲ್ಲಿಗೆ ನನ್ನ ಕರ್ತವ್ಯ ಮುಗಿಯಿತು. ರಾಮ, ಮಕ್ಕಳನ್ನು ನಿನಗೆ ಒಪ್ಪಿಸುತ್ತಿದ್ದೇನೆ. ನೋಡಿದಳು ಸೀತೆ, ಪತಿಯ ನೋಡಿದಳು ಸೀತೆ, ಜಗದೀಶ್ವರ ಪತಿಯ ನೋಡಿದಳು ಸೀತೆ, ಶಿತಿಯ ಸಜ್ಜನರನ್ನು ಪಾಲಿಸುವ ಪಶುಪತಿಯ ಸುಪ್ರಿಯನ ರಘುರಾಯನ ಅತುಲಿತ ಮಗಿಮನ ಪೃಥ್ವಿರಗಿತನ ಶಚಿಪತಿ ಸೇವಿತನ ಶುಭಾಕರನ ಪತಿಯ ನೋಡಿದಳು ಸೀತೆ, ಜಗದೀಶ ಪತಿಯ ನೋಡಿದಳು ಸೀತೆ, ಸೀತೆ. ಗುರುಗಳೇ, ಅಯೋಧ್ಯೆಯಲ್ಲಿ ನಡೆಯುವ ಅಶ್ವಮೇಧ ಯಾಗದಲ್ಲಿ ಪಾಲ್ಗೊಂಡು ನಮಗೆ ನಿರ್ದೇಶನವನ್ನು ನೀಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ಆಗಲಿ. ಈ ಕುಶಲವ ಎನ್ನುವ ಪುಣ್ಯ ಕಥೆಯನ್ನು ಯಾರು ಆಡಿದ್ದಾರೋ, ಕೇಳಿದಾರೋ, ಯಾರು ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಸಹಕರಿಸಿದ್ದಾರೋ ಅವರೆಲ್ಲರಿಗೂ ನಾವು ನಂಬಿದಂಥ ಶ್ರೀ ಮಹಾಗಣಪತಿ ದೇವರು ಹಾಗೂ ಶ್ರೀ ಪಂಚಲಿಂಗೇಶ್ವರ ಮತ್ತು ದುರ್ಗಾ ಪರಮೇಶ್ವರ ಅಮ್ಮನವರು ಆಯುಷ್ಯ, ಆರೋಗ್ಯ, ವಿದ್ಯಾ ಬುದ್ಧಿಗಳನ್ನಿತ್ತು ಸದಾಕಾಲ ಕಾಪಾಡಲೆಂದು ಕೇಳುತ್ತಾ ಈ ಕಥೆಗೆ ಮಂಗಳ ಹಾಡುವರೆ ತಮ್ಮೆಲ್ಲರ ಅನುಮತಿಯನ್ನು ಕೇಳಿಕೊಳ್ಳುತ್ತೇನೆ. ಭದ್ರಂ ಶುಭಂ ಮಂಗಳಂ. ಸರ್ವಮಂಗಲ ಮಾಂಗಲ್ಯೇ ಶಿವೆ ಸರ್ವಾರ್ಥ ಸಾಧಿಕೆ ಶರಣೇ ತ್ರಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಜಯ 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 ತು ನಮೋ, ಜಯ ತು ನಮೋ, ಜಯ ಜಯ ತು ನಮೋ. ಜನ ತುಂಬ ಜನದಲ್ಲಿ ಮಂದರಿಗೆ ತೋದಿಂದತ್ತ, ಜನ ತುಂಬ ಜನದಲ್ಲಿ ಮಂದರಿಗೆ ಕಿರಿಯ ಬೆನ್ನಲ್ಲಿ ಪದಕು ಮನಿಗೆ ಸದೆಯನ್ನು ಧರಿಸಿದ ವರಗಮದಾರಗೆ ತಡನೆ ಕಾಯ್ದ ಮುತ್ತು ನರನಿರುವಗೆ ಮಂಗಳಗೆ ಮಂಗಳೋ ಮಂಗಳೋ ಸೌತಂಕ ಶ್ರೀ ಮಹಾಗಣಪತಿಗೆ ಮಂಗಳೋ ಪಂಚಲಿಂಗೇಶ್ವರಗೆ ಮಂಗಳೋ ಸರ್ವರಿಗೆ ಮಂಗಳೋ ಜಗ ಮಗಳೋ ನಿತ್ಯ ಮಗಳೋ ಮಗಳೋ ಮಗಳೋ. ಹಲೋ ಬಾರಿ ಪೊರ್ಲುದ ಯಕ್ಷಗಾನ ಪ್ರದರ್ಶನ ಮಲ್ತನಂಚಿತ್ತನ ಜೋಕ್ಲೆಗ್ ಜೋರಾದ ಕೈತಾಟಿಗೊಟ್ಟದು ಪ್ರೋತ್ಸಾಹ ಮಲ್ಪಡೊಂದು ಕೇನೊಂದಲ್ಲ. ನನ್ನ ತುಂಬತ್ತವಾದ ಈ ವೇದಿಕೆಡೆ ನಮ್ಮೂರ್ದ ಪ್ರತಿಭೆಲೋ ಅಂಚರಿ ಶಾಲೆದ ಹಳೆ ವಿದ್ಯಾರ್ಥಿಲೋ ಆದಿತ್ತನಂಚಿತ್ನ ಶ್ರೀಮಾತ ಫ್ರೆಂಡ್ಸ್ ನಾಲ್ಕರು ಮಕ್ಕಳೇರ್ದ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ನಡಪರುಂಡು. ಐದು ಬೊಕ್ಕ ಬಾರಿ ವಿಶೇಷವಾದ ಕಾರ್ಯಕ್ರಮಗಳು ನಡಪರೋಣ ಮಾತೆಲ್ಲ ಉಪಸ್ಥಿತರಿತದ ಸಹಕಾರ ಮಲ್ಪಡೊಂದು ವಿನಂತಿ ಮಲ್ತೊಂದಲ್ಲ. ನನ್ನ ಕೆಲವೇ ಪೊರ್ತಡು ಶ್ರೀಮಾತಾ ಫ್ರೆಂಡ್ಸ್ ನಾಲ್ಕೂರು ಮಕ್ಕಳಿರ್ದ ಸಾಂಸ್ಕೃತಿಕ ಕಾರ್ಯಕ್ರಮ.
ಹಲೋ. ನನ್ನ ಕೆಲವೇ ಪೊರ್ತುಡು ಶ್ರೀಮಾತಾ ಫ್ರೆಂಡ್ಸ್ 4 ಮಕ್ಕಳಿದ್ದ ಸಾಂಸ್ಕೃತಿಕ ಕಾರ್ಯಕ್ರಮ ನಡಪರುಂಡು ಐದು ಬೊಕ್ಕ ವೇದಿಕೆ ಒಂಜಿ ಎಲ್ಲ ಸಭಾ ಕಾರ್ಯಕ್ರಮ ಅವರುಂಡು ಐದು ಬೊಕ್ಕ ಸಾಂಸ್ಕೃತಿಕ ಕಾರ್ಯಕ್ರಮ ಮುಂದುವರಿಯೊಂದು ಪೋಪುಂಡು. ಬಂಧುಗಳೇ, ಈಗ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅರೆಹೊಳೆ ಪ್ರತಿಷ್ಠಾನ ನಂದಗೋಕುಲ ತಂಡದಿಂದ ವಿಶೇಷವಾದಂತಹ ಸಾಂಸ್ಕೃತಿಕ ವೈಭವ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಪ್ರಖ್ಯಾತ ಕಲಾವಿದೆ, ರಂಗಭೂಮಿ ಕಲಾವಿದೆಯೂ ಹೌದು, ಚಲನಚಿತ್ರ ಕಲಾವಿದೆಯೂ ಹೌದು. ಇತ್ತೀಚೆಗಿನ ಕಾಂತಾರ ಚಲನಚಿತ್ರದಲ್ಲೂ ಭಾಗವಹಿಸಿದ್ರು. ಶ್ವೇತಾ ಅರೆಹೊಳೆ ನಿರ್ದೇಶನದ ಸಾಂಸ್ಕೃತಿಕ ವೈಭವ ಅರೆಹೊಳೆ ಪ್ರತಿಷ್ಠಾನ ನಂದಗೋಕುಲ ತಂಡದವರಿಂದ ಸಾಂಸ್ಕೃತಿಕ ವೈಭವ ಕಾರ್ಯಕ್ರಮ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈ ವೇದಿಕೆಯಲ್ಲಿ ನಡೆಯಲಿಕ್ಕಿದೆ. ಇದೀಗ ಶ್ರೀಮಾತಾ ತಂಡದವರಿಂದ ಒಂದು ನೃತ್ಯ ಪ್ರದರ್ಶನ ಇದೆ. 2 ನಿಮಿಷದೊಳಗೆ ವೇದಿಕೆಗೆ ಬರಬೇಕು ಶ್ರೀಮಾತಾ ತಂಡದವರು. ಸ್ಟಾರ್ಟ್ ಇದ್ದೀರಲ್ಲ, ರೆಡಿ ಇದ್ದೀರಲ್ಲ? ಸೌಂಡ್ಸ್. ತದನಂತರ ಅಖಿಲಾ ಪಜಿಮಣ್ಣು, ಪ್ರಖ್ಯಾತ ಹಿನ್ನೆಲೆ ಗಾಯಕಿ, ನಮ್ಮ ಪುತ್ತೂರಿನ ಹೆಮ್ಮೆಯ ಮುತ್ತು ಅಖಿಲಾ ಪಜಿಮಣ್ಣು, ಸುಪ್ರೀತ್ ಸಫಲಿಗ ಹಾಗೂ ಮಜಾ ಟಾಕೀಸ್ ಖ್ಯಾತಿಯ ಮೋಹನ್ ಮತ್ತು ತಂಡದವರಿಂದ ಸರಿಗಮ ಸಂಗೀತ ಸುಧಾ ನಡೀಲಿಕ್ಕಿದೆ. ಕಾಂತಾರ ಮತ್ತು ಸೂಫ್ರಮ್ ಸೋ ಖ್ಯಾತಿಯ ಪ್ರತಿಭಾನ್ವಿತ ಕಲಾವಿದ ದೀಪಕ್ ರೈ ಪಾಣಾಜೆ ಮತ್ತು ಪ್ರಕಾಶ್ ತೂಮಿನಾಡು ತಂಡದವರಿಂದ ತೆಲಿಕೆದ ಪರ್ಬ ಕಾರ್ಯಕ್ರಮ ಇದೀಗ ಇನ್ನೊಂದು ಕೆಲವೇ ಕ್ಷಣಗಳಲ್ಲಿ ಆರಂಭವಾಗಲಿಕ್ಕಿದೆ. ಇದೀಗ ಶ್ರೀಮಾತಾ ತಂಡದಿಂದ ನೃತ್ಯ ಪ್ರದರ್ಶನ. ಆ ಕೂಡಲೇ ಅರೆಹೊಳೆ ಪ್ರತಿಷ್ಠಾನದವರು ತಯಾರಿರಬೇಕು. ಅರೆಹೊಳೆ ಪ್ರತಿಷ್ಠಾನ ಮತ್ತು ಅಖಿಲಾ ಪಜಿಮಣ್ಣವರಿಂದ ಕಾರ್ಯಕ್ರಮ, ಸಾಂಸ್ಕೃತಿಕ ವೈಭವ ಕಾರ್ಯಕ್ರಮ ನಡೀಲಿಕ್ಕಿದೆ. ತದನಂತರ ಅರ್ಧ ಗಂಟೆ, ಕೇವಲ 30 ನಿಮಿಷದ ಸಮಾರೋಪ ಸಮಾರಂಭ ನಡೀಲಿಕ್ಕಿದೆ. ಅದರ ನಂತರ ದೀಪಕ್ ರೈ ಪಾಣಾಜೆ ಮತ್ತು ಪ್ರಕಾಶ್ ತೂಮಿನಾಡು ತಂಡದವರಿಂದ ತೆಲಿಕೆದ ಪರ್ಬ ಕಾರ್ಯಕ್ರಮ ನಡೀಲಿಕ್ಕಿದೆ. ಎಲ್ಲ ಸಾಂಸ್ಕೃತಿಕ ವೈಭವ ಕಾರ್ಯಕ್ರಮದಲ್ಲಿ ತಾವೆಲ್ಲ ಪಾಲ್ಗೊಂಡು ಕಲೆಯ ರಸದೌತಣವನ್ನು ಸವಿಯಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಸೌಂಡ್ಸ್ ರೆಡಿ ಇದ್ದಾರೆ? عندي خوش فصلة يا اخي تفوز والله خوش رقصة يا اخي دوس عندي خوش فصلة يا اخي تفوز والله خوش رقصة عندي لك رقصة قوية يا الحبيب اسمها صبوحة خطبها نصيب مد يدك كنا بتعطيها كف وهز شتوكين خليك شديد عطني رقصة فريسة زيد عليها شوي عندي بيزة حق المحتر اللي نعرفه صيده سوي لي وقفة دانا هيبة هيا سوي رقصة بياض يبلي واحد ಇದಲ್ಲ ಅದು ಕೇಳೋಣ
ಕುರುಬನ ರಾಣಿ ಕೋಡಿ ಕೋಡಿ ಚುಕ್ಕಿದ್ದಾರೆ ಎಲ್ಲ ಸೇರಿ ಎರಕ ಉಯ್ದ ನನ್ನ ಬೊಂಗ ಕಿಲ ಕಿಲವಾಣಿ. ಮನೇಲಿ ಏನಂತ ಕರೀತೀರಾ? ಸರಿ ನಿಮ್ಮನ್ನೇನು ಕರೀತಾರೆ ಹೇಳ್ಬೇಕಾ? ಹೇಳಿ. ಚಿನ್ನು ಅಂತಾರೆ. ಚಿನ್ನು ನನ್ನ ಚಿನ್ನು ನನ್ನ ಮರತೆ ನಾ ಹೇಳ. ನೀ ಚಂದಾನೆ ನಿನ್ನಾಸೆ ಚಂದಾನೆ ನೀ ನನ್ನಲ್ಲಿ ಎಂದೆಂದು ಚಂದಾನೆ ಚಂದ್ರಮಗು ನಿನ್ನಂದ ಚಂದಾನೆ. Mr. Sharat, this is the last call for you.
ఆరింటికోసారి ఏడింటికోసారి పావు తక్కువ పదింటికోసారి పడుకుంటే ఓసారి మెలుకుంటే ఓసారి ఏమి తోసక కూసుంటే ఓసారి ఏలు నొక్కుతుంటే ఓసారి ఓసారి కాలు తొక్కుతుంటే ఓసారి ఓసారి నువ్వు పక్కనుంటే ప్రతి ఒక్కసారి వచ్చుండాయి ఫీలింగ్స్ వచ్చి వచ్చి చంపేస్తుండాయి ఫీలింగ్స్ వచ్చిండాయి ఫీలింగ్స్ వచ్చిండాయి ఫీలింగ్స్ వచ్చి వచ్చి చంపేస్తుండాయి ఫీలింగ్స్ ഗുജറാത്തി കാതള കെട്ടിയ മലയാളി പെണ്ണാണു നീ പഞ്ചാബി ലഞ്ചി കൊഞ്ചും മണവാട്ടി പെണ്ണാണു നീ മയിലാട്ടത്തിൽ കരകാട്ടത്തിൽ ഈ കൊലുസിന് തഞ്ചം പോരടി പഞ്ചാരം ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ನಾವು ಮಿಷನ್ ಹಲೋ ಬಾರಿ ಪೊರ್ಲುದ ನೃತ್ಯ ಕಾರ್ಯಕ್ರಮ ಕೊರ್ನೆಂಚ ಶ್ರೀಮಾತ ತಂಡದ ಮಾತೆರ್ಲಗ ಜೋರಾಯಿನ ಕೈತಾಟಿ ಬೇಡೊಂದಕ್ಕೆ ಏನೊಂದುಲೆ ಬಾರಿ ಪೊರ್ಲುದ ಪ್ರಯತ್ನನ ಮಲ್ತಿದ್ದಾರೆ ಅಕ್ಲೆ ಸೊಲ್ಮೇನ ಸಂದೈತ ಮಲ್ತಂದು ನನ್ನ ತುಂಬತ್ತವಾದ ಈ ವೇದಿಕೆಗೆ ಸರಿಗಮ್ಮಪ ಸಂಗೀತ ಸುದೆ ನಡಪರುಂಡು ಈ ಕಾರ್ಯಕ್ರಮನ ಅಕ್ಲೆಗಾದ ಪುಡ್ದುಕೊರಂದು. ಹಲೋ 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 ಈ ವಿದ್ಯಾ ದೇಗುಲದ ಸಂಭ್ರಮದ ವಾತಾವರಣದಲ್ಲಿ ಸಮಾಹಿತಗೊಂಡ ಸಜ್ಜನರ ಈ ಸಭೆಗೆ, ಸತ್ವದ ಆರಾಧನೆಗೆ, ಪ್ರಕೃತಿಯ ಭವ್ಯವಾದ ಬೆರಗಿಗೆ ಮಂಗಳೂರಿನ ಅರೆಹೊಳೆ ಪ್ರತಿಷ್ಠಾನದ ನಂದಗೋಕುಲ ಕಲಾ ತಂಡದ ಮನನಮನಗಳು. ಮುಂದಿನ ಒಂದಿಷ್ಟು ಹೊತ್ತು ಸಂಭ್ರಮದಿಂದ ನಾವು ಪೋಣಿಸಿ ತಂದಿರುವ ಸಾಂಸ್ಕೃತಿಕ ಕಲಾ ಸುಮವನ್ನು ನಿಮ್ಮ ಮಡಿಲೊಳಗೆ ಇಳಿಸುತ್ತೇವೆ. ಸಂಭ್ರಮ ಭಾವದಿಂದ ಕುಳಿತು ಈ ಕಾರ್ಯಕ್ರಮವನ್ನು ನೀವು ಕಣ್ತುಂಬಿಕೊಳ್ಳಬೇಕು ಎನ್ನುವ ವಿನಂತಿಯೊಂದಿಗೆ, ಸಜ್ಜನ ಪ್ರೇಕ್ಷಕ ಮನಸ್ಸುಗಳೇ, ಕೃಷಿ ಕಲ್ಪ ಮತ್ತು ಋಷಿಕಲ್ಪ ಪರಂಪರೆಯೊಂದಿಗೆ ನಮ್ಮೀ ಸನಾತನೀಯ ನೆಲದಲ್ಲಿ ಜನ್ಮವನ್ನು ತಳೆದವನು ಮಹಾಗಣಪತಿ ತಾನೆ. ಮನುಷ್ಯರಾದ ನಮ್ಮೆಲ್ಲರ ಶುದ್ಧ ಸಂಕಲ್ಪಗಳು ಸಾಫಲ್ಯತನವನ್ನು ಕಾಣುವುದು ದೇವನೊಲುಮೆ ಈ ಕಾರ್ಯಕ್ರಮಕ್ಕೆ ಇದ್ದಾಗ ಮಾತ್ರ ತಾನೆ. ಆ ಕಾರಣಕ್ಕಾಗಿಯೇ ನಂದಗೋಕುಲ ಪ್ರಸ್ತುತಿಯ ಇಂದಿನ ಈ ಸಾಂಸ್ಕೃತಿಕ ಕಲಾ ವೈಭವ ಗಣೇಶ ವೈಭವಂ ಎನ್ನುವ ಹೆಸರಿನ ನಾಟ್ಯ ಸುಮದ ಮೂಲಕ ಶುಭಾರಂಭಗೊಳ್ಳುತ್ತದೆ. ಗಣೇಶನ ಗುಡಿಗಳಿಲ್ಲದ ಗ್ರಾಮಗಳೇ ಭಾರತದಲ್ಲಿ ಇಲ್ಲ ಅನ್ನುವ ಮಾತಿದೆಯಲ್ಲ. ಕೇವಲ ಭಾರತ ಮಾತ್ರ ಯಾಕೆ, ಚೀನಾ, ನೇಪಾಳ, ಇಂಡೋನೇಷಿಯಾ, ಶ್ರೀಲಂಕಾ ಸೇರಿದಂತೆ ಈ ಜಗತ್ತಿನಲ್ಲಿ ಅತಿ ಹೆಚ್ಚು ಜನ ಆರಾಧಿಸುವ ಈ ಜಗದ ಏಕಮೇವ ದೇವನಿದ್ದರೆ ಆತ ನಮ್ಮ ಅನಂಗ ಪೂಜಿತ ಬಾಲಚಂದ್ರ ಮಹಾಗಣಪತಿ ತಾನೆ. ಬಡಗುತಿಟ್ಟು ಯಕ್ಷರಂಗದಲ್ಲಿ ಯಕ್ಷಗುರುಗಳಾಗಿ ಮಾನಿತರಾದ ಐರೋಡಿ ಮಂಜುನಾಥ್ ಕುಲಾಲ್ ಅವರು ಹಾಡಿರುವ ಯಕ್ಷಗಾನೀಯ ಪೀಠಿಕಾ ಪದ್ಯವನ್ನು ಈ ನೃತ್ಯದ ಮೊದಲ ಭಾಗದಲ್ಲಿ ನಮ್ಮ ತಂಡ ಬಳಸಿಕೊಳ್ಳುತ್ತದೆ. ರಂಗಭೂಮಿ ಹಿನ್ನೆಲೆಯ ನಾಡಿನ ಸಂಗೀತದ ಸಿರಿಕೊರಳು ವಾಸುಕಿ ವೈಭವ್ ಅವರು ಹಾಡಿರುವ ಚಂದನೆಯ ಹಾಡನ್ನು ಈ ನೃತ್ಯ ಒಳಗೊಂಡಿದೆ. ಸಜ್ಜನ ಪ್ರೇಕ್ಷಕ ಪ್ರಭುಗಳೇ, ಮಂಗಳೂರಿನ ಅರೆಹೊಳೆ ಪ್ರತಿಷ್ಠಾನದ ನಂದಗೋಕುಲ ಕಲಾ ತಂಡ ಕಟ್ಟಿಕೊಡುವ ಇಂದಿನ ಈ ಸಾಂಸ್ಕೃತಿಕ ಕಲಾ ವೈಭವದ ಶುಭಾರಂಭಕ್ಕೆ ನಿಮ್ಮೆಲ್ಲರ ಕೈಗಳ ಒಂದು ಪ್ರೀತಿಯ ಚಪ್ಪಾಳೆಯ ಮುನ್ನುಡಿ ಬಂದರೆ ನಮಗೆ ಖುಷಿ.
ಗುಣಯುತನಾಯ್ ನೆನೆ ಇರೋ ಜನರೆಲ್ಲ ಗುಣಯುತನಾಯ್ ಘನ ಮೂರ್ತಿ ಮದೌರ ಗಣನತನ ಲಂಬೋದರನ ವಿನಾಯಕನಾಯ್ ಗಣಾಧಿಪನ ಗೌರಿ ಸುತನ ನೆನೆ ಇರೋ ಜನರಲ್ಲ ನೆನೆ ಇರೋ ಜನರಲ್ಲ ನೆನೆ ಇರೋ ಜನರಲ್ಲ ಗುಣಯುತನ ನೆನೆ ಇರೋ ಜನರಲ್ಲ ಗುಣಯುತನ ಕರ್ತಕ ದಿ ತೈ ಕರ್ತಕ ದಿ ತೈ ಕರ್ತಕ ತರಿ ದೇ ತಾಂಗಿತ ಜನಕಿಟ ದಿನ ತೋಂಗ ಜಕ್ಕಿಟ ಉದರಗಿಣ ಹೃದರಿಂದ ಜಕ್ಕಿಟ ಉದರಗಿಣ ಹೃದರಿಂದ ತರೀಕು ಆನನ ಕೌತುಕ ದೇವರ ಗಣಪತಿ ವಿಘ್ನ ವಿನಾಶಕ ಜನಕಿಟ ಅರಳುವ ತತ್ತರಿ ವಿನಯ ಆಗ್ರತೋ ನಿಗ್ರತೋ ಪಕ್ಕು ದಿಕ್ಕು ತಕದ ದಿನ್ನದದಿಗಿ ದೇವ ದೇವರ ದೇವ ದೇವನಲ್ಲವೋ ಓ ದೇವ ದೇವರ ದೇವನಲ್ಲವೋ ಗಣಪತಿನಾಥ ತ್ರಿಜಗ ವಂದಿತ ವರವಿವಾದಾತ ಸಗುಣ ಪ್ರಖ್ಯಾತ गजाननं गजाननं भूतगणादे सेवितं कपित्तजम्बूफलसार भक्षितं उमासुतं शोक विनाश कारणो नमामि 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 विघ्नेश्वर पाद पंकजम् ಗಜವದನ ಹೇ ಪಾರ್ವತಿ ನಂದನ ದುಃಖದ ವಿನಾಶಕ್ಕೆ ಕಾರಣ ಗಜವದನ ಹೇ ಪಾರ್ವತಿ ನಂದನ ಪರವಾಗಿಸು ಎಲ್ಲರ ಜೀವನ ಗಜವದನ ಹೇ ಪಾರ್ವತಿ ನಂದನ ದುಃಖದ ವಿನಾಶಕ್ಕೆ ಕಾರಣ ಗಜವದನ ಹೇ ಪಾರ್ವತಿ ನಂದನ ಪರವಾಗಿಸು ಎಲ್ಲರ ಜೀವನ गजवदना है रंभा विजयध्वज शतर विप्रतिभा गजवदना है रंभा विजयध्वज शतर विप्रतिभा एकदंत वै कल्याणता रिद्धि सिद्धि द्वयराकांता एकदंत वै कल्याणता रिद्धि सिद्धि द्वयराकांता गजवदना है रंभा ಗಜವದನ ಹೇ ಪಾರ್ವತಿ ನಂದನ ದುಃಖದ ವಿನಾಶಕ್ಕೆ ಕಾರಣ ಗಜವದನ ಹೇ ಪಾರ್ವತಿ ನಂದನ ಪರವಾಗಿಸು ಎಲ್ಲರ ಜೀವನ ಗಜವದನ ಹೇ ಪಾರ್ವತಿ ನಂದನ ದುಃಖದ ವಿನಾಶಕ್ಕೆ ಕಾರಣ ಗಜವದನ ಹೇ ಪಾರ್ವತಿ ನಂದನ ಪರವಾಗಿಸು ಎಲ್ಲರ ಜೀವನ ಗಣಪ ಗಣಪ ಏಕದಂತ ಪಚ್ಚಕಲ್ಲು ಪಾಣಿ ಪೀಠ ಮುತ್ತಿನುಂಡೆ ಹೊನ್ನ ಗಂಟೆ ಒಪ್ಪುವಂತ ಗಣಪನಿಗೆ 21 ನಮನಗಳು ನಮ್ಮ ಗಣೇಶ ಚಿಕ್ಕರೆ ಬಿದ್ದ ದೊಡ್ಡರೆ ಎತ್ತ ನಮ್ಮ ಗಣೇಶ ಚಿಕ್ಕರೆ ಬಿದ್ದ ದೊಡ್ಡರೆ ಎತ್ತ ನಮ್ಮ ಗಣೇಶ ಚಿಕ್ಕರೆ ಬಿದ್ದ ದೊಡ್ಡರೆ ಎತ್ತ
ಆದಿ ಪ್ರೇಕ್ಷಕನೇ ನಾಟಕದ ಮಾಲೀಕನೇ ಓ ಆದಿ ಪ್ರೇಕ್ಷಕನೇ ನಾಟಕದ ಮಾಲೀಕನೇ ಆದಿ ಪ್ರೇಕ್ಷಕನೇ ಓ ಆದಿ ಪ್ರೇಕ್ಷಕನೇ ನಾಟಕದ ಮಾಲೀಕನೇ ಆದಿ ಪ್ರೇಕ್ಷಕನೇ ಕನೆ 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 ಓ ಆದಿ ಪ್ರೇಕ್ಷಕನೇ ನಾಟಕದ ಮಾಲೀಕನೇ ಆದಿ ಪ್ರೇಕ್ಷಕನೇ ಓ ಆದಿ ಪ್ರೇಕ್ಷಕನೇ ನಾಟಕದ ಮಾಲೀಕನೇ ಆದಿ ಪ್ರೇಕ್ಷಕನೇ ಓ ಆದಿ ಪ್ರೇಕ್ಷಕನೇ ನಾಟಕದ ಮಾಲೀಕನೇ ಸ್ವೀಕರಿಸೈ ನಾಟಕ ಮೋದಕ ಸ್ವೀಕರಿಸೈ ನಾಟಕ ಮೋದಕ ನಾಟಕ ಮೋದಕ ನಾಟಕ ಮೋದಕ ನಾಟಕ ಮೋದಕ ನಾಟಕ ಮೋದಕ ನಾಟಕ ಗಜವದನ ಹೇ ರಂಭಾ ವಿಜಯಧ್ವಜ ಶತನ ವಿಪತಿಮ ಗಜವದನ ಹೇ ರಂಭಾ ವಿಜಯಧ್ವಜ ಶತನ ವಿಪತಿಮ ಏಕದಂತ ವೈಕಲ್ಯಾಂತ ರಿದ್ಧಿ ಸಿದ್ಧಿ ವಯರಾತಾಂತ ಏಕದಂತ ವೈಕಲ್ಯಾಂತ ರಿದ್ಧಿ ಸಿದ್ಧಿ ವಯರಾತಾಂತ ಗಜವದನ ಹೇ ರಂಭಾ ಗಜವದನ ಹೇ ಪಾರ್ವತಿ ನಂದನ ದುಃಖದ ವಿನಾಶಕ್ಕೆ ಕಾರಣ ಗಜವದನ ಹೇ ಪಾರ್ವತಿ ನಂದನ ಪರವಾಗಿಸು ಎಲ್ಲರ ಜೀವನ ಗಜವದನ ಹೇ ಪಾರ್ವತಿ ನಂದನ ದುಃಖದ ವಿನಾಶಕ್ಕೆ ಕಾರಣ ಗಜವದನ ಹೇ ಪಾರ್ವತಿ ನಂದನ ಪರವಾಗಿಸು ಎಲ್ಲರ ಜೀವನ ಗಣಪತಿ ಬಪ್ಪ ಮಂಗಳ ಮೂರ್ತಿ ಗಣಪತಿ ಬಪ್ಪ ಮಂಗಳ ಮೂರ್ತಿ ಗಣಪತಿ ಬಪ್ಪ ಮಂಗಳ ಮೂರ್ತಿ ಗಣಪತಿ ಬಪ್ಪ ಮಂಗಳ ಮೂರ್ತಿ ಗಜವದನ ಹೇ ರಂಭಾ ಏಕದಂತ ವೈಕಲ್ಯಾಂತ ರಿದ್ಧಿ ಸಿದ್ಧಿ ವಯರಾತಾಂತ ಏಕದಂತ ವೈಕಲ್ಯಾಂತ ರಿದ್ಧಿ ಸಿದ್ಧಿ ವಯರಾತಾಂತ ಗಜವದನ ಹೇ ರಂಭಾ ಗಜವದನ ಹೇ ರಂಭಾ ಗಜವದನ ಹೇ ರಂಭಾ ಶಿಕ್ಷಣ ಪ್ರೇಮಿಗಳೇ, ಗಣೇಶನ ಶರೀರ ಇದೆಯಲ್ಲ, ಅದು ದೇವನಾಗರಿ ಲಿಪಿಯ ಓಂಕಾರ ಸ್ವರೂಪದಲ್ಲಿ ಸಂರಚಿತಗೊಂಡಿರುವ ದಿವ್ಯತಮವಾದ ಶರೀರವಂತೆ ಗಣೇಶನ ಆರಾಧನೆಯ ಈ ನಾಟ್ಯ ಸುಮದ ಮೂಲಕ ನಂದಗೋಕುಲ ವಿದ್ಯಾದೇಗುಲದ ಈ ಭವ್ಯತಮವಾದ ವೇದಿಕೆಯ ಮೇಲೆ ನಮಿಸಿದ್ದು ಓಂಕಾರ ನಾದಕ್ಕೆ. ನಿಮ್ಮ ಹೃದಯದೊಳಗೆ ಗಣೇಶ ಭಕುತಿಯನ್ನು ಈ ನಾಟ್ಯ ತುಂಬಿದ್ದರೆ ನಂದಗೋಕುಲಕ್ಕೊಂದು ಸಂಭ್ರಮದ ಚಪ್ಪಾಳೆಯನ್ನು ಕೊಡಿ ಪ್ರೇಕ್ಷಕರೇ. ಇನ್ನೂ ಅನೇಕ ನೀವು ಕಣ್ತುಂಬಿಕೊಳ್ಳಲೇಬೇಕಾದ ನಾಟ್ಯ ಸುಮವನ್ನು ಸಂಭ್ರಮದಿಂದ ನಾವು ಜೋಡಿಸಿಕೊಂಡು ಬಂದಿದ್ದೇವೆ. ಇಂದಿನ ಕಾರ್ಯಕ್ರಮ ಹೇಗೆ ನಡೆಯುತ್ತದೆ ಕೇಳಿದರೆ, ಕರಾವಳಿ ಕರ್ನಾಟಕದ ಸುಪ್ರಸಿದ್ಧ ಸಂಗೀತ ಕಲಾವಿದರು ನಮ್ಮನ್ನು ಕೂಡಿಕೊಂಡಿದ್ದಾರೆ. ಒಂದು ಹಾಡು, ಒಂದು ನೃತ್ಯ, ಹೀಗೆ ಇಂದಿನ ಕಾರ್ಯಕ್ರಮವನ್ನು ಜೋಡಿಸಿಕೊಂಡಿದ್ದೇವೆ. ಇದೀಗ ಈ ಭವ್ಯತಮವಾದ ವೇದಿಕೆ ಸಂಗೀತ ರಸಮಂಜರಿಗೆ ತನ್ನನ್ನು ತೆರೆದುಕೊಳ್ಳುತ್ತದೆ. ಸಂಭ್ರಮಿಸಿ. ಒಂದು ಪ್ರಕಟಣೆ. ಕೇಶವ ಕೃಷ್ಣ ಈಶ್ವರ ಭಟ್ರ ಮಗ ಹುಡುಕ್ತಾ ಇದ್ದಾರೆ, ಎಲ್ಲಿದ್ದರೂ ಕೂಡಲೇ ಅವರನ್ನು ಸಂಪರ್ಕಿಸಬೇಕಾಗಿ ನಿಮ್ಮಲ್ಲಿ ಕೇಳಿಕೊಳ್ತಿದ್ದೇನೆ. ಕೇಶವ ಕೃಷ್ಣ ಈಶ್ವರ ಭಟ್ರ ಮಗ ಕೌಂಟ್ರಿಗೆ ಬರಬೇಕಲ್ಲಿ.
Monitor, sir. Flute monitor. Check. Bass guitar depth mal play. Out bass korle onjuru bass korle. Mid cut mal play onte. Monitor korle.
ಡಿಲೇ ಒಂಚೂರು ಕಮ್ಮಿ ಮಾಡಿ, ಚೂರು ಕಮ್ಮಿ, ರಿವರ್ಬ್ ಒಂಚೂರು. ಡಿಲೇ ಒಂಚೂರು ಬೇಕು, ಚೂರು ಬೇಕು. ಓಕೆ, ಥ್ಯಾಂಕ್ ಯು. ಟೆಸ್ಟಿಂಗ್ ಹಾಲ್ ಟೆಸ್ಟಿಂಗ್ ಶಾರ್ಪ್ ಚೂರು ಕಮ್ಮಿ ಅಲ್ಲ. ಟೆಸ್ಟಿಂಗ್ ಹಾಲ್ Cordless. ಫ್ಲೂಟ್ ಒಂದ್ಸತಿ ಚೆಕ್ ಮಾಡಬೇಕಿತ್ತು. ಫ್ಲೂಟ್ Cordless. Testing. ಚೂರಿ ವರ್ಬ್ ಎಂಕಲ್ನ ಹೋಕಲ್ ತಬ್ಲದೆಟ್ಟು ಬರೋದೊಂದಿಗೆ ಬಡ್ಚಿಗೆ ಟೆಸ್ಟ್ ಒಂಜಿ ಪಾಯಿಂಟ್ ಮಾನಿಟರ್ ಒಂಜಿ ಹಲ್ ಟೆಸ್ಟಿಂಗ್ ಚೂರಿ ವರ್ಬ್ ದಿಕ್ಕು ಮಾನಿಟರ್ ಫ್ಲೂಟ್ ಮಾನಿಟರ್ ಹಲ್ ಫ್ಲೂಟ್ ಮಾನಿಟರ್. ಎಲ್ರಿಗೂ ನಮಸ್ಕಾರ. ಇಂತಹ ಒಂದು ವಿಭಿನ್ನವಾದ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಬಂದು ಹಾಡ್ತಾ ಇರೋದು ತುಂಬ ಖುಷಿ ಆಗ್ತಾ ಇದೆ. ಮೊದಲನೇದಾಗಿ ಈ ಶಾಲೆಗೆ ಒಂದು ಅಭಿನಂದನೆಗಳನ್ನು ನಾನು ತಿಳಿಸ್ಲಿಕ್ಕೆ ಇಷ್ಟಪಡ್ತೇನೆ. ಹಾಗೆ ಅಶ್ವಥ್ ಹೆಗ್ಡೆ ಅವರೇ ತುಂಬಾ ಥ್ಯಾಂಕ್ ಯು, ನಮ್ಮನ್ನು ಇಲ್ಲಿ ಕರೆಸಿ ಇವತ್ತಿನ ಸಂಗೀತ ಸುಧೆಯನ್ನು ಇಲ್ಲಿ ಮಾಡೋದಕ್ಕೆ ನಮಗೆ ಅವಕಾಶ ಮಾಡಿಕೊಟ್ಟದಕ್ಕಾಗಿ. ಮೊದಲನೆಯ ಹಾಡು ಶ್ರೀ ಮಂಜುನಾಥ ಚಿತ್ರದ ಮಹಾಪ್ರಾಣದೀಪಂ. ಈ ಹಾಡು ನಿಮಗೋಸ್ಕರ.
महाप्राणदीपं शिवं शिवं महताररूपं शिवं शिवं महसूरिचन्द्रादिमेकं प्रणीतं महाभारतविदान्तकं सौरतारं महाकान्तिबीजं महादेवतेजं भवने समेतं भजे मञ्जुनाथं नमः शङ्कराय च महेश्वराय च नमः शिवाय च शिवकराय च नवहराय च महाप्राणदीपं शिवं शिवं भजे मञ्जुनाथं शिवं शिवं अद्वैतभास्करम् अर्धनारीश्वरं त्रिदशजङ्गमं चतुरुदधिसङ्गमो पञ्चभूतात्मकं षट्शत्रुनाशकं सप्तस्वरेश्वरम् अष्टसिद्धीश्वरं नवरसमनोहरं दशदिशासु विमलम् एकादशोज्ज्वलम् एकनाथीश्वरं प्रस्तुतिवशङ्करं प्रणतजनकीकरं दुर्जनभयङ्करं सज्जनशुभङ्करं प्राणावतारकं प्रकृतिहितकारकं भुवनभव्यभवदायकं भाग्यात्मकं रक्षकं ईशं सूरीशं दुषेशं परेशं नरेशं गौरीशं गणेशं भूतेशं महामधुरं पञ्चाक्षरी मन्त्रमाशं महाहर्षवर्षं प्रवर्षं सुशीर्षं नमो हराय च स्वरहराय च पुरहराय च रुद्राय च भद्राय च इन्द्राय च नित्याय च निर्नित्याय च महाप्राणदीपं शिवं शिवं भजे मञ्जुनाथं शिवं शिवं धं धं डं धं डं धं डं डं ढङ्कादिनादनवताण्डवडं सङ्गीतसाहित्यशुभकमलमोहरम् ओङ्कार हुङ्कार शृङ्गार अलङ्कार मन्त्रबीजाक्षरं मञ्जुनाथेश्वरं ऋग्वेदमद्यं यजुर्वेदवेदं सामप्रगीतम् अथर्वप्रभातं पुराणेतिहासं प्रसिद्धं विशुद्धं प्रपञ्चैकसूत्रं विरुद्धं सुसिद्धं नकारं मकारं शिकारं मकारं यकारं निराकार साकार सारं महाकालकालं महानीलकण्ठं महानन्दनन्दं महट्टाटहास्यं जटाजूटरङ्गैकगङ्गासुचित्रं ज्वलद्रुद्रनेत्रं सुगोत्रं सुमित्रं महाकाशहासं महाभानुलिङ्गं महाभक्तवर्णं सुवर्णं प्रवर्णं सौराष्ट्रसुन्दरं सोमनाथेश्वरं श्रीशैलमरवीरं श्रीमल्लिकार्जुनं उज्जयिनीपुरमहाकालेश्वरं वैद्यनाथेश्वरं महाभीमेश्वरं अमरलिङ्गेश्वरं वामलिङ्गेश्वरं काशीविश्वेश्वरं परं ग्रीष्मेश्वरं त्रयम्बकारेश्वरं नागलिङ्गेश्वरं श्रीकेदारलिङ्गेश्वरम् अग्निलिङ्गात्मकं ज्योतिलिङ्गात्मकं वायुलिङ्गात्मकम् आत्मलिङ्गात्मकम् अखिललिङ्गात्मकम् अग्निसोमात्मकम् अनादिम् अमेयम् अजेयम् अचिन्त्यम् अमोघम् अपूर्वम् अनन्तम् अखण्डम् अनादिम् अमेयम् अजेयम् अचिन्त्यम् अमोघम् अपूर्वम् अनन्तम् अखण्डम् धर्मस्थलक्षेत्रवरपरं ज्योतिम् धर्मस्थलक्षेत्रवरपरं ज्योतिम्
ಮುಂದಿನ ಹಾಡು ನೀವೆಲ್ಲರೂ ಕೇಳಿರುವಂಥ ಹಾಡು. ಸೋಜುಗಾದ ಸೂಜು ಮಲ್ಲಿಗೆ. ಈ ಹಾಡು ನಿಮಗೋಸ್ಕರ. ಎಲ್ಲರಿಗೂ ಇಷ್ಟ ಇದೆಯಾ ಈ ಹಾಡು? ಥ್ಯಾಂಕ್ ಯು. ಮಾದೇವ 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 ಸೋಜುಗಾರ ಸೂಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ ಸೋಜುಗಾರ ಸೂಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ ಸೋಜುಗಾರ ಸೂಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ
ಥ್ಯಾಂಕ್ ಯು. ಹಲೋ ಹಲೋ ಮನದುಂಬಿದ ಕೃತಜ್ಞತೆಗಳನ್ನು ಸಮರ್ಪಿಸಿಕೊಂಡು ಮಂಗಳೂರಿನ ಅರೆಹೊಳೆ ಪ್ರತಿಷ್ಠಾನದ ನಂದಗೋಕುಲ ಕಲಾ ತಂಡದ ಒಂದು ಸಂಭ್ರಮದ ನಾಟ್ಯಕ್ಕೆ ನೀವೆಲ್ಲ ಸಾಕ್ಷಿಗಳಾಗಿ ನಿಲ್ಲಲಿದ್ದೀರಿ. ಸಜ್ಜನ ಪ್ರೇಕ್ಷಕ ಪ್ರಭುಗಳೇ, ಭಾರತ ಅಂದ್ರೆ ಅದು ಬರಿಯ ದೇಶವಲ್ಲ, ನಾಗರಿಕತೆಯ ತೊಟ್ಟಿಲು, ಮಾನವ ಮಾತಿಗೆ ಜನ್ಮತಾಣ, ಪರಂಪರೆಗಳ ಅಜ್ಜಿ, ದಂತಕಥೆಗಳ ಮುತ್ತಜ್ಜಿ, ಸಂಸ್ಕೃತಿಯ ತಾಯಿ ಅನ್ನುವ ಮಾತಿದೆಯಲ್ಲ. ನಮ್ಮ ನೆಲದಲ್ಲಿ ಸಂಜನಿಸಿದ ಪುರಾಣ ಕಾವ್ಯಗಳು, ಜನಪದೀಯ ಪುಟಗಳು, ಶಾಸ್ತ್ರ, ಪರಂಪರೆ, ನಂಬಿಕೆಗಳು ಎಲ್ಲವೂ ಕಟ್ಟಿಕೊಡುವುದು ಸತ್ಯಮೇವ ಜಯತೆ ಎನ್ನುವ ಆಶಯವನ್ನ ತಾನೆ. ಕನ್ನಡ ನೆಲದ ಅಪೂರ್ವ ಕಥನ ಕಾವ್ಯವಾಗಿ ಮೌಖಿಕ ಪರಂಪರೆಯ ಮೂಲಕ ತಲೆಮಾರಿನಿಂದ ತಲೆಮಾರಿಗೆ ಹರಿದು ಬಂದ ಅದ್ಭುತವಾದ ಕವನ ಧರಣಿ ಮಂಡಲ ಮಧ್ಯದೊಳಗೆ. ಬಹುಶಃ ಇಲ್ಲಿ ಸಮಾಹಿತಗೊಂಡ ಪ್ರತಿಯೊಬ್ಬರ ಮನ ಮುಟ್ಟಿದ, ಬಾಲ್ಯದ ಕಾಲದಲ್ಲಿ ನಾವೆಲ್ಲ ಕಂಬನಿಯನ್ನ ಹರಿಸಿದ ಅದ್ಭುತವಾದ ಕಥನ ಕವನ ಪುಣ್ಯಕೋಟಿಯದ್ದು ತಾನೆ. ಅಂತಹ ಪುಣ್ಯಕೋಟಿ ಎಂಬ ಹೆಸರಿನ ಈ ಕಥನ ಕಾವ್ಯವನ್ನ ಅನುಪಮವಾದ ಸೊಗಡಿನ ನಾಟ್ಯ ಸುಮದ ಮೂಲಕ ನಂದಗೋಕುಲದ ಕಲಾವಿದರು ನಿಮಗೆ ಕಟ್ಟಿಕೊಡುತ್ತಾರೆ. ಸಂಭ್ರಮದ ಗಟ್ಟಿ ಚಪ್ಪಾಳೆಯ ಸ್ವಾಗತ ನಮ್ಮ ಕಲಾವಿದರಿಗೆ ಬರಲಿ. ಧರಣಿ ಮಂಡಲ ಮಧ್ಯದೊಳಗೆ ಮೆರೆಯುತಿಯ ಕರ್ನಾಟ ದೇಶದಿ ಇರುವ ಕಾಳಿಂಗನೆಂಬ ಗೊಲ್ಲನ ಪರಿಯ ನಾನೆಂತು ಪೇಳ್ವೆನು. ಎಳೆಯ ಮಾವಿನ ಮರದ ಕೆಳಗೆ ಕೊಳಲನೋದುತ ಗೊಲ್ಲಗೌಡನು ಬಳಸಿನಿಂದ ತೊರುಗಳನ್ನು ಬಳಿಗೆ ಕರೆದನು ಹರುಷದೇ. ಗಂಗೆ ಬಾರೆ ಗೌರಿ ಬಾರೆ ತುಂಗಭದ್ರೆ ತಾಯಿ ಬಾರೆ. ಗಂಗೆ ಬಾರೆ ಗೌರಿ ಬಾರೆ ತುಂಗಭದ್ರೆ ತಾಯಿ ಬಾರೆ. ಕಾಮಧೇನು ನೀನು ಬಾರೆ ಎಂದು ಗೊಲ್ಲನು ಕರೆದನು. ಗೊಲ್ಲ ಕರೆದ ಧ್ವನಿಯ ಕೇಳಿ ಎಲ್ಲ ಹಸುಗಳು ಬಂದು ನಿಂತು ಚೆಲ್ಲಿಸೋಸಿ ಹಾಲು ಕರೆಯಲು ಅಲ್ಲಿ ತುಂಬಿ ಬಿಂದಿಗೆ. ಹಬ್ಬಿದ ಮಲೆ ಮಧ್ಯದೊಳಗೆ ಅರ್ಬುತಾನದೆಂಬ ವ್ಯಾಘ್ರನು ಅಬ್ಬರಿಸಿ ಹಸಿ ಹಸಿದು ಬೆಟ್ಟದ ಕಿಬ್ಬಿಯೊಳು ತಾನಿದ್ದನು. ಹಬ್ಬಿದ ಮಲೆ ಮಧ್ಯದೊಳಗೆ ಮಲೆ ಮಧ್ಯದೊಳಗೆ ಅರ್ಬುತನು ತಾನೆಂಬ ವ್ಯಾಘ್ರನು ಅಬ್ಬರಿಸಿ 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 ಹಸಿ ಹಸಿದು ಬೆಟ್ಟದ ಕಿಪ್ಪಿಯೊಳು ತಾನಿದ್ದನು. ಪುಣ್ಯಕೋಟಿ ಎಂಬ ಹಸುವು ತನ್ನ ಕಂದನ ನೆನೆದುಕೊಂಡು. ಪುಣ್ಯಕೋಟಿ ಎಂಬ ಹಸುವು ತನ್ನ ಕಂದನ ನೆನೆದುಕೊಂಡು
ಮೊನ್ನ ಹಾಲನ್ನು ಕೊಡುವೆನೆನುತ ಚಂದದಿ ತಾ ಬರುತ್ತಿರೆ, ಚಂದದಿ ತಾ ಬರುತ್ತಿರೆ. ಯೂದನಿಗೆ ಆಹಾರ ಸಿಕ್ಕಿದು, ಯೂದನಿಗೆ ಆಹಾರ ಸಿಕ್ಕಿತು ಎಂದು ಬೇಗನೆ ದುಷ್ಟ ವ್ಯಾಘ್ರರು ಬಂದು ಬಳಸಿ ಅಡ್ಡಗಟ್ಟಿ ನಿಂದನ ಹುಲಿರಾಯರು. ಒಂದು ಭಿನ್ನ ಹುಲಿಯ ಕೇಳು ಕಂದನಿರುವನು ದೊಡ್ಡಿಯೊಳಗೆ, ಒಂದು ಭಿನ್ನ ಹುಲಿಯ ಕೇಳು ಕಂದನಿರುವನು ದೊಡ್ಡಿಯೊಳಗೆ. ಒಂದು ನಿಮಿಷದಿ ಮೊಲೆಯ ಕೊಟ್ಟು ಬಂದು ಸೇರುವೆ ನಿಲ್ಲಿಗೆ, ಒಂದು ನಿಮಿಷದಿ ಮೊಲೆಯ ಕೊಟ್ಟು ಬಂದು ಸೇರುವೆ ನಿಲ್ಲಿಗೆ. ಹಸಿದ ವೇಳೆಗೆ ಸಿಕ್ಕಿದೊಡವೆಯೋ, ಹಸಿದ ವೇಳೆಗೆ ಸಿಕ್ಕಿದೊಡವೆಯ ವಶವ ಮಾಡದೆ ಬಿಡಲು ನೀನು ನುಸುಳಿ ಹೋಗುವೆ, ಮತ್ತೆ ಬರುವೆಯ ನುಸುಳಿ ಹೋಗುವೆ, ಮತ್ತೆ ಬರುವೆಯ ಹುಸಿವೆ ನಾಡುವೆ ಎಂದಿತು. ಸತ್ಯವೇ ನಮ್ಮ ತಾಯಿ ತಂದೆ, ಸತ್ಯವೇ ನಮ್ಮ ಬಂಧು ಬಳಗ, ಸತ್ಯವೇ ನಮ್ಮ ತಾಯಿ ತಂದೆ, ಸತ್ಯವೇ ನಮ್ಮ ಬಂಧು ಬಳಗ. ಸತ್ಯವಾಕ್ಯಕ್ಕೆ ತಪ್ಪಿ ನಡೆದರೆ ಮೆಚ್ಚನ ಪರಮಾತ್ಮನು, ಮೆಚ್ಚನ ಪರಮಾತ್ಮನು. ಕೊಂದು ತಿನ್ನುವೆ ನಿಂಬ ಹುಲಿಗೆ ಚಂದದಿಂದ ಭಾಷೆ ಇತ್ತು, ಕೊಂದು ತಿನ್ನುವೆ ನಿಂಬ ಹುಲಿಗೆ ಚಂದದಿಂದ ಭಾಷೆ ಇತ್ತು. ಕಂದ ನಿನ್ನನ್ನು ನೋಡಿ ಹೋಗುವೆ ಎಂದು ಬಂದೆನು ದೊಡ್ಡಿಗೆ, ಕಂದ ನಿನ್ನನ್ನು ನೋಡಿ ಹೋಗುವೆನೆಂದು ಬಂದೆನು ದೊಡ್ಡಿಗೆ. ಆರ ಮೊಲೆಯನು ಕುಡಿಯಲಮ್ಮ, ಆರ ಸೇರಿ ಬದುಕಲಮ್ಮ, ಆರ ಮೊಲೆಯನು ಕುಡಿಯಲಮ್ಮ, ಆರ ಸೇರಿ ಬದುಕಲಮ್ಮ. ಆರ ಬಳಿಯಲಿ ಮಲಗಲಮ್ಮ, ಆರು ನನಗೆ ಹಿತವರು, ಆರ ಬಳಿಯಲಿ ಮಲಗಲಮ್ಮ, ಆರು ನನಗೆ ಹಿತವರು. ಅಮ್ಮಗಳಿರ ಅಕ್ಕಗಳಿರ ನಮ್ಮ ತಾಯಿ ಒಡ ಹುಟ್ಟುಗಳಿರ, ಅಮ್ಮಗಳಿರ ಅಕ್ಕಗಳಿರ ನಮ್ಮ ತಾಯಿ ಒಡ ಹುಟ್ಟುಗಳಿರ. ನಿಮ್ಮ ಕಂದ ನಿಂದು ಕಾಣಿರಿ ತಬ್ಬಲಿಯ ನೀ ಕರುವನು, ನಿಮ್ಮ ಕಂದ ನಿಂದು ಕಾಣಿರಿ ತಬ್ಬಲಿ ಕರುವನು, ತಬ್ಬಲಿಯ ಈ ಕರುವನು. ತಬ್ಬಲಿಯು ನೀನಾದೆ ಮಗನೇ, ಹೆಬ್ಬುಲಿಯ ಬಾಯನ್ನು ಹೋಗುವೆನು. ತಬ್ಬಲಿಯು ನೀನಾದೆ ಮಗನೇ, ಹೆಬ್ಬುಲಿಯ ಬಾಯನ್ನು ಹೋಗುವೆನು. ಇಬ್ಬರಾರಣ ತೀರಿತೆಂದು ತಬ್ಬಿಕೊಂಡಿತು ಕಂದನ, ಇಬ್ಬರಾರಣ ತೀರಿತೆಂದು ತಬ್ಬಿಕೊಂಡಿತು ಕಂದನ, ತಬ್ಬಿಕೊಂಡಿತು ಕಂದನ. ಗೋವು ಕರುವನು ಬಿಟ್ಟು ಬಂದು ಸಾವಕಾಶವ ಮಾಡದಂತೆ,
ಗವಿಯ ಬಾಗಿಲ ಸೇರಿ ನಿಂತು ತವಕದಲ್ಲಿ ಹೊಲಿಗೆಂದಿತು. ಗವಿಯ ಬಾಗಿಲ ಸೇರಿ ನಿಂತು ತವಕದಲ್ಲಿ ಹೊಲಿಗೆಂದಿತು. ಖಂಡವಿದೆಕೋ ಮಾಂಸವಿದೆಕೋ ಗುಂಡಿಗೆಯ ಬಿಸಿ ರಕ್ತವಿದೆಕೋ. ಖಂಡವಿದೆಕೋ ಮಾಂಸವಿದೆಕೋ ಗುಂಡಿಗೆಯ ಬಿಸಿ ರಕ್ತವಿದೆಕೋ. ಚಂಡ ವ್ಯಾಘ್ರನೆ ನೀನಿದೆಲ್ಲವ ನುಂಡು ಸಂತಸದಿಂದಿರೋ. ಉಂಡು ಸಂತಸದಿಂದಿರೋ. ಪುಣ್ಯಕೋಟಿಯ ಮಾತ ಕೇಳಿ ಕಣ್ಣ ನೀರನ್ನು ಸುರಿಸಿ ನೊಂದು. ಪುಣ್ಯಕೋಟಿಯ ಮಾತ ಕೇಳಿ ಕಣ್ಣ ನೀರನ್ನು ಸುರಿಸಿ ನೊಂದು. ಕನ್ಯೆ ಇವಳನ್ನು ಕೊಂದು ತಿಂದರೆ ಮೆಚ್ಚನ ಪರಮಾತ್ಮನು. ಕನ್ಯೆ ಇವಳನ್ನು ಕೊಂದು ತಿಂದರೆ ಮೆಚ್ಚನ ಪರಮಾತ್ಮನು. ಮೆಚ್ಚನ ಪರಮಾತ್ಮನು. ಎನ್ನ ಒಡ ಹುಟ್ಟಕ್ಕ ನೀನು ನಿನ್ನ ಕೊಂದು ಏನ ಪಡೆವೆನು. ಎನ್ನ ಒಡ ಹುಟ್ಟಕ್ಕ ನೀನು ನಿನ್ನ ಕೊಂದು ಏನ ಪಡೆವೆನು. ಎನ್ನುತ್ತ ಹುಲಿ ಹಾರಿ ನೆಗೆದು ತನ್ನ ಪ್ರಾಣವ ಬಿಟ್ಟಿತು. ಸತ್ಯವೇ ನಮ್ಮ ತಾಯಿ ತಂದೆ, ಸತ್ಯವೇ ನಮ್ಮ ಬಂಧು ಬಳಗ. ಸತ್ಯವಾಕ್ಯಕ್ಕೆ ತಪ್ಪಿ ನಡೆದರೆ ಮೆಚ್ಚನ ಪರಮಾತ್ಮನು. ಪುಣ್ಯಕೋಟಿಯ ಕಥೆಯಿದು. ಸತ್ಯವೇ ನಮ್ಮ ತಾಯಿ ತಂದೆ, ಸತ್ಯವೇ ನಮ್ಮ ಬಂಧು ಬಳಗ. ಸತ್ಯವಾಕ್ಯಕ್ಕೆ ತಪ್ಪಿ ನಡೆದರೆ ಮೆಚ್ಚನ ಪರಮಾತ್ಮನೋ. ಪುಣ್ಯಕೋಟಿಯ ಕಥೆಯಿದು. ಪುಣ್ಯಕೋಟಿಯ ಕಥೆಯಿದು. ಪುಣ್ಯಕೋಟಿಯ ಕಥೆಯಿದು. ಸಜ್ಜನ ಪ್ರೇಕ್ಷಕ ಮನಸ್ಸುಗಳೇ, ಗೋವಿನ ಹಾಡು ಎಂದೇ ಕನ್ನಡ ಸಾಹಿತ್ಯ ಪರಂಪರೆಯಲ್ಲಿ ಚಿರಸ್ಥಾಯಿಯಾಗಿ ಉಳಿದಿರುವ ಈ ಅನುಪಮವಾದ ಸೊಗಡಿನ ಕಥನ ಕವನವನ್ನು ನಾವು ಕೇಳುವಾಗ ನಮ್ಮ ಮನಸ್ಸು ಭಾವನೆಗಳಿಂದ ತುಂಬಿ ಕಣ್ಣಿನಿಂದ ಕಂಬನಿಯ ಬಿಂದುಗಳು ಕೆಳಗುರುಳಿಯುತ್ತದಲ್ಲ. ಇದು ನಿತ್ಯವೂ ಚಿರಂತನವಾಗಿ ಮೂಡುವ ಕನ್ನಡ ಸಾಹಿತ್ಯದ ಅನುಪಮವಾದ ಸೊಗಡಿನ ಕಥನ ಕವನ. ಈ ಅದ್ಭುತವಾದ ಕಥನ ಕವನವನ್ನ ನಾಟ್ಯಸುಮದ ಮೂಲಕ ಅರೆಹೊಳೆ ಪ್ರತಿಷ್ಠಾನದ ನಂದಗೋಕುಲ ಕಲಾವಿದರು ಅದೆಷ್ಟು ಸೊಗಡಿನಲ್ಲಿ ಕಟ್ಟಿಕೊಟ್ಟರಲ್ಲ. ನಿಮ್ಮ ಮನಸ್ಸಿಗೆ ಆಪ್ತವಾಗಿದ್ದರೆ ನಂದಗೋಕುಲಕ್ಕೊಂದು ಅಭಿಮಾನದ ಚಪ್ಪಾಳೆಯನ್ನ ಕೊಡಿ. ಇನ್ನು ಅನೇಕ ನಾಟ್ಯ ಸುಮಗಳಿದೆ. ಕಾರ್ಯಕ್ರಮದ ಅಂತಿಮ ಭಾಗದವರೆಗೆ ನಮ್ಮೊಂದಿಗಿರಿ. ಇದೀಗ ಈ ಭವ್ಯತಮವಾದ ವೇದಿಕೆ ಸಂಗೀತ ರಸಮಂಜರಿಗೆ ತನ್ನನ್ನ ತೆರೆದುಕೊಳ್ಳುತ್ತದೆ.
ತುಂಬ ಖುಷಿ ಆಗ್ತದೆ ಎಲ್ಲರೂ. ಕೋಡಗನ ಕೋಳಿ ನುಂಗಿದ್ದ ನೋಡುವ ತಂಗಿ, ಕೋಡಗನ ಕೋಳಿ ನುಂಗಿದ್ದ, ಕೋಡಗನ ಕೋಳಿ ನುಂಗಿದ್ದ ನೋಡುವ ತಂಗಿ, ಕೊಡಗನ ಕೋಳಿ ನುಂಗಿದ್ದ. ಆಡುವಾನೆಯ ನುಂಗಿ ಗೋಡೆ ಸುಮ್ಮವ ನುಂಗಿ, ಆಡುವಾನೆಯ ನುಂಗಿ ಗೋಡೆ ಸುಮ್ಮವ ನುಂಗಿ, ಆಡಲು ಬಂದ ಪಾತರದ ಬಳಮ್ಮದ್ದಲಿ ನುಂಗಿದ್ದ ತಂಗಿ, ಕೊಡಗನ ಕೋಳಿ ನುಂಗಿದ್ದ, ಕೋಡಗನ ಕೋಳಿ ನುಂಗಿದ್ದ ನೋಡುವ ತಂಗಿ, ಕೋಡಗನ ಕೋಳಿ ನುಂಗಿದ್ದ. ಉಳ್ಳುವನಕೆಯ ನುಂಗಿ ಕಲ್ಲು ಗೂಟವ ನುಂಗಿ, ಉಳ್ಳುವನಕೆಯ ನುಂಗಿ ಕಲ್ಲು ಗೂಟವ ನುಂಗಿ, ಮೆಲ್ಲಲು ಬಂದ ಮುದುಕಿಯನ್ನೇ ಹುಲ್ಲು ನುಂಗಿದ್ದ ತಂಗಿ, ಕೊಡಗನ ಕೋಳಿ ನುಂಗಿದ್ದ, ಕೋಡಗನ ಕೋಳಿ ನುಂಗಿದ್ದ ನೋಡುವ ತಂಗಿ, ಕೋಡಗನ ಕೋಳಿ ನುಂಗಿದ್ದ. ಸ್ವಲ್ಪ ಎರಡು ಕೈಯನ್ನು ಮೇಲೆ ಮಾಡ್ಬೋದಾ? ಮಾತಲ್ಲ, ಎರಡು ಕೈ ಮೇಲೆ ಇರ್ಬೋದು, ಎರಡು ಕೈಯಲ್ಲಿ ಮೆತ್ತಬಹುದು ಎವ್ರಿವನ್. ಇತ್ತದಾದ ಪಂಡ ಎಂಗಲ್ನೊಟ್ಟಿಗೂ ನಿಕುಲ್ಲ ಸ್ವರ ಕೊರಡು ಮಾತೆರ್ಲ ಕೇಂದರೆ ಸುರುತ ಪದ ಈ ಪದ ಒಂದು ಸೆಲೆಕ್ಟ್ ಮಲ್ತೆ ಬಂಡ ಒಂದು ಮಾತೆರ್ಲ ಕೇಂದಿಪ್ಪು ನಂಚಿತ್ತನ ಪದ ಅದೇ ಅಂಚಾದಿಪ್ಪುನಗ ಯಾನ ಪನ್ಯನ್ ರಿಪೀಟ್ ಮಂತರ ಡಾಂಡ್ ನಮ್ಮೊಟ್ಟಿಗೂ 4 ಮ್ಯೂಸಿಷಿಯನ್ಸ್ ಉಳ್ಳೇರು 5 ಜನ ಉಳ್ಳೇರು ಪೆರ್ಮೆದ ಕಲಾವಿದರು ಜೊರೇನ ಕೈತಾಟಿ ಕೊರ್ಲಿ ನಮ್ಮ 5 ಮ್ಯೂಸಿಷಿಯನ್ಸ್ಗಳ ಅಕಲ್ನ ಬಗ್ಗೆ ಒಂತೆ ಪೊರ್ತುಡೆನಿಗಳಿಗೆ ಪನ್ ಪೈಗುಲು ಇತ್ತದಾದ ಬಂಡ ರಡ್ಡು ಕೈಲ ಮಿತ್ತು ಬೋರ್ಡು ಸಿಂಗಲ್ ಟ್ಯಾಪ್ ಬೋರ್ಡು ಖಾಲಿ ಸಿಂಗಲ್ ರಡ್ಡು ಕೈ ಮಿತ್ತು ಬೋರ್ಡು ಮಾತೆರ್ಲ ರೈಟ್ ಹಿಡಿದ್ನಗುಲ್ಲ ಲೆಫ್ಟ್ ಹಿಡಿದ್ನಗುಲ್ಲ ಮೋನಣ್ಣ ಇತ್ತ ನಮ್ಮ ಆಕಲಿನ ಪದ ಬನ್ಪಾಗದೆ ತೆಯ್ಯಂಪನ್ಯನ್ ರಿಪೀಟ್ ಬಂತಾರೆ ಡಾಂಡು ಓಕೆ. ಕೋಡಗನ ಕೋಳಿ ನುಂಗಿತ್ತ ನೋಡವ್ವ ತಂಗಿ. ನಮ್ಮ ರೈಟ್ ಸೈಡ್ ಅಂತ ಸ್ಟ್ರಾಂಗ್ ಉಂಡು, ಲೆಫ್ಟ್ ಸೈಡ್ ಕುಲ್ಲ ಪನೊಂದುಲ್ಲೇರು ಕೆಲವು ರೆಡೆಗೆ ಮೆಲ್ಲ ಮುನ್ಕೊಂದುಲ್ಲೇರು ಒಂಚೂರು ಓಪನ್ ಅದು ಮಾತೆಲ್ಲ. ಕೋಡಗನ ಕೋಳಿ ನುಂಗಿತ್ತ ನೋಡವ್ವ ತಂಗಿ ಕೂಡ ಒಟ್ಟಿಗೆ. ಕೋಡಗನ ಕೋಳಿ ನುಂಗಿತ್ತ ನೋಡವ್ವ ತಂಗಿ. ಕೋಡಗನ ಕೋಳಿ ನುಂಗಿತ್ತ ನೋಡವ್ವ ತಂಗಿ. ಕೋಡಗನ ಕೋಳಿ ನುಂಗಿತ್ತ ನೋಡವ್ವ ತಂಗಿ. ಕೋಡಗನ ಕೋಳಿ ನುಂಗಿತ್ತ. ಕೋಡಗನ ಕೋಳಿ ನುಂಗಿತ್ತ ನೋಡವ್ವ ತಂಗಿ. ಕೋಡಗನ ಕೋಳಿ ನುಂಗಿತ್ತ. ಒಳ್ಳುವನಕೆಯ ನುಂಗಿ ಕಲ್ಲು ಗೂಟವ ನುಂಗಿ. ಒಳ್ಳುವನಕೆಯ ನುಂಗಿ ಕಲ್ಲು ಗೂಟವ ನುಂಗಿ. ಮೆಲ್ಲಲು ಬಂದ ಮುದುಕಿಯನ್ನೇ ಮೆಲ್ಲು ನುಂಗಿತ್ತ ತಂಗಿ. ಕೊಡಗನ ಕೋಳಿ ನುಂಗಿತ್ತ. ಕೋಡಗನ ಕೋಳಿ ನುಂಗಿತ್ತ ನೋಡುವ ತಂಗಿ. ಕೋಡಗನ ಕೋಳಿ ನುಂಗಿತ್ತ. ಕೋಡಗನ ಕೋಳಿ ನುಂಗಿತ್ತ ನೋಡುವ ತಂಗಿ. ಕೋಡಗನ ಕೋಳಿ ನುಂಗಿತ್ತ ನೋಡುವ ತಂಗಿ. ಕೋಡಗನ ಕೋಳಿ ನುಂಗಿತ್ತ ನೋಡುವ ತಂಗಿ. ಕೋಡಗನ ಕೋಳಿ ನುಂಗಿತ್ತ. ಥ್ಯಾಂಕ್ ಯು. ಸ್ವಲ್ಪ
ಮನದುಂಬಿದ ಕೃತಜ್ಞತೆಗಳನ್ನು ಸಮರ್ಪಿಸಿಕೊಂಡು ನೆರೆದಿರುವ ನಮ್ಮೆಲ್ಲರನ್ನ ನೆಗೆಗಡಲಿನಲ್ಲಿ ತೇಲಿಸುವುದಕ್ಕಾಗಿ ಕಾಂತಾರ ಖ್ಯಾತಿಯ ಪ್ರಕಾಶ್ ತೂಮಿನಾಡು ಮತ್ತು ದೀಪಕ್ ರೈ ಅವರ ತಂಡ ನಮ್ಮನ್ನು ಕೂಡಿಕೊಂಡಿದೆ. ಅವರಿಗೊಂದು ಗಟ್ಟಿ ಚಪ್ಪಾಳೆಯ ಸ್ವಾಗತವನ್ನು ನಾವು ಕೋರಿಕೊಳ್ಳೋಣ. ಇದೀಗ ನಮ್ಮ ಕಾರ್ಯಕ್ರಮದ ಮುಂದಣ ಭಾಗವಾಗಿ ಮಂಗಳೂರಿನ ಅರೆಹೊಳೆ ಪ್ರತಿಷ್ಠಾನದ ನಂದಗೋಕುಲ ಕಲಾತಂಡದ ಪ್ರಸ್ತುತಿಯಲ್ಲಿ ದೇವಿ ವೈಭವಂ ಎನ್ನುವ ಹೆಸರಿನ ಬಹಳ ಮುಖ್ಯವಾದ ನಾಟ್ಯವೊಂದನ್ನು ನಾವು ನಿಮಗೆ ಕಟ್ಟಿಕೊಡುವವರಿದ್ದೇವೆ. ಸಹಜವಾಗಿಯೇ ನಿಮ್ಮಲ್ಲಿ ಏನಿದು ಅರೆಹೊಳೆ ಪ್ರತಿಷ್ಠಾನ, ಏನಿದು ನಂದಗೋಕುಲ ಕಲಾತಂಡ ಅನ್ನುವ ಪ್ರಶ್ನೆ ಇದ್ದಿರಬಹುದು. ಉಡುಪಿ ಜಿಲ್ಲೆಯ ಬೈಂದೂರು ತಾಲೂಕಿನ ಅರೆಹೊಳೆ ಅನ್ನುವ ಪುಟ್ಟ ಊರಿನಲ್ಲಿ 2011ರಲ್ಲಿ ಸಂಸ್ಥಾಪಿತಗೊಂಡ ಪ್ರತಿಷ್ಠಾನವೇ ಅರೆಹೊಳೆ ಪ್ರತಿಷ್ಠಾನ. ಕಳೆದ 14 ವರ್ಷಗಳಿಂದ ಶಿಕ್ಷಣ, ಕಲೆ, ಸಾಹಿತ್ಯ, ರಂಗಭೂಮಿ ಸೇರಿದಂತೆ ಸ್ವಸ್ಥ ಸಮಾಜವನ್ನು ಕಟ್ಟುವಲ್ಲಿ ಮಹತ್ವದ ಸೇವಾ ಕೈಂಕರ್ಯವನ್ನ ಅಹರ್ನಿಶಿಯಾಗಿ ಯಾವುದೇ ಪ್ರತಿಫಲದ ನಿರೀಕ್ಷೆ ಇಲ್ಲದೆ ಅರೆಹೊಳೆ ಪ್ರತಿಷ್ಠಾನ ಮಾಡಿಕೊಂಡು ಬಂದಿದೆ. ಈ ಅರೆಹೊಳೆ ಪ್ರತಿಷ್ಠಾನದ ಭಾಗವಾಗಿ 2014ರ ಏಪ್ರಿಲ್ ತಿಂಗಳಿನಲ್ಲಿ ಮಂಗಳೂರಿನಲ್ಲಿ ಸಂಸ್ಥಾಪಿತಗೊಂಡ ಹೆಮ್ಮೆಯ ನೃತ್ಯ ತಂಡವೇ ನಂದಗೋಕುಲ ಕಲಾ ತಂಡ. ಕರಾವಳಿ ಕರ್ನಾಟಕದಲ್ಲಿ ಹುಟ್ಟಿದ ನಂದಗೋಕುಲ ಎನ್ನುವ ನೃತ್ಯದ ಬೆರಗಿನ ಈ ಕಲಾ ತಂಡ ನಾಡಿನ ಬಹುಮುಖ್ಯ ನೃತ್ಯ ತಂಡವಾಗಿ ಬೆಳೆದಿದೆ. ಸರಿಸುಮಾರು 25ಕ್ಕೂ ಜಾಸ್ತಿ ಜನ ಪ್ರಬುದ್ಧ ಕಲಾವಿದರನ್ನು ಒಳಗೊಂಡ ನಮ್ಮ ತಂಡ 2.5 ತಾಸು ಅವಧಿಯ ಅಮೋಘವಾದ ನೃತ್ಯ ವೈಭವ, ಕರಾವಳಿ ಕರ್ನಾಟಕದ 5 ಪುಣ್ಯಕ್ಷೇತ್ರಗಳ ನೃತ್ಯ ರೂಪಕವನ್ನು ಕಟ್ಟಿಕೊಡುತ್ತದೆ ಅನ್ನುವ ಮಾತುಗಳನ್ನು ಸಂಭ್ರಮದಿಂದ ಹೇಳುತ್ತಾ, ಇದೀಗ ನಮ್ಮ ತಂಡ ಈ ವೇದಿಕೆಯ ಮೇಲೆ ಕಟ್ಟಿಕೊಡುವ ನೃತ್ಯ ಅದುವೇ ಶ್ರೀ ದೇವಿ ವೈಭವಂ. ಬಂಧುಗಳೇ, ಈ ಜಗದ ಸಕಲ ಅಣುರೇಣು ತೃಣಕಾಷ್ಟವನ್ನ ಒಳಗೊಂಡ ಜೀವರಾಶಿಗಳಿಗೆ ಮಾತೃ ಸ್ವರೂಪಿಯಾಗಿ ನಿಂತವಳು ತಾಯಿ ಜಗನ್ಮಾತೆ ಅಂಬಿಕೆ ತಾನೆ. ಆದಿ ಅಂತ್ಯವಿಲ್ಲದೆ ಓಂಕಾರದಲ್ಲಿ ಐಕ್ಯಳಾಗಿರುವ ತಾಯಿ ಭಗವತಿ ಅಸುರಿ ಶಕ್ತಿಗಳನ್ನು ದಮನಿಸುವುದಕ್ಕೆ ನಾನಾ ಅವತಾರವನ್ನು ಎತ್ತಿದ ಕತೆ ನಿಮಗೆಲ್ಲ ತಿಳಿದೇ ಇದೆಯಲ್ಲ. ರಾಕ್ಷಸ ಕನ್ಯೆ ಮಾಲಿನಿಯ ಗರ್ಭದಲ್ಲಿ ಕೋಣನ ರೂಪವನ್ನು ತಾಳಿ ಜನ್ಮವೆತ್ತಿದ ಮಹಿಷಾಸುರ ಎಂಬ ಹೆಸರಿನ ಅಸುರಿ ದೈತ್ಯ ಅಜನ ವರಬಲದಿಂದ ಕೊಬ್ಬಿ ಸುರಗದ್ದುಗೆಯನ್ನೇ ವಶಪಡಿಸಿಕೊಂಡಾಗ ಲೋಕದ ಒಳಿತಿಗೆ ಯಜ್ಞ ಯಾಗಗಳಲ್ಲಿ ನಿರತವಾಗಿದ್ದ ಋಷಿಮುನಿಗಳನ್ನು ಹಿಡಿದು ಹಿಂಸಿಸಿದಾಗ ಇಂದ್ರಾದಿ ದೇವತೆಗಳು ತ್ರಿಮೂರ್ತಿಗಳನ್ನು ಸಾಕ್ಷೀಕರಿಸಿಕೊಂಡು ಏಕಭಾವದಿಂದ ತಾಯಿ ಅಂಬಿಕೆಯನ್ನು ನುತಿಸಿದಾಗ ಅಂಬರದಿಂದ ಕೋಟಿ ಪ್ರಕಾಶಿತ ಭವ್ಯ ಮೂರ್ತಿಯೊಂದು ಧರೆಗೆ ಅವತರಿಸಿ ಬಂತು. ಅವಳೇ ಅಷ್ಟಭುಜೆ ಸಿಂಹರೂಢಿ ತಾಯಿ ಅಂಬಿಕೆಯಾಗಿ ಮೆರೆದಳು. ಮಹಿಷಾಸುರ ಎಂಬ ಹೆಸರಿನ ಅಸುರನನ್ನ ದಮನಿಸುವ ನವ ದುರ್ಗೆಯರ ಸಾಕ್ಷಾತ್ಕಾರದ ಭವ್ಯ ದಿವ್ಯತಮವಾದ ನಾಟ್ಯವನ್ನ ಅರೆಹೊಳೆ ಪ್ರತಿಷ್ಠಾನದ ನಂದಗೋಕುಲ ಕಲಾ ತಂಡ ನಿಮಗೆ ಕಟ್ಟಿಕೊಡುತ್ತದೆ. ಒಂದು ಸಂಭ್ರಮದ ಚಪ್ಪಾಳೆಯ ಸ್ವಾಗತ ನಮ್ಮ ತಂಡಕ್ಕೆ ಬರಲಿ. ಹಲೋ ಸಜ್ಜನ ಪ್ರೇಕ್ಷಕ ಮನಸ್ಸುಗಳೇ, ಮಂಗಳೂರಿನ ಅರೆಹೊಳೆ ಪ್ರತಿಷ್ಠಾನದ ನಂದಗೋಕುಲ ಕಲಾ ತಂಡ 2.5 ತಾಸು ಅವಧಿಯ ಅಮೋಘವಾದ ನೃತ್ಯ ವೈಭವದ ಜೊತೆಗೆ ಕರಾವಳಿ ಕರ್ನಾಟಕದ 5 ಪುಣ್ಯಕ್ಷೇತ್ರಗಳ ಅಮೋಘವಾದ ನೃತ್ಯ ರೂಪಕವನ್ನು ನಮ್ಮ ತಂಡ ಕಟ್ಟಿಕೊಡುತ್ತದೆ. ಬಡಗಿನ ಬೆಡಗಿನ ದೇವರು ಎನ್ನುವ ನೆಗಳತೆಗೆ ಪಾತ್ರವಾದ ಮಾರಣಕಟ್ಟೆಯ ಬ್ರಹ್ಮಲಿಂಗನ ಐತಿಹ್ಯವನ್ನು ಸಾರುವ ನಮ್ಮ ತಂಡದ ಪ್ರಸ್ತುತಿಯ ಅಮೋಘವಾದ ಬಿಡುವನೇ ಬ್ರಹ್ಮಲಿಂಗ ಹೆಸರಿನ ನೃತ್ಯ ರೂಪಕ ಈಗಾಗಲೇ ಸಾರ್ಥಕವಾದ 60ಕ್ಕೂ ಜಾಸ್ತಿ ಪ್ರದರ್ಶನವನ್ನು ಕಂಡು ನಾಡಿನ ಬಹು ಬೇಡಿಕೆಯ ನೃತ್ಯ ರೂಪಕವಾಗಿ ಮಾನಿತವಾಗಿದೆ. ಇದರ ಜೊತೆಯಲ್ಲೇ ಮಾತೆ ಮಂದರತಿ ನೆಲೆಯಾಗಿ ನಿಂತಿರುವ ಮಂದಾರ್ತಿ ದುರ್ಗಾಪರಮೇಶ್ವರಿ ಅಮ್ಮನ ಅಮೋಘವಾದ ನೃತ್ಯ ರೂಪಕವನ್ನು ನಮ್ಮ ತಂಡ ಕಟ್ಟಿಕೊಡುತ್ತದೆ. ಇದೀಗ ನಿಮ್ಮೆಲ್ಲರ ಹೃದಯ ಪಾವನವಾಗುವ ಪುಣ್ಯ ಚರಿತೆ ಅದುವೇ ಶ್ರೀ ದೇವಿ ವೈಭವಂ. गिरिवर विंध्य शिरोधि निवासिनि वैष्णवी
ब्रह्मचारिण्यनुत्तमा प्रवरारूढ चन्द्रकोपास्त्रकैरुदा प्रसादं तनुते मह्यं चन्द्रघण्टेति विश्रुता सम्पूर्णकलशम् प्लुतमेव च हस्तपद्माभ्यां पुष्पाण्डा सुभदास्तु मे सिंहासनागता नित्यं रत्नाश्रितकरद्वया सुभदास्तु सदा देवी सर्वमाता यशस्विनी चन्द्रहासोज्ज्वलकरा चाकूलवरवाहना कात्यायनी शुभं दद्या देवी दानवगातिनी एकवेणी शपाकर्ण पुराणनाखरा स्थिता श्रीकर्णिकाकर्णि नैराव्यक्तशरीरिणी वामपादोल्लसल्लोहर काटल्कभूषणा वर्धनमूर्धजा कृष्णं समारूढ श्वेताम्बरधरा शुचिः महागौरी शुभं दद्यान् महादेव प्रमोददा सिद्धगन्धर्वयक्ष्याधीरसुरैरवरैरपि सेव्यमाना सदा भूया सिद्धिदा सिद्धिदायिनी
ತದಗುದಿಗು ಜಗದೋಂ ತಗಿಟದೋಂ ತಗದಗಿಟದೋಂ ದೃಗುದಗಿಟದಿಗಿಟದೋಂ ಜಗದೋಂ ತದಿಂ ಜಗದೋಂ ತದಿಂ ಜಗದೋಂ ತದಿಂ ಜಗದೋಂ ತದಿ ತಗದಿಂ ತಗಡಂ ತಗಮನರಿದೋಂ ತದೋಂ ದನ ತದಿಂ ತದಿಂ ಜನು ತದಿಂ ತದಿಂ ದನ ತದಿಂ ತದಿಂ ನಿಜನಿ ಜನಿ 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 ತಗಿಟದಿ ನಿಗ ಜಗು ತದಿ ನಿಗ ಜಗು ಜಗು ಜಗದೋಂ ತಗದೋಂ ತಗಗುದಿಗು ಜಗದೋಂ ತಗದೋಂ ತಗಗುದಿಗು ತಾನದಿಂ ತದಿಂ ಧನದೋಂ ಧನನ ತಾನದಿಂ ತದಿಂ ಧನದೋಂ ಧನನ ಷಡುದಿಂ ಜಂ ತನಂ ತನಂ ತುಂ ತಜಡುದಿಂ ಜಂ ತನಂ ತನಂ ತುಂ ತಜಡುದಿಂ ನಿಂ ತಜಡುದಿಂ ನಿಂ ತಜಡುದದಿ ನಿಂ ತಜಡುದದಿ ನಿಂ ತಜಡು ಜಡುದಿಂ தண்டை அலங்கரி தண்டை பயங்கரி அண்ட சராசரியானவளே கண்டம் கலங்கிட பிண்டம் நடுங்கிட குண்டலி குருடியில் நின்றவளே கண்டவர் கண்டிலர் கண்டவர் விண்டிலர் ரூபம் கொண்டவளே சூலாயுதம் எரி தடலாகிட வெளி ನಮಸ್ತೆ ಶರಣ್ಯೇ ಶಿವೆ ಸಾನುಕಂಪೆ ನಮಸ್ತೆ
ನಂದಿತ ಮೋದಿನಿ ವಿಶ್ವ ವಿನೋದಿನಿ ನಂದಿನುತೆ ಗಿರಿವರ ವಿಂಧ್ಯ ಶಿರೋದಿನಿ ವಾಸಿನಿ ವಿಷ್ಣು ವಿಲಾಸಿನಿ ಜಿಷ್ಣುನುತೆ ಭಗವತಿ ಹೇಷಿತಿ ಕಂಠ ಕುಟುಂಬಿನಿ ಭೂರಿ ಕುಟುಂಬಿನಿ ಭೂರಿ ಕೃತೆ ಜಯ ಜಯ ಹೇ महिषासुरमर्दिनि रम्यकपर्दिनि शैलसुते दुर्धरदर्शिनि दुर्मुखमर्षिणि हर्षरते त्रिभुवन पोषिणि शङ्करतोषिणि कल्मषमोचनि घोररते धनुजनि रोषिणि दुर्मदशोषिणि दुःखनिवारिणि सिन्धुसुते जय जय हे महिषासुरमर्दिनि रम्यकपर्दिनि शैलसुते భార్య నిన్ను తండ్రిని చేసి పంచభూతాలే తానై ఐదరు బంధాలే తానై అమ్మాయి అక్కై చెల్లై భార్య పతిని నిన్ను నడిపించే శక్తియే అమ్మా ఐదిరి నందిని నందిత మోదిని విశ్వ వినోదిని నందినుతే గిరివర వింధ్య శిరోదిని మాధే విష్ణువిలాసిని జిష్ణునుతే భగవతి హేషితి కంఠ కుటుంబిని భూరి కుటుంబిని భూరి కృతే జయ జయ హే महिषासुरमर्दिनि रम्यकपर्दिनि शैलसुते सुरलन नादतने तने ताळ निमित्त चासरते अतिवरगौंगत ताण्डव ताळ कुतूहल नादरते दिव्यनि किट ध्वनि तीरं तङ्गनि नादरते जय जय हे महिषासुरमर्दिनि रम्यकपर्दिनि शैलसुते रम्यकपर्दिनि शैलसुते रम्यकपर्दिनि शैलसुते रम्यकपर्दिनि शैलसुते अंकिनि नन्दिनि नन्दित मेदिनि विश्व विनोदिनि नन्दनुते गिरिवर विंध्य शिरोदिनि वासिनि विष्णु विलासिनि जिष्णुनुते भगवति हेचिति कंठ कुटुंबिनि भूरि कुटुंबिनि भूरि कृते जय जय हे महिषासुरमर्दिनि रम्यकपर्दिनि शैलसुते रम्यकपर्दिनि
ಕಲಾಪ್ರೇಮಿಗಳೇ, ಎಂತಹ ಅಮೋಘವಾದ ನೃತ್ಯ ರೂಪಕವನ್ನು ನೀವೆಲ್ಲ ಕಣ್ತುಂಬಿಕೊಂಡ್ರಲ್ಲ. ಅಂತರಂಗದಿಂದ ಹೇಳುವ ಮಾತಿದು. ದೇವಿ ವೈಭವಂ ಎನ್ನುವ ಹೆಸರಿನ ಈ ನಾಟ್ಯ ಸುಮವನ್ನು ನಮ್ಮ ನಂದಗೋಕುಲ ಸಾವಿರಾರು ವೇದಿಕೆಗಳಲ್ಲಿ ಪ್ರದರ್ಶನವನ್ನು ಮಾಡಿದೆ. ಆದರೆ ಪ್ರತಿ ಸಲ ಈ ನಾಟ್ಯವನ್ನು ಕಟ್ಟಿಕೊಡುವಾಗ ಈ ನಾಟ್ಯ ನಮಗೆ ಹೊಸತನದ ನಾಟ್ಯವಾಗಿಯೇ ಕಾಣುತ್ತದೆ. ನಮ್ಮ ಕಲಾವಿದರಿಗೆ ಗೊತ್ತೇ ಇಲ್ಲದ ಹಾಗೆ ಅವರ ಹೃದಯದೊಳಗೆ ಭಕ್ತಿಯ ರವ, ಭಕ್ತಿಯ ಕಂಪು ಅವರನ್ನು ಆವರಿಸಿಕೊಂಡು ಬಿಡುತ್ತದೆ. ದೇವಿ ವೈಭವಂ ಎನ್ನುವ ಹೆಸರಿನ ನಾಟ್ಯಕ್ಕಿರುವ ತಾಕತ್ತು ಇದು. ನಮ್ಮ ನಂದಗೋಕುಲ ಕಲಾತಂಡದ ನಾಯಕಿ ಶ್ವೇತಾ ಅರೆಹೊಳೆಯವರ ದೇವಿಯ ಪಾತ್ರ ವೈಭವವನ್ನು ನೀವು ಕಣ್ತುಂಬಿಕೊಂಡ್ರಲ್ಲ. ಒಂದು ಸಲ ಅಂಬರದಿಂದ ದೇವಿಯೇ ದರೆಗಿಳಿದು ಬಂದಂತಹ ಭಾವವೊಂದು ನಮ್ಮನ್ನು ಆವರಿಸಿಕೊಳ್ಳುತ್ತದಲ್ಲ. ಮಂಗಳೂರಿನ ಅರೆಹೊಳೆ ಪ್ರತಿಷ್ಠಾನದ ನಂದಗೋಕುಲ ಕಲಾತಂಡದ ಈ ನಾಟ್ಯ ನಿಮ್ಮ ಹೃದಯಕ್ಕೆ ಆಪ್ತವಾಗಿದ್ದರೆ, ನಿಮ್ಮ ಮನದೊಳಗೆ ಹರುಷದ ಭಾವ ಹೊಮ್ಮಿದ್ದರೆ, ನಂದಗೋಕುಲಕ್ಕೊಂದು ಗಟ್ಟಿ ಚಪ್ಪಾಳಿ ಅಭಿನಂದನೆಯನ್ನ. ನಿಜವಾಗಲೂ ನಮ್ಮ ಹೃದಯ ತುಂಬಿ ಬಂತು. ಇನ್ನೂ ಅನೇಕ ನಾಟ್ಯ ಸುಮಗಳಿದೆ. ಕಾರ್ಯಕ್ರಮದ ಅಂತಿಮ ಭಾಗದವರೆಗೆ ನೀವು ಅದನ್ನು ಕಣ್ತುಂಬಿಕೊಳ್ಳಬೇಕು. ಇದೀಗ ಈ ವೇದಿಕೆ ಸಭಾವೈಭವಕ್ಕೆ ತನ್ನನ್ನು ತೆರೆದುಕೊಳ್ಳುತ್ತದೆ. ನಿಮ್ಮೆಲ್ಲರ ಸಹಕಾರ ನಮ್ಮೊಂದಿಗಿರಲಿ. ಹಲೋ. ಇದು ಕೇವಲ 15ರಿಂದ 20 ನಿಮಿಷಗಳ ಒಂದು ಸಣ್ಣ ಸಮಾರೋಪ ಸಮಾರಂಭ. ಅದರ ನಂತರ ಅರೆಹೊಳೆ ಪ್ರತಿಷ್ಠಾನದ ಸಾಂಸ್ಕೃತಿಕ ವೈಭವ ಕಾರ್ಯಕ್ರಮ ಮುಂದುವರಿಯಲಿಕ್ಕಿದೆ. ಅಖಿಲ ಪಜಿಮಣ್ಣು ಮತ್ತು ಸುಪ್ರೀತ್ ಸಫಲಗ ಇವರ ತಂಡದ ಸರಿಗಮ ಸಂಗೀತ ಸುಧಾ ನಡೆಯಲಿಕ್ಕಿದೆ. ಆಮೇಲೆ ನಾವೆಲ್ಲ ಕಾತರದಿಂದ ಕಾಯುವಂತಹ ಶ್ರೀಯುತ ಪ್ರಕಾಶ್ ತೂಮಿನಾಡು ಮತ್ತು ದೀಪಕ್ ರೈ ಪಾಣಾಜೆ ಕಾಮಿಡಿ ಕಿಲಾಡಿಯ ಪಿಂಕಿ ರಾಣಿ ತಂಡದವರಿಂದ ತೆಲುಗಿದ ಪರ್ಬ ಇಲ್ಲಿ ನಡೆಯಲಿಕ್ಕಿದೆ. 20 ನಿಮಿಷಗಳ ಕಾಲ ತಾವು ಈ ಸಭಾ ಕಾರ್ಯಕ್ರಮಕ್ಕೆ ಅನುವು ಮಾಡಿಕೊಡಬೇಕಾಗಿ ವಿನಂತಿಸ್ತಿದ್ದೇವೆ. ಜಗದೀಶ್. ಹಲೋ. ಸರ್ಕಾರಿ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಮತ್ತು ಪ್ರೌಢಶಾಲೆ ಬಳಂಜ ಅಮೃತ ಮಹೋತ್ಸವ ಸಮಿತಿ, ಹಳೆ ವಿದ್ಯಾರ್ಥಿ ಸಂಘ, ಶಾಲಾಭಿವೃದ್ಧಿ ಹಾಗೂ ಮೇಲುಸ್ತುವಾರಿ ಸಮಿತಿ ಇದರ ಸಂಯೋಗದಲ್ಲಿ ನಡೀತಾ ಇರುವಂಥ ಅಮೃತ ಮಹೋತ್ಸವ ಅಮೃತ ಸಂಭ್ರಮ ಕಾರ್ಯಕ್ರಮದ ಸಮಾರೋಪ ಸಮಾರಂಭಕ್ಕೆ ಸೇರಿರುವ ಸರ್ವರನ್ನ ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿಕೊಳ್ತಾ ಇದ್ದೇವೆ. ಸಾಂಸ್ಕೃತಿಕ ಕಾರ್ಯಕ್ರಮದ ಮಧ್ಯದಲ್ಲೊಂದು ಸಣ್ಣ ಕಾರ್ಯಕ್ರಮ, ಇದು ಎಲ್ಲರಿಗೂ ಅಭಿನಂದನೆಯನ್ನು ಸಲ್ಲಿಸುವ ಕಾರ್ಯಕ್ರಮ ಆಗಲಿದೆ. ಇಂದಿನ ಈ ಕಾರ್ಯಕ್ರಮದಲ್ಲಿ ವೇದಿಕೆಗೆ ನಾವು ಅತಿಥಿ ಗಣ್ಯರನ್ನು ಆಹ್ವಾನಿಸಿಕೊಳ್ತಾ ಇದ್ದೇವೆ. ನಮ್ಮ ಜೊತೆ ವೇದಿಕೆಗೆ ಸೇರಿಕೊಳ್ಳಿಕ್ಕಿದ್ದಾರೆ ದೀಪ್ತಿ ಶೇಖರ್ ದೇವಾಡಿಗ ಪಾಲಾಬೆ, ಶಶಿಧರ್ ಹೆಗ್ಡೆ ಕೋಡಿಮನೆ, ಸಂತೋಷ್ ಸಾಲಿಯಾನ್ ಕಾಪಿನಡ್ಕ, ರಮೇಶ್ ಕಲ್ಮಾಡಿ, ವಿನು ಬಳಂಜ, ಸಾದಿಕ್ ಬಳಂಜ, ಸೂರಜ್ ಹಾನಿಂಜ, ಜಗದೀಶ್ ಪೆರಾಜೆ, ಡಿಕಯ್ಯ ಮೂಲ್ಯ, ಅಶ್ವಿನ್ ಬಿಕೆ, ದೀಪಕ್ HD, ಸುರೇಶ್ ಹೇವಾ, ಸತೀಶ್ ರೈ ಬಾರ್ದಡ್ಕ, ಅನಂತರಾಮ ಹೊಲ್ಲ, ರಮಾನಾಥ ಶೆಟ್ಟಿ ಪಂಬಾಜೆ, ಪ್ರವೀಣ್ ಲಾಂತ್ಯಾರು, ಗಣೇಶ್ ಬಿಕೆ, ಹಾಗೆ ಅಶ್ವಥ್ ಹೆಗ್ಡೆ, ಚಂದ್ರಶೇಖರ್ ಪಿಕೆ, ಹರೀಶ್ ವೈ ಚಂದ್ರಮ ಎಲ್ಲರೂ ವೇದಿಕೆಗೆ ಬರಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಪುಟ್ಟ ಕಾರ್ಯಕ್ರಮ ಇದೀಗ ನಿಮ್ಮ ವೇದಿಕೆಯಲ್ಲಿ ನಿಮ್ಮ ಮುಂದೆ ನಡೆಯಲಿಕ್ಕಿದೆ. ಎಲ್ಲ ಗಣ್ಯರು ವೇದಿಕೆಗೆ, ಹಾಗೆ ಶೀತಲ್ ಬಿ ಪಡಿವಾಲ್ ಇವರು ಕೂಡ ವೇದಿಕೆ ಬರಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇನೆ. ದೀಪ್ತಿ ಶೇಖರ್ ದೇವಾಡಿಗ, ಶಶಿಧರ್ ಹೆಗ್ಡೆ ಕೋಡಿಮನೆ, ಸಂತೋಷ್ ಸಾಲಿಯಾನ್ ಕಾಪಿನಡ್ಕ, ರಮೇಶ್ ಕಲ್ಮಾಡಿ, ವಿನು ಬಳಂಜ, ಸಾದಿಕ್ ಬಳಂಜ, ಸೂರಜ್ ಹಾನಿಂಜ, ಜಗದೀಶ್ ಪೆರಾಜೆ, ಡಿಕಯ್ಯ ಮೌಲ್ಯ, ಅಶ್ವಿನ್ ಬಿಕೆ, ದೀಪಕ್ HD, ಸುರೇಶ್ ಹೇವಾ, ಸತೀಶ್ ರೈ ಬಾರ್ದಡ್ಕ, ಅನಂತರಾಮ ಹೊಲ್ಲ, ರಮನಾಥ ಶೆಟ್ಟಿ, ಪ್ರವೀಣ್ ಲಾಂತ್ಯಾರು, ಗಣೇಶ್ ಬಿಕೆ, ಅಶ್ವಥ್ ಹೆಗ್ಡೆ, ಚಂದ್ರಶೇಖರ್ ಪಿಕೆ, ಹರೀಶ್ ವೈ ಚಂದ್ರಮ ವೇದಿಕೆಯಲ್ಲಿ ಆಸೀನರಾಗಬೇಕಾಗಿ ಎಲ್ಲರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಶೀತಲ್ ಬಿ ಪಡಿವಾಲ್ ಇವರು ಕೂಡ ವೇದಿಕೆಗೆ ಬರಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಸೇರಿರುವ ಸರ್ವರಿಗೂ ಶುಭ ಸಂಜೆಯ ಶುಭ ನಮನಗಳನ್ನು ಅರ್ಪಿಸ್ತಾ, ಹಾಗೆ ಹರೀಶ್ ದೇವಾಡಿಗ ಇವರು ಕೂಡ ವೇದಿಕೆ ಬರಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಸರ್ವರಿಗೂ ನಮನಗಳನ್ನು ಅರ್ಪಿಸ್ತಾ ಕಾರ್ಯಕ್ರಮವನ್ನು ಆರಂಭಿಸಲು ನಿಮ್ಮೆಲ್ಲರ ಅನುಮತಿಯನ್ನು ಕೊಡ್ತಾ ಇದ್ದೇನೆ.
ಕಾರ್ಯಕ್ರಮದ ಆರಂಭದಲ್ಲಿ ಸೇರಿರುವ ಸರ್ವರನ್ನ ಕೂಡ ಪ್ರೀತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕಾಗಿ ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರು ಹರೀಶ್ ವೈ ಚಂದ್ರಮ್ಮ ಇವರಲ್ಲಿ ವಿನಂತಿಸಿಕೊಳ್ತಾ ಇದ್ದಾರೆ. ಹಲೋ, ಪ್ರವೀಣ್ ಲಾಂತಿ ಅವರು ಇವರು ವೇದಿಕೆ ಬರಬೇಕಾಗಿ ವಿನಂತಿಸಿಕೊಳ್ತೇನೆ. ಪದ್ಮನಾಭ ಕುಲಾಲ್, ನೀವು ಕೂಡ ವೇದಿಕೆಯನ್ನು ಅಲಂಕರಿಸಬೇಕಾಗಿ ನಿಮ್ಮಲ್ಲಿ ಕೇಳ್ಕೊತೇನೆ. ಪದ್ಮನಾಭ ಕುಲಾಲ್. ಅಮೃತ ಸಂಭ್ರಮ 2025 ಇದೀಗ ಕೊನೆಯ ಹಂತದ ಕಾರ್ಯಕ್ರಮ ಅಂತ ಹೇಳ್ಬೋದು. ಅಮೃತ ಸಂಭ್ರಮಕ್ಕೆ ಕಾರ್ಯಕ್ರಮ ಇಟ್ಟು ಇಂದಿಗೆ 10 ಕಾರ್ಯಕ್ರಮಗಳು ಸಂಪೂರ್ಣವಾಗಿ ಮುಗಿದಿರ್ತದೆ. ಕ್ರೀಡಾಕೂಟ ಇರ್ಬೋದು, ಎಲ್ಲ 10 ಕಾರ್ಯಕ್ರಮದು ಇವತ್ತು ಕೊನೆಯದಾಗಿರ್ತದೆ. ಗುರುವಂದನೆ ಎಲ್ಲ ಕಾರ್ಯಕ್ರಮವನ್ನು ಸೇರಿಸಿದರೆ 10 ಕಾರ್ಯಕ್ರಮ ಈಗಾಗಲೇ ಕೊನೆಯದಾಗಿರ್ತದೆ. ಇದೀಗ ವೇದಿಕೆಯಲ್ಲಿರುವ ಎಲ್ಲರನ್ನು ಸ್ವಾಗತಿಸಲು ನಾನು ಮುಂದಾಗಿದ್ದೇನೆ. ಈ ಒಂದು ಕಾರ್ಯಕ್ರಮದಲ್ಲಿ ಸಮಾರೋಪ ಸಮಾರಂಭ ಕಾರ್ಯಕ್ರಮದಲ್ಲಿ ಪ್ರಪ್ರಥಮವಾಗಿ ನಮ್ಮೊಂದಿಗೆ ನಾವು ಗುರುಗಳಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸ್ತಾ ಇದ್ದೇನೆ. ಶ್ರೀಯುತ ರಮೇಶ್ ಕಲ್ಮಾಡಿ ಬಳಂಜಕ್ಕೆ ಬಂದು ಏನು ಕಲಿಸಿದ್ದಾರೆ, ನಮಗೆ ಏನು ತಿಳಿಸಿದ್ದಾರೆ ಅನ್ನುವಂಥದ್ದನ್ನು ನಾವು ಈಗಾಗಲೇ ಈ ವೇದಿಕೆ ನೋಡುವಾಗ ನಮಗೆ ತಿಳಿಸುತ್ತದೆ. ರಾಜ್ಯ ರಾಷ್ಟ್ರ ವಿಭಾಗ ಮಟ್ಟದಲ್ಲಿ ಬಹುಮಾನವನ್ನು ಪಡೆದಂತಹ ಉಮಾಮೇಶ್ವರ ಯುವಕ ಮಂಡಲವನ್ನು ಒಂದು ಎತ್ತರಕ್ಕೆ ಬೆಳೆಸಿದಂತಹ ಕೀರ್ತಿ ನಮ್ಮ ಗುರುಗಳು. ಪಾಠದಲ್ಲೂ ಕೂಡ ನಾವು ಅವರೊಂದಿಗೆ ಎಲ್ಲ ಅನುಭವವನ್ನು ಪಡೆದಿದ್ದೇವೆ, ಹಾಗೆಯೇ ಕ್ರೀಡೆಯಲ್ಲೂ ಕೂಡ ಪಡೆದಿದ್ದೇವೆ. ಸಾಂಸ್ಕೃತಿಕ ಲೋಕದಲ್ಲಿ ಕೂಡ ನಮ್ಮನ್ನು ಇಂದಿಗೆ ಎತ್ತರಕ್ಕೆ ಬೆಳೆಸಿದವರು ಅಂದರೆ ಅದು ರಮೇಶ್ ಕಲ್ಮಾಡಿ ಸರ್. ಇವರಿಗೆ ಇಲ್ಲಿ ಸೇರಿರುವ ಸಮಸ್ತ ಜನರ ಪರವಾಗಿ ಆತ್ಮೀಯವಾದ ಪ್ರಣಾಮಗಳನ್ನು ಸಲ್ಲಿಸಿದ್ದೇನೆ ಸರ್. ಹಾಗೆಯೇ ಇನ್ನೋರ್ವರು ನಮ್ಮ ಶೇಖರ್ ದೇವಾಡಿಗ, ಉದ್ಯಮಿಯಾಗಿ ಬಳಂಜದಲ್ಲಿ ಹಳೆ ವಿದ್ಯಾರ್ಥಿಯಾಗಿ, ಗುಜರಾತ್ನಲ್ಲಿ ಉದ್ಯಮಿಯಾಗಿ, ನಮ್ಮ ಹಳೆ ವಿದ್ಯಾರ್ಥಿ ಸಂಘದ ಎಲ್ಲ ಕಾರ್ಯಕ್ರಮಗಳಿಗೆ ನೀವು ನಾನಿದ್ದೇನೆ ಅನ್ನುವಂಥದ್ದನ್ನು ಪ್ರಪ್ರಥಮವಾಗಿ ನಾವು ಭೇಟಿ ಕೊಟ್ಟದ್ದು ಶೇಖರ್ ದೇವಾಡಿಗರ ಮನೆಗೆ. ಅವರು ಇಂದು ಈ ಕಾರ್ಯಕ್ರಮಕ್ಕೆ ಗುಜರಾತಿನಿಂದ ಬೆಳಿಗ್ಗೆ ಹೊರಟು ಫ್ಲೈಟ್ ಮುಖಾಂತರ ಬಂದು ನಿಮ್ಮ ಕಾರ್ಯಕ್ರಮಕ್ಕೆ ನಾನು ಬರಬೇಕು ಅನ್ನುವಂಥ ವಿಚಾರವಾಗಿ ಬಂದು ನಮ್ಮ ಕಾರ್ಯಕ್ರಮಕ್ಕೆ ಈಗಾಗಲೇ ಅವರು 1 ಲಕ್ಷ ರೂಪಾಯಿಯನ್ನು ಕೊಟ್ಟಿದ್ದಾರೆ. ಹಾಗೆ ಏನು ಕಮ್ಮಿ ಆದರೂ ನಾನು ಸಹಕಾರ ಖಂಡಿತ ಕೊಡ್ತೇನೆ ಅನ್ನುವಂಥ ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ. ಹಾಗೆ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಸಲ್ಲಿಸಿದ್ದೇವೆ. ಹಾಗೆಯೇ ಇನ್ನೋರ್ವರು ನಮ್ಮ ಬಳಂಜ ಶಾಲೆಯಲ್ಲಿ ಕಲಿತು ಹಳೆ ವಿದ್ಯಾರ್ಥಿಯಾಗಿ ಮಲೇಷ್ಯಾ, ಬ್ರುಣೆ ದೇಶದಲ್ಲಿ ಒಂದು ಉದ್ಯೋಗದಲ್ಲಿದ್ದು ಬಳಂಜ ಶಾಲೆಯಲ್ಲಿ ಕಲಿತು ಅತಿ ಹೆಚ್ಚು ಒಂದು ನಮ್ಮ ಇದಕ್ಕೆ ಬಳಂಜ ಊರಿಗೆ ಸಹಕಾರವನ್ನು ನೀಡುತ್ತಿರುವ ಇನ್ನೋರ್ವರು ದಾನಿಗಳಲ್ಲಿ ಓರ್ವರಾದ ಶಶಿಧರ್ ಹೆಗಡೆ ಕೋಡಿಮನೆ, ಇವರಿಗೆ ನಿಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಸಲ್ಲಿಸಿದ್ದೇವೆ. ಹಾಗೆಯೇ ವೇದಿಕೆಯಲ್ಲಿರುವಂಥ ಇನ್ನೋರ್ವರು ನಮ್ಮ ಅಶ್ವಥ್ ಹೆಗಡೆ. ಅಶ್ವಥ್ ಹೆಗಡೆಯವರ ಬಗ್ಗೆ ನಾವು ಹೇಳಬೇಕಂದ್ರೆ ನಮಗೆ ತುಂಬ ಇದೆ. ಹಾಗೆ ಕಾರ್ಯಕ್ರಮಕ್ಕೆ ವಿಳಂಬ ಆಗುವುದರ ಕಾರಣ ಚಿಕ್ಕದರಲ್ಲಿ ಮುಗಿಸ್ತಾ ಇದ್ದೇವೆ. ಅಶ್ವಥ್ ಹೆಗಡೆ ಅವರು
ಈಗಾಗಲೇ ಅಮೃತ ಮಹೋತ್ಸವಕ್ಕೆ ನಾನು ಪ್ರಪ್ರಥಮವಾಗಿ ಹಲವು ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾದಾಗ ಪ್ರಪ್ರಥಮವಾಗಿ ಭೇಟಿಯಾಗಿದ್ದು ನಿಜವಾಗಲೂ ಅಶ್ವಥ್ ಹೆಗ್ಡೆ. ನೀವು ಧೈರ್ಯ ಕೊಟ್ಟರೆ ನಾನು ಖಂಡಿತ ಅಧ್ಯಕ್ಷ ಸ್ಥಾನವನ್ನು ವಹಿಸ್ಕೊಳ್ತೇನೆ. ಹಾಗೆ ಹರೀಶ್ ಅಣ್ಣ, ನೀವು ಖಂಡಿತ ತಗೊಳ್ಳಿ, ನಿಮ್ಮೊಂದಿಗೆ ನಾನಿದ್ದೇನೆ ಅನ್ನುವಂಥ ಭರವಸೆಯನ್ನು ನೀಡಿದವರು ಅಶ್ವಥ್ ಹೆಗ್ಡೆ ಅವರು. ಆಗ ನಮ್ಮ ಕೊಡುಗೆ ಶಾಲೆಯಿಂದ ಏನಾದರೂ ಆಗಬೇಕು ಅನ್ನುವಂಥ ದೃಷ್ಟಿ ನೋಡಿದಾಗ ಏನಾಗಬೇಕು ಅನ್ನುವಂಥ ಚಿಂತನೆ ಕೂಡ ನಮ್ಮೊಂದಿಗೆ ಮಾಡಿದರು. ಪ್ರತಿ ಸಂದರ್ಭದಲ್ಲೂ ಕೂಡ ಅಶ್ವಥ್ ಹೆಗ್ಡೆಯವರು ಯಾವುದೇ ಕಾರ್ಯಕ್ರಮವನ್ನು ಮಾಡಬೇಕಾದರೂ ಕೂಡ ನಮ್ಮ ಅಮೃತ ಮಹೋತ್ಸವ ಸಮಿತಿಯ ಗೌರವಾಧ್ಯಕ್ಷರಾಗಿರುವಂಥ ಶ್ರೀಯುತ ಸುರೇಶ್ ಶೆಟ್ಟರನ್ನು, ಅಮೃತ ಮಹೋತ್ಸವದ ಸಮಿತಿಯ ಅಧ್ಯಕ್ಷರು ಚಂದ್ರಶೇಖರ್ ಬಿಕೆಯನ್ನು, ಹಲವು ವಿದ್ಯಾರ್ಥಿ ಸಂಘದ ನನ್ನನ್ನು ಸಂಪರ್ಕಿಸಿ ಯಾವುದೇ ಕಾರ್ಯಕ್ರಮವನ್ನು ತಗೊಳ್ತಿದ್ರು. ಅದೊಂದು ಅಮೃತ ನಿರ್ಧಾರ ಗ್ರೂಪ್ ಇದೆ, ಅದಕ್ಕೆ ಹಾಕಿ ಆ ಒಂದು ನಿರ್ಧಾರವನ್ನು ಮಾಡ್ತಾ ಇದ್ದೆವು. ಹಾಗೆ ಏನೋ ಆಗಬೇಕು ಅನ್ನುವಂಥ ದೃಷ್ಟಿಯಲ್ಲಿ ನಮ್ಮ ಶಾಲಾ ಮಕ್ಕಳಿಗೆ ಟೈಲ್ಸ್ ಅಳವಡಿಕೆ ಮಾಡುವ ಅನ್ನುವಂಥ ವಿಚಾರವನ್ನು ಮಾಡಿದಾಗ ಶಾಲೆಗೆ ಸುಮಾರು 10 ಲಕ್ಷ ರೂಪಾಯಿ ಅಂದಾಜಿ ಖರ್ಚು ಮಾಡಿ ಇಡೀ ಶಾಲೆಗೆ ಟೈಲ್ಸ್ ಅಳವಡಿಸಿದಂತಹ ವಿದ್ಯಾರ್ಥಿ ಅಶ್ವಥ್ ಹೆಗ್ಡೆ. ಹಾಗೆಯೇ ಪ್ರವೇಶ ದ್ವಾರ ಸುಮಾರು 10-15 ಲಕ್ಷ ಖರ್ಚು ಮಾಡಿ, ಈ ಕಾರ್ಯಕ್ರಮಕ್ಕೆ 5 ಲಕ್ಷ ಖರ್ಚು ಮಾಡಿ ಸುಮಾರು 20 ಲಕ್ಷಕ್ಕಿಂತ ಅಧಿಕ ಖರ್ಚನ್ನು ಮಾಡಿ ಈ ವೇದಿಕೆ ಇವತ್ತು ಕಾರ್ಯಕ್ರಮ ಏನು ನಡೀತಾ ಇದೆ ಎಲ್ಲವನ್ನು ನಮ್ಮೊಂದಿಗೆ ಮಾಡಿಕೊಟ್ಟಂಥ ಶ್ರೀಯುತ ಅಶ್ವಥ್ ಹೆಗ್ಡೆ, ನಿಮ್ಮನ್ನು ಹೊಗಳಿಕೆ ನಿಜವಾಗಲೂ ನಮಗೆ ಇನ್ನೂ ಮಾಡಲಿಕ್ಕೆ ಇದೆ. ಯಾಕಂದರೆ ಅಶ್ವಥ್ ಹೆಗ್ಡೆಯವರು ನಿಜವಾಗಲೂ ಒಬ್ಬ ಕೋಪಿಷ್ಟ. ಹೌದು, ನಾನು ನೋಡಿದ ಮಟ್ಟಿಗೆ ಯಾವುದೇ ವಿಚಾರದಲ್ಲೂ ನಮಗೂ ಕೂಡ ಹಲವಾರು ಸಾಗಿ ಚರ್ಚೆ ಆಗಿದೆ, ಕೋಪ ಆಗಿದೆ, ಎಲ್ಲವೂ ಆಗಿದೆ. ಆದರೂ ಕೂಡ ಅವರ ಕೋಪ ಮಾತ್ರ 5 ನಿಮಿಷ 10 ನಿಮಿಷ. ಮತ್ತೆ ಪುನಃ ಕಾಲ್ ಮಾಡಿ, ಹರೀಶಣ್ಣ ನಾಳೆ ಎಲ್ಲಂಜಿದ ಕಾರ್ಯಕ್ರಮ ಇಂಚಮನ್ ಪುನಃ 5 ನಿಮಿಷ ಬಿಟ್ಟು ಚಂದ್ರಶೇಖರ್ಗೆ ಕಾಲ್ ಮಾಡಿ, 5 ನಿಮಿಷ ಬಿಟ್ಟು ಸುರೇಶ್ ಶೆಟ್ಟರಿಗೆ ಕಾಲ್ ಮಾಡುವಂಥ ಒಂದು ಗುಣ ಅಶ್ವಥ್ ಹೆಗ್ಡೆ ಅವ್ರದ್ದು. ಹಾಗೆ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮುನ್ನಡೆಸಿದಂತಹ ಅಶ್ವಥ್ ಹೆಗ್ಡೆ ಅವರೇ, ನಿಮಗೆ ಕೂಡ ಪ್ರೀತಿಯ ಸ್ವಾಗತವನ್ನು ಸಲ್ಲಿಸ್ತಾ ಇದ್ದೇವೆ. ಹಾಗೆಯೇ ವೇದಿಕೆಯಲ್ಲಿರುವಂತಹ ಇನ್ನೋರ್ವರು ನಮ್ಮ ಸಮಿತಿಯ ಚಂದ್ರಶೇಖರ್ ಬಿ ಕೆ ಅಧ್ಯಕ್ಷರಾದ್ರಿಂದ ಅವರಲ್ಲಿ ಕೆಲವಾರು ವಿಚಾರವನ್ನು ನಾನು ಕಲ್ತುಕೊಂಡೆ. ಏನು ಆಗಲಿ ಎಂತ ಆಗಲಿ ಹರೀಶ್, ಉತ್ತರ ಮೌನ ಮಾತ್ರ. ಮೌನ ಉತ್ತರದಲ್ಲಿ ನಾವೆಲ್ಲವನ್ನು ಸಾಧಿಸಬೇಕು ಅನ್ನುವಂತಹ ಒಂದು ಗುರುವಾಗಿ ನಮಗೆ ಒಂದು ಫಲಿಸಿ ಪಾಠ ಕೊಟ್ಟಂತಹ ಒಂದು ಅಧ್ಯಕ್ಷರು. ನಾನು ಚಂದ್ರಶೇಖರಲ್ಲಿ ಅಧ್ಯಕ್ಷರ ಒಟ್ಟಿಗೆ ಕೆಲಸ ಮಾಡಿದ್ದು ಕಮ್ಮಿ, ಬೇರೆ ವಿಚಾರದಲ್ಲಿ ಕೆಲಸ ಮಾಡಿರ್ಬೋದು. ನಿಜವಾಗಲೂ ಅವರ ಒಂದು ಮಾತು ಯಾರೇ ಬೈಲಿ ಏನೇ ಹೇಳಲಿ ಅವರ ಉತ್ತರ ಮೌನ. ಅದೇ ನಾನು ಕೂಡ ಈ ಸಲ ಮಾಡಿದ್ದೆ, ಅದನ್ನು ನಾನು ಸ್ವಲ್ಪ ಕಲಿತುಕೊಂಡಿದ್ದೆ. ಹಾಗೆ ಎಲ್ಲರಿಗೂ ಇಲ್ಲಿ ಸೇರಿರುವ ಜನಗಳ ಪರವಾಗಿ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಸಲ್ಲಿಸ್ತಾ ಇದ್ದೇವೆ. ಹಾಗೆಯೇ ವೇದಿಕೆಯಲ್ಲಿರುವಂತಹ ಎಲ್ಲ ಸಮಿತಿಯವರಿಗೂ ಕೂಡ ಒಂದೇ ಮಾತಿನಲ್ಲಿ ಸ್ವಾಗತವನ್ನು ನೀಡುತ್ತಾ ಸ್ವಾಗತ ಮಾಸವನ್ನು ಮುಕ್ತಾಯಗೊಳಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಹಲೋ, ಎಲ್ಲರಿಗೂ ಸ್ವಾಗತಿಸಿದಂಥ ಹರೀಶ್ ವೈ ಚಂದ್ರಮ್ಮ ನಿಮ್ಮನ್ನು ಕೂಡ ಪ್ರೀತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ಳುತ್ತಾ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ಇದೀಗ ಕಾರ್ಯಕ್ರಮದ ಪ್ರಾಸ್ತಾವಿಕ ನುಡಿಗಳನ್ನು ಆಡಲಿದ್ದಾರೆ ದಿನೇಶ್ ಪಿಕೆ ಅವರು. ಸಮಾರಂಭದ ಅಧ್ಯಕ್ಷರೇ, ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರೇ, ಬಳಂಜೆ ಶಾಲೆಯ ಅಮೃತ ಮಹೋತ್ಸವದ ಆ ಒಂದು ಶುಭ ಗಳಿಗೆ ಯಾವಾಗ ಬರ್ತದೆ ಎನ್ನುವಂತಹ ಒಂದು ಕಾತರ ನಮ್ಮೆಲ್ಲ ಮನಸ್ಸಿನಲ್ಲಿತ್ತು. ಅದಕ್ಕಾಗಿ ಒಂದು ರೀತಿಯಲ್ಲಿ 3 ವರ್ಷಗಳ ತಯಾರಿ ಅಂತ ಹೇಳ್ಬೋದು, ಮತ್ತೊಂದು ರೀತಿಯಲ್ಲಿ 2 ತಿಂಗಳ ತಯಾರಿ ಅಂತ ಹೇಳ್ಬೋದು. ಇದೊಂದು ವಿಪರ್ಯಾಸ. ನಾವು ಹೊರಟದ್ದು ಅಮೃತ ಮಹೋತ್ಸವವನ್ನು ಆಚರಿಸಬೇಕು ಅನ್ನುವಂಥ ಉದ್ದೇಶದಿಂದ, ಆದರೆ ಅದು ನಮ್ಮನ್ನು ಬಹಳ ದೂರ ಕೊಂಡೊಯ್ತು. ಆದರೆ ಆ ಒಂದು ಹೋದಂಥ ದೂರವನ್ನು ಸರಿಯಾಗಿ ನಾವು ನಿರ್ವಹಿಸಿ ಅಮೃತ ಮಹೋತ್ಸವದ ಒಂದು ಶುಭಗಳಿಗೆಗೆ ಬಂದು ಆ ಒಂದು ಅಮೃತ ಮಹೋತ್ಸವವನ್ನು ಆಚರಿಸಿದ್ದೇವೆ. ಇದು ನಮ್ಮ ಜೀವನದ ಪುಣ್ಯಕ್ಷಣ. ಇದನ್ನು ಈ ಸವಿನೆನಪನ್ನು ಉಣ್ಣುತ್ತಾ
ಈ ಒಂದು ಸಂತೋಷವನ್ನು ಆಸ್ವಾದಿಸುವುದಕ್ಕೆ ನಮ್ಮ ಹಳೆ ವಿದ್ಯಾರ್ಥಿಗಳು, ನಮ್ಮ ಹಳೆಯ ಅಧ್ಯಾಪಕರು, ನಮ್ಮ ಹಳೆಯ ಹಿತೈಷಿಗಳು ಎಲ್ಲರೂ ಒಂದು ಕಡೆ ಮೆರೆತು ಈ ಒಂದು ಶುಭ ಒಂದು ಗಳಿಗೆಯಲ್ಲಿ ನಾವು ಇರುವುದು ನಮ್ಮ ಜೀವನದ ಮಧುರವಾದಂಥ ಒಂದು ಘಟನೆ ಎನ್ನುವುದನ್ನು ನಾನು ಇಲ್ಲಿ ಉಲ್ಲೇಖಿಸಲಿಕ್ಕೆ ಬಯಸ್ತೇನೆ. ಅದೇ ಜೊತೆಯಲ್ಲಿ ಒಂದು ಮಾತಿದೆ, ವಿದ್ಯೆ ನಮಗೆ ಬೆಳಕನ್ನು ತೋರ್ತದೆ ಅಂತ ಹೇಳಿದರೆ, ಆ ಬೆಳಕು ನಮ್ಮನ್ನು ಎಲ್ಲಿಗೆ ಕೊಂಡೋಗಬೇಕೋ ಅಲ್ಲಿಗೆ ಕೊಂಡೋಗ್ತದೆ. ಆ ಬೆಳಕನ್ನು ಅನುಸರಿಸಿಕೊಂಡು ಹೋದವ ಜೀವನದಲ್ಲಿ ಸಾರ್ಥಕತೆಯನ್ನು ಪಡೀತಾನೆ ಅಂತ ನಮಗೆ ಶಾಸ್ತ್ರಗಳು ಹೇಳ್ತದೆ. ಅದೇ ರೀತಿ ಇಷ್ಟೊಂದು ಜನ ವಿದ್ಯಾರ್ಥಿಗಳು ನಮ್ಮ ಶಾಲೆಯ ಮೇಲೊಂದು ಪ್ರೀತಿಯಿಂದ ಮತ್ತೆ ಇಲ್ಲಿಗೆ ಬಂದು ಸೇರಿ ನಾವು ಕಲಿತ ಶಾಲೆಯನ್ನೊಮ್ಮೆ ನೋಡಬೇಕು, ಆ ಒಂದು ಸುಂದರ ಕ್ಷಣದಲ್ಲಿ ಭಾಗಿಯಾಗಬೇಕು ಅಂತ ಹೇಳಿ ಭಾಗವಹಿಸಿದಂತಹ ನಮ್ಮ ಶಾಲೆಯ ಎಲ್ಲ ಹಳೆ ವಿದ್ಯಾರ್ಥಿಗಳಿಗೆ ಒಂದೇ ಮಾತಿನಲ್ಲಿ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದರ ಜೊತೆಗೆ ಇನ್ನೊಂದಿದೆ, ಯೋಗ ಯಾರನ್ನು ಹೇಳಿ ಕೇಳಿ ಬರುವುದಿಲ್ಲ. ನಮ್ಮ ಜೀವನದಲ್ಲಿ ಹೇಳಿಯೂ ಕೇಳಿ ಬರದೇ ಇರುವಂಥದ್ದು ಎರಡು ಮಾತ್ರ, ಒಂದು ಯೋಗ ಮತ್ತೊಂದು ರೋಗ. ಇದು ನಾವು ಎಣಿಸಿದಾಗೆ ಆಗುವುದಿಲ್ಲ. ಆದರೆ ಯೋಗ ಬಂದದ್ದನ್ನು ಯಾರು ಚೆನ್ನಾಗಿ ಅನುಭವಿಸಿ ಆ ಯೋಗವನ್ನು ಸಾರ್ಥಕತೆಯನ್ನು ಮಾಡಿಕೊಳ್ತಾನೋ ಅವನು ಜೀವನದಲ್ಲಿ ನಿಜವಾಗಿ ಸಾರ್ಥಕತೆಯನ್ನು ಪಡೀತಾನೆ, ಅವ ಮನುಷ್ಯನಾಗ್ತಾನೆ, ಮಾನವತೆಗೆ ಒಂದು ಅರ್ಥ ಬರ್ತದೆ ಎನ್ನುವಂಥದ್ದನ್ನು ನೀವೆಲ್ಲರೂ ಮಾಡಿ ತೋರಿಸಿದ್ದೀರಿ. ಇದು ನಮಗೆ ಒಂದು ದೊಡ್ಡ ಪ್ಲಸ್ ಪಾಯಿಂಟ್ ಅಂತ ಹೇಳ್ಬೋದು. ಎಲ್ಲರೂ ಕೂಡ ಇದರಲ್ಲಿ ಭಾಗಿಯಾಗಿದ್ದಾರೆ. ಈ ಒಂದು ಪಯಣದಲ್ಲಿ, ಅಮೃತ ಮಹೋತ್ಸವದ ಈ ಒಂದು ಪಯಣದಲ್ಲಿ ಇದು ಬಹಳ ಸಂತೋಷದ ದಾರಿಯಾಗಿ ಇರಲಿಲ್ಲ. ಕೆಲವೊಮ್ಮೆ ಸಂತೋಷ, ಕೆಲವೊಮ್ಮೆ ಅಸಹನೆ, ಕೆಲವೊಮ್ಮೆ ಅನಪೇಕ್ಷಿತ ಘಟನೆಗಳು ಎಲ್ಲವೂ ಕೂಡ ಸಂಭವಿಸಿದರೂ ಕೂಡ ಅದನ್ನೆಲ್ಲ ಮೆಟ್ಟಿ ನಿಂತು ಅಮೃತ ಮಹೋತ್ಸವ ಯಶಸ್ವಿಯಾಗಿದೆ ಅಂತ ಹೇಳಿ ಎಲ್ಲರ ಮಾತಿನಲ್ಲಿ ನಾವು ಹೇಳಿಸಿಕೊಳ್ಳುವುದು ನಮಗೆ ಧನ್ಯತಾ ಭಾವ ಎನ್ನುವಂಥ ಮತ್ತೊಂದು ಮಾತನ್ನು ಇಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಮತ್ತೊಂದು ಕಡೆ ವಿವೇಕಾನಂದರು ಹೇಳ್ತಾರೆ, ತಲುಪುವ ಗುರಿ ಸ್ಪಷ್ಟ ಇದ್ದವನಿಗೆ ದಾರಿಯಲ್ಲಿ ಯಾವ ಅಡಚಣೆಗಳು ಬಂದರೂ ಅವನು ಸರಿಯಾದ ದಾರಿಯನ್ನೇ ತಲುಪುತ್ತಾನೆ ಎನ್ನುವಂಥ ಮಾತನ್ನು ಹೇಳುವುದನ್ನು, ವಿವೇಕಾನಂದರು ಹೇಳಿದ್ದನ್ನು ನಾನಿಲ್ಲಿ ಉಲ್ಲೇಖಿಸಲಿಕ್ಕೆ ಬಯಸ್ತೇನೆ. ಯಾಕೆಂತ ಹೇಳಿದರೆ ನಮಗೆ ತಲುಪಬೇಕಾದ ಗುರಿ ಸ್ಪಷ್ಟ ಇರಬೇಕು. ನಮ್ಮ ಈ ಒಂದು ಅಮೃತ ಮಹೋತ್ಸವ ಸಮಿತಿಗೆ ಅದು ಒಂದೇ ಇದ್ದದ್ದು, ನಾವು ತಲುಪಬೇಕಾದಂಥ ಒಂದು ಸ್ಥಳ ಇದೆ, ಅದನ್ನು ತಲುಪ್ತೇವೆ ಎನ್ನುವಂತಹ ಒಂದು ಉದ್ದೇಶ ಇತ್ತು. ಆ ಉದ್ದೇಶದಲ್ಲಿ ಕ್ರಮಿಸಿ ಕಷ್ಟವೋ ಸುಖವೋ ಸೋಲೋ ಗೆಲುವು ಎನ್ನುವಂಥ ರೀತಿಯಲ್ಲಿ ನಾವು ಇಲ್ಲಿವರೆಗೆ ಬಂದು ಮುಟ್ಟಿದ್ದೇವೆ. ಸಮುದ್ರಕ್ಕೆ ಹಾರುವಾಗ ಆಲೋಚನೆಯನ್ನು ಮಾಡಬೇಕಂತೆ, ಹಾರಿದ ಮೇಲೆ ನಾನೇನು ಮಾಡಲಿ ಅಂತ ಹೇಳಲಿಕ್ಕೆ ಆಗುವುದಿಲ್ಲ. ಅದೇ ರೀತಿ ಹಾರಿದಂಥ ಸಮುದ್ರದಲ್ಲಿ ತೇಲ್ತಾ ತೇಲ್ತಾ ಈಜುತ್ತಾ ದಡ ಮುಟ್ಟಿದ್ದೇವೆ ಎನ್ನುವಂಥ ಸಂತೃಪ್ತ ಭಾವ ನಮ್ಮದು ಎನ್ನುವಂಥ ಮಾತುಗಳನ್ನು ಇಲ್ಲಿ ಹೇಳ್ತೇನೆ. ಎಲ್ಲ ವಿದ್ಯಾಭಿಮಾನಿಗಳೇ, ಶಾಲೆಯಲ್ಲಿ ಅಧ್ಯಾಪಕರಾಗಿ ದುಡಿದವರೇ, ಅದೇ ರೀತಿ ನಮ್ಮ ವಿದ್ಯಾರ್ಥಿಗಳೇ, ನಿಮಗೆಲ್ಲರಿಗೂ ಮತ್ತೊಮ್ಮೆ ನಾನು ವಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ಇನ್ನು ಮುಂದೆ ಶತಮಾನದತ್ತ ಹೆಜ್ಜೆ. ಎಲ್ಲರೂ ಕೂಡ ಅಮೃತ ಮಹೋತ್ಸವದ ಈ ಶುಭ ಒಂದು ಗಳಿಗೆಯಲ್ಲಿ ಭಾಗವಹಿಸಿದ್ದೇವೆ. ಇನ್ನು ಶತಮಾನವನ್ನು ಆಚರಿಸುವತ್ತ ನಮ್ಮ ಗಮನ ಇರಲಿ, ಶಾಲೆಯ ಮೇಲೆ ಪ್ರೀತಿ ಇರಲಿ, ಶಾಲೆಯಲ್ಲಿ ಕಲಿಸಿದ ಅಧ್ಯಾಪಕರ ಬಗ್ಗೆ ಗೌರವ ಇರಲಿ. ಅದು ಒಂದು ಇದ್ದರೆ ನಾವು ಮತ್ತೆ ಶತಮಾನದತ್ರ ಒಂದಾಗ್ತೇವೆ ಎನ್ನುವಂಥ ಮಾತುಗಳನ್ನು ಹೇಳಿ ನಾನಿಲ್ಲಿ ವಿಶೇಷವಾಗಿ ಕೆಲವರನ್ನು ಉಲ್ಲೇಖಿಸಲಿಕ್ಕೆ ಬಯಸ್ತೇನೆ. ನಮ್ಮ ಅಮೃತ ಮಹೋತ್ಸವದ ಸಮಿತಿ ನಮ್ಮ ಜೊತೆಗೆ ಹೆಗಲಿ ಕೊಟ್ಟು ನಾವಿದ್ದೇವೆ ಎನ್ನುವಂಥ ಮಾತಿನಲ್ಲಿ ಎಲ್ಲ ರೀತಿಯಲ್ಲಿ ಸಹಕರಿಸಿದವರು ನಮ್ಮ ಅಮೃತ ಮಹೋತ್ಸವ ಸಮಿತಿಯ ವಿವಿಧ ಸಮಿತಿಯ ಪದಾಧಿಕಾರಿಗಳು, ಅವರೆಲ್ಲರಿಗೂ ಕೂಡ ಒಂದು ದೊಡ್ಡ ವಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಇದರ ಜೊತೆಗೆ ನಮ್ಮ ಜೊತೆಗೆ ಸಹಕರಿಸಿದಂಥವರು ಬಹಳ ಮಂದಿ. ಇದರಲ್ಲಿ ವಿಶೇಷವಾಗಿ ನಾನು ಪಂಚಶ್ರೀ ಕ್ರಿಕೆಟರ್ಸ್ ಅವರನ್ನು ಉಲ್ಲೇಖಿಸ್ತೇನೆ. ಅವರನ್ನು ನಾನು ಇಲ್ಲಿ ಉಲ್ಲೇಖಿಸದಿದ್ದರೆ ತಪ್ಪಾಗ್ತದೆ. ಯಾಕೆಂತ ಹೇಳಿದರೆ ನಮ್ಮ ಜೊತೆಗೆ ಹಗಲು ಇರುಳು ಎಂಥ ಕೆಲಸ ಮಾಡಿದರೂ ಕೂಡ ಹೇಳಿದರೂ ಕೂಡ ಬೇಸರಿಸದೆ ನಮ್ಮ ಜೊತೆ ದುಡಿದವರು ಅವರು. ಅದರ ಜೊತೆಗೆ ನಮಗೆ ಮತ್ತೂ ಕೂಡ ಸ್ವಲ್ಪ ಕೆಲಸವನ್ನು ಮಾಡಿದಂಥವರು ವೀರಕೇಸರಿ ಬಳೆಂಜ ಇದರ ಸದಸ್ಯರು, ಅವರು ಕೂಡ ನಮ್ಮ ಜೊತೆಯಾಗಿದ್ದಾರೆ. ಶಿವಾಜಿ ಫ್ರೆಂಡ್ಸ್ನವರಿದ್ದಾರೆ, ಶ್ರೀಮಾತ ನಾಲ್ಕೂರ್ನವರಿದ್ದಾರೆ, ಸತ್ಯಶ್ರೀ ತೋಟದಬಲ್ಕಿಯವರಿದ್ದಾರೆ, ಸರ್ವೋದಯ ಅಟ್ಲಾಜಿಯವರು, ಮಹಾಮಾಯಿ ಶಾಂತಿನಗರ, ಬ್ರಹ್ಮಶ್ರೀ ಭಜನಾ ಮಂಡಳಿ, ಅದರ ಜೊತೆಗೆ ಉಮಾಮಹೇಶ್ವರ ಯುವಕ ಮಂಡಲದ ಎಲ್ಲ ಸದಸ್ಯರು ಕೂಡ ನಮ್ಮ ಜೊತೆ ಕೈ ಜೋಡಿಸಿ ಈ ಒಂದು ಸುಂದರ ಪಯಣದಲ್ಲಿ ಯಶಸ್ವಿಯಾಗಲಿಕ್ಕೆ ನಮಗೆ ಹೆಗಲು ಕೊಟ್ಟಿದ್ದಾರೆ ಎನ್ನುವಂಥ ಮಾತನ್ನು ಇಲ್ಲಿ ಹೇಳಲಿಕ್ಕೆ ಬಯಸ್ತಿದ್ದೇನೆ. ವಿಶೇಷವಾಗಿ ನಮ್ಮ ಪ್ರದೀಪ್ ದೇವಾಡಿಗ, ಮುಸ್ತಾಫ, ರತ್ನಾಕರ್ ಶೆಟ್ಟಿ, ಅಶ್ರಫ್ ಬಳೆಂಜ, ಪ್ರಸಾದ್ ದೇವಾಡಿಗ, ಪ್ರಕಾಶ್ ದೇವಂತಗಜೆ, ನಿಜಾಮುದ್ದೀನ್, ರಫೀಕ್, ಅಶೋಕ್ ಕಾವಡಿ, ಚಿತ್ರನ್ ದೇವಾಡಿಗ, ಮನೀಶ್ ಆಚಾರ್ಯ,
ಸುಜಿತ್ ಹೆಗಡೆ, ಸದಾಶಿವ, ಇವರನ್ನು ನಿತ್ಯಾನಂದ ಹೆಗಡೆ ಇವರನ್ನು ಕೂಡ ನಾನು ವಿಶೇಷವಾಗಿ ಉಲ್ಲೇಖ ಮಾಡ್ತಾನೆ. ಯಾಕೆಂತ ಹೇಳಿದರೆ ರಾತ್ರಿ ಹಗಲು ನಾವು ಎಷ್ಟುವರೆಗೆ ನಿಲ್ಲಿ ಅಂತ ಹೇಳಿದರೂ ಅಷ್ಟರವರೆಗೆ ನಿಂತು ಈ ಕೆಲಸವನ್ನು ಮಾಡಿದಂಥವರು ಅವರು ಇಲ್ಲದೇ ಇರ್ತಿದ್ರೆ ಈ ದಾರಿ ತಲುಪಲಿಕ್ಕೆ ನಮಗೆ ಸಾಧ್ಯ ಆಗ್ತಿರಲಿಲ್ಲ. ಅದರ ಜೊತೆಗೆ ವಿದ್ಯಾಭಿಮಾನಿಗಳು, ಹಳೆ ವಿದ್ಯಾರ್ಥಿಗಳು ನೀವೆಲ್ಲರೂ ಕೂಡ ನಮ್ಮ ಜೊತೆ ಸೇರಿದ್ದೀರಿ. ನಿಮಗೆಲ್ಲರಿಗೂ ದೊಡ್ಡ ವಂದನೆಯನ್ನು ಸಲ್ಲಿಸಿ ಇನ್ನು ಮುಂದೆ ನಮ್ಮ ಪ್ರಯಾಣ ಜೊತೆ ನೀವು ಇರಬೇಕು ಎನ್ನುವಂಥ ಮಾತನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಎಲ್ರಿಗೂ ನಮಸ್ಕಾರ. ಪ್ರಾಸ್ತಾವಿಕ ನುಡಿಗಳನ್ನಾಡಿದ ಶ್ರೀಯುತ ದಿನೇಶ್ ಪಿ.ಕೆ. ಅವರಿಗೆ ವಂದನೆಗಳನ್ನು ಅರ್ಪಿಸಿಕೊಳ್ಳುತ್ತಾ, ಇಂದು ಬಳಂಜ ಸಾಂಸ್ಕೃತಿಕ ಮಟ್ಟದಲ್ಲಿ ದೊಡ್ಡ ಸಾಂಸ್ಕೃತಿಕ ರಂಗದಲ್ಲಿ ಬಹುದೊಡ್ಡ ಹೆಸರನ್ನು ಗಳಿಸಿದರೆ, ರಾಜ್ಯ ಮಟ್ಟದ ಪ್ರಶಸ್ತಿಗಳನ್ನು ನಿರಂತರವಾಗಿ ಪಡೆದಿದ್ರೆ ಅದಕ್ಕೆ ಒಬ್ಬರು ಕಾರಣೀಕರ್ತರು ಹೇಳಿದರೆ ಶ್ರೀಯುತ ರಮೇಶ್ ಕಲ್ಮಾಡಿ ಅವರು. ಅವರಿಗೆ ಇವತ್ತು ನಾವು ಬೆಳಿಗ್ಗೆ ಗುರುವಂದನೆ ಮಾಡಬೇಕಿತ್ತು, ಕಾರಣಾಂತರಗಳಿಂದ ಅವರು ಈ ಕಾರ್ಯಕ್ರಮಕ್ಕೆ ಬರಲಿಕ್ಕಾಗಲಿಲ್ಲ. ಈಗ ಸಂಜೆ ನಮ್ಮ ಜೊತೆಗೂಡಿದ್ದಾರೆ. ಶ್ರೀಯುತರಿಗೆ ಸೇರಿರುವ ಸರ್ವರ ಪರವಾಗಿ ದೀರ್ಘ ಗುರುವಂದನೆ ಕಾರ್ಯಕ್ರಮವನ್ನು ನೆರವೇರಿಸಿಕೊಡಬೇಕಾಗಿ ವೇದಿಕೆ ಮೇಲಿರೋ ಎಲ್ಲ ಗಣ್ಯರಲ್ಲಿ ಕೇಳಿಕೊಡ್ತಾನೆ. ಹಾಗೆ ರಮೇಶ್ ಕಲ್ಮಾಡಿ ಅವರಿಗೆ ದೀಪ್ತಿ ಶೇಖರ್ ಪಾಲಾಬೆ ಮತ್ತು ಹರೀಶ್ ಹೆಗ್ಡೆ ಇವರು ಗುರುವಂದನೆಯನ್ನು ಮಾಡಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಶಶಿಧರ್ ಹೆಗ್ಡೆ ಮತ್ತು ದೀಪ್ತಿ ಶೇಖರ್ ಪಾಲಾಬೆ ಇವರು ಗೌರವಾರ್ಪಣೆಯನ್ನು ಮಾಡಿ ಗುರುವಂದನೆಯನ್ನು ಸಲ್ಲಿಸಬೇಕು. ಶ್ರೀಯುತರು ಬಳಂಜಕ್ಕೆ ಸಲ್ಲಿಸಿದ ಸೇವೆ ಅಮೋಘವಾದದ್ದು. ಯುವಕ ಮಂಡಲದ ಎಲ್ಲರನ್ನ ಒಟ್ಟುಗೂಡಿಸಿ ಸಾಂಸ್ಕೃತಿಕ ರಂಗದಲ್ಲಿ ನಿರಂತರವಾಗಿ ಇಂದಿಗೂ ಬಳಂಜದ ಹೆಸರು ಸಾಂಸ್ಕೃತಿಕ ರಂಗದಲ್ಲಿ ಅನುರಣಿಸುವುದಕ್ಕೆ ಕಾರಣೀಭೂತರಾದವರು ಶ್ರೀಯುತ ರಮೇಶ್ ಕಲ್ಮಾಡಿ ಅವರು. ಶಾಲೆಗೆ ಶಿಕ್ಷಕರಾಗಿ ಆಗಮಿಸಿ ಊರಿನ ಬಂಧುವಾಗಿ ಊರನ್ನು ಬೆಳೆಸಿದಂಥವರು. ಊರಿನ ಎಲ್ಲ ಯುವಕರನ್ನು ಒಗ್ಗೂಡಿಸಿ ಯುವಕ ಮಂಡಲದ ಮಾರ್ಗದರ್ಶಕರಾಗಿ ನಿರಂತರವಾಗಿ ಕಾರ್ಯನಿರ್ವಹಿಸಿದಂಥ ಶ್ರೀಯುತ ರಮೇಶ್ ಕಲ್ಮಾಡಿ ಅವರಿಗೆ ಸೇರಿರುವ ಸರ್ವರ ಪರವಾಗಿ ಪ್ರೀತಿಪೂರ್ವಕ ಅಭಿಮಾನದ ಅಭಿನಂದನೆಗಳನ್ನು ಅರ್ಪಿಸ್ತಾ ಇದ್ದೇವೆ. ಹಾಗೆ ಇದೇ ವೇದಿಕೆಯಲ್ಲಿ ಇದೀಗ ನಮ್ಮ ಎಲ್ಲ ಕಾರ್ಯಕ್ರಮಕ್ಕೆ ಸಹಕಾರವನ್ನು ನೀಡಿದವರು, ನಮಗೆ ಬಹುದೊಡ್ಡ ಸಹಕಾರವಾಗಿ ನಿಂತವರು ಶ್ರೀಯುತ ಶಶಿಧರ್ ಹೆಗ್ಡೆ ಅವರು. ವಿದೇಶದಲ್ಲಿ ಉದ್ಯೋಗದಲ್ಲಿದ್ದುಕೊಂಡು ನಮ್ಮೂರಿನ ಶಾಲೆಗೆ ಕೊಡುಗೆಯನ್ನು ಕೊಡಬೇಕು ಎನ್ನುವಂಥ ನಿಟ್ಟಿನಲ್ಲಿ ಮಹತ್ತರವಾದಂಥ ಕೊಡುಗೆಯನ್ನು ಕೊಟ್ಟಂಥವರು ಶ್ರೀಯುತ ಶಶಿಧರ್ ಹೆಗ್ಡೆ ಅವರು. ಇದಕ್ಕೂ ಮೊದಲು ಶಾಲಾ ಮಕ್ಕಳಿಗೆ ಸ್ಕಾಲರ್ಶಿಪ್ ಸೇರಿದಂತೆ ಅಮೂಲ್ಯವಾದ ಕೊಡುಗೆಗಳನ್ನು ಕೊಟ್ಟಂಥ ಶಶಿಧರ್ ಹೆಗ್ಡೆ ಅವರಿಗೆ ಸೇರಿರುವ ಸರ್ವರ ಪರವಾಗಿ ಪ್ರೀತಿಪೂರ್ವಕವಾದ ಧನ್ಯವಾದವನ್ನು ಅರ್ಪಿಸ್ತೇನೆ. ಅದರ ಜೊತೆಗೆ ನಮ್ಮ ಜೊತೆ ಸಹಕರಿಸಿದವರು ದೀಪ್ತಿ ಶೇಖರ್ ದೇವಾಡಿಗ ಪಾಲಾಬೆ. ನಮಗೆ ಬಹುದೊಡ್ಡ ಕೊಡುಗೆಯನ್ನು ನೀಡಿರ್ತಕ್ಕಂಥ ದೀಪ್ತಿ ಶೇಖರ್ ದೇವಾಡಿಗ ಪಾಲಾಬೆ ಇವರನ್ನ ಸೇರಿರುವ ಸರ್ವರ ಪರವಾಗಿ ಪ್ರೀತಿಪೂರ್ವಕವಾಗಿ ಅಭಿನಂದಿಸ್ತಾ ಇದ್ದೇನೆ. ಅಭಿನಂದನೆಯನ್ನು ಸ್ವೀಕರಿಸಿದ ಎಲ್ಲರಿಗೂ ವಂದನೆಗಳು. ಇದೀಗ ಕಾರ್ಯಕ್ರಮದಲ್ಲಿ ಮುಂದುವರಿಯುತ್ತಾ, ಇಂದು ಇಡೀ ಒಂದು ಕಾರ್ಯಕ್ರಮದ ಉದ್ದಕ್ಕೂ ಸಹಕಾರವನ್ನು ನೀಡಿದವರು ಶಾಲೆಯ ಶಿಕ್ಷಕರಿಂದ. ಆ ಶಾಲೆಯ ಶಿಕ್ಷಕರಿಂದ ಇದೀಗ ವಿಶೇಷವಾಗಿ ಸಮಿತಿಗೆ ಅಭಿನಂದನೆಯನ್ನು ಸಲ್ಲಿಸಲಿಕ್ಕಿದ್ದಾರೆ. ಈ ನಿಟ್ಟಿನಲ್ಲಿ ವೇದಿಕೆಯನ್ನು ಶಾಲೆಯ ಶಿಕ್ಷಕ ವೃಂದಕ್ಕೆ ಬಿಟ್ಟುಕೊಡ್ತಾರೆ. ಇದೀಗ ಶ್ರೀಯುತ ಕಿರಣ್ ಸರ್ ಇವರು ಈ ಕಾರ್ಯಕ್ರಮವನ್ನು ನೆರವೇರಿಸಿಕೊಡಬೇಕಾಗಿ ಕೇಳಿಕೊಳ್ತಾರೆ. ಸರ್ಕಾರಿ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲೆ ಮತ್ತು ಪ್ರೌಢಶಾಲೆ ಬಳಂಜ ಅಮೃತ ಮಹೋತ್ಸವ ಅಮೃತ ಸಂಭ್ರಮ 2025 2 ದಿನಗಳ ಕಾಲ ನಡೆದಂತಹ ಈ ಒಂದು ಸಾಂಸ್ಕೃತಿಕ ಉತ್ಸವ ಬಹಳ ಯಶಸ್ವಿಯಾಗಿ ಸಂಪನ್ನಗೊಳ್ತಾ ಇದೆ. ಈ ಯಶಸ್ವಿಗೆ ಸಹಕರಿಸಿದಂಥ ಎಲ್ಲ ಗೌರವಾನ್ವಿತರನ್ನು, ಎಲ್ಲ ಸಂಘದ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳನ್ನು, ಎಲ್ಲ ಸಾರ್ವಜನಿಕ ಬಂಧುಗಳನ್ನು, ಪೋಷಕರನ್ನು ಅತ್ಯಂತ ಪ್ರೀತಿಪೂರ್ವಕವಾಗಿ ಶಾಲೆಯ ಪರವಾಗಿ ಧನ್ಯವಾದಗಳನ್ನು ಹೇಳ್ತಾ, ಈ ಎಲ್ಲ ಸಂಘದ
ಪ್ರತಿನಿಧಿಗಳನ್ನು ನಾನು ಈ ಒಂದು ವೇದಿಕೆಗೆ ಬರಮಾಡ್ಕೊಳ್ತಾ ಇದ್ದೀನಿ. ಅಮೃತ ಮಹೋತ್ಸವ ಸಮಿತಿಯ ಅಧ್ಯಕ್ಷರಾದಂತಹ PK ಚಂದ್ರಶೇಖರ್ ಅವರು ಸುಮಾರು 1 ತಿಂಗಳ ಕಾಲ ಈ ಒಂದು ಕಾರ್ಯಕ್ರಮದ ಯಶಸ್ವಿಗೆ ನಮ್ಮೊಂದಿಗೆ ಹಗಲಿರುಳು ದುಡಿದಿದ್ದಾರೆ. ಅದೇ ರೀತಿ ಅಮೃತ ಮಹೋತ್ಸವ ಸಮಿತಿಯ ಸಂಚಾಲಕರಾದಂಥ ಅಶ್ವಥ್ ಹೆಗ್ಡೆಯವರು ಈ ಕಾರ್ಯಕ್ರಮಕ್ಕೆ ರೂಪುರೇಷೆಯನ್ನು ಹಾಕಿದ್ದಾರೆ. ಅದರ ಸಾಧಕ ಬಾಧಕಗಳು ಸಂಯೋಜನೆಯನ್ನು ಉತ್ತಮವಾಗಿ ಮಾಡಿದ್ದಾರೆ. ಸುಮಾರು 1 ವಾರಗಳ ಕಾಲ ನಮ್ಮೊಂದಿಗೇ ಇದ್ದು ಪ್ರತಿದಿನ ಶಾಲೆಯಲ್ಲಿ ನಮಗಿಂತ ಹೆಚ್ಚಿನದಾಗಿ ಕೆಲಸವನ್ನು ಮಾಡಿ ಕಾರ್ಯಕ್ರಮದ ಆಯೋಜನೆಯನ್ನು ಭಾಳ ಅಚ್ಚುಕಟ್ಟಾಗಿ ನಿರ್ವಹಿಸಿದ್ದಾರೆ ಅವರು. ಹಾಗೆ ಅಮೃತ ಮಹೋತ್ಸವ ಸಮಿತಿಯ ಗೌರವಾಧ್ಯಕ್ಷರಾದಂತಹ ಸುರೇಶ್ ಶೆಟ್ಟಿ ಕುರೆಲ್ಯ ಅವರು ಸಹ ನಮ್ಮೊಂದಿಗೆ ಸಹಕಾರವನ್ನು ನೀಡಿದ್ದಾರೆ. ಅದೇ ರೀತಿ ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರು ಹರೀಶ್ ವೈ ಚಂದ್ರಮ್ಮ ಇವರು ಸಹ ಪ್ರತಿದಿನ ಶಾಲೆಗೆ ಬಂದು ಹಲವಾರು ಚರ್ಚೆಗಳನ್ನು ಮಾಡಿ ಈ ಒಂದು ಕಾರ್ಯಕ್ರಮದ ಯಶಸ್ವಿಯಲ್ಲಿ ಅವರು ಸಹ ಪಾಲ್ಗೊಂಡಿದ್ದಾರೆ. ಬಳಂಜ ಶಿಕ್ಷಣ ಟ್ರಸ್ಟ್ನ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ಮನೋಹರ್ ಇವರು ಸಹ ಹಲವಾರು ಕಲ್ಪನೆಗಳನ್ನು ಇಟ್ಟುಕೊಂಡು ಶಾಲೆಯ ಅಭಿವೃದ್ಧಿಯಲ್ಲಿ ಕಾರ್ಯಕ್ರಮದ ಯಶಸ್ವಿಯಲ್ಲಿ ಪಾಲ್ಗೊಂಡಿದ್ದಾರೆ. ನಮ್ಮ ಶಾಲಾಭಿವೃದ್ಧಿ ಸಮಿತಿಯ ಅಧ್ಯಕ್ಷರು ರತ್ನಾಕರ ಪೂಜಾರಿ ಅವರು ಶಾಲೆಯಲ್ಲಿ ನಡೆಯುವಂತಹ ಎಲ್ಲ ಕಾರ್ಯಕ್ರಮದ ಉಸ್ತುವಾರಿಯನ್ನು ವಹಿಸಿಕೊಂಡು ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಕಾರ್ಯಕ್ರಮದ ಯಶಸ್ವಿಗೆ ಪಾಲ್ಗೊಳ್ತಾ ಇದ್ದಾರೆ. ಮತ್ತು ಪ್ರೌಢಶಾಲೆಯ ಶಾಲಾಭಿವೃದ್ಧಿ ಸಮಿತಿಯ ಅಧ್ಯಕ್ಷರಾದಂತಹ ಹಿರಿಯರು ಆಗಿರುವಂಥ ವಸಂತ್ ಸಾಲಿಯಾನ್ರವರು ಅವರ ಮಾರ್ಗದರ್ಶನದಲ್ಲಿ ಈ ಒಂದು ಎಲ್ಲ ಕಾರ್ಯಕ್ರಮಗಳು ಆಗ್ತಾ ಇದೆ. ಈ ಎಲ್ಲ ಶ್ರೀಯುತರು ವೇದಿಕೆಗೆ ಬರಬೇಕಾಗಿ ನಾನು ಮನವಿಯನ್ನು ಮಾಡ್ಕೊಳ್ತಾ ಇದ್ದೇನೆ. ನಮ್ಮ ಕಾರ್ಯಕ್ರಮದ ಯಶಸ್ವಿಗೆ ಸಹಕರಿಸಿದಂತಹ ಎಲ್ಲ ಗೌರವಾನ್ವಿತರನ್ನು ನಮ್ಮ ಶಾಲೆಯ ಪ್ರೌಢಶಾಲೆ ಹಾಗೂ ಪ್ರಾಥಮಿಕ ಶಾಲೆಯ ಮುಖ್ಯ ಶಿಕ್ಷಕರು ಗೌರವ ಸಮರ್ಪಣೆಯನ್ನು ಕೊಡ್ತಾ ಇದ್ದಾರೆ. ದಯಮಾಡಿ ಎಲ್ಲ ಕಲಾಭಿಮಾನಿಗಳು ಚಪ್ಪಾಳೆಯ ಮೂಲಕ ಅವರಿಗೆ ಗೌರವವನ್ನು ಕೊಡಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ನಮ್ಮ ಶಾಲೆ ನಮ್ಮ ಹೆಮ್ಮೆ, ನಮ್ಮ ಶಾಲೆ ನಮ್ಮೂರ ಹೆಮ್ಮೆ, ನಮ್ಮ ಶಾಲಾ ಕಾರ್ಯಕ್ರಮ ನಮ್ಮೆಲ್ಲರ ಹೆಮ್ಮೆ. ಹಾಗಾಗಿ ಎಲ್ಲರ ಸಹಕಾರವನ್ನು ಮುಂದೆಯೂ ಸಹ ಈ ಶಾಲೆ ಸಹಕಾರವನ್ನು ಬಯಸ್ತಾ ಇದೆ. ನಮ್ಮ ಪೋಷಕರಿಗೆ ಒಂದು ಮಾಹಿತಿಯನ್ನು ಹೇಳೋದಾದರೆ, ನಾಳೆ ಎಂದಿನಂತೆ ಶಾಲೆ ನಡೀಲಿಕ್ಕಿದೆ. ಎಲ್ಲರೂ ಸಹ ತಮ್ಮ ಮಕ್ಕಳನ್ನು ಶಾಲೆಗೆ ಕಳಿಸಿ. ಅದೇ ರೀತಿ ನಮ್ಮ ಶಾಲೆ ನಮ್ಮ ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿ ಜರುಗಬೇಕಾದ್ರೆ ನಿಮ್ಮೆಲ್ಲರ ಸಹಕಾರ ಅತ್ಯಮೂಲ್ಯವಾಗಿದೆ. ಎಲ್ಲ ಪೋಷಕರು ತಮಗೆ ಹೇಳಿರುವಂತಹ ಧನ ಸಹಾಯವನ್ನು ಕಡ್ಡಾಯವಾಗಿ ಪ್ರತೀಕ್ಷಾ ಮೇಡಮ್ ಇವರಲ್ಲಿ ಕೊಟ್ಟು ನಮ್ಮ ಕಾರ್ಯಕ್ರಮದ ಯಶಸ್ವಿಗೆ ಸಹಕರಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಇಲ್ಲಿರುವಂಥ ಎಲ್ಲ ಕಲಾಭಿಮಾನಿಗಳು, ವಿದ್ಯಾಭಿಮಾನಿಗಳು ನಮ್ಮ ಕಾರ್ಯಕ್ರಮದ ಯಶಸ್ವಿಗೆ ತನು ಮನ ಧನದ ಸಹಾಯವನ್ನು ಮಾಡ್ತೀರಿ ಎಂಬತಕ್ಕಂಥ ಆಶಾಭಾವನೆಯ ಮೂಲಕ ಎಲ್ಲ ಪೋಷಕರು ಸಹ ತಮಗೆ ನಿಗದಿಪಡಿಸಿರುವಂತಹ ಮೊತ್ತದ ಧನವನ್ನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಕೊಟ್ಟು ಸಹಕರಿಸಿ ನಮ್ಮ ಕಾರ್ಯಕ್ರಮದ ಯಶಸ್ವಿಯಲ್ಲಿ ನೀವು ಪಾಲ್ಗೊಳ್ತೀರಿ ಎಂಬತಕ್ಕಂಥ ಭರವಸೆ ನಮಗಿದೆ.
ಎಲ್ರಿಗೂ ವಂದನೆಗಳನ್ನು ಸಲ್ಲಿಸುತ್ತಾ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ಇದೀಗ ನಮ್ಮಿಂದ ಗುರುವಂದನೆಯನ್ನ ಸ್ವೀಕರಿಸಿದಂಥ ಜನಪದ ಅಕಾಡೆಮಿ ಪ್ರಶಸ್ತಿ ಪುರಸ್ಕೃತರಾಗಿರುವಂಥ ಜನಪದ ಕ್ಷೇತ್ರದಲ್ಲಿ ವಿಶೇಷ ಸಾಧನೆಗೈದಂಥ ಶ್ರೀಯುತ ರಮೇಶ್ ಕಲ್ಮಾಡಿ ಅವರು ಶುಭ ಹಾರೈಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಹಾಲು ಸ್ಥಳ ಸಾನ್ನಿಧ್ಯದ ಸರ್ವಶಕ್ತಿಗೂ ಕೂಡ ತಲೆಬಾಗಿ ನಮಿಸಿಕೊಂಡು ಈ ಅಮೃತ ಮಹೋತ್ಸವ ಸಂಭ್ರಮದ ಸಮಾರೋಪ ಸಮಾರಂಭದ ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರೇ, ವೇದಿಕೆಯ ಮುಂಭಾಗದಲ್ಲಿರುವಂತಹ ಎಲ್ಲ ಹಿರಿಯರೇ ಕಿರಿಯರೇ ಹಾಗೂ ಈ ಬಳಂಜ ಊರಿನ ಎಲ್ಲ ಮಹನೀಯರಿಗೆ ಪ್ರಥಮತವಾಗಿ ನಾನು ವಂದಿಸಿಕೊಳ್ತಾ ಇದ್ದೇನೆ. ಬಹುಶಃ ಬಳಂಜೆ ನನ್ನನ್ನು ಬೆಳೆಸಿದಂತಹ ಒಂದು ಊರು, ಅದು ಬಳಂಜ. ಪ್ರಥಮತವಾಗಿ ನಾನು ಬಾಲ್ಯ ಶಾಲೆಯಲ್ಲಿರುವಾಗ ಯುವಜನ ಮೇಳ ಎನ್ನುವಂತಹ ಒಂದು ಸಾಂಸ್ಕೃತಿಕ ಸ್ಪರ್ಧೆಗೆ ನಾನು ಬಳಂಜಕ್ಕೆ ಸ್ಪರ್ಧಾರ್ಥಿಯಾಗಿ ಬಂದಾಗ ನಮ್ಮ ಮಿತ್ರ ಆಲ್ಫೋನ್ಸ ಫ್ರ್ಯಾಂಕೋ ಒಂದು ನೇತೃತ್ವದಲ್ಲಿ ನಮ್ಮ ಈ ಊರಿನ ಹಿರಿಯರಾದ ವಸಂತ ಸಾಲಿಯಂಡವರ ನೇತೃತ್ವದಲ್ಲಿ ನಾನು ಬಾಲ್ಯ ಶಾಲೆಯಿಂದ ಬಳಂಜ ಶಾಲೆಗೆ ಬಂದೆ. ಬಳಂಜ ಶಾಲೆಗೆ ಬಂದ ಮೇಲೆ ನನ್ನ ಬದುಕಿನ ರೀತಿಯೇ ಅದು ಬದಲಾಯಿತು. ನಾನೊಬ್ಬ ಶಿಕ್ಷಕನಾಗಿದ್ದರೂ ಕೂಡ ಇಲ್ಲಿ ನಾನು ಅನೇಕ ವಿಚಾರಗಳನ್ನು ಇಲ್ಲಿಯ ಮಿತ್ರರೊಂದಿಗೆ, ಊರವರೊಂದಿಗೆ, ಹಿರಿಯರೊಂದಿಗೆ ನಾನು ಕಲಿತುಕೊಂಡಿದ್ದೇನೆ. ನಮ್ಮ ಅಧ್ಯಾಪಕ ವೃಂದದವರಾದಂತಹ ಶ್ಯಾಮ್ ಭಟ್, ಹಾಗೆಯೇ ಕೃಷ್ಣ ಭಟ್ರು, ಹಾಗೆ ನಮ್ಮ ಎಲ್ಲ ಹಿತೈಷಿಗಳ ಒಂದು ನೆರವಿನಿಂದ ನಾನು ಅನೇಕ ವಿಚಾರಗಳನ್ನು ಇಲ್ಲಿ ಕಲಿತುಕೊಂಡಿದ್ದೇನೆ. ಬಹುಶಃ ನಾನೊಬ್ಬ ಭಾಗ್ಯವಂತ ಹೇಳುವುದಕ್ಕೆ ಎರಡು ಮಾತಿಲ್ಲ. ಈ ಹಿಂದೆ ನಮ್ಮ ದಿವಂಗತ ಅನಿಲ್ ನಾಯ್ಗರವರ ಒಂದು ಸವಿನೆನಪಿನಲ್ಲಿ ಶಾಲೆಯಲ್ಲಿ ವಾಚನಾಲಯದ ಒಂದು ಉದ್ಘಾಟನೆಗೂ ಕೂಡ ನನ್ನನ್ನು ಆಮಂತ್ರಿಸಿದರು. ಬಹುಶಃ ನಾನು ವೃತ್ತಿ ಜೀವನದಲ್ಲಿ ಇದ್ದುದರಿಂದ ನನಗೆ ಬರಲಿಕ್ಕಾಗಲಿಲ್ಲ. ಆಮೇಲೆ ಅಶ್ವಥ್ ಹೆಗ್ಡೆಯವರ ನೇತೃತ್ವದಲ್ಲಿ ಕರ್ಮಂದೊಟ್ಟಲ್ಲಿ ಬಯಲು ರಂಗಮಂದಿರ ಆದಾಗ ನನ್ನನ್ನು ಉದ್ಘಾಟನೆಗೆ ಕರೆದರು. ಬಹುಶಃ ಇದೀಗ 25-30 ವರ್ಷಗಳ ಒಳಗಿನ ಒಂದು ಅವಧಿಯಲ್ಲಿ ನನ್ನನ್ನು ಈ ಅಮೃತ ಸಂಭ್ರಮದ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನು ಆಮಂತ್ರಣ ಮಾಡಿದ್ದಾರೆ ಅಂತ ಹೇಳಿದ್ರೆ, ಬಳಂಜೆಯವರಿಗೆ ನನ್ನ ಮೇಲೆ ಎಷ್ಟು ವಿಶ್ವಾಸ ಇದೆ, ಎಷ್ಟು ಪ್ರೀತಿ ಇದೆ, ಎಷ್ಟು ನನ್ನ ಮೇಲೆ ಅಭಿಮಾನ ಇದೆ ಎನ್ನುವಂಥದ್ದು ನನಗೆ ತಿಳಿಯುತ್ತದೆ. ನಿಮ್ಮ ಅಭಿಮಾನಕ್ಕೆ, ನಿಮ್ಮ ಪ್ರೀತಿಗೆ ನಾನು ಸದಾ ಚಿರಋಣಿ ಅಂತ ಹೇಳುತ್ತಾ, ಈ ಒಂದು ಸಂಭ್ರಮದಲ್ಲಿ ನನಗೆ ಭಾಗವಹಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಈ ಅಮೃತ ಮಹೋತ್ಸವ ಸಮಿತಿಯ ಎಲ್ಲ ಸದಸ್ಯರಿಗೆ, ಅಧ್ಯಕ್ಷರಿಗೆ, ಸಂಬಂಧಪಟ್ಟವರಿಗೆ ವಂದಿಸುತ್ತಾ, ಈ ಒಂದು ಸಂಸ್ಥೆ ಶತಮಾನೋತ್ಸವವನ್ನು ಆಚರಿಸಲಿ ಅಂತ ಹೇಳುತ್ತಾ, ನಾಡಿನಲ್ಲಿಯೇ ಈ ಶಾಲೆ, ಈ ಊರು ಮಾದರಿಯಾಗಿ ಬೆಳೆದು ಬರಲಿ ಅಂತ ಹಾರೈಸುತ್ತಾ, ಮತ್ತೊಮ್ಮೆ ನನಗೆ ಈ ಒಂದು ಅವಕಾಶವನ್ನು ಕಲ್ಪಿಸಿಕೊಟ್ಟಂತಹ ಅಮೃತ ಮಹೋತ್ಸವ ಸಮಿತಿಯ ಎಲ್ಲ ಸದಸ್ಯರಿಗೆ ವಂದಿಸುತ್ತಾ ನನ್ನ ಮಾತಿಗೆ ಪೂರ್ಣ ವಿರಾಮವನ್ನು ನೀಡ್ತಾ ಇದ್ದೇನೆ. ನಿಮ್ಮ ಸೇವೆಯನ್ನು ನೆನೆಸಿಕೊಳ್ಳುತ್ತಾ ಹೃತ್ಪೂರ್ವಕವಾದ ವಂದನೆಗಳನ್ನು ಸಲ್ಲಿಸಿಕೊಳ್ಳುತ್ತಾ ಇದ್ದೇವೆ. ಕಾರ್ಯಕ್ರಮವನ್ನು ಮುಂದುವರಿಸಿಕೊಳ್ಳುತ್ತಾ ನಮ್ಮ ಈ ಅಮೃತ ಮಹೋತ್ಸವದ ಕಾರ್ಯಚಟುವಟಿಕೆಗಳಿಗೆ ಆಧಾರವಾಗಿದ್ದಂಥ ಕಾರ್ಯಾಲಯವನ್ನು ಉಚಿತವಾಗಿ ನಮಗೆ ಕೊಠಡಿಯನ್ನು ಒದಗಿಸಿಕೊಟ್ಟಂಥ ಶ್ರೀಯುತ ಜಯರಾಮ್ ಶೆಟ್ಟಿ ನೆಕ್ಕಿಲ ಅವರನ್ನು ಈ ಹೊತ್ತಿಗೆ ನಾವು ಸ್ಮರಿಸಿಕೊಳ್ತಾ ಇದ್ದೇವೆ. ಶ್ರೀಯುತರು ವೇದಿಕೆಗೆ ಬರಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಜಯರಾಮ್ ಶೆಟ್ಟಿ ನೆಕ್ಕಿಲವರಿಗೆ ಇದೀಗ ಗೌರವಾರ್ಪಣೆ. ಅಮೃತ ಮಹೋತ್ಸವದ ಕಾರ್ಯಾಲಯಕ್ಕೆ ಕೊಠಡಿಯನ್ನು ಉಚಿತವಾಗಿ ಒದಗಿಸಿಕೊಟ್ಟವರು, ಶಾಲೆಯ ಮುಂಭಾಗದಲ್ಲಿರುವ ಕಟ್ಟಡದಲ್ಲಿದ್ದ ಕೊಠಡಿಯನ್ನು ನಿರಂತರವಾಗಿ ಅಮೃತ ಮಹೋತ್ಸವದ ಬಳಕೆಗೆ ಕೊಟ್ಟಂತಹ ಶ್ರೀಯುತ ಜಯರಾಮ್ ಶೆಟ್ಟಿ ನೆಕ್ಕಿಲೆ ಇವರನ್ನು ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇನೆ. ಶ್ರೀಯುತರು ನಮ್ಮ ಗೌರವಾರ್ಪಣೆಯನ್ನು ಸ್ವೀಕಾರ ಮಾಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಕಾರ್ಯಕ್ರಮವನ್ನು ಮುಂದುವರಿಸಿಕೊಳ್ತಾ ಇದೀಗ ಅವರ ಮನೆಯವರು ಇದ್ರೂ ಕೂಡ ವೇದಿಕೆ ಬರಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಶ್ರೀಯುತರಿಗೆ ಜಯರಾಮ್ ಶೆಟ್ಟಿ ನೆಕ್ಕಿಲೆ ಅವರನ್ನ ವೇದಿಕೆಗೆ ಆಹ್ವಾನಿಸಿಕೊಳ್ತಾ ಇದ್ದೇವೆ.
ಶಾಲೆಯ ಮೇಲಿನ ಪ್ರೀತಿಗೆ ಅಮೃತ ಮಹೋತ್ಸವದ ಕಾರ್ಯಾಲಯಕ್ಕೆ ಉಚಿತವಾಗಿ ತಮ್ಮ ಕಟ್ಟಡದಲ್ಲಿ ಕೊಠಡಿಯನ್ನು ಒದಗಿಸಿಕೊಟ್ಟಂತ ಶ್ರೀಯುತರ ಸೇವೆಯನ್ನು ಸ್ಮರಿಸಿಕೊಳ್ಳುತ್ತಾ ಇದೀಗ ಎಲ್ಲರ ಪರವಾಗಿ ಅವರಿಗೆ ಅಭಿಮಾನದ ಅಭಿನಂದನೆಗಳನ್ನು ಸಲ್ಲಿಸಿಕೊಳ್ಳುತ್ತಾ ಗೌರವಾರ್ಪಣೆಯನ್ನು ಸಮರ್ಪಿಸ್ತಾ ಇದ್ದೇವೆ. ಅವರ ಸೇವೆ ನಿರಂತರವಾಗಿದೆ, ಇನ್ನಷ್ಟು ಈ ಶಾಲೆಗೆ ಕೊಡುಗೆಯನ್ನು ಕೊಡುವಂತಾಗಲಿ ಎಂದು ಬೇಡಿಕೊಳ್ಳುತ್ತಾ ಶ್ರೀಯುತರಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ. ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದೀಗ ನಮ್ಮ ಈ ಬಹುದೊಡ್ಡ ಕಾರ್ಯಕ್ರಮದ ರೂವಾರಿಗಳಾಗಿರುವಂಥ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಇಡೀ ಅಮೃತ ಮಹೋತ್ಸವದ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ನಿರಂತರವಾಗಿ ಶ್ರಮಿಸಿದಂಥ ಶ್ರೀಯುತ ಚಂದ್ರಶೇಖರ್ PK ಇವರು ಹಿತನುಡಿಗಳನ್ನು ಆಡಬೇಕಾಗಿ ವಿನಂತಿಸಿಕೊಳ್ತಾ ಇದೆ. ಹೆಚ್ಚಿಗೆ ಮಾತನಾಡುವ ಸಮಯ ಇದಲ್ಲ. ಆದರೆ ಒಂದು ದೊಡ್ಡ ಯಶಸ್ಸನ್ನು ಕಂಡ ಮೇಲೆ ಒಂದೆರಡು ಆ ಯಶಸ್ಸಿಗೆ ಕಾರಣಕರ್ತರಾದವರಿಗೆ ಕೃತಜ್ಞತೆಯನ್ನು ಸಮರ್ಪಿಸದಿದ್ದರೆ ಆ ಯಶಸ್ಸಿಗೆ ಬೆಲೆ ಬರೋದಿಲ್ಲ ಹೇಳುವಂಥ ಒಂದು ಕಲ್ಪನೆ ಅಡಿಯಲ್ಲಿ, ಒಂದು ಚಿಂತನೆ ಅಡಿಯಲ್ಲಿ ಒಂದು 2 ನಿಮಿಷ ಅಥವಾ ತಪ್ಪಿದರೆ 3 ನಿಮಿಷ ಮಾತಾಡಲಿಕ್ಕೆ ಇಚ್ಛೆಪಡ್ತೇನೆ. ನಾನು ಯಾವ ಸಾಮಾಜಿಕ ಒಂದು ಜೀವನದಲ್ಲಿ ಇದ್ದನೋ ಅದನ್ನು ಬಿಟ್ಟು ಕೌಟುಂಬಿಕವಾಗಿ ಇರುವ ಎನ್ನುವ ನಿರ್ಧಾರದಿಂದ ಸಾರ್ವಜನಿಕವಾಗಿ ಹೆಚ್ಚು ಪ್ರಚಲಿತದಲ್ಲಿ ಇರದ ಸಂದರ್ಭದಲ್ಲಿ ಒಂದು ದಿನ ಶಾಲೆಯಿಂದ ಒಂದು ನೋಟಿಸ್ ಬರ್ತದೆ, ಅಮೃತ ಮಹೋತ್ಸವ ಕಾರ್ಯಕ್ರಮ ಇದೆ, ಅದಕ್ಕೊಂದು ಚರ್ಚೆ ಮಾಡಬೇಕಂತ ಒಂದು ಸೂಚನೆ ಬರ್ತದೆ. ಆಗ ಅಶ್ವಥ್ ಹೆಗ್ಡೆ ಫೋನ್ ಮಾಡಿ ಈ ಕಾರ್ಯಕ್ರಮಕ್ಕೆ ಈ ಸಭೆಗೆ ನೀವು ಹೋಗಬೇಕು ಅಂತ ಹೇಳ್ತಾರೆ. ನನ್ನ ಧರ್ಮಪತ್ನಿ ಪೂರ್ಣಿಮಾ ಯಾವುದೇ ರಾಜಕೀಯ ಇರಲಿ ಅಥವಾ ಸಾಮಾಜಿಕ ಇರಲಿ ಅದನ್ನು ಬಿಟ್ಟು ಸ್ವಲ್ಪ ಮನೆ ಕಡೆ ಗಮನ ಕೊಡಬೇಕು ಹೇಳುವಂಥದ್ದು ಒಂದು ದೊಡ್ಡ ಖಡಕ್ ಸೂಚನೆ ಕೊಟ್ಟ ಕಾರಣ ಅವಳ ಮುಖ ನೋಡಿದೆ, ಅಶ್ವಥ್ ಈಗ ಹೇಳಿದ್ದಾನೆ ಅಂತ ಹೇಳಿದೆ. ಆಯ್ತು ಹೋಗಿ ಅಂತ ಹೇಳಿದರು. ಆದ ಕಾರಣದಿಂದಾಗಿ ಆ ಸಭೆಗೆ ಬಂದೆ. ಎಲ್ಲರೂ ಸೇರಿ ಆ ಸಭೆಯಲ್ಲಿ ಯಾಕೆ ಗೊತ್ತಿಲ್ಲ ನನ್ನನ್ನು ಅಧ್ಯಕ್ಷನಾಗಿ ಆಯ್ಕೆ ಮಾಡಿದರು. ಭಯ ಇತ್ತು ನನಗೆ, ಇಷ್ಟು ದೊಡ್ಡ ಜವಾಬ್ದಾರಿಯನ್ನು ನಿರ್ವಹಿಸುವಂಥದ್ದು ಸಣ್ಣ ವಿಷಯ ಅಲ್ಲ ಅಂತೇಳಿ. ಆದರೂ ಕೂಡ ನಮ್ಮೆಲ್ಲ ಹಿರಿಯರು ನಮ್ಮ ಜೊತೆ ಇದ್ದಂಥವರು, ವಿನು ಬಳಂಜ, ಮನು ಬಳಂಜ ಎಲ್ಲರೂ ಈ ಒಂದು ಸಭೆಯಲ್ಲಿದ್ದ ಆ ಸಭೆಯಲ್ಲಿ ನಾನು ಆಯ್ಕೆ ಮಾಡಿದರು. ಅದರ ಮತ್ತೆ ತುಂಬ ಕೆಲಸಗಳನ್ನು ನಾವು ಪ್ರಾರಂಭ ಮಾಡಿದ್ದೆ. ಮತ್ತು ನಿರೀಕ್ಷೆ ಇದ್ದದ್ದು ಈ ಒಂದು ಶಾಲೆಯನ್ನು ಉಳಿಸಬೇಕೆನ್ನುವಂಥದ್ದು ದೊಡ್ಡ ಒಂದು ನಮ್ಮ ಕರ್ತವ್ಯ ಅಂತ ಹೇಳುವಂಥದ್ದನ್ನು ನಮ್ಮ ಭಾವನೆ ಇತ್ತು. ಅದಕ್ಕೆ ಪೂರಕವಾದ ಹಲವು ಚಟುವಟಿಕೆಗಳನ್ನು ಮಾಡಿಕೊಂಡು ನಾವು ಹೋಗುವ ಸಂದರ್ಭದಲ್ಲಿ ಕೆಲವು ಅಷ್ಟು ತೊಡಕುಗಳೆಲ್ಲ ಬಂದು ಆ ಕಾರ್ಯಕ್ರಮವನ್ನು ಇದಕ್ಕಿಂತ ಮೊದಲು ಮಾಡಲಿಕ್ಕೆ ನಮಗೆ ಸಾಧ್ಯ ಆಗಲಿಲ್ಲ. ಆದರೆ ಕೊನೆಗೆ ಒಂದು 2 ವರ್ಷದ ನಂತರ ಈ ವರ್ಷ ಅದನ್ನು ಅಂತಿಮವಾಗಿ ಮಾಡಿ ಬಿಡಲೇಬೇಕು ಎನ್ನುವ ಕಾರಣಕ್ಕೋಸ್ಕರ ಮತ್ತೊಮ್ಮೆ ಸಮಾಲೋಚನೆ ಸಭೆ ಕರೆದು ಆ ಒಂದು ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಹೊರಟೆವು. ಈ ಸಂದರ್ಭದಲ್ಲಿ ಮತ್ತೆ ಪುನಃ ಜಿಜ್ಞಾಸೆ ಇತ್ತು, ಇದನ್ನು ನಾನು ಇರುತ್ತಾ ಬೇಡವಾ ಅಂತ. ಆಗ ಮತ್ತೆ ಪುನಃ ಧೈರ್ಯ ಕೊಟ್ಟವನು ನನಗೆ ಅಶ್ವಥ್. ಈ ಸಂದರ್ಭದಲ್ಲಿ ನನ್ನ ಅಶ್ವಥನ್ನು ನಾನು ಹೊಗಳೋದಿಲ್ಲ, ಯಾವುದು ಅಶ್ವಥಿಗೆ ಯಾವಾಗಲೂ ಕೂಡ ಬೈಯೋದೆ, ಮಾತಾಡಬಾರ್ದು, ಕೋಪ ಮಾಡಬಾರ್ದು, ಇದೇ ನನ್ನದು ಇರುವಂಥದ್ದು. ಅದು ಇವತ್ತು ಕೂಡ ಅವನು ಹೊಗಳೋದಿಲ್ಲ. ಆದರೆ ಈ ಒಂದು ಕನಸಿತ್ತು, ಈ ಒಂದು ಕಾರ್ಯಕ್ರಮವನ್ನು ಹೇಗೆ ಮಾಡಬೇಕು ಎನ್ನುವ ಒಂದು ಆ ಕಲ್ಪನೆಯನ್ನು ಸಾಕಾರಗೊಳಿಸಲಿಕ್ಕೆ ನಾನು ಅಶ್ವತ್ಥಿಗೆ ಬೆನ್ನೆಲುಬಾಗಿ ನಿಂತದ್ದು ಮಾತ್ರ ಅಷ್ಟೇ. ಅದಕ್ಕೋಸ್ಕರ ಈ ಎಲ್ಲ ಕಾರ್ಯಕ್ರಮದ ಯಶಸ್ಸು ಅದು ಅಶ್ವತ್ಥಿಗೆ ಸಲ್ತದೆ ಅಂತೇಳಿ ನಾನು ಅವನನ್ನು ಅಭಿನಂದಿಸಲಿಕ್ಕೆ ಇಷ್ಟಪಡ್ತೇನೆ. ನಾನು ಇದಕ್ಕೆ ಬೆಂಬಲವಾಗಿ ನಿಂತವನು ನನಗೆ ಹರೀಶ್ ವೈ. ನಾನು ಸಾಮಾಜಿಕವಾಗಿ ಕೂಡ ನನಗೆ ಬೆಂಬಲವಾಗಿದ್ದದ್ದು. ನಾನು 3 ಅವಧಿಯಲ್ಲಿ ಪಂಚಾಯತ್ನ ಸದಸ್ಯನಾಗಿದ್ದಾಗ ಕೂಡ ನನ್ನ ಚುನಾವಣೆಗೆ ಸಂದರ್ಭದಲ್ಲಿ, ನನ್ನ ಸಾಮಾಜಿಕ ಚಟುವಟಿಕೆಯ ಸಂದರ್ಭದಲ್ಲಿ, ನಾನು ಕ್ರಿಯಾಶೀಲರಾಗಿರೋ ಸಂದರ್ಭದಲ್ಲಿ ಕೂಡ ನನಗೆ ಬೆಂಬಲವಾಗಿ ನಿಂತದ್ದು ಹರೀಶ್ ವೈ. ಇಲ್ಲೂ ಕೂಡ ಅವನು ನನಗೆ ಜೊತೆಯಾಗಿ ನಿಂತಿದ್ದಾನೆ, ಅವನಿಗೆ ಕೂಡ ನಾನು ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೇನೆ. 3ನೇದಾಗಿ ಸುರೇಶ್ ಶೆಟ್ಟರು, ಅವರು ಕೂಡ ನನ್ನಾಗೆ ಯಾವುದು ಬೇಡ ಅಂತ ಮನೆಯಲ್ಲಿದ್ದರು. ಒಂದು ದಿವಸ ಸಂಜೆ ಹೋಗಿ ವೈಶಾಲಿಯನ್ನು ಒಪ್ಪಿಸಿ, ಶೆಟ್ಟರೆ ನೀವು ನಾಳೆ ಮೀಟಿಂಗ್ ಬರಬೇಕು ಅಂತ ಮಾತ್ರ ಹೇಳಿದ್ದು. ಮಾರನೇ ದಿವಸ ಬಂದಿದ್ದಾರೆ ಸುರೇಶ್ ಶೆಟ್ಟರು. ಗೌರವಾಧ್ಯಕ್ಷರು ನಾವು ಸೂಚನೆ ಕೊಟ್ಟರು, ಅವರು ಒಪ್ಪಿಕೊಂಡರು. ಸುರೇಶಣ್ಣ ಇದ್ದ ಕಾರಣ ನಮಗೆ ಈ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಆನೆ ಬಲ ಬಂದಿದೆ. ಇವತ್ತು ಅವರ ಅನುಪಸ್ಥಿತಿಯಲ್ಲಿ ನಾನು ಸುರೇಶ್ ಶೆಟ್ಟರ್ ನೆನಪು ಮಾಡಲಿಕ್ಕೆ ಸಂತೋಷಪಡ್ತೇನೆ, ಇಚ್ಛೆಪಡ್ತೇನೆ. ಇನ್ನು ಕೊನೆಯದಾಗಿ ನನ್ನ ಟೀಮು, ನಾವೊಂದು ಅಷ್ಟು ಯುವಕರನ್ನು ನನ್ನ ಸಮಿತಿಯ
ನಾನು ಈ ಅಮೃತ ಮಹೋತ್ಸವ ಸಮಿತಿಯ ಉಪಸಮಿತಿಗಳ ಸಂಚಾಲಕರನ್ನಾಗಿ ಮಾಡಿಕೊಂಡಿದ್ದೇನೆ. ಅದರಲ್ಲಿ ಹೆಸರಿಸಬೇಕಂತವರು ನನ್ನ ಜಗದೀಶ್ ಪಿ ಎನ್ ಸ್ವಾಗತ ಸಮಿತಿಯವರು ಮತ್ತು ಅವರ ತಂಡ, ಸೂರಜ್ ಹಾನಿಂಜ ಆರ್ಥಿಕ ಸಮಿತಿಯವರು ಮತ್ತು ಅವರ ತಂಡ, ರಮಾನಾಥ ಶೆಟ್ಟಿ ಆಹಾರ ಮತ್ತು ಉಪಚಾರ ಸಮಿತಿಯವರು ಮತ್ತು ಅವರ ತಂಡ, ಅದೇ ರೀತಿ ನನ್ನ ಸಾಂಸ್ಕೃತಿಕ ಮತ್ತು ಸಭಾ ಕಾರ್ಯಕ್ರಮಕ್ಕೆ ನನ್ನ ತಮ್ಮ ದಿನೇಶ ಅವರ ನೇತೃತ್ವದ ತಂಡ, ಅದೇ ರೀತಿ ವಿದ್ಯುತ್ ಮತ್ತು ನೀರಿಗೆ ಸಂಬಂಧಪಟ್ಟ ಹಾಗೆ ಅಶ್ವಿನ್ ಬಿ ಕೆ ಮತ್ತು ಅವರ ತಂಡ, ಸ್ವಚ್ಛತೆಗೆ ಸಂಬಂಧಪಟ್ಟಾಗೆ ನಿತ್ಯಾನಂದ ಹೆಗ್ಡೆ ಮತ್ತು ತಂಡ. ಈಗಲೂ ಕೂಡ ನಿತ್ಯಾನಂದರು ಅಲ್ಲಿ ಪ್ಲೇಟ್ ಹಾಕ್ತಾ ಇದ್ದಾರೆ. ಅದೇ ರೀತಿ ನಮ್ಮ ಇದು ಏನು ಸ್ವಯಂ ಸೇವಕರಿಗೆ ಸಂಬಂಧಪಟ್ಟ ಹಾಗೆ ನಮ್ಮ ಗುರುಪ್ರಸಾದ್ ಹೆಗ್ಡೆ ಮತ್ತು ಪ್ರದೀಪ್ ದೇವಾಡಿಗ ತಂಡ, ಪ್ರಚಾರಕ್ಕೆ ಮತ್ತು ಮಾಧ್ಯಮಕ್ಕೆ ಸಂಬಂಧಪಟ್ಟ ಜಗದೀಶ್ ನಮ್ಮ ಪರಾರಿ ಅವರು ನೇತೃತ್ವದ ತಂಡ. ಅದೇ ರೀತಿ ನನಗೆ ಕಾರ್ಯದರ್ಶಿಯಾಗಿ ಹರೀಶನ ಜೊತೆಗೆ ಇಬ್ಬರು ಕಾರ್ಯದರ್ಶಿಗಳು, ಹರೀಶನ ಜೊತೆಗೆ ಬೆಂಬಲವಾಗಿ ನಿಂತದ್ದು ನಮ್ಮ ಹರೀಶ್ ದೇವಾಡಿಗ, ಅವರನ್ನು ಕೂಡ ನಾನು ವಿಶೇಷವಾಗಿ ಈ ಸಂದರ್ಭದಲ್ಲಿ ನಾನು ನೆನಪಿಸಲಿಕ್ಕೆ ಬಯಸ್ತೇನೆ. ಅದರ ಜೊತೆಯಲ್ಲಿ ಆಗ ನನ್ನ ತಮ್ಮ ಪ್ರಾಸ್ತಾವಿಕ ಮಾತನಾಡುವಾಗ ತುಂಬ ಸಂಘ ಸಂಸ್ಥೆಗಳ ಹೆಸರನ್ನು ಹೇಳಿದ್ದಾನೆ. ಅದರಲ್ಲೂ ವಿಶೇಷವಾಗಿ ನಮ್ಮ ಪಂಚಲಿಂಗೇಶ್ವರ ಕ್ರಿಕೆಟರ್ಸ್, ಉಮಾಮಹೇಶ್ವರ ಯುವಕ ಮಂಡಲ, ಮಹಿಳಾ ಮಂಡಲ, ಜ್ಯೋತಿ ಮಹಿಳಾ ಮಂಡಲ ಜೊತೆಯಲ್ಲಿ ಒಂದಷ್ಟು ಸಂಘ ಸಂಸ್ಥೆಗಳು ಜೊತೆಯಾಗಿ ಕೆಲಸ ಮಾಡಿದ ಕಾರಣ ನಮ್ಮ ಪದ್ಮನಾಭ ಕೌಲರನ್ನು ನೆನಪಿಸ್ತೇನೆ. ನಾನು ಪ್ರತಿಯೊಂದು ಸಂದರ್ಭದಲ್ಲಿ ಎದುರು ಸಿಕ್ಕಿದಾಗ, ಏನು ಸರ್ ನಮ್ಮ ನಗರಾಲಂಕಾರಕ್ಕೆ ಇನ್ನೂ ಕೂಡ ತಯಾರಾಗಲಿಲ್ಲ, ದಿನ ಇರೋದು ಇನ್ನೂ 2, ದಿನ ಇರೋದು ಇನ್ನೂ 3, ಹೇಗೆ ಮಾಡೋದು ಅಂತ ಪದ್ಮನಾಭ ಕುಲಾಲು ಪದೇ ಪದೇ ವೀರಕೇಸರಿ ಅವರು ನನಗೆ ಎಚ್ಚರಿಸುವಂಥ ಒಂದು ಇದು ಮಾಡಿದ ಕಾರಣ ಇಷ್ಟು ಚಂದದಲ್ಲಿ ಎಲ್ಲ ಕೆಲಸಗಳನ್ನು ಮಾಡಿದ್ದು ಈ ಪಂಚಲಿಂಗೇಶ್ವರ ಕ್ರಿಕೆಟರ್ಸ್ ಮತ್ತು ವೀರಕೇಸರಿ ಅವರು, ಮತ್ತು ಅವರಿಗೆ ಇತರ ಸಂಘ ಸಂಸ್ಥೆಗಳು ಸಹಕಾರ ಕೊಟ್ಟಿದ್ದಾರೆ. ಆದರೆ ನೇತೃತ್ವ ವಹಿಸಿದ್ದು ವೀರಕೇಸರಿ ಮತ್ತು ಪಂಚಲಿಂಗೇಶ್ವರ ಮತ್ತು ಉಮಾಮಹೇಶ್ವರಿ ಬೇಕಂಬ ಅವರನ್ನು ಕೂಡ ನಾನು ನೆನಪಿಸಲಿಕ್ಕೆ ಇಚ್ಛೆ ಪಡ್ತೇನೆ. ಇನ್ನು ನಮ್ಮ ಶಾಲೆಯ ನಮ್ಮ ರತ್ನಾಕರ ಪೂಜಾರಿ ಅವರು ಎಷ್ಟು ಅವರಿಗೆ ಮಾತನಾಡಿದರು ಅಥವಾ ಕೋಪದಲ್ಲಿ ಮಾತನಾಡಿದರೂ ಕೂಡ ರಕ್ಷಣಾಕರ ಪೂಜಾರಿಗೆ ಕೋಪ ಬರೋದಿಲ್ಲ. ಯಾವುದೇ ಸಂದರ್ಭದಲ್ಲಿ ಏನಾದರೂ ಯಾವುದೇ ಬೇಕು ಅಂತಿದ್ದರೆ ಕೂಡ ರತ್ನಾಕರ ಪೂಜಾರಿ ನನಗೆ ಬೆಂಬಲ ಕೊಟ್ಟಿದ್ದಾರೆ. ಅವರು ಮತ್ತು ಅವರ ಎಲ್ಲ ಟೀಮು, ನಮ್ಮ ಇದರದ್ದು SDMC ಟೀಮ್ಗಳು ನಮಗೆ ಬೆಂಬಲವಾಗಿ ಕೊಟ್ಟಿದ್ದಾವೆ. ಅದನ್ನು ಕೂಡ ನೆನಪಿಸ್ತೇನೆ. ಇನ್ನೊಂದು ನಮ್ಮ ಶಾಲೆಯ ಶಿಕ್ಷಕರು, ವಿಶೇಷವಾಗಿ ರಂಗಸ್ವಾಮಿ ನಮ್ಮ ಪ್ರಾಥಮಿಕ ಶಾಲೆಯ ಶಿಕ್ಷಕರು ಕೋಪ ಮಾಡಿಕೊಂಡ್ರು, ಬೈದರು, ಬೇಸರ ಮಾಡಿಕೊಂಡ್ರು, ನನಗೆ ಧೈರ್ಯ ತುಂಬಿದವರು ರಂಗಸ್ವಾಮಿಯವರು. ಅವರನ್ನು ಕೂಡ ನಾನು ಈ ಸ್ಥಳದಲ್ಲಿ ನೆನಪಿಸಲಿಕ್ಕೆ ಇಷ್ಟಪಡ್ತೇನೆ. ಸುಲೋಚನಾ ಮೇಡಮ್ ವಿಶೇಷವಾಗಿ ಈ ಎಲ್ಲ ಚಟುವಟಿಕೆಗಳಲ್ಲಿ ಸಂಪೂರ್ಣ ನಮ್ಮಲ್ಲಿ ನಮ್ಮ ಯಾರು ಹಳೆ ವಿದ್ಯಾರ್ಥಿಗಳು ಮತ್ತು ನಮ್ಮ ಇಲ್ಲಿರ್ತಕ್ಕಂಥ 100 ಸಂಘ ಸಂಸ್ಥೆಗಳು ಹೆಸರು ಹೇಳಿದರೆ ತುಂಬ ಇದೆ. ಬಳಂಜ 4ರಲ್ಲಿ ಸಂಘ ಸಂಸ್ಥೆಗಳನ್ನು ಹೆಸರು ಹೇಳಬೇಕು ಅಂತಿದ್ದರೆ ಬರ್ಕೊಂಡೇ ಬಂದು ಓದಬೇಕು ಅಂಥ ಒಂದು ಸಂಘ ಸಂಸ್ಥೆಗಳು ನಮ್ಮಲ್ಲಿದೆ. ಆ ಎಲ್ಲ ಸಂಘ ಸಂಸ್ಥೆಗಳ ಸದಸ್ಯರುಗಳು ನನಗೆ ಬೆಂಬಲವಾಗಿ ನಿಂತದನ್ನು ಕೂಡ ನೆನಪಿರ್ತೇನೆ. ವಿಶೇಷವಾಗಿ ಬಳಂಜ ಶಿಕ್ಷಣ ಟ್ರಸ್ಟ್, ನಾನು ಕೂಡ ಆ ಶಿಕ್ಷಣ ಟ್ರಸ್ಟಲ್ಲಿ ಟ್ರಸ್ಟಿ ಆಗಿದ್ದೇನೆ. ಆದರೆ ಈ ಕಾರ್ಯಕ್ರಮವನ್ನು ನಡೆಸಲಿಕ್ಕೆ ನನಗೆ ನೈತಿಕ ಬಲವನ್ನು ಕೊಟ್ಟದ್ದು ಸನ್ಮಾನ್ಯ ಬಳಂಜ ಶಿಕ್ಷಣ ಟ್ರಸ್ಟ್ನ ಅಧ್ಯಕ್ಷರು ಮನೋಹರ ಬಳಂಜ ಅವರು ಮತ್ತು ವಿನು ಬಳಂಜ ಮತ್ತು ಎಲ್ಲ ನನ್ನ ಟ್ರಸ್ಟಿಗಳು, ಅವರನ್ನು ಕೂಡ ನೆನಪಿಸ್ತಾ ನಾನು ಹೆಚ್ಚಿಗೆ ಮಾತನಾಡಲಿಕ್ಕೆ ಹೋಗೋದಿಲ್ಲ. ನಾಯಕನಾದವನಿಗೆ ಒಂದು ಗುಣ ಇರಬೇಕಂತೆ, ನನ್ನಲ್ಲಿ ಉಂಟು ಅಂತ ನಾನು ಹೇಳೋದಲ್ಲ. ನಾನು ಏನಂತೇಳಿದರೆ ಎಲ್ಲರ ಅಭಿಪ್ರಾಯಗಳಿಗೆ, ಎಲ್ಲರ ಆಸೆ ಆಕಾಂಕ್ಷೆಗಳಿಗೆ ನಾಯಕನಾದವನು ನನಗದು ಸಹ್ಯ ಅಲ್ಲದಿದ್ದರೂ ಕೂಡ, ನನಗೆ ಒಪ್ಪಿಗೆ ಅಲ್ಲದಿದ್ದರೂ ಕೂಡ ಅದಕ್ಕೆ ಅವಕಾಶವನ್ನು ಮಾಡಿಕೊಡ್ಬೇಕಂತೆ, ಅದಕ್ಕೆ ನನ್ನ ಸಹಮತವನ್ನು ವ್ಯಕ್ತಗೊಳಿಸಬೇಕಂತೆ. ಅದನ್ನು ಸ್ವಲ್ಪ ನನ್ನ ವಸಂತ ಶಾಲೆಯವರಿಂದ ದಂಡ ಪೂಜಾರಿಯವರಿಂದ ಕಲಿತ ಕಾರಣ ಇಷ್ಟು ದೊಡ್ಡ ಯಶಸ್ಸಿಗೆ ನನಗೆ ಕಾರಣ ಆಗಿದೆ ಅಂತ ಅವರನ್ನು ಕೂಡ ನೆನಪಿಸ್ತಾ ನನ್ನ ಎಲ್ಲ ಮಾತುಗಳು ಮುಗಿಸ್ತೇನೆ. ನನ್ನ ಜೊತೆ ನೀವು ಎದುರಿನಿದ್ದವರು ಎಷ್ಟು ಬೆಂಬಲವಾಗಿ ಕೊಟ್ಟಿದ್ದೀರೋ, ನನ್ನ ಹಿಂದೆ ಇದ್ದಂಥ ಎಲ್ಲರ ಹೆಸರಲ್ಲಿಕ್ಕೆ ಹೋಗೋದಿಲ್ಲ. ನಾನು ಎಲ್ಲ ತಂಡದವರು ಸಹಕರಿಸಿದ್ದರಿಂದಾಗಿ ನಾನು ಈ ಕಾರ್ಯಕ್ರಮವನ್ನು ಯಶಸ್ಸು ಮಾಡಲಿಕ್ಕೆ ಸಾಧ್ಯ ಆಗಿದೆ. ಕೊನೆಯದಾಗಿ ಒಂದು ವಿನಂತಿ, ಈ ಕಾರ್ಯಕ್ರಮ ನೋಡಿದಿರಿ ನೀವು, 2 ದಿನದ ಕಾರ್ಯಕ್ರಮಗಳು, ಅಶ್ವತ್ಥನ ಕಲ್ಪನೆ ಸಾಕಾರಗೊಳಿಸಿದ್ದು ನೀವು. ಈ ಸಂದರ್ಭದಲ್ಲಿ ಹಳೆ ವಿದ್ಯಾರ್ಥಿಗಳು ಒಳ್ಳೆ ಬೆಂಬಲವನ್ನು ಕೊಟ್ಟಿದ್ದಾರೆ. ನಮ್ಮ ಹರೀಶ ಯಾವಾಗ ನೋಡಿದರೂ ಕೂಡ ನನ್ನ ಜೊತೆ ಇರಲಿಲ್ಲ, ನನ್ನ ಕಾರ್ಯದಲ್ಲಿ ಕೂಡ ಹರೀಶ ಇರಲಿಲ್ಲ. ಹರೀಶ ಎಲ್ಲಿದ್ದ ಅಂತ ಹೇಳಿದರೆ ಅವು ಹಳೆ ವಿದ್ಯಾರ್ಥಿಗಳನ್ನು ಫೋನ್ ಮೂಲಕ ಸಂಪರ್ಕ ಮಾಡೋದು, ಅವರು ಎಲ್ಲಿದ್ದಾರೆ, ಅವರನ್ನು ಏನು ಮಾಡಲಿಕ್ಕೆ ಸಾಧ್ಯ ಆಗ್ತದೆ, ಎಷ್ಟು ಹಣವನ್ನು ಕ್ರೋಢೀಕರಿಸ್ಬೋದು,
ಇದನ್ನೇ ಯೋಚನೆ ಮಾಡ್ತಾ ಇದ್ದ. ಇವರೆಲ್ಲ ಕೇಳೋದು, ನಿಮ್ಮ ಕಾರ್ಯದರ್ಶಿಯಲ್ಲಿ ಕಾಣೋದಿಲ್ಲ ಅಂತ. ಆದರೆ ಕಾರ್ಯದರ್ಶಿ ಯಾಕೆ ಕಾಣೋದಿಲ್ಲ ಅಂತ ಹೇಳಿದರೆ ಅವನು ನಮ್ಮ ಜೊತೆಯಲ್ಲಿಲ್ಲ, ಅವನ ಕಾರ್ಯಕ್ಷೇತ್ರದಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾನೆ. ಎಲ್ಲಿವರೆಗೆ ಅಂತ ಹೇಳಿದರೆ ಈ ಪ್ರಿಂಟಿಂಗ್ ಸಂಬಂಧಪಟ್ಟ ಹಾಗೆ ಮತ್ತು ನಾವು ಏನು ಡೆಕೋರೇಷನ್ ಮಾಡ್ತೇವೆ, ಈ ಬಂಟಿಂಗ್ಸ್ ಹಾಕುವಂಥದ್ದು ಇರ್ಬೋದು ಅಥವಾ ಈ ಏನು ಬ್ಯಾನರ್ ಹಾಕುವಂಥದ್ದು, ಪ್ರತಿ ದಿವಸ 3 ದಿನದಲ್ಲಿ 1 ಗಂಟೆ ರಾತ್ರಿವರೆಗೆ ಅಲ್ಲಿಯೇ ಪ್ರೆಸ್ಸಲ್ಲಿ ಕೂತು ಇದನ್ನು ನಿರ್ವಹಣೆ ಮಾಡಿದವರು ನಮ್ಮ ಹರೀಶ್ ಚಂದ್ರಮ. ಅದಲ್ಲದೆ ಕೊನೆಯದಾಗಿ ಹರೀಶ್ ದೇವಾಡಿಗರಿಗೆ ನಾವು ಎಲ್ಲೂ ಕೂಡ ಅವರನ್ನು ಇಷ್ಟೊಂದಿಗೆ ವೇದಿಕೆ ಕರೀಲಿಲ್ಲ. ಯಾಕೆಂತ ಹೇಳಿದರೆ ಅವರಿಗೊಂದು ಜವಾಬ್ದಾರಿ ಕೊಟ್ಟಿದ್ದೆ ನಾನು. ಆ ಕಚೇರಿಯನ್ನು ಸಂಪೂರ್ಣ ನಿರ್ವಹಣೆ ಮಾಡಬೇಕು, ಅಲ್ಲಿ ಜಮೆ ಆಗುವುದನ್ನು ಖರ್ಚಾಗುವುದನ್ನು ಚಾಚು ತಪ್ಪದೆ ನಿರ್ವಹಣೆ ಮಾಡಿ ಕೊನೆಯ ದಿವಸ ನಾವು ಇದನ್ನೆಲ್ಲ ಲೆಕ್ಕಪತ್ರ ಕೊಡಬೇಕಲ್ಲ, ಸಂಪೂರ್ಣ ಜವಾಬ್ದಾರಿ ನಿರ್ವಹಣೆ ಮಾಡಲಿಕ್ಕೆ ಅವರಿಗೆ ಬಿಟ್ಟಿದ್ದೆ. ಅವರ ಕೂಡ ಎಲ್ಲೂ ಕಾಣ ಸಿಗದೆ ಅಲ್ಲಿ ನನ್ನ ಜವಾಬ್ದಾರಿ ಸರಿಯಾಗಿ ನಿರ್ವಹಿಸಿದ್ದಾರೆ. ಅವರಿಗೆ ಕೂಡ ಧನ್ಯವಾದ ಹೇಳುತ್ತಾ, ಕಾರ್ಯಾಲಯವನ್ನು ಕೂಡ ಸುಸಜ್ಜಿತವಾಗಿ ನಿರ್ವಹಣೆ ಮಾಡಿದವರು ಗುರುಪ್ರಸಾದ್ ಹೆಗ್ಡೆ ಅವರ ನೇತೃತ್ವದಲ್ಲಿ ತುಂಬ ಜನ ಅಲ್ಲಿ ಇದ್ದಾರೆ. ಹೆಸರೆಲ್ಲ ನಾನು ಹೇಳಲಿಕ್ಕೆ ಹೋಗೋದಿಲ್ಲ, ಸಮಯ ಇಲ್ಲ. ಒಟ್ಟಾರೆ ನಮ್ಮ ಮುಂದಿನ ಗುರಿ ಒಂದೇ. ಈ ಸಂದರ್ಭದಲ್ಲೂ ಕೂಡ ಕೆಲವಷ್ಟು ಜನರು ಹಳೆ ವಿದ್ಯಾರ್ಥಿಗಳು ಕೂಡ ಈ ಕಾರ್ಯಕ್ರಮವನ್ನು ತಪ್ಪಿಸಬೇಕು ಎನ್ನುವ ಪ್ರಯತ್ನವನ್ನು ಅಥವಾ ಈ ಕಾರ್ಯಕ್ರಮ ಆಗಬಾರ್ದು ಎನ್ನುವ ಪ್ರಯತ್ನ ಮಾಡಿದವರು ಕೂಡ ಇದ್ದಾರೆ. ಆದರೆ ಅವರೆಲ್ಲ ನನ್ನ ಮಿತ್ರರಂತ ನಾನು ಅವರು ಭಾವಿಸ್ತಾ, ಮುಂದಿನ ನಮ್ಮ ಉದ್ದೇಶ ಇಷ್ಟೇ, ಈ ಶಾಲೆ ಏನು ಈಗ ಬೆಳಗಿದ ಈ ಬೆಳಕು ಎಂದಿಗೂ ನಂದಬಾರದು. ಇದು ನಾನು ಆಗ ಹೇಳಿದ ಹಾಗೆ ಶತಮಾನದವರೆಗೂ ಕೂಡ ನಮ್ಮೆಲ್ಲರನ್ನು ಒಳಗೊಂಡು ಯಶಸ್ಸಿನ ಕಡೆಗೆ ಸಾಗಲಿಕ್ಕೆ ಎಲ್ಲರ ಸಹಕಾರವನ್ನು ನಿರೀಕ್ಷೆ ಮಾಡ್ತಾ ಎಲ್ಲರಿಗೂ ಧನ್ಯವಾದ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಅಮೃತ ಮಹೋತ್ಸವ ಎನ್ನುವಂಥ ತೇರನ್ನು ಯಶಸ್ವಿಯಾಗಿ ಎಳೆದಂಥ ಚಂದ್ರಶೇಖರ್ ಪಿ ಕೆ ಅವರಿಗೆ ವಂದನೆಗಳನ್ನು ಅರ್ಪಿಸಿಕೊಳ್ಳುತ್ತಾ ಕಾರ್ಯಕ್ರಮದ ಮುಂದಕ್ಕೆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದಂಥ ಇನ್ನೊಬ್ಬರು ಕಾರ್ಯಕ್ರಮದ ಸಂಚಾಲಕರಾಗಿರುವಂಥ ಅಶ್ವಥ್ ಹೆಗ್ಡೆ ಇವರು ಇದೀಗ ಹಿತನುಡಿಗಳನ್ನು ಬೇಕಾಗಿ ಕೇಳಿಕೊಡುತ್ತಾರೆ. ವೇದಿಕೆಡೆ ವಿರಾಜಮಾನರಾದಿಪ್ಪನಂಚಿತ್ನ ಮಾತಾ ಗಣ್ಯರಿಗೆ ಒಂಜೇ ಪಾತೆರಡು ಸೊಲ್ಮೇಲೆಯನ್ನು ಸಲ್ಲಿಸಾವಂದು ಪಾತೆರ ಮಸ್ತ್ ಇತ್ತಂಡು ಅಂಡ ದಾದ ಮಲ್ಪನ ಈ ವಸಂತ ಸಾಲಿ ಅಂಡ್ರು ಅಂಚಿಡ್ದು ವಿನು ಬಳಂಜರೆ ಕೈ ಕಟ್ಟದು ಮಾಡಿದೇರಿ ಚಂದ್ರಶೇಖರ್ ಪಿ ಕೆ ಅಂಚಾದು ಕೈ ಬಾಯಿ ಕಟ್ಟಿಬೋಕ ನನ್ನ ಎಂಚಿನ ಪಾತೆರ ಐನಂಕ ಪಾತೆರ ಆಪುಜಿ ಪಾತೆರ ನಾಲ ಇಜ್ಜಿ ಆಂಡ ಐನು ಪೂರ ಯಾನು ಏನ ಮನಸ್ಸದ ಒಲ ಇಡೆ ದೀವನ್ ಬೇ ಈ ಕಾರ್ಯಕ್ರಮದ ಯಶಸ್ವಿಗೆ ಕಾರಣ ಏನು ಅಕ್ಲೆಗೆ ಒಂಜಾತ್ ಜನ ಅಕ್ಲೆಗೆ ಯಾನು ಅಕ್ಲೆ ನೆಂಪು ಮಲ್ತಿಜಿಂದ ಅಂಡ ಯಾನು ಸ್ವಾರ್ಥಿ ಆಪೆ ಒವೇ ಒಂಜಿ ಬೇಲೆನ ನಮ್ಮ ಮಲ್ಪೊಡಂದ ಅಂಡ 100 ಜನಕ್ಕ ಇಟ್ಟು ಸಂತೃಪ್ತಿ ತಿಕ್ಕುಜಿಗೆ ಒಂದು 5% 2% 3% ಅಸಮಾಧಾನ ಇಪ್ಪು ಆಂಡ ನಮ್ಮ ಒಯ್ಕೆ ಇಂಪಾರ್ಟೆನ್ಸ್ ಕೊರಡು ಪಂಡದು ಆಲೋಚನೆ ಮಲ್ತಂಡ ಆ 98-99% ಖುಷಿ ಪಡೇಪೇರತ್ತ ಆ ಖುಷಿಕ್ ನಮ್ಮ ಇಂಪಾರ್ಟೆನ್ಸ್ ಕೊರಡತ್ತಂದೆ 1% ಅಸಮಾಧಾನ ಆಯ್ತನಕ್ಕೆ ನಮ್ಮ ಇಂಪಾರ್ಟೆನ್ಸ್ ಕೊರ್ರ ಬಲ್ಲಿ ಪನ್ಪುನೇನು ಯಾನ್ ಅರ್ಥ ಮಲ್ತೊಂದು ಆ 99.999% ಏರು ಪೂರ ಖುಷಿ ಪಡ್ತಿದ್ದಾರೆ ನೆಕ್ಲಿಗೆ ಮಾತಿರಗಿಲ್ಲ ಈ ಊರದ ಮಗೆ ಅದು ಅಶ್ವತ್ ಕೈ ಮುಗಿದು ಧನ್ಯವಾದನ ಪಣಂದುಲ್ಲ ಇನಿ ಯಾನು ಒಂಜಿ ವ್ಯಕ್ತಿನ ಬಗ್ಗೆ ನೆಂಪು ಮಲ್ಪೋಡು ಎನ್ನ ಗುರು ಎನ್ನ ಅಣ್ಣೆ ಎನ್ನ ಜೀವನದ ಪ್ರತಿ ಹಂತಡ್ಲ ಇಂಕ ಮಾರ್ಗದರ್ಶಕ ಆಯ್ನ ಚಿತ್ನ ಅಟ್ಲಾಜೆ ಅನಿಲ್ ನಾಯಿಗೆರೆ ಆರ್ನ ಕನಸು ಈ ಶಾಲೆಡು ಅವು ಸುವರ್ಣ ಮಹೋತ್ಸವದ ಸಂದರ್ಭ ಪ್ರಧಾನ ಕಾರ್ಯದರ್ಶಿ ಆದಿತ್ತೇರೆ ಆರು ಬೆಂದಿತ್ತೇರೆ ಇನ್ನು ಅಮೃತ ಮಹೋತ್ಸವದ ಈ ಸಂಪೂರ್ಣ ಯಶಸ್ವಿನ ಎನ್ನ ಅಮೃತ ಮಹೋತ್ಸವದ ಸಮಿತಿದ ಮಾತ ಪದಾಧಿಕಾರಿಗಳನ್ನ ಅನುಮತಿ ಪಡೆಯೊಂದು ಇನಿ ಈ ಸಾಧಾರಣ ನಮ್ಮ 5,000 ಜನ ಬರ್ಪ ಅಂತ ಬಂದಿತ್ತ ಕೋಡೆ ಒಂಜೆ ದಿನ 3,000 ಜನ ರಾತ್ರಿ ಬತ್ತಿತ್ತೇರಿ ಇನಿ ಜನ ಕೇಳಿತ್ತೇರಿ ಈತ ಜನ ಈ ಸಂಪೂರ್ಣ ಕಾರ್ಯಕ್ರಮದ ಯಶಸ್ವಿನ ಯಾನ್ ನಮ್ಮ ಊರದ ಶಿಕ್ಷಣ ರತ್ನ ಆಯ್ನಂಚಿತ ಕಿನ್ನಿ ಯಾನೆ ಕೋಟಿ ಪಡಿವಾಳರೆಗಲ ನಮ್ಮ ಊರದ ಮಾಣಿಕ್ಯ ಆಯ್ನಂಚಿತ ಅನಿಲ್ ನಾಯಕರಿಗೆ ಯಶಸ್ಸಿನ ಸಮರ್ಪಣೆ ಮಲ್ತೊಂದುಲ್ಲೆ ಬಂದುಲೆ ನನೋರಿ
ವ್ಯಕ್ತಿನ ಯಾನು ನೆನಪು ಮಲ್ಪಡು ನಮ್ಮ ಮಾನ್ಯ ಶಾಸಕರಾಯಿನಂಚಿತ್ನ ಹರೀಶ್ ಪೂಂಜೇರಿ. ಅನೇಕ ಸತೈ ಯಾನು ದುಬೈ ಡಿಪ್ನಾಗ್ಲ ಅಲ್ತಿಡ್ದಲ್ಲ ಆರೆಗೆ ಫೋನ್ ಮಲ್ತೊಂದು ಎಂಚ ಮಲ್ಪುನ ದಾದ ಇಂಚಿನ ಗೊಂದಲ ಅಂಡ ಐಕ್ ದಾದ ಮಲ್ಪೋಲಿ ಪ್ರತಿ ವಿಷಯ ಇಡ್ಲ ಯಾನೆರಡು ಪಾತೆರೊಂದಿತ್ತೆ ಒಂದೇ ಪಾತೆರ ಪನೊಂದಿತ್ತೇರು ಈ ಕೋಪ ಮಲ್ಪ ಅಂದೆ ನಿನ್ನ ಬೇಲೆ ಎಂಚಿನೊಂಡು ಐನು ಮಲ್ತೊಂದು ಪೋಲ ಒರಿದಿನ ಎಂಚಿನ ಪುಂಡು ಯಾನು ಉಲ್ಲತ ನಿನ್ನ ಬೇಲೆ ಈ ಬಿಡೊಡ್ಚಿ ನಿನ್ನ ಎಡ್ಡೆ ಬೇಲೆ ಮಲ್ಪುನ ಇನ್ನು ಮಲ್ತೊಂದು ಪೋಲ ಅಂದು ಪನೊಂದಿತ್ತೇರು 6 ಎಂಕ್ ಬೆರಿಸಾಯ ಅದು ಇತ್ತಿನ ಕಾರಣ ಈ ಯಶಸ್ವಿ ಕಾರ್ಯಕ್ರಮ ಯಶಸ್ವಿ ಅಂಡ್ ಅಂಚಾದ ಶಾಸಕರಿಗೆ ಯಾನು ನೆಂಪು ಮಲ್ತಿಚಿಂದಾಂಡ ಯಾನು ಸ್ವಾರ್ಥಿ ಅಪ್ಪೆ ಒಂದಾತು ಅತ್ತಂದೆ ವೈಯಕ್ತಿಕವಾದ ಎನ್ನ ಬುಡೆದ್ದಿ ಅಪೇಕ್ಷಾ ಧರ್ಮಪತ್ನಿ ಅಪೇಕ್ಷಾ ಈ ಕಾರ್ಯಕ್ರಮಗೋಸ್ಕರ ಮಸ್ತ್ ತ್ಯಾಗ ಮಲ್ತದಲ್ಲಿ ಸರಿಸುಮಾರು 15 ದಿನ ಏನು ರಾತ್ರಿ ಪಗೆಲು ರಾತ್ರಿ ಜಪ್ಪನಾಗ 1 ಗಂಟೆ 2 ಗಂಟೆ ಒಂದಿತ್ತಂಡು ಬೊಲ್ಪುಗಳ ಲಕ್ಕಿನಾಗಲ ಎಂಕ ಆ್ಯಕ್ಚುಲಿ ಎಂಕೆಲ್ಲ ಟೈಮ್ ಡಿಫ್ರೆನ್ಸ್ ಉಂಟು ಸರ್. ಇಂಡಿಯಾಗೆಲ್ಲ ದುಬೈಗೆಲ್ಲ 1.5 ಗಂಟೆ ಡಿಫ್ರೆನ್ಸ್. ಮೂಲ 7 ಗಂಟೆ ಅಂಡ ಅವಳು 5.5 ಗಂಟೆ ಪುನಃ. ಈ ಚಂದ್ರಶೇಖರ್ ಮಾಸ್ಟರ್ ಕಾಲ್ ಮಲ್ಪನ ಬೊಲ್ಪಗೆ 7 ಗಂಟೆಗೆ 7 ಗಂಟೆಗೆ ಇಂಡಿಯಾದ 7 ಗಂಟೆಗೆ ಎಂಕ ಅವಳು 5.5 ಗಂಟೆ ಯಾನು ಲಕ್ಕದು ಎಂಚಿನ ಪಾತಿರ್ನ ಎಂಚಿನ ಒಂದುಂಡು ಮೋಲು ಬಲ್ಪುಗಲಕ್ಕನಾಗ ನಿಕ್ಕಿನ ಊರು ಏರ್ಲ ಜಪ್ಪುಜರ ರಾತ್ರಿ 16 ಗಂಟೆ ಮುಟ್ಟಲ್ಲ ಪಾತಿರಂದಿಪ್ಪ ಬಲ್ಪುಗೆ 5 ಗಂಟೆ ಕೂಡ ಶುರು ಮಲ್ಪ ನಿಕ್ಲಿಗೆ ನಿದ್ರೆ ಬರ್ಪೂಜ ಅಂತ ಪನಂದಿತ್ತಲ್ಲ ಅಂಚಾದು ಏನನ್ನು ಈ 2 ತಿಂಗಳು ಈ ಕಾರ್ಯಕ್ರಮಕ್ಕೆ ಸಂಪೂರ್ಣವಾದ ಬುಡ್ದು ಕೊಡ್ತಾನೆ ಎನ್ನ ಬುಡಿದ್ದಿ ಅಪೇಕ್ಷಾ ಅಂಚನೆ ಚಂದ್ರಶೇಖರನ ಬುಡಿದ್ದಿ 2 ತಿಂಗಳಿಗೂ ನಾನು ದೇವಸ್ಥಾನಕ್ಕೆ ಬಿಟ್ಟಿದ್ದೇನೆ ಅಶ್ವಥ್ ಅವರ ನಂದು ಮನದಿಪ್ಪೇರೆ ಆರೋಗ್ಯ ಥ್ಯಾಂಕ್ಸ್ ಪರೋಡು ಹರೀಶ್ವರಗಂತೂ ಮದ್ಮಾಯ್ತಜ್ಜಿ ಅಂಚದು ಈ ಮಕ್ಕಳು ಮಲ್ತಿನ ತ್ಯಾಗನ ಯಾನು ಪಂಡಿಜಿಂದ ಅಂಡ ಇನಿ ಚಂದ್ರಶೇಖರ್ ಮಾತೇರಿಗೆ ಥ್ಯಾಂಕ್ಸ್ ಪಂಡೇರಿ ಆರ್ನ ಬುಡತಿಗೆ ನಮ್ಮ ಸಮಿತಿದ ಪರವಾದ ಯಾನು ಥ್ಯಾಂಕ್ಸ್ ಪನ್ಪೆ ಅಪೇಕ್ಷೆಗೆ ಯಾನು ಎನ್ನ ಪರವಾದ ಯಾನು ಥ್ಯಾಂಕ್ಸ್ ಪನೋಡಾಪುಂಡು ಬೊಕ್ಕ ಈ ಒಂಜಿ ಕಾರ್ಯಕ್ರಮದ ಏಳಿಗೆಗೆ ಅನೇಕ ಜನ ಹೆಲ್ಪ್ ಮಾಡ್ತಿದ್ದಾರೆ ಯಾನು 1-2 ಜನ ತಪ್ಪುದಾರೆ ಯಾನಿತ್ತ ಪಂಡ್ರ ಪೋಪ್ಪುಜಿ ಬಂದುಲೆ ನಿಖಿಲ್ ಪೂರ್ಣ ಮನಸ್ಸೆಡೆ ಕೊಡ್ತಾನ 1 ರೂಪಾಯಿ ದೇಣಿಗೆಲ ನಿಖಿಲ್ನ ಶಕ್ತಿಯಾನುಸಾರ ನಿಖಿಲ್ ಕೊಡ್ತಾನ 1 ರೂಪಾಯಿ ದೇಣಿಗೆಲ ಎಂಕ್ಲೆಗೆ ಅವು ಮಲ್ಲ 60 ರೂಪಾಯಿ ಸಲ್ಲಿಕೆ ಆತಂಡು 60 ರೂಪಾಯಿ ಎಂಕ್ಲೆಗೆ ಕಾರ್ಯಕ್ರಮದ ಯಶಸ್ವಿಗೆ ಎಂಕ್ಲೆಗೆ ಹೆಲ್ಪ್ ಆತಂಡು ನಿಖಿಲ್ ಮಲ್ತಿನ ಚಿತ್ನ ಸಹಕಾರ ನನ್ನ ದುಂಬುಗಳ ಇಪ್ಪೋಡು ನಿಖಿಲ ಶಕ್ತಿ ಅನುಸಾರ 1 ರೂಪಾಯಿಗೆ ಕೊಡ್ತೀವಿ 100 ರೂಪಾಯಿ ಕೊಡ್ದಿಪ್ಪು 500 ಕೊಡ್ದಿಪ್ಪು 5,000 ಕೊಡ್ದಿಪ್ಪು 50,000 ಕೊಡ್ದಿಪ್ಪು ಲಕ್ಷ ಕೊಡ್ದಿಪ್ಪು ಇನ್ನು ಕೆಲವರೇನು ಮಾತ್ರ ನಮ್ಮ ರೆಕಗ್ನಿಷನ್ ಮಲ್ತಾ ನಿಖಿಲ ನಿಜ್ಜಿಂದ ಎನ್ನೋಡ್ಚಿ ಅಮೃತ ಮಹೋತ್ಸವ ಸಮಿತಿ ಹಿಡ್ದು ಆಯ್ನಾತ್ ಶೀಘ್ರ ನಮ್ಮ ಮಾತ ದಾನಿಲ ಲೆಪ್ಪುಡಾದು ಒಂಜಿ ಎಡ್ಡೆ ಔತಣ ಕೂಟ ಮಲ್ತದು ನಿಖಿಲಿಗೆ ಮಾತೆರೆಗ್ಲ ಒಂಜಿ ಎಂಕಿಲ ಸಮಿತಿದ ಪರವಾದ ಧನ್ಯವಾದ ಕೊರ್ಪುನಂಚಿತ್ನ ಬೇಲೆ ನಮ್ಮ ಮಲ್ಪರುಲ್ಲ ಹೇಳ್ತೇನೆ ನೆನ್ಪುಂಟು ಅವರನ್ನು ಮರೆತರೆ ಹೇಗೆ ನಿಕ್ಲೆಗೆ ಮಾತರೆಗ್ಲ ಎಂಕಲು ಲೆಪ್ಪುಡಾದು ನಿಕ್ಲೆಗೆ ಎಂಕಲು ಧನ್ಯವಾದ ಕೊರೊಂದು ಲಂಚಾದು ಇನಿ 4 ಜನಕ್ಕೆ ಸಾಂಕೇತಿಕವಾದ ಧನ್ಯವಾದ ಮಲ್ತದ ಆಂಡ ನನ್ನೊಂಜಿ ದಿನ ಮಾತರೆಲ್ಲ ಊರ್ದಕ್ಲೆ ಲೆಪ್ಪುಡಾದು ಒಂಜಿ ಔತಣ ಕೂಟ ಕೊರ್ದು ಸಹಕಾರ ಮಲ್ತಿನ ಪ್ರತಿಯೋರ್ವೇರೆಗ್ಲ ಎಂಕಲ ಸಮಿತಿದ ಪರವಾದ ಎಂಕಲು ಧನ್ಯವಾದ ಕಾರ್ಯಕ್ರಮ ಮಲ್ತೊಂದಿಲ್ಲ ನನ್ನೋರಿ ವ್ಯಕ್ತಿ ನಾನು ಲಾಸ್ಟ್ಗೆ ಯಾರನ ಬಗ್ಗೆ ದಯಪಣ್ಯ ಪಂಡ ಯಾರಿನ ಬಗ್ಗೆ ಕುಡೊಂಜಿ ಆತು ವಿಚಾರಲಿಲ್ಲ ಚೇತನ್ ಮುಂಡಾಡಿ ಯಾನ ಮುರಣಿಲ ಪಂತೆ ಈ ವ್ಯಕ್ತಿ ವಿನು ಅಣ್ಣನ ಶಿಷ್ಯ ಎನ್ನ ಎಂಕಿಲ ಚೇತನಗಳ ಪರಿಚಯದ ಸಂಕೋಲೆ ಅವು ವಿನು ಅಣ್ಣನ್ 10-15 ದಿನದ ದುಂಬು ಚೇತನ್ ರೇ ಓಲ್ಲರ್ ಎಂಕಿಲಾರೆಗಳ ಕಾಂಟ್ಯಾಕ್ಟ್ ಇಜ್ಜಂದೆ ಸಾಧಾರಣ ವರ್ಷಾದೀಪ ಚೇತನ್ ರೇ ವರ್ಷಾದೀಪ 15 ದಿನ ದುಂಬು ಅಚಾನಕ್ ಅದು ಲೆಕ್ಕದು ಚೇತನ್ ರೇ ಓಲ್ಲರ್ ಇರು ಸೀದಾ ಎಲ್ಲೇ ಗಾಡಿ ಪತ್ತದಿರು ಬೆಳಂಜಾಗ ಪೋಡು ಅಪ್ಪಾಗ ಈ ಜಾನ ಊರುಡು ಇಲ್ಲ ಗುರಣ್ಣ ಕೆರಡು ಅಂಚಣ್ಣ ಬಾರಿ ಎಡ್ಡಾಂಡು ಒಂಚು ಬೇಲೆ ಮಲ್ಪಕ್ಕ ಬಳ್ಳಂಜಾಡು ಪೋದು ಸೆಟ್ ಮಾಡೋಡಿರು ಚೇತನಣ್ಣ ಪುಷ್ಪಣ್ಣ ಈ ಈತ್ ಸೆಟ್ ಒಂದು ಪೂರ ಚೇತನ್ರನ್ನ ಶ್ರಮತ್ತ ಫಲ 15 ದಿನತ್ತ 10 ದಿನ ದೀಪ ಚೇತನ್ 10 ದಿನತ್ತ ಬೇಲೆಡು ಈತ ಪೂರ ಸೆಟ್ಟಲೇನು ಮಲ್ಪಾದು ಕೊಡ್ತಿನಾರು ಚೇತನ್ ಮುಂಡಾಡಿ ಬೊಕ್ಕ ಆರ್ನ ತಂಡದಕ್ಕಿಲು ಇಂಕಿಲ ಬಳಂಜ ಗ್ರಾಮದ ಸಮಸ್ತರ್ನ ಪರವಾದ ಚೇತನ್ರೆ ಯಾನೀರೆಗೆ ಮಸ್ತ್ ಧನ್ಯವಾದ ಪರೊಂದಲ್ಲ ಏತ್ ಪಂಡಲ ಕಮ್ಮಿ ನಿಕ್ಲಿಗೆ ಮಾತಿರೆಗ್ಲ ಒಂಜಿ ವಿಷಯ ಪನ್ಪೆ ಈ ಸ್ಟೇಜ್ಗೆ ಅಂದಾಜಂಕ್
ಮೆಟೀರಿಯಲ್ ಪೂರ ಸೇರಿದೊಂಜಿ 2 ಲಕ್ಷ ರೂಪಾಯಿ ಖರ್ಚಾದಿಪ್ಪು. ಚೇತನ್ರ ಎನ್ನ ಕೈ ಹಿಡಿದೈತೆ ಒಂದು ನಾತು ಮಾತ್ರ ಸಂಬಳ ಸ್ಟೇಜ್ ಮಾತ್ರ. ಆರ್ನ ಸಂಬಳ ಬಿಡ್ದು ಆರ್ನ ಪೆಟ್ರೋಲ್ದ ಕಾಸು ಸಮೇತ ಚೇತನ್ರದೈತೆ ಒಂದು ಜೋರು ಎಂಕಿಲ್ನ ಮಿತ್ತದ ಸ್ನೇಹಕ್ಕೋಸ್ಕರ ಪ್ರೀತಿಗೋಸ್ಕರ ಈ ಊರದ ಮಿತ್ತದ ಪ್ರೀತಿಗೋಸ್ಕರ ಚೇತನ್ ಮಂಡಾಡಿ ಮಲ್ತಿದ್ದಾರೆ. ಚೇತನ್ರ ಇರ್ನ ಋಣನ್ ಎಂಕಿ ಎಂಚ ಸಂದಾಯ ಮಲ್ಪೊಡು ಎಂಕ್ ಗೊತ್ತಿಜ್ಜಿ ಆಂಡ ಯಾನರಿಗೆ ಒಂಜಿ ಭಾಷೆ ಕೊರ್ಪೆ ಒಂಜತ್ತು ದಿನ ಆ ಋಣನ ಇರು ಎನ್ನೊಂದು ನಾತ್ ಮಲ್ಲ ರೀತಿ ಯಾನರಿಗೆ ಸಂದಾಯ ಮಲ್ಪೆ ಒಂದು ಎನ್ನ ಪಾತೆರ ಇರೆಗೆ ಒರಿ ಕಲಾವಿದಾಗ ಕುಡೋರಿ ಕಲಾಭಿಮಾನಿಯಾದ ಯಾನಿರೆ ಕೊರಪನಂಚಿತ್ತ ಪಾತೆರ ಇರು ಎನ್ನೊಂದನ ರೀತಿ ಸಂದಾಯ ಮಲ್ಪೆ ಚೇತನ್ರೆ ಬಂದುಲೆ ನಾನಾತ್ ಜನಕಲಿಗೆ ಯಾನ ಪಂಡ್ರೋಂಡು ನಿಖಿಲಿಗೆ ಎನ್ನೊಟ್ಟಿಗೆ ಬೆರಿಕ್ ಯಾನ ಈತು ಪೂರ ಪತಾಕೆ ನಿಖಿಲು ತೂತರತ ಯಾಕಡೆ ಮಸ್ತ್ ಜನ ಬತ್ತು ಪಂಡೆ ನಿಖಿ ಲಕ್ಷದೀಪ ತೂಯಿಲೆ ಕಾಂಡು ನುಡಿಸಿರಿ ತೂಯಿಲೆ ಕಾಂಡು ಈತು ಪೂರ ಪತಾಕೆ ನಮ್ಮ ಪದ್ದುಗು ಕಾಕಜಿಡಿ ಅಂಕಿ ಇಂಚ ಮಲ್ಪು ನಿಂಚ ಮಲ್ಪೋಡು ಒಂಜಾಕ ಹಾಕದು ಕೊರ್ಪುನ ಈ ಪದ್ದು ಬೊಕ್ಕ ಸತೀಶ್ ದೇವಾಡಿಗೆ ಮೊಕ್ಕಲ ಒಂಜಿ ತಂಡ ಈತ್ ಪತಾಕೆನ್ಲ ಪೋದು ಪಾಡ್ದು ರಾತ್ರಿ ಪಗೆಲೆ ಉಂಟುದು ಎನ್ನೊಟ್ಟಿಗೆ ಬೆರಿಕೆ ಬೆರಿಸಾಯ ಆದುಕುಲು ದೆಕ್ಕೆ ಇಲ್ಲಡೆ ಪೋನಾಗ 3 ಗಂಟೆ 4 ಗಂಟೆ 2 ಗಂಟೆ ಪ್ರತಿ ರಾತ್ರಿ ಮಕ್ಕಳಿಗೆ ಮಾತ್ರೆಗಳ ಯಾನು ಥ್ಯಾಂಕ್ಸ್ ಮರುಡು ಅಂಡ್ ಅಮೃತ ಮಹೋತ್ಸವದ ಸಮಸ್ತ ಸದಸ್ಯರೇ ನಿಖಿಲೆಡ ಯಾನು ಒವೇ ಕಾರಣಗ್ ಕೆಲವರ ಜೋರು ಪಾತೆರ್ದಿಪ್ಪು ಕೆಲವರ ನೆರ್ದಿಪ್ಪು ಕೆಲವರ ಕೋಪಡು ಬೆಚ್ಚಡು ಲಕ್ಕದು ಪೋದಿಪ್ಪು ಅಂಡ ಒವೇ ಕಾರಣಗೂ ದೇವಿನ ಒಯ್ಕಲ ನಿಖಿಲ ಮನಸ್ಸಿಗೆ ದೆತ ನೋಡ್ಚಿ ಎನ್ನ ಉದ್ದೇಶ ಒಂಜೆ ಈ ಕಾರ್ಯಕ್ರಮ ಯಶಸ್ವಿ ಆವಡು ಈ ಕಾರ್ಯಕ್ರಮ ಯಶಸ್ವಿ ಆವಡು ಅಂದಾಂಡ ಯಾನು ತ್ಯಾಗಗಳ ಯಾನು ತಯಾರಿಲ್ಲ ಪತ್ತಿನ ಬೇಲೆ ಆವಡು ಪಂಪಿನ ಕಾರಣಕ್ಕೋಸ್ಕರ ಕೆಲವರ ಆ ಸ್ಪೀಡ್ ಆವಡು ಆ ವೇಗಡ ಆವಡು ಪಂಪಿನ ಕಾರಣಕ್ಕೋಸ್ಕರ ಕೆಲವರ ನಿಖಲಿಗೆ ಎಂಚಿನಾಂಡ ಯಾನು ಪಂದಿಪ್ಪು ದಯಮಲ್ತದ ಏನು ನಿಖಿಲೇರ್ಲ ಮನಸ್ಸಿಗೆ ಪಾಡಂದೆ ರಾಘವೇಂದ್ರ ಭಟ್ರು ಮೂಲು ಕುಲೊಂದೇರು ಆರು ವೇದಿಕೆ ಇಪ್ಪಡಿತ್ತು ದಯಪಂಡ ಆರ್ಲ ಎಂಕುಲೊಟ್ಟಿಗೆ ಮಸ್ತ್ ಬೆಂತೇರು ಅಶ್ರಫ್ ಪನ್ಪುನಂಚಿತ್ತ ಈ ವ್ಯಕ್ತಿ ಮುಸ್ತಫಾ ಮುಕ್ಕಲ ಇಡೀ ಪಂಚಲಿಂಗೇಶ್ವರ ತಂಡ ಎಂಕಿಲಿಗೆ ಏತ್ ಸಪೋರ್ಟ್ ಕೊಡ್ತೀರಿ ಏತ್ ಸಹಕಾರ ಕೊಡ್ತೀರಿ ಪಂಡ ನಿಖಿಲ ಬಗ್ಗೆ ಎಂಕ್ ಪಂಡ್ರ ವರ್ಡ್ಸ್ ಇಜ್ಜಿ ಆ ಶಬ್ದಲ್ಲಿ ಇಜ್ಜಿ ನಿಖಿಲಿಗೆ ಮಾತೆರೆಗ್ಲ ಯಾನು ಒಂಜಿ ಶಬ್ದಡಿ ಯಾನು ಧನ್ಯವಾದ ಪನ್ಪೆ ಒಂಜಿ ಪಾತೆರ ಮಾತ್ರ ಯಾನು ಊರು ದಕ್ಲೆಗೆ ಪನೋಡೆ ಬಂದುಲೆ ನಿಖಿಲ ಮನಸ್ಸಿಡಿಪ್ಪು ಅಶ್ವತ್ ಕಾಸುದ ಆಂಕಾರಡು ಮೂಲು ಬತ್ತದು ಕಾಸು ದೊರ್ತೊಂದುಲ್ಲೆ ಕಾಸು ಉಂಡು ಆಯ ದೊರ್ಪೆ ಆಯ ಮಲ್ಪೆ ಒಂದು ಎರಾಂಡ ಮನಸ್ಸಿಡಿತ್ತುಂದಾಂಡ ಆ ಐನ ನಿಖಿಲ ಮನಸ್ಸು ದಿವೊಡ್ಚಿ ಎನ್ನ ಕಾಸುದ ಅಹಂಕಾರನ ತೋಜವರ ಎಂಕ್ 1000 ವೇಲುಲ್ಲ 1000 ಸಾದಿಲುಲ್ಲ ಯಾನ್ ಎನ್ನ ಕಾಸುದ ಅಹಂಕಾರನ ತೋಜಾರ ಬಳಂಜ ಶಾಲೆದ ಬೇಲೆ ಮಲ್ಪರ ಬತ್ತಿನತ್ತು ಯಾನ್ ಈ ಶಾಲೆಗೆ ಬತ್ತನ ಈ ಶಾಲೆದ ಋಣ ಸಂದಾಯ ಮಲ್ಪರ 2 ವರ್ಷ ಯಾನ್ ಈ ಶಾಲೆಡೆ ಕಲ್ತಿದೆ ಎಂಕ್ ಈ ಶಾಲೆ ವಿದ್ಯೆ ಕೊರ್ತುಂಡು ಬುದ್ಧಿ ಕೊರ್ತುಂಡು ಈ ಶಾಲೆದ ಮಲ್ಪಿನಂಚಿನ ಬೇಲೆ ಆವಡಿತ್ತಂಡು ಐನು ಮಲ್ಪರ ಯಾನು ಬತ್ತನ ಉಂದೆಟ್ಟು ಎಂಕ್ ದಾಲ ಸ್ವಾರ್ಥ ಇಜ್ಜಿ ಸ್ವಾರ್ಥ ಸಾಧನೆಗೆ ಯಾನು ಮಲ್ಪರ ಎಂಕ್ ಬೇತೆ ಮಸ್ತ್ ವೇಲುಲ್ಲ ಅವು ಎಂಚ ಮಲ್ಪುಡುಂದಿಲ್ಲ ಎಂಕ್ ಗೊತ್ತುಂಡು ದಾಲ ಗೊತ್ತಿಜ್ಜಂದೆ ಅಶ್ವತ್ ಹೆಗಡೆ ಆದೀನಿ ಈಡೆ ಮುಟ್ಟ ಬೈದಿಜೆ ಐನು ಎಂಚ ಎದುರಿಸ ಆವಡುಂದಿಲ್ಲ ಗೊತ್ತುಂಡು ಆಯ್ಕೆ ಎಂಚ ಉತ್ತರ ಕೊರಡುಂದಿಲ್ಲ ಗೊತ್ತುಂಡು ಓಲು ಎಂಚ ಒಯ್ತಾಂಕರ ತೋಜಾವಡುಂದಿಲ್ಲ ಎಂಕ್ ಗೊತ್ತುಂಡು ಅಂಚಾದ ಆಂಡ ಈ ಬೇಲೆನ ಮಾತ್ರ ಶಾಲೆದ ಬೇಲೆನ ಮಾತ್ರ ಯಾನು ಪ್ರಾಮಾಣಿಕವಾದ ನಿಖಲಿಗೆ ಪನ್ಪೆ ಯಾನು ನಿಸ್ವಾರ್ಥತೆಯಾದ ನಮ್ಮ ಶಾಲೆ ಎಡ್ಡೆ ಅವಡು ಪನ್ಪಿನಂಚಿನ ಒಂಜಿ ಉದ್ದೇಶ ಯಾನು ಈಡೆಗೆ ಬೈದೆ ಅಂಚಾದ ನಿಖಿಲ್ನ ಮಾತೆರ್ನ ಸಹಕಾರ ಈ ಬೇಲೆ ಎಡ್ಡೆ ಆತಂಡು ಅಂಚಾದ ನಿಖಿಲ್ ಯಾನು ಒವೇ ಒಂಜಿ ಬೇನೆನ್ಲ ಬೇಸರನ್ಲ ಎನ್ನ ಮನಸ್ಸಿಡ್ದಿ ಒಂದೆ ಐಟು ಎಂಚಿನಾಂಡ ಇತ್ತು ಐನ ಪೂರ ಇನಿಕ್ ಪಿದೈ ಪಾಡ್ದು ಮಾತೆರೆಗ್ಲ ಇನ್ನ ಖುಷಿಟ್ಟು ಸಂಪೂರ್ಣ ಖುಷಿತ್ತ ಮಸ್ತಕನಾದ ಸಂಪೂರ್ಣವಾದ ಹಸನ್ಮುಖನಾದ ಯಾನ್ ನಿಖಲಿಗೆ ಧನ್ಯವಾದ ಪನೊಂದಿಲ್ಲೆ ಧನ್ಯವಾದಲು ಸೊಲ್ಮೇಲು ಎಣ್ಣೆ ಹಿಡ್ದು ನಿಖಲಿಗೆ ಎರಗಾಂಡ ಬೇಸರ ಆದಿತ್ತಂಡ ಕಡೇಟಿ ಯಾನ ಕ್ಷಮೆಗೆ ಏನೊಂದು ಎನ್ನ ಪಾತ್ರೆಗೆ ಪೂರ್ಣ ವಿರಾಮ ಕೊರ್ಪೆ. ಜೈ ಹಿಂದ್, ಜೈ ಭಾರತ್ ಮಾತಾ. ಮಾತೆರೆಗ್ಲ ಧನ್ಯವಾದ ಸಲ್ಲಿಸಾಯಿ ನಂಚಿತ ಅಶ್ವತ್ ಹೆಗ್ಡೆ ಮೇರೆಗ್ಲ ವಂದನೆನ ಸಲ್ಲಿಸ ಒಂದು ನನ್ನ ದುಂಬಗ ಈ ವೇದಿಕೆ ಒಂಜಿ ವಿಶೇಷ ಕಾರ್ಯಕ್ರಮಗ ಸಾಕ್ಷಿ ಅವರುಂಡು ನಮ್ಮ ಈ ವೇದಿಕೆ ನಿರ್ಮಾಣದ ರೂವಾರಿ ಆದಿಪ್ಪನಂಚಿತನ ಚೇತನ್ ಮುಂಡಾಡಿ ರಾಷ್ಟ್ರ ಬೊಕ್ಕ ಒಂಜಿ ಸಲ ರಾಷ್ಟ್ರ ಪ್ರಶಸ್ತಿ 2 ಸಲ ರಾಜ್ಯ ಪ್ರಶಸ್ತಿನ ಪಡೆಯಿನಂಚಿತ್ತನ ಬಾರಿ ಪೆರ್ಮೆದ ನಿರ್ದೇಶಕೆ ಚೇತನ್ ಮುಂಡಾಡಿ ಮೇರ್ನ ನಿರ್ದೇಶನದ ಮೂಡುದು ಬತ್ತನಂಚಿತ್ನ ದಿಗಿಲ್ ಚಿತ್ರದ
ಟ್ರೈಲರ್ ಲಾಂಚ್ ನಡಪರುಂಡು ವೇದಿಕೆ ಡಿಪ್ಪನ ಗಣ್ಯರ ಮಾತ ವೇದಿಕೆದ ಮುಂಭಾಗದ ಆಸೀನರ ಅವಡೋದ ವಿನಂತಿ ಮಾಡ್ತದೆ ಅಕ್ಲಿಗೆ ಮಾತೆರೆಗಳ ಒಂಜೇ ಪಾತೆರಡ ಧನ್ಯವಾದ ಸಲ್ಲಿಸ ಒಂದು ನಮ್ಮ ಇತ್ತ ಒಂಜಿ ದಿಗಿಲು ಪನ್ಪಿನ ತುಳು ಕನ್ನಡ ಮಲಯಾಳಂ ಚಿತ್ರ ಭಾಷೆಲೆಡ್ ಬರ್ರೈಪುನ ಚಿತ್ರ ಒಂಜಿ ವಿಶೇಷ ಚಲನಚಿತ್ರ ದಿಗಿಲು ಆ ದಿಗಿಲು ಪಿಕ್ಚರ್ದ ಟ್ರೈಲರ್ ಲಾಂಚ್ ಪಿರೊಂಜಿ ವಿಶೇಷ ಪಂಡ ಈ ದಿಗಿಲು ಪಿಕ್ಚರ್ದ 75% ಶೂಟಿಂಗ್ ಒಂದೇ ನಮ್ಮ ಊರುಡು ಬಲಿಂಜಡ್ ನಡತದೆ ಆ ಕಾರಣ ಈ ಟ್ರೈಲರ್ ಲಾಂಚ್ ಒಟ್ಟು ಸೇರೋಂಡ್ರವ್ಲೇರು ಸೂಪ್ರಂಸೋ ಪಿಕ್ಚರ್ನ ನಿಖಲ್ ಮಾತೆರ್ಲ ತೂದಿಪರ್ ಐಟ್ ಬಾವ ಬಂದರು ಬಾವ ಪನ್ಪನ ಒಂಜಿ ಖ್ಯಾತಿನ ಪಡೆಯಿನಂಚಿತನ ಪುಷ್ಪರಾಜ್ ಬೋಲಾರ್ ಇನಿ ನಮ್ಮೊಟ್ಟಿಗೆ ಕಾರ್ಯಕ್ರಮ ಸೇರೋಲೇರು ಅಂಚನೆ ಕಲಾವಿದರಾದ ಬಾರಿ ಪುದಾರಿನ ಪಡೆಯಿನ ಅಂಚಿತನ ಚೇತನ್ ರೈ ಮಾನಿ ರಮೇಶ್ ರೈ ಕುಕ್ಕುಳ್ಳಿ ಮೊಕುಲ್ಲ ನಮ್ಮೊಟ್ಟಿಗೆ ವೇದಿಕೆಗೆ ಬರೋಲೇರು ಮೊಕಲ್ನ ಮಾತ ಉಪಸ್ಥಿತಿಡ್ ದಿಗಿಲು ಚಿತ್ರದ ಒಂಜಿ ಟ್ರೈಲರ್ ಲಾಂಚ್ ಕಾರ್ಯಕ್ರಮ ನಡಪರುಂಡು ಕಲೆಗೆ ಸಾಂಸ್ಕೃತಿಕ ರಂಗಗೆ ಮಹತ್ತರವಾಯಿನಂಚಿತ್ತನ ಬಳಂಜಡ್ ಒಂಜಿ ಪಿಕ್ಚರ್ದ ಟ್ರೈಲರ್ ಲಾಂಚ್ ಅವೊಂದುಂಡು ಪನ್ಪನವುಲ ನಮಕ್ಲು ಒಂಜಿ ಬಾರಿ ಮಲ್ಲ ಖುಷಿತ ಪೆರ್ಮೆದ ವಿಷಯ ಈ ನೆನಟ್ ವೇದಿಕೆಡಿತ್ತೆ ದಿಗಿಲು ಚಿತ್ರದ ಟ್ರೈಲರ್ ಲಾಂಚ್ ಮಲ್ಪರುಲ್ಲ
ಅಂಚನೆ ಯಾನು ಕುಡೋರಿಯನು ಲೆಪ್ಪೋಡು ಅವು ಪುಷ್ಪರಾಜ್ ಬೋಳಾರ್ ಒಕ್ಕ ಎನ್ನ ಆತ್ಮೀಯ ಮಿತ್ರ ಚೇತನ್ ರೈ ಮಾಣಿ ಪುಷ್ಪರಾಜ್ ಬೋಳಾರ್ಗೆ ಈ ವಿಷಯ ಗೊತ್ತಿಪ್ಪಂದು ಎಂಕೆಲ್ಲ ಅಮೃತ ಮಹೋತ್ಸವ ಹಳೆ ವಿದ್ಯಾರ್ಥಿ ಸಂಘದ ಒಂಜಿ ಗ್ರೂಪ್ ಉಂಡು ಆ ಗ್ರೂಪ್ಡು ಯಾನೊಂಜಿ ಮೆಸೇಜ್ ಪಾಡ್ದಿತ್ತೆ ಬಾವೆ ಬರ್ಪೇರಿಲ್ಲ ಅಂಜಿಂದು ಯಾನು ನಿಜವಾದ ಎಂಚಿನ ಪಾಡ್ದಿನ ಪಂಡ ಕಲ್ಲಡಕದ ಗೊಂಬೆದ ಬಾವೆ ಅಕ್ಲು ಬತ್ತಿತ್ತೇರಿ 2 ದಿನ ಎಲ್ಲ ಮೂಲಿತ್ತೇರಿ ಬಾವೆ ಬರ್ಪೇರಿ ಕಲ್ಲಡಕದ ಗೊಂಬೆದ ಮುಖಾಂತರ ಅಂದ ಪಂಡಿತ್ತೆ ಆಂಡ ಬಾವೆ ನಿಜವಾದ ಬರ್ಪೇರಿ ಮಾಡೋದು ಎಂಕಲ್ ಎಣದಿತ್ತು ಜಾ ಅರೆಲ್ಲ ತವತ್ತಿನ ನಮ್ಮ ಚೇತನ್ ಮುಂಡಾಡಿ ಬೇರೆ ಅಂಚದ ಅರೆಗೆ ಆತ್ಮೀಯವಾಗಿ ಅಂಚಿತ್ನ ಸ್ವಾಗತನಕ್ಕೇನೊಂದಿಲ್ಲ. ಇದೀಗ ಈ ಚಲನಚಿತ್ರದ ನಿರ್ದೇಶಕರು ಇದನ್ನ 75% ಚಿತ್ರವನ್ನ ನಿರ್ದೇಶನ ಮಾಡಿದ್ದು ಬಳಂಜದ ಆಸುಪಾಸಿನಲ್ಲಿ, ಜೊತೆಗೆ ಬಳಂಜ ಗುತ್ತುವಿನ ನಮ್ಮ ಬಿ ಚಂದನಮ್ಮ ಪಡಿವಾಳ್, ಶೀತಲ್ ಪಡಿವಾಳ್ ಅವರ ಮನೆಯಲ್ಲಿ ಅಂತ ಹೇಳಿಕ್ಕೆ ಸಂತಸ ಪಡ್ತೇನೆ. ಇದೀಗ ಈ ನಿರ್ದೇಶಕರಿಂದ ಒಂದೆರಡು ಮಾತುಗಳನ್ನ ಆಡ್ಲಿಕ್ಕೆ ಬಲಂಜ ಶ್ರೀ ಪಂಚಲಿಂಗೇಶ್ವರ ದೇವರಿಗೆ ಅಡ್ಡ ಬುರಂದು ಮೂಲ ಸೇರ್ತಿನ ಮಾತ ಹಿರಿಯರಿಗೆ ಕಿರಿಯರಿಗೆ ನಮಸ್ಕಾರ ಮಲ್ತೊಂದು ಎನ್ನೊಂದು 5ನೇ ಪ್ರಯತ್ನ ದಿಗಿಲ್ ತುಳುನಾಡದ ಮಾತ ಸಂಸ್ಕೃತಿನ ಒಟ್ಟು ಸೇರ್ಸಾದು ಮಲ್ತಿನಂಚಿನ ಕತೆ, ಈ ಮಣ್ಣದ ಕತೆ, ಜುಮಾದಿ ಬೊಕ್ಕ ಜುಮಾದಿ ಬಂಟನ ಕತೆ, ದೈವಾರಾಧನೆಯ ಮಿತ್ತು ನಡೆಪಿನಂಚಿನ ಕತೆ, ದೈವದ ಆಳ ಅಗಳ ದೈವ ಚಾಕ್ರಿದ 14 ವರ್ಗದ ಕುಳು ಎಂಚ ಇಪ್ಪೋಡು ಒಂದು ಪಂಪಿನಂಚಿನ ಕತೆ, ಟೋಟಲ್ ನಮ್ಮ ತುಳು ಮಣ್ಣದ ಕತೆ ಎನ್ನ ಪ್ರತಿ ಸಿನಿಮಾ ಪ್ರತಿ ಕಥೆನ ಹೊಸ ರೀತಿಡ್ ಹೊಸ ರೂಪಡ್ ಹೊಸ ಯೋಚನೆ ಕತೆ ಸೃಷ್ಟಿ ಮಲ್ತೊಂದಿಪ್ಪೆ. ಆಂಡ ಈ ಮಣ್ಣಡೆ ಈ ಕತೆ ಹಾಕೊಂಡು ಮುಲ್ಪನೆ ನಡಪುನು ಶೂಟಿಂಗ್ ಪಣದು ಗೊತ್ತಿತ್ತಜಿ ಎಂಕಲ ಬಲಂಜಗಲ ಬಾರಿ ಕೈತಲ್ದ ಸಂಬಂಧ ಪಂಡ ಎನ್ನ ಚಿತ್ರರಂಗಗೆ ಪರಿಚಯ ಮಲ್ತಿನಾರಿ ಎನ್ನ ಗುರು ವಿನು ಬಲಂಜರು. ಆ ಕಾರಣಕ್ಕೋಸ್ಕರ ಎಂಕಲ ಈ ಬಲಂಜಗಲ ಸುಮಾರು ರೀತಿಯ ಸಂಬಂಧ ಜೋಡಣೆ ಒಂದು ಬತ್ತಳು ದುಂಬಲ ಮೂಲೊಂಜಿ ಕಾರ್ಯಕ್ರಮ ಆಂಡು ಕೃಷಿ ಮೇಳ ಅಪಗಲ ಏನ ನೀಡಿ ಲೆಪ್ಪಡದಿತ್ತೇರು ಯೋಜನೆ ಮೇಳ ಕೃಷಿ ಯೋಜನೆ ಮೇಳ ಆಯ್ಕಲ ಏನ ಮಲ್ಪದಿತ್ತೇರು ಎನ್ನ ಪಂಡ ಗೊತ್ತಿಜಂದೆ ಇಪ್ಪನಂಚಿನ ಒಂಜಿ ಫೀಲ್ಡ್ಗೆ ಲೆತ್ತೊಂದು ಬರ್ತದೆ ಇಜ್ಜಿನಿನ್ನ ಕೈಟ ಆಪುಂಡು ಪನ್ಪುನಂಚಿನ ತೊಯ್ಪಾಯಿನಂಚಿನಾರು ಎನ್ನ ಗುರು ವಿನು ಬಲಂಜರು. 5 ಒಕ್ಕ ಈ ಮುಲ್ಪದ ಸಿನಿಮಾದ ಜೊತೆಗೆ ಎಂಕ ಪನೋಡಾಯಿನಿ ಅಶ್ವತ್ಥ ಗೈನಿ ಅನ್ನು ಪನೋಡಾಯಿನಿ ಅಶ್ವತ್ಥನ ಬಗ್ಗೆ ಎನ್ನ ಪ್ರಾಯೋಡ ಯಾರು ಎಲ್ಲಿ ಆದಿತ್ತನಲ್ಲ ಆರನ ಆಲೋಚನೆ ದೃಷ್ಟಿಕೋನ ಬಾರಿ ಮಲ್ಲಡಿಪ್ಪಿನಂಚಿನ ಯಾನು ಪ್ರತಿ ಸತ್ತಿಲ ಸುಮಾರು ಕೋಟಿಯನ್ನ ಜವನಿಯರೆಗಳ ಪನ್ಪೆ ಎಂಕ ರಾಷ್ಟ್ರಪತಿ ಆವಡು ಪನ್ಪಿನ ಕನಸು ತೋಜೊಂದು ಯಾನು ಕಾರ್ದಿಯೋಡು ಅಪ್ಪಗೆ ಯಾನು ಅಟ್ಲೀಸ್ಟ್ ಯಾನು ಪಂಚಾಯತ್ ಮೆಂಬರ್ ಅಂಡ್ ಆಪೆ ಅಂದು ಅಂಚಿನ ಮಾಮಲ್ಲ ಕನಸು ದಿ ಒಂದು ಬರ್ಪಿನಂಚಿನ ಅಶ್ವತ್ ಇಂಚಿನ ಈ ಎಲ್ಲಿಯ ಊರುಡು ಇಂಚಲ ಮಲ್ಪೊಲಿ ಪನ್ಪುನಂಚಿನ ಒಂಜಿ ದೃಷ್ಟಿಕೋನ ಕನಸು ತೋಜಾದು ಎಂಕ್ ಲೆಪ್ಪಡ ಏನ ಲೆಪ್ಪನಾಗಲ್ಲ ಯಾನ್ ಚೂರು ದುಂಬುಪಿರ ತೋಜ್ತಿ ಅಂದ ಹೆಂಗೆ ಫಸ್ಟ್ ವಿನೋನೆ ಪಂಡೇರು ಇಂಜಿನ ಕಾರ್ಯಕ್ರಮ ಉಂಡು ಐ ನೀರು ಮಲ್ಪೋಡು ಒಂದು ಐದಕ್ಕೆ ಅಶ್ವತ್ ಕಾಲ್ ಮಲ್ತೇರು ಯಾನ ದುಂಬುಪಿರ ತೂತುಜಿ ದ ಪಂಡ ನನೊಂಜಿ ವಿಶೇಷತೆ ಈತ ಮಲ್ಲ ಸ್ಟೇಜಿ ಒವ್ವೇ ಕಾರ್ಪೆಂಟ್ರ್ ಇಜ್ಜಂದೆ ಮಲ್ತೀನಿ ಐನು ಮಲ್ಪಾದಿನಿ ಈ ಮಣ್ಣದ ದೈವ ಏನನ್ನು ಹತ್ತಿರ ದೈವದ ಮುಲ್ಪದ ದೇವೇರು ಪಂಡ ಮುದ್ದೆ ಪಂಡ ಎನ್ನ 27 ವರ್ಷದ ಅನುಭವ 97 ಸೀರಿಯಲ್ ಬರ್ಪಿನಂಚಿನ ಮಾತ ರಿಯಾಲಿಟಿ ಶೋ ಬಿಗ್ ಬಾಸ್ ಆದಿಪ್ಪು ಸರಿಗಂಕ ಆದಿಪ್ಪು ಇಜನ ಕಾಮಿಡಿ ಕಿಲಾಡ್ ಆದಿಪ್ಪು ಪೇಟೆ ಹೇಳಿಗೆ ಅಲ್ಲಿ ಲೈಫ್ ಇಪ್ಪು ಪೂರ ನಿಗಲ್ ತೂಪಿನಂಚಿನ ಪೂರ ರಿಯಾಲಿಟಿ ಶೋದ ಸ್ಟೇಜ್ ವರ್ಕ್ ಮಲ್ತ ಅನುಭವ ಇತ್ತನಲ್ಲ ಒಂಜಿ ಕಾರ್ಪೆಂಟ್ರ್ ಇಜ್ಜಂದೆ ಮಲ್ತಿನಂಚಿನ ಒಂಜಿ ಸ್ಟೇಜಿ ಪಂಡ ನಮ್ಮ ಬಲಂಜದ ಸ್ಟೇಜ್ ದಾಲ ಕಟ್ಟಿಂಗ್ ಮಲ್ಪರ ಗೊತ್ತಿಂಚಿನ ಜವನಿಯ 2 ಜನ 3 ಜನ ಜವನಿಯರ ಪತ್ತೊಂದು ಮಲ್ತಿನಂಚಿನ ಸ್ಟೇಜ್ ಇಂದುಲ ಎಂಕೊಂಜಿ ಮಲ್ಲ ಸಾಧನೆ ಪನ್ಪಿ ಎನ್ನ ಸಾಧನೆ ಎಂದು ನಾನು ವಾಪಸ್ ಎನ್ನ ಸಿನಿಮಾ ಬರ್ಪೇದ ಪಂಜಿ ನಿರ್ದೇಶಕ ಅದು ಇಂಚಿನ ಒಂಜಿ ಕತೆಗೆ ನಿಖಲ್ನ ಊಡು ನಡತಿನಂಚಿನ ಒಂಜಿ ಶೂಟಿಂಗ್ ನಿಖಲ್ ಮಾತೆರ್ಲ ಒಂದು ರಿಲೀಸ್ ಆನಾಗ ಬಲೆ ನಾನು ಒಂಜಿ ತಿಂಗಳು ರಿಲೀಸ್ ಆಪುಳು ನಿಖಲ್ನ ಬೆಂಬಲನೆ ಎಂಕುಲು ಕೇನೊಂದಿಪ್ಪ ಇಂಚಿನ ಒಂಜಿ ಸಿನಿಮಾ ಎಂಕಲ್ನ ಕನಸು ನೆರವೇರಡಂಡ ನಿಖಲ್ನ ಬೆಂಬಲಿತನ ಮಾತ್ರ ಸಾಧ್ಯ ನೆತ್ತ ಪಾತ್ರ ಮಲ್ತಿನಂಚಿನ ಪುಷ್ಪನೆ ಒಂಜಿ 2 ಪಾತ್ರ ನೆತ್ತ ಅನುಭವನ ನೋಡು ಮಾತರಿಗಳ ನಮಸ್ಕಾರ. ಟೀಸರ್ ತುಯ್ಯಾರತ್ತ ತುಯ್ಜರ ಓಕೆ ಎಂಚಾಂಡ್ ಟೀಸರ್
ಎಡ್ಡೆ ಉಂಡತ ಈ ಪಿಕ್ಚರ್ ಆಯ್ನಾತ್ ಬೇಗ ಚಿತ್ರಮಂದಿರಕ್ಕೆ ಬರ್ಕೊಂಡು ನಿಕ್ಲು ನಮ್ಮ ಬೇಲೆ ಈತೆ ಚಿತ್ರಮಂದಿರಕ್ಕೆ ಹೋದು ಈ ಚಿತ್ರವನ್ನು ತೂವೋಡು ಸಪೋರ್ಟ್ ಮಲ್ಪಡಾತೆ ದಯಪಂಡ ಎಂಕ್ಲು ಚಿತ್ರ ಮಲ್ತದ್ದು ಚಿತ್ರಮಂದಿರಕ್ಕೆ ಬಿಡ್ದು ಬಿಡ್ಪ ಬುಕ್ಕ ನಿಕ್ಲಿಗೆ ಉಪ್ಪುನ ಬೇಲೆ ನಿಕ್ಲು ತೂವೋಡು ಐಕೆ ಸಪೋರ್ಟ್ ಮಲ್ಪೋಡು ಒಂಜಿ ಚಿತ್ರ ಗೆಂದನೇ ಕೊಡೊಂಜಿ ಚಿತ್ರ ಮಲ್ಪೆರೆ ಡೈರೆಕ್ಟ್ರಿಗೆ ಉಮೇದು ಬರ್ಪುನ್ಗೆ ಐಕೋಸ್ಕರ ಒಂಜಿ ಡೈರೆಕ್ಟ್ರನ್ನ ಬುಲೆಪವನು ನಿಕ್ಕುಲು ಅತನ ಒಂಜಿ ಕಲಾವಿದನ ಬುಲೆಪವನು ನಿಕ್ಕುಲು ಐಕೋಸ್ಕರ ಮಾತೆರ್ಲ ಈ ಚಿತ್ರವನ್ನು ಚಿತ್ರಮಂದಿರಗೆ ಬರ್ತದಾನ ತೂಲೆ ಸಪೋರ್ಟ್ ಮಲ್ಪಲೆ ಆಶೀರ್ವಾದ ಮಲ್ಪಲೆ ಎಂದು ಕೇಳೊಂದುಲ್ಲೆ ಥ್ಯಾಂಕ್ ಯು. ಪುಷ್ಪಣ್ಣ ಬತ್ತಿ ಬೊಕ್ಕ ನಳಿನಕ್ಕ ಬತ್ತಿ ಪೇರೆ ನಳಿನಕ್ಕ ಒಂಜಿರಡ್ಡು ಪಾತೆರ ಆರ ಪಂಡಿತರಿಂದ ನಾನು ಕಡಪುಂಡು ಎಂಚ ನಮ್ಮ ಬಾವಡ ನಳಿನ ಕಡೆ ಎಂಚ ಪಾತಿರಿಂದ ಕೇನುಗೋರ ಓಕೆ ಸೂಪ್ರಂಸು ಅವು ಎಂಕೊಂಜಿ ಜೀವನ ಕೊರನಂಚಿನ ಪಿಕ್ಚರ್ ದಯಪಂಡ ನೆಕ್ಕು ತುಂಬ ಮಸ್ತ್ ಫಿಲ್ಮ್ ಮಲ್ತಿತ್ತೆ ಸೂಪ್ರಂಸು ಅವು ಇನ್ನೊಂಜಿ ಟೈಮ್ ಒಂದು ಪನೊಲ್ಲಿ ಅತ್ತಿ ಒಂಜಿ ಟೈಮ್ ಇತ್ತಂಡು ಎಂಕ್ ಪುದರ್ ಬತ್ತಂಡು ಐಕ್ ನಿಕ್ಲಿಗೆ ಮಾತೆರೆಗ್ಲ ಯಾನು ಸೊಲ್ಮೇನ್ ಸಂದವೆ ದಯಪಂಡ ಆ ಫಿಲ್ಮುನು ನಿಕ್ಲು ತೂದು ಗೆಂದಾದಾರು ಅವು ಎಂಕ್ಲು ಫಿಲ್ಮ್ ಮಲ್ತು ಕೊರ್ತಿನಾತಿ ನಿಕ್ಲು ಗೆಂದಾದಾರು ಐತೊಟ್ಟಿಗೆ ಎಂಕೊಂಜಿ ಪುದರ್ ಬೈದನು ಐಕೋಸ್ಕರ ನಿಕ್ಲಿಗೆ ಮಾತೆರೆಗ್ಲ ಏನ ಸೊಲ್ಮೇನ್ ಸಂದವೆ ಬೊಕ್ಕ ನಲಿನ ನೊಟ್ಟುಕು ಪಾತೇರ್ನು ಆ ಒಂಜೇ ಡೈಲಾಗನ್ನು ಪತ್ತದಿ ಅನ್ನ ಹೇಳೊಂದೊಲ್ಲೆ ಇಡಿ ಊರಿಡಿ ದಯಪಂಡ ಬಾಕಿತ್ನ ಡೈಲಾಗ್ ಪನ್ಪ್ಲೆಕ್ಕ ಇಜ್ಜಿ ಬೇತಿ ಜನ ಬೋಡಾಪುಂಡು ಒಟ್ಟುಗು ಐಕೋಸ್ಕರ ಅವೇ ಡೈಲಾಗ್ ನಾನು ಮುಲ್ಲ ಪನ್ಪೆ ನಳಿನಿ ನನ್ನ ಶರ್ಟ್ ಕೊಡು ನಾನು ಹೋಗುದು ಥ್ಯಾಂಕ್ ಯು. ಕುಡೂರಿ ರಂಗಭೂಮಿದ ಹಿರಿಯ ಕಲಾವಿದೆ ಮಹಾನ್ ಪ್ರತಿಭಾನ್ವಿತೆ ಸಾಮಾಜಿಕ ಕೆಲಸಗಾರರಿ ಚೇತನ್ ರೈ ಮಾಣಿ ಎಂಕೆಲ್ಲೊಟ್ಟಿಗೆ ಉಳ್ಳೇರಿ ಆರ್ನ ಬಗ್ಗೆ ಪಂಡ್ರ ಪೋಂಡ ಮಸ್ತ್ ಉಂಡು ಖಾಲಿ ಈ ಮೂಜಿ ಇಂಟ್ರೊಡಕ್ಷನ್ ಆರ್ ಏತ್ ಮಲ್ಲ ಜನ ಅಂದ್ರಿಕ್ಲೆ ಗೊತ್ತಿಪ್ಪು ಎಂಚಾದ ಚೇತನ್ ರೈ ಮಾಣಿ ಬೇರೆ ಒಂಜಿ ರೆಡ್ ಪಾತ್ರ ಸುತ್ತುಬೂಡುದ ಮಾತ ಕಾರ್ಣಿಕದ ದೈವ ದೇವರಿಗೆ ತರೆತಗ್ಗದು ಈ ಊರದ ಮಾತ ಸಜ್ಜನ ಬಂಧುಲೆಗೆ ನಮಸ್ಕಾರ ಮಲ್ತೊಂದು ಬಾರಿ ಪೊರ್ಲುದ ಟೀಸರ್ ತುಯರ್ ರಾಷ್ಟ್ರ ಬುಕ್ಕ ರಾಜ್ಯ ಪ್ರಶಸ್ತಿ ವಿಜೇತ ನಿರ್ದೇಶಕೆ ಚೇತನ್ ಮುಂಡಾಡಿ ಮೇರ್ನ ಪರಿಕಲ್ಪನೆ ಚಿತ್ರಕಥೆ ನಿರ್ದೇಶನ ಬತ್ತನಂಚಿನ ಬಾರಿ ಪೊರ್ಲುದ ಸಿನಿಮಾ ಐಟೆ ಎಂಕ್ಲೆಗುಂಜಿ ಪಾತ್ರ ಮಲ್ಪೆರೆ ಅವಕಾಶ ಮಲ್ತು ಕೊರಿಯರು ಐಕ್ ಬೊಡದಾರಿಗೆ ಈ ಚಾವಡಿದ ಮಿತ್ತಿಡು ಸೊಲ್ಮೆ ಸಂದವೆ ಎಂಚಾಣ ಮಾದರಿಗಳ ಟೀಸರ್ ಎಡ್ಡೆ ತಂಡತೆ ಸೂಪರ್ ಈ ಸಿನಿಮಾಲ ಸೂಪರ್ ಆದಿ ಮೂಡಿದು ಬರ್ಪುಂಡು ಪನ್ಪುನ ಆತ್ಮವಿಶ್ವಾಸ ಎಂಕ್ಲೆಗುಂಡು ದಾಯಪಂಡ ಬಾರಿ ಪೊರ್ಲುಡು ರಾತ್ರಿ ಪಗೆಲು ಇಂದುವೇ ನಿಕ್ಕಲ್ನ ಬಳ್ಳಂಜದ ಸುತ್ತಮುತ್ತದ ಬೂಡುಡು ಪಡಿವಳ್ರೇನ ಇಲ್ಲಾಡೆ ಅವೇ ದಿನ ಈ ಊರಡೇ ತಿರುಗೊಂದು ಎಂಕಲೆ ರಾತ್ರಿ ಪಗೆಲು ಶೂಟ್ ಮಲ್ತನ ಬಾರಿ ಪೊರ್ಲುದ ಸಿನಿಮಾ ಈ ಸಿನಿಮಾಗೆ ಶೂಟ್ ಮಲ್ಪನಾಗ ನಿಕ್ಲು ಮಸ್ತ್ ಜನ ಬತ್ತಿತ್ತಾರೆ ನಿಕ್ಲೆ ಎಂಕ್ಲೆಗೆ ಮಸ್ತ್ ಸಪೋರ್ಟ್ ಮಲ್ತಾರೆ ಕುಡೋರ ಬುಕ್ಕೋರ ನಿಕ್ಲೆಗೆ ಆ ಸಪೋರ್ಟ್ಗೆ ಬೋಡಾದ ನಿಕ್ಲೆಗೆ ಉಡಲ್ ದಿಂಜಿನ ಸೋಲ್ಮೇಲಿನ ಸಂದಾಯ ಮಲ್ತೊಂದುಲ್ಲೆ ಯಾವನೊಂಜಿ ವಿಭಿನ್ನವಾಯಿನ ಪಾತ್ರನು ನೆಟ್ಟು ಮಲ್ತದೆ ಈ ಪಾತ್ರಗೂ ಎಂಕ್ ಸಹಾಯ ಕೊರ್ನಾರು ಮುಲ್ಪದಾರೆ ಬೇಬಿ ಪರವೇರು ಆರು ಎಂಕ್ ಬಾರಿ ಆರ್ನ ಮಗೆ ಎಂಕ್ ಮಸ್ತ್ ಹೆಲ್ಪ್ ಮಲ್ದೇರು ಆರೆಗ್ಲ ಈ ಪೊರ್ತುಗಿ ಅನ್ನ ಸೊಲ್ಮೆ ಸಂದವೆ ಸಿನಿಮಾ ಐನಾತ್ ಬೇಗ ಚಿತ್ರಮಂದಿರೋಡು ನಿಕ್ಲನ ದುಮ್ಮುಗು ಬರ್ರಿರೋಂಡು ಮಾತೆರ್ಲ ಬತ್ತದ ಚಿತ್ರದು ಬರತೆ ನಿಖಲ್ನ ಊರುಡು ಶೂಟ್ ಆಯಿನ ಚಿತ್ರ ನಿಖಲ್ ಖಂಡಿತ ತೂವಡು ಸಿನಿಮಾನು ಗೆಂದವಡು ಪನ್ಪುನ ಅಭಿಲಾಷೆಯನ್ನು ದಿಯೊಂದು ಮಾತೆರೆಗಳ ಕುಡೂರ ಬುಕ್ಕೋರ ಸೊಲ್ಮೆ ಸಂದ ಒಂದುಲ್ಲೆ ಬೇಬಿ ಪರವೇರಿ ಮೂಲ ನಿತ್ತಿರಂದ ವೇದಿಕೆದ ಮಿತ್ತು ಬರೋಡೊಂದು ಕೇನೊಂದಿಲ್ಲ
ಧನ್ಯವಾದಗಳು. ಈ ವೇದಿಕೆದ ದೀಪ ಬೊಕ್ಕ ಈ ಸಿರಿತ ಐಸಿರದ ರೂವಾರಿ ಒಂದು ಬೇಬಿ ಪರವ ಅಂಚಾದ ಚಿತ್ರತಂಡದ ವತಿಡ್ದಿಲ್ಲ ನಮ್ಮ ಸಮಿತಿದ ವತಿಡ್ದಿಲ್ಲ ಅವರಿಗೆ ಧನ್ಯವಾದ. ಒಂದೊಂದು ಬಾರಿ ಅವಕಾಶ ತಿಕ್ಕೊಂಡು ವೇದಿಕೆ ಎತ್ತಿನ ಮಾತ ಕಲಾವಿದರಿಗೆ ಧನ್ಯವಾದ ಅರ್ಪಿಸ ಒಂದಿಲ್ಲ. ಪುಷ್ಪಣ್ಣ, ಚೇತನಣ್ಣ ನಿಖಿಲ್ನ ದುಂಬುದ ಕಲಾ ಜೀವನ ಆಯ್ನಾತ್ ಮಿತ್ ಉತ್ತರೋತ್ತರ ಅಭಿವೃದ್ಧಿ ಆವಡು ಕಲಾ ಮಾತೆ ಆ ವಾಗ್ದೇವಿ ನಿಖಿಲ್ನ ನಾಳೆಯಿಡು ಉಂತುದು ನಿಖಿಲ್ಗೆ ನನಾತ್ ಕಲಾ ಸೇವೆ ಮಲ್ಪನ ಅವಕಾಶ ಕೊರಡು ಒಂಜಿ ಹುಡುಗನ ಬಗ್ಗೆ ನಿಖಿಲಿಗೆ ಪಂಡ್ರ ಮರತು ಪೋದಿತ್ತಿನ ಕಡೆ ಅವು ಇನ್ನು ಮೆಗ್ಗೆ ಜಗದೀಶ್ ಪೂಜಾರಿ, ಜಗದೀಶ್ ಪರಾರಿ ಕರಿನಾ ಅಮೃತ ಸಿಂಧು ಪಂಡ ಸ್ಮರಣ ಸಂಚಿಕೆ ಕೋಡೆ ಬಿಡುಗಡೆ ಮಾಡ್ತದ. ಆ ಅಮೃತ ಸಿಂಧು ಸ್ಮರಣ ಸಂಚಿದ ಪೂರ್ತಿ ಟೈಪಿಂಗ್ದ ಬೇಲೆ ಮಲ್ತದ ಇನ್ನು ಎಡಿಟಿಂಗ್ ಎಂಕಲೊಟ್ಟಿಗೆ ಸೇರ್ದು ವರ್ಕ್ ಮಲ್ತಿದ್ದ ಅಂಚಿನ ಜಗದೀಶ್ ಪರಾರಿಗೆ ಎಂಕೆಲ್ಲ ಮಾತ ಸಮಿತಿದ ಪರವಾದ ಇನ್ನಿತ ಇಡೀ ಸಭಾ ನಿರ್ವಹಣೆ ಮಲ್ತದ ಯಾರು ಆರಿಗೆ ಎಂಕೆಲ್ಲ ಸಮಿತಿದ ಪರವಾದ ಎಂಕೆಲ್ಲ ಧನ್ಯವಾದನ ಪನಡು ಎಂಕೆಲ್ಲ ಜೋರಾಯನ ಕರತಾಡದೊಟ್ಟಿಗೆ ಎಂಕೆಲ್ಲ ಅವರಿಗೆ ಧನ್ಯವಾದನ ಕೊರೊಂದು ಇತ್ತ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಈ ವೇದಿಕೆಯನ್ನು ಬುಡ್ದು ಕೊರೊಂದಿಲ್ಲ. ಅಖಿಲ ಪಜಿಮಣ್ಣು, ಪ್ರಕಾಶ್ ತೂಮಿನಾಡು, ಪ್ರಕಾಶ್ ತೂಮಿನಾಡು ಬೊಕ್ಕ ದೀಪಕ್ ರೈ ಪಾಣಾಜೆ ಎಂಬರ ನೇತೃತ್ವಡ್ ತೆಲಿಕಿದ ಪರ್ಬ ಅಂಚನೆ ಪ್ರಖ್ಯಾತ ಹಿನ್ನೆಲೆ ಗಾಯಕಿ ಅಖಿಲ ಪಜಿಮಣ್ಣು ಎಂಬೆರಡ್ದು ಬೊಕ್ಕ ಸುಪ್ರೀತ್ ಸಪಲಿಗಡ್ದು ಸರಿಗಮ ಸಂಗೀತ ಸುಧಾ ಅಂಚನೆ ನಿಖಿಲ್ ಪೂರ ತೂದಿಪ್ಪುವರೆ ದಿನೇಶ್ ಪಿ.ಕೆ ಕೂಡ ವೇದಿಕೆಗೆ ಬರಡು ಅಂಚನೆ ನಿಖಿಲ್ ಪೂರ ಒಂದು ಅದ್ಭುತವಾಯಿನ ಚಿತ್ನ ನೃತ್ಯ ಪ್ರದರ್ಶನ ತುಯರು ಶ್ವೇತಾ ಅರೆಹೊಳೆ ಪ್ರತಿಭಾನ್ವಿತ ಕಲಾವಿದೆ ನಂದಗೋಕುಲ ಅರೆಹೊಳೆ ಪ್ರತಿಷ್ಠಾನದ ಶ್ವೇತಾ ಅರೆಹೊಳೆ ಬೊಕ್ಕ ತಂಡಡ್ದು ಸಾಂಸ್ಕೃತಿಕ ವೈಭವ ನನ್ನ ದುಂಬುಗು ನಡಪರುಂಡು ನಮ್ಮ ಮಾತಿರ್ ಲೈಕ್ ಸಾಕ್ಷಿ ಆಕ ಅಂತ ಪನೊಂದು ನಿಖಿಲಿಗೆ ಧನ್ಯವಾದ ಪನೊಂದು ಈ ಪಾತ್ರೆಗೆ ಪೂರ್ಣ ವಿರಾಮ ಕೊಡು. ಅಮೃತ ಸಿಂಧು ನನ್ನ ಅಮೃತ ಮಹೋತ್ಸವದ ಸ್ಮರಣ ಸಂಚಿಕೆ ಅಮೃತ ಸಿಂಧು ನನ್ನ 15 ದಿನಟ್ಟು ಈ ಶಾಲೆಡ್ ಅವೈಲೇಬಲ್ ಇಪ್ಪುಂಡು ಒಂಜಿ 15 ದಿನ ಮ್ಯಾಕ್ಸಿಮಮ್ ಒಂಜಿ ತಿಂಗಳದ ಉಲೈಡ್ ಅಮೃತ ಮಹೋತ್ಸವ ಸಮಿತಿದ ವತಿ ಹಿಡ್ದು ನಮ್ಮ ಊರ್ದಕ್ಲಿಗೆ ಮಾತ್ರ ನೆಲೆಪಡದ ಒಂಜಿ ಔತಣಕೂಟ ಯಾನ್ ಆಯೋಜನೆ ಮಲ್ತೊಂದುಲ್ಲೆ ಆ ದಿನ ನಿಖಿಲೆ ಮಾತೆರೆಗ್ಲ ಅಮೃತ ಸಿಂಧುಲ ಪುರಪುರಂಚಿತ ವ್ಯವಸ್ಥೆ ಮಲ್ಪೊಂಡು ಪನ್ನೊಂದು ಈ ಪಾತೆರೆಗೆ ಪೂರ್ಣ ವಿರಾಮ ಕೊಡು. ಅಮೃತ ಸಂಭ್ರಮದ ಕಾರ್ಯಾಲಯ ಎಂಗ್ಲಿಗೆ ಸಂಪೂರ್ಣ ಸಹಕಾರ ಕೊರೋನ ಚಿತ್ರ ಮತ್ತು ಇದಕ್ಕೆ ಸಂಪೂರ್ಣ ನಿರ್ವಹಣೆ ಮಾಡ್ತಾ ಚಿತ್ರ ಸನ್ಮಾನ್ಯ ಗುರುಪ್ರಸಾದ್ ಹೆಗ್ಡೆರೆ ದಯಮಾತ ವೇದಿಕೆ ಬರಡು ಗುರುಪ್ರಸಾದ್ ಹೆಗ್ಡೆ, ಅನನ್ಯ ಸೂರಜ್, ಸಂತೋಷ್ ಕುಮಾರ್ ಕೊಡಂಗಿ ಮಾರ ದಯಮಲ್ತದ ವೇದಿಕೆ ಬರಡು ಪಡೆದು ವಿನಂತಿ ಮಲ್ತನ್ ಬೇನ್ ಒಂಜಿ ಸ್ಮರಣೆಗೆ ಈ ಒಂಜಿ ಸಂದರ್ಭಡು ನಿಖಲ್ನ ಆ ಒಂಜಿ ಕೆಲಸಗೋಸ್ಕರ ನಿಖಲ್ನ ಗೌರವಪೂರ್ವಕವಾದ ಸ್ಮರಣೆಗೆ ಕೊರಲ್ಲ ಗುರುಪ್ರಸಾದ್ ಹೆಗ್ಡೆ ವಿಷಯನ ಸನ್ಮಾನ್ಯ ಮುಕ್ತೇಶ್ವರ ಶೀತಲ್ ಪಡಿವಾಳ್ರಿ ಪಂಚೇರಿ ಆಯೋಜನೆ ಮಾಡ್ತದೆ. ಆ ಭಕ್ತರಿಗೆ ಪೂರ ಬರಡು ಪಡೆದು ಏನು ಸಮಿತಿದ ಬರವಾದ ವಿನಂತಿ ಮಾಡ್ತದಲ್ಲ.
ಹಲೋ 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 ಸಜ್ಜನ ಪ್ರೇಕ್ಷಕ ಮನಸ್ಸುಗಳೇ, ಮಗದೊಮ್ಮೆ ಮಂಗಳೂರಿನ ಅರೆಹೊಳೆ ಪ್ರತಿಷ್ಠಾನದ ನಂದಗೋಕುಲ ಕಲಾತಂಡದ ಕಲಾವಿದರ ಹೆಜ್ಜೆಯ ಮೋಡಿಯಲ್ಲಿ ಇದೀಗ ಈ ವೇದಿಕೆಯ ಮೇಲೆ ಸಾಕ್ಷೀಕರಿಸುವ ನೃತ್ಯ ಕಂಡೆ ಕಂಡೆ ಪರಶಿವನ. ಸಜ್ಜನ ಬಂಧುಗಳೇ, ಮನುಷ್ಯ ಹುಟ್ಟಿನೊಂದಿಗೆ ತಾನೂ ಪ್ರಾದುರ್ಭವಿಸಿ ಮೌಖಿಕವಾದ ಪರಂಪರೆಯೊಂದಿಗೆ ಸಾಗಿ ಬಂದ ಪರಂಪರಾನುಗತ ಜೀವನ ಮೌಲ್ಯವೇ ಜನಪದ ಸಾಹಿತ್ಯ ಅನ್ನುವ ಮಾತಿದೆಯಲ್ಲ. ಇಂತಹ ಜನಪದೀಯ ಸಂಸ್ಕೃತಿಯ ಭಾಗವಾಗಿ ಜನಪದರು ತಮ್ಮ ಬದುಕಿನ ಆರಾಧ್ಯ ದೇವನಾಗಿ ಆರಾಧನಾ ಭಾವದಿಂದ ಪೂಜಿಸಿದ್ದು ಶಿವನನ್ನ, ಈಶ್ವರನನ್ನ, ಮಹಾದೇವನನ್ನ. ತನ್ನ ದೇಹದ ಅರ್ಧ ಭಾಗವನ್ನೇ ತನ್ನ ಪ್ರಿಯ ಮಡದಿ ಪಾರ್ವತಿ ಮಾತೆಗೆ ಬಿಟ್ಟುಕೊಡುವ ಶಿವ ಸ್ತ್ರೀ ಮತ್ತು ಪುರುಷರ ಸಮಾನತೆಯನ್ನು ತನ್ನ ಬದುಕಿನಲ್ಲಿ ಪ್ರತಿಪಾದಿಸಿದ ದೇವನಲ್ಲ. ಅಂತಹ ಶಿವನ ಆರಾಧನೆಯ ಅನುಪಮವಾದ ಸೊಗಡಿನ ನಾಟ್ಯ ಸುಮವನ್ನ ನಂದಗೋಕುಲ ಕಲಾತಂಡದ ಕಲಾವಿದರು ನಿಮಗೆ ಕಟ್ಟಿಕೊಡುತ್ತಾರೆ. ಕಂಡೆ ಕಂಡೆ ಪರಶಿವನ ಅನ್ನುವ ಹಾಡನ್ನು ಕೇಳುವಾಗಲೇ ಸಂಗೀತದ ಸಿರಿಕೊರಳು ರಘು ದೀಕ್ಷಿತ್ ಅವರ ನೆನಪಾಗುತ್ತದೆ ತಾನೆ. ಮಣಿಹಾರವನ್ನು ಧರಿಸಿ ಲುಂಗಿಯನ್ನು ತೊಟ್ಟು ರಘು ದೀಕ್ಷಿತ್ ಹಾಡುತ್ತಿದ್ದರೆ ಹೊಸ ತಲೆಮಾರಿನ ಅದೆಷ್ಟೋ ಮಂದಿ ಹಾಗೆ ಕಳೆದು ಹೋಗುತ್ತಾರೆ. ಅಂತಹ ರಘು ದೀಕ್ಷಿತರ ಅನುಪಮವಾದ ಕೊರಳ ಸಿರಿಯ ಮೂಲಕ ಮೂಡಿಬಂದ ಈ ಅದ್ಭುತವಾದ ಹಾಡಿಗೆ ಮಂಗಳೂರಿನ ಅರೆಹೊಳೆ ಪ್ರತಿಷ್ಠಾನದ ನಂದಗೋಕುಲ ಕಲಾತಂಡದ ಕಲಾವಿದರು ಹೆಜ್ಜೆಯ ಮೋಡಿಯಾಗುತ್ತಾರೆ. ಒಂದು ಸಂಭ್ರಮದ ಚಪ್ಪಾಳಿಯ ಸ್ವಾಗತವನ್ನ ತಂಡಕ್ಕೆ ಕೊಡಿ. ಕಾಪಾಡ್ದವನೆ ಕಂಡ 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 ಕಂಡೆ ನಾ ಕಂಡ ಪರಶಿವನ ಕಂಡ 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 ಕಂಡೆ ನಾ ಕಂಡ ಪರಶಿವನ. ಓ ಕಲ್ಲು ಮುಳ್ಳಿನ ಹಾದಿಯಾಗೆ ಇಳಿಜಾರಾದ್ರೂ ಇನ್ನೊಂದು ಹೆಜ್ಜೆ ಊರಂಗಿಲ್ಲ ನಂಗಾದ್ರೆ ಕಾರುಣ್ಯನೇ ಕೈಯಾಗ ಹಿಡಿದು ಕಾಣದು ಬಂದು ಕಾಪಾಡೋನೆ ಕಂಡ 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 ಕಂಡೆ ನಾ ಕಂಡ ಪರಶಿವನ ಕಂಡ 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 ಕಂಡೆ ನಾ ಕಂಡ ಪರಶಿವನ. ಸಂಗಡ ಇಟ್ಟವನೆ ಎಕಡ ಚಮಡಿ ಹರಿದು ತಮಡಿ ಗಿಚ್ಕೊಂತವನೆ ಕೋಟಿ ಕೋಟಿ ಸೋನೆ ಬಂಗೆ ಕಟ್ಟಿದ್ದವನೆ. ಓ ಕತ್ಲೆ ಕತ್ಲೆ ಚೀಣ ಪೂರ್ತಿ ಕತ್ಲಾಗೆ ಆಕಾಶನೇ ಕಲ್ಚಿ ತಲ್ಮ್ಯಾಗ ಬಿದ್ದಂಗೆ ಮುಗ್ದೆ ಹೋಯ್ತು ಜೀವನ ಇನ್ನು ಬಾಳೋದ್ಯಾಕೆ. ಕತ್ಲಾಗ ಹಿಡ್ಕೊ ಬೆಳ್ಕಿನಂಗೆ ಕಾಣ್ದಂಗ್ ಬಂದು ಕಾಯೋನವನೇ ಹಿಡಿದು ಮಾರ್ವೇಷ್ಟಾಗ ಬಂದು ನೋಡಿ ಕಷ್ಟಕ್ಕೆ ಬಂದು ಕಾಪಾಡೋನು ಏಳ್ಮಲೆ ಮಾದಪ್ಪನೆ ಕಂಡ 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 ಕಂಡೆ ನಾ ಕಂಡ ಪರಶಿವನ ಕಂಡ 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 ಕಂಡೆ ನಾ ಕಂಡ ಪರಶಿವನ. ಸಂಡ ಸೋತ್ನೆ ಸೈಸೋರ್ಗೆ ಕೊಡ್ತಾನ್ ನೋಡು ಹುಡುಕಿ ಹುಡುಕಿ ಒಳ್ಳೋರ್ಗೆ ಪಾಪ ಮಾಡ್ದೋರ್ಗೆಲ್ಲ ಅವನು ಖುಷಿ ಕೊಟ್ಟೆ.
ಕಂಡೆ 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 ನಾ ಕಂಡೆ ಪರಶಿವನ ಕಂಡೆ 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 ನಾ ಕಂಡೆ ಪರಶಿವನ ಕಂಡೆ 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 ನಾ ಕಂಡೆ ಪರಶಿವನ ಹಲೋ ಸಜ್ಜನ ಪ್ರೇಕ್ಷಕ ಮನಸ್ಸುಗಳೇ, ಜನಪದೀಯ ಸೊಗಡಿನ ಕಂಡೆ ಕಂಡೆ ಪರಶಿವನ ಅನ್ನುವ ಈ ಅದ್ಭುತವಾದ ಹಾಡಿಗೆ ಮೈ ತರಗುಟ್ಟುವ ಈ ಚಳಿಯಲ್ಲೂ ಅರೆಹೊಳೆ ಪ್ರತಿಷ್ಠಾನದ ನಂದಗೋಕುಲದ ಕಲಾವಿದರು ಎಂತಹ ಸಂಭ್ರಮದ ಹೆಜ್ಜೆಯ ಮೋಡಿಯಾಗುತ್ತಾರಲ್ಲ, ಇವರಿಗೊಂದು ಅಭಿನಂದನೆಯ ಚಪ್ಪಾಳೆಯನ್ನ ಕೊಡಿ. ಸಜ್ಜನ ಪ್ರೇಕ್ಷಕ ಮನಸ್ಸುಗಳೇ, ಇದೀಗ ಈ ವೇದಿಕೆಯ ಮೇಲೆ ಅರೆಹೊಳೆ ಪ್ರತಿಷ್ಠಾನದ ನಂದಗೋಕುಲ ಕಲಾ ತಂಡ ಕಟ್ಟಿಕೊಡುವ ಸಂಭ್ರಮದ ನಾಟ್ಯ ತೌಳವ ಸಂಸ್ಕೃತಿಯ ಬಂಧುಗಳೇ, ಇದೀಗ ಸಂಗೀತ ರಸಮಂಜರಿಗೆ ಈ ವೇದಿಕೆ ತನ್ನನ್ನು ತೆರೆದುಕೊಳ್ಳುತ್ತದೆ. ಸಂಗೀತ ಕಾರ್ಯಕ್ರಮದ ನಂತರ ನಂದಗೋಕುಲ ಕಲಾವಿದರು ಮತ್ತೆ ನಿಮ್ಮೆದುರಿಗೆ ಬರುತ್ತಾರೆ. ನಿರೀಕ್ಷೆ ಚಾಲ್ತಿಯಲ್ಲಿರಲಿ. ಇದೀಗ ಸಂಗೀತ ವೈಭವ. ಇವಾಗ ನಿಮಗೋಸ್ಕರ ಶಿಶುನಾಳ ಶರೀಫರು ಬರೆದಂತಹ ಎಲ್ಲಮ್ಮನ ಚೌಡ್ಕಿ ಪದ. ಎಲ್ಲಿ ಕಾಣೇನೋ ಶಿವನೊಲ್ಲಭೆಯನಿಸಿದಿ ಉಧಾ 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 ಎಲ್ಲಿ ಕಾಣೇನೋ ಶಿವನೊಲ್ಲಭೆಯನಿಸಿದಿ ಕಲ್ಲಿನೊಳಗೆ ಹುಟ್ಟಿ ಕಲ್ಲಿನೊಳಗೆ ಹುಟ್ಟಿ ಕಲ್ಲಿನೊಳಗೆ ಹುಟ್ಟಿ ಉದರ ಒಳಗ ಹಿಡಿದಿ ಎಲ್ಲಿ ಕಾಣೆ ಎಲ್ಲಿ ಕಾಣೆ ಎಲ್ಲಿ ಕಾಣೆ ಎಲ್ಲಿ ಕಾಣೆ ಎಲ್ಲಮ್ಮ ನಿನ್ನಂಥ ಕೀಲ ಎಲ್ಲಿ ನಿನ್ನಂಥ ಕಿರಲ್ಲಿ ಕಾಣೆ ಎಲ್ಲಿ ಕಾಣೆ. ಎಲ್ಲರೂ ಬರ್ರಿ ಎಲ್ಲರೂ ಬರ್ರಿ ಎಲ್ಲಮ್ಮನ ಪಾದಕ್ಕೆ ಬಿದ್ದು ನಾಲ್ಕು ಧೋ ಧೋ ಅಂತ ಹಾಡೋಣವಾ. ಒಂದ್ಸತಿ ಎಲ್ರು ಎಲ್ಲಮ್ಮನಿಗೆ ಉಧೋ ಅಂತೀರಾ? ಇಷ್ಟು ರಾತ್ರಿ ಆದ್ರೂ ಇಷ್ಟು ಎನರ್ಜಿ ಇದೆ, ಇನ್ನೊಂದು ಚೂರು ಉಧೋ ಅಂದ್ರಪ್ಪ. ಉಧೋ 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 ಎಲ್ಲಿ ಕಾಡೆ ಹೋ ಎಲ್ಲಿ ಕಾಡೆ ಎಲ್ಲಿ ಕಾಡೆನಾ ಎಲ್ಲಮ್ಮ ನಂಥಕಿನಲ್ಲಿ ಕಾಡಲ್ಲಿ ಕಾಡೆನಾ ಎಲ್ಲಿ ಕಾಡೆನಾ ಎಲ್ಲಮ್ಮ ನಂಥಕಿನಲ್ಲಿ ಕಾಡಲ್ಲಿ ಕಾಡೆನಾ ಎಲ್ಲಿ ಕಾಡೆನೋ ಶಿವನೊಲ್ಲಾಭೆ ಅನಿಸಿರಿ ಎಲ್ಲಿ ಕಾಡೆನೋ ಶಿವನೊಲ್ಲಾಭೆ ಅನಿಸಿರಿ ಕಲ್ಲಿನೊಳಗೆ ಹುಟ್ಟಿ ಉದರ ಒಡಕ ಹಿಡಿದಿ ಎಲ್ಲಿ ಕಾಡೆ
ಕೆಬ್ಬ ದೇವರೊಲಿಸಿ ಮೋಜ ನೋಡಿರಿ ತಾಳ ಜಾಗಟೆ ಕಚ್ಚೆ ಧರಿಸಿ ಕಾನಡು ಕಂಚಿನ ಬೇಡಿ ಹಾಕಿಸಿ ತಾಳ ಜಾಗಟೆ ಕಚ್ಚೆ ಧರಿಸಿ ತಾಳ ಜಾಗಟೆ ಕಚ್ಚೆ ಧರಿಸಿ ಕಾನಡು ಕಂಚಿನ ಬೇಡಿ ಹಾಕಿಸಿ ಕುಣಿಸಿ ಹಾಡಿ ಕೆಬ್ಬ ನೀನು ಎಲ್ಲಿ ಕಾಣೆ ಹೋ ಎಲ್ಲಿ ಕಾಣೆ ಎಲ್ಲಿ ಕಾಣಲ್ಲಿ ಕಾಣೆನಾ ಎಲ್ಲಮ್ಮನ ಕತ್ತಿನಲ್ಲಿ ಕಾಣಲ್ಲಿ ಕಾಣೆನಾ ಎಲ್ಲಿ ಕಾಣಲ್ಲಿ ಕಾಣೆನಾ ಎಲ್ಲಮ್ಮನ ಕತ್ತಿನಲ್ಲಿ ಕಾಣಲ್ಲಿ ಕಾಣೆನಾ ಕಮಲಕಿನಗರದಲ್ಲಿ ಎಲ್ಲಮ್ಮ ನಿಂಗಾಲ್ ಬುಧಾ 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 ಏಕನಾಥ ಜೋಗಿನಾಥ ನಿಂಗಾಲ್ ಬುಧಾ 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 ಪರಶುರಾಮ ನಿಂಗಾಲ್ ಬುಧಾ 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 ಬಾತಂಗಿ ನಿಂಗಾಲ್ ಬುಧಾ 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 ಕೆಬ್ಬ ಚಿಕ್ಕ ಮಗನನ್ನು ಎತ್ತಿಕೊಂಡಿ ಹಾ ಚಿಕ್ಕ ಮಲಗಿನಗರುದುಂಡಿ ನೀ ಕೆಬ್ಬ ಚಿಕ್ಕ ಮಗನನ್ನು ಎತ್ತಿಕೊಂಡಿ ನಿಕ್ಕಿನೋಡು ಶಿಶುನಾಳ ಮುಕ್ಕಣ್ಣಾರಸಿ ನಿಕ್ಕಿನೋಡು ಶಿಶುನಾಳ ಮುಕ್ಕಣ್ಣಾರಸಿ ಅಕ್ಕರಾದಿ ಗುರುನಾಥ ಗೋವಿಂದಿ ಬರಿದಿ ನೀನು ಎಲ್ಲಿ ಕಾಣೆ ಓ ಎಲ್ಲಿ ಕಾಣೆ ಎಲ್ಲಿ ಕಾಣಲ್ಲಿ ಕಾಣೆನಾ ಎಲ್ಲಮ್ಮನ ಕತ್ತಿನಲ್ಲಿ ಕಾಣಲ್ಲಿ ಕಾಣೆನಾ ಎಲ್ಲಿ ಕಾಣಲ್ಲಿ ಕಾಣೆನಾ ಎಲ್ಲಮ್ಮನ ಕತ್ತಿನಲ್ಲಿ ಕಾಣಲ್ಲಿ ಕಾಣೆನಾ ಎಲ್ಲಿ ಕಾಣೆನೋ ಶಿವನೊಲ್ಲಾಭೆಯನಿಸಿರಿ ಎಲ್ಲಿ ಕಾಣೆನೋ ಶಿವನೊಲ್ಲಾಭೆಯನಿಸಿರಿ ಕಲ್ಲಿನೊಳಗೆ ಹುಟ್ಟಿಯುವುದರ ಒಳಕ ಹಿಡಿದಿ ಎಲ್ಲಿ ಕಾಣೆ ಓ ಎಲ್ಲಿ ಕಾಣೆ ಎಲ್ಲಿ ಕಾಣಲ್ಲಿ ಕಾಣೆನಾ ಎಲ್ಲಮ್ಮನ ಕತ್ತಿನಲ್ಲಿ ಕಾಣಲ್ಲಿ ಕಾಣೆನಾ ಎಲ್ಲಿ ಕಾಣಲ್ಲಿ ಕಾಣೆನಾ ಎಲ್ಲಮ್ಮನ ಕತ್ತಿನಲ್ಲಿ ಕಾಣಲ್ಲಿ ಕಾಣೆನಾ ಉಧೂರೋ 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 ಥ್ಯಾಂಕ್ ಯು ಚಪ್ಪಾಳೆ ಬದಲು ಇನ್ನೊಂದ್ಸತಿ ಹೋ ಅನ್ರಪ್ಪ ಥ್ಯಾಂಕ್ ಯು ಮನದುಂಬಿದ ಕೃತಜ್ಞತೆಗಳನ್ನು ಸಮರ್ಪಿಸಿಕೊಂಡು ಸಜ್ಜನ ಪ್ರೇಕ್ಷಕ ಬಂಧುಗಳೇ, ನಾವೆಲ್ಲ ತೌಳವ ಗಮದ ಈ ಪುಣ್ಯ ಮಣ್ಣಿನಲ್ಲಿ ಸಮಾಹಿತಗೊಂಡ ಮೇಲೆ ತುಳು ಸಂಸ್ಕೃತಿಯ ಬಗೆಗೆ ಪ್ರೀತಿ ಮೂಡಿಸುವ ನಾಟ್ಯವೊಂದನ್ನು ನಾವು ನಿಮಗೆ ಕಟ್ಟಿಕೊಡದಿದ್ದರೆ ಹೇಗೆ ಹೇಳಿ? ಹಾಗಾಗಿಯೇ ತುಳುನಾಡ ವೈಭವ ಎನ್ನುವ ಹೆಸರಿನ ಅನುಪಮವಾದ ಸೊಗಡಿನ ನಾಟ್ಯಕ್ಕೆ ಇದೀಗ ಅರೆಹೊಳೆ ಪ್ರತಿಷ್ಠಾನದ ನಂದಗೋಕುಲ ಕಲಾ ತಂಡದ ಕಲಾವಿದೆಯರು ಹೆಜ್ಜೆಯ ಮೋಡಿಯಾಗುತ್ತಾರೆ. ಸತ್ಯ ಧರ್ಮಗಳ ತಳಹದಿಯಲ್ಲಿ ಬಾಳಿದ ಕೋಟಿ ಚೆನ್ನಯ್ಯರೆನ್ನುವ ವೀರಪುರುಷರ ಕರ್ಮಭೂಮಿ, ಮುದ್ದಣ, ಕಾರಂತ, ವೈದೇಹಿ, ಅಡಿಗರೆಂಬ ಸಾಲು ಸಾಲು ಕವಿಪುಂಗವರ ಹುಟ್ಟೂರು, ನಾಗರಾಧನೆ, ಭೂತರಾಧನೆಯಂತಹ ವಿಶಿಷ್ಟಾತಿ ವಿಶಿಷ್ಟ ಆರಾಧನಾ ಪ್ರಕಾರ, ಯಕ್ಷಗಾನದಂತಹ ಸರ್ವಾಂಗ ಸುಂದರ ಕಲೆಗಳ ಜನ್ಮತಾಣದ ನಾಡು ನಮ್ಮ ತೌಳವ ನಾಡು ತಾನೆ. ತೌಳವ ಭಾಷೆ ಮತ್ತು ಸಂಸ್ಕೃತಿಯನ್ನು ಪ್ರೀತಿಸುವ ನಾವೆಲ್ಲ ಈ ಅನುಪಮವಾದ ಸೊಗಡಿನ ನಾಟ್ಯವನ್ನ ಮಾಡುವುದಕ್ಕೆ ವೇದಿಕೆಯ ಮೇಲೆ ಸಂಭ್ರಮದಿಂದ ಬಂದಿರುವ ನಂದಗೋಕುಲದ ಕಲಾವಿದರಿಗೆ ಒಂದು ಸಂಭ್ರಮದ ಚಪ್ಪಾಳೆಯ ಸ್ವಾಗತವನ್ನು ಕೋರಿಕೊಳ್ಳಿ. ತುಳುನಾಡ ವೈಭವ
ಈ ನಮ್ಮ ತುಳುನಾಡು ಸತ್ಯ ಧರ್ಮದ ಬೀಡು. ನಮ್ಮ ಕಲೆ ಸಮುದ್ರದ ಅಲೆ, ತಾಸೆಯ ಪೆಟ್ಟು, ಪಿಲಿಗಳ ಹೆಜ್ಜೆ, ಯಕ್ಷಗಾನದ ರಂಗಸ್ಥಳ, ಮಹಿಷನ ಅಬ್ಬರ. ಆಹಾ ಆಹಾ, ಇದೇ ನಮ್ಮ ತುಳುನಾಡು, ಮೋಕೆದ ತುಳುನಾಡು. ಕಲಟು ಮೇಲಾಯಿನ ಕಲಟು ಮೇಲಾಯಿನ ಬಿಲೆ ಕಟ್ಟೆರೆ ಆವಂದಿನ ಬಿಲೆ ಕಟ್ಟೆರೆ ಆವಂದಿನ ತಾಳಮೇಳಲು ಪೂರ್ದಿನ ಸಾರಕಾಲಲ ಅಳಿಯಂದಿನ ದೇವದೀಜಿನ ಯಕ್ಷಗಾನ ಗೇನದಿಂಚಿನ ಯಕ್ಷಗಾನ ಚೆಂಡೆ ಮದ್ದಳೆ ಸೊರಕು ಪೊಲ್ಲು ನಲಿಕೆದ ದಿಗಿಣ ದೈವಾರಾಧನೆ ಅಥವಾ ಭೂತಾರಾಧನೆ. ಭೂತೋ ನಂಬಿನಕ್ಲೆಗ್ ಇಂಬು ಕೊರ್ಪುಂಡು, ನಂಬಂದಿನಕ್ಲೆಗ್ ಅಂಬು ಕೊರ್ಪುಂಡು. ಜನಸಾಮಾನ್ಯರ ಪೊರೆಯುವ, ನಂಬಿದವರ ಕೈ ಬಿಡದೆ ಕಾಪಾಡುವ ಭೂತ ದೈವಗಳು ನೆಲೆಸಿರುವ ಪುಣ್ಯ ಸ್ಥಳ ಈ ನಮ್ಮ ತುಳುನಾಡು. वराहरूपं दैववरीष्टं वरस्मितवदनं वज्रदन्तधर रक्षाकवचम् शिवसम्भूत भुवि संजात ನಂಬಿದವಗಿಂಬು ಕೊಡುವವನೀತ ಸಾವಿರ ದೈವದ ಮನ ಸಂಪ್ರೀತ ಬೇಡುತ್ತ ನಿಂದೆವು ಆರಾಧಿಸುತ್ತ
ಸೊಬಗಿದೆ ಈ ನಾಡಲಿ ಪರಶುರಾಮನ ಕೃಪೆಯಲಿ ಕಡಲ ಜನರ ನಗುವಲಿ ಹುಟ್ಟಿದ ಒಂದು ಸಂಸ್ಕೃತಿ ನಮ್ಮ ತುಳುನಾಡು, ನಮ್ಮ ತುಳುನಾಡು, ಎಂತೆಲ್ಲ ತುಳುನಾಡು, ಮೊಗೆದ ತುಳುನಾಡು. ಚಿಕ್ಕುಲು ಹೋಗಿ ಮಲ್ಪುನ ಜಾಡ ಸಾರ ಜನ್ಮಗಳ ಒಂದು ಮೇನಾಡ ದುರ್ಗದೇವಿಯ ನೆಲೆಯಿದೆ, ಉಡುಪಿ ಕೃಷ್ಣನ ನಗುವಿದೆ, ವಿವಿಧ ಕಲೆಗಳ ಕಳೆಯಿದೆ, ಶುದ್ಧ ಸಂಸ್ಕೃತಿ ಒಲವಿದೆ. ಶ್ರೀ ಮಂಜುನಾಥನ ಮಡಿಲಲಿ ದೈವ ಭಕ್ತಿಯ ಸೊಬಗಲಿ ಕಡಲ ಮಕ್ಕಳ ಕಥೆ ಇದೆ. ನಮ್ಮ ತುಳುನಾಡು, ತುಳುನಾಡು, ಎಂತೆಲ್ಲ ತುಳುನಾಡು. ಬಂಧುಗಳೇ, ಅರೇಹೊಳೆ ಪ್ರತಿಷ್ಠಾನದ ನಂದಗೋಕುಲ ಕಲಾ ತಂಡದ ತೌಳವ ಸಂಸ್ಕೃತಿಯನ್ನು ಪ್ರೀತಿಸುವ ಅನುಪಮವಾದ ಸೊಗಡಿನ ನಾಟ್ಯವನ್ನ ಕಣ್ತುಂಬಿಕೊಂಡ್ರಲ್ಲ, ಇದೀಗ ಈ ವೇದಿಕೆ ಕಾಮಿಡಿ ಶೋಗೆ ತನ್ನನ್ನು ತೆರೆದುಕೊಳ್ಳುತ್ತದೆ. ನಿಮ್ಮೆಲ್ಲರ ಸಹಕಾರ ನಮ್ಮೊಂದಿಗಿರಲಿ. ದಿನ ದಿನ ತರ ತರ ಜಂಜಾಟದ ನರ ಮಾನಿ ಕರಿಪುವೆ ಸಮಯೋನು ಫ್ಯಾಮಿಲಿ ದೊಡ್ಡಗು ಎಂಜಾಯ್ ಮೂಲು ತೆಲಿಕದ ಕಸರತ್ತು ಒಂದು ಪೊರ್ಲು ಆಪುಜಿ ತುಂಡ ಟೈಮ್ ವೇಸ್ಟ್ ಉಂಡ ಬಿಟ್ಟು ದಾದನ ವಾಟೇಸ್ಟ್ ಕುಸಲದ ಕಮ್ಮೆನಯೇ ತೂಪಿನ ಜನಕುಲೆ ಗಿರ್ಮೆನಯೇ ಕುಸಲದ ಕಮ್ಮೆನಯೇ ತೂಪಿನ ಜನಕುಲೆ ಗಿರ್ಮೆನಯೇ ಕಟ ತೆಲಿ ಪೆರೆ ರೆಡಿಯಾಲೆ ಬೆಸರಿನ ಮತ ತುಂಡುಲೇ ಟಕ ಟಕ ಬಲಿ ಪುಂಡು ಟೈಮಿಂಗ್ ತೂ ಒಂದು ಕೊಲ್ಲುಂಡನೆ ಮಸ್ಕಿರಿ 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 ದಿನ ದಿನ
ಜಂಜಾಟದ ನರಮಾನಿ ಕರಿಪುವೆ ಸಮಯೋನು ಫ್ಯಾಮಿಲಿ ದೊಡ್ಡಗು ಎಂಜಾಯ್ ಮೂಲು ತೆಲಿಕೆದ ಕಸರತ್ತು ಒಂದು ಪೊರ್ಲು ಆಪುಜಿ ತುಂಡ ಟೈಮ್ ವೇಸ್ಟ್ ಉಂಡ ಬಿಟ್ಟು ದಾದನ ವಾಟೆಸ್ಟ್ ಕುಸಲದ ಕಮ್ಮೆನಯೇ ತೂಪಿನ ಜನಕುಲೆ ಗಿರ್ಮೆನಯೇ ಕುಸಲದ ಕಮ್ಮೆನಯೇ ತೂಪಿನ ಜನಕುಲೆ ಗಿರ್ಮೆನಯೇ ಕಟ ತೆಲಿಪೆರೆ ರೆಡಿಯಾಲೆ ಬೆಸರಿನ ಮತ ತುಂಡುಲೇ ಟಕ ಟಕ ಬಲಿ ಪುಂಡು ಟೈಮಿಂಗ್ ಕಟ ತೆಲಿಪೆರೆ ರೆಡಿಯಾಲೆ ಬೆಸರಿನ ಮತ ತುಂಡುಲೇ ಟಕ ಟಕ ಬಲಿ ಪುಂಡು ಟೈಮಿಂಗ್ ತೂ ಒಂದು ಕುಲ್ಲುಂಡನಿ ಬದುಕಿಟ್ಟು ಬೋಡು ಎತ್ತಲಿಕೆ ದಿನ ದಿನ ತರ ತರ ಜಂಜಾಟದ ನರಮಾನಿ ಕರಿಪುವೆ ಸಮಯೋನು ಫ್ಯಾಮಿಲಿ ದೊಡ್ಡಗು ಎಂಜಾಯ್ ಮೂಲು ತೆಲಿಕೆದ ಕಸರತ್ತು ಒಂದು ಪೊರ್ಲು ಆಪುಜಿ ತುಂಡ ಟೈಮ್ ವೇಸ್ಟ್ ಉಂಡ ಬಿಟ್ಟು ದಾದನ ದಿನ ದಿನ ತರ ತರ ಜಂಜಾಟದ ನರಮಾನಿ ಕರಿಪುವೆ ಸಮಯೋನು ಫ್ಯಾಮಿಲಿ ದೊಡ್ಡಗು ಎಂಜಾಯ್ ಮೂಲು ತೆಲಿಕೆದ ಕಸರತ್ತು ಒಂದು ಪೊರ್ಲು ಆಪುಜಿ ತುಂಡ ಟೈಮ್ ವೇಸ್ಟ್ ಉಂಡ ಬಿಟ್ಟು ದಾದನ ವಾಟೆಸ್ಟ್ ಕುಸಲದ ಕಮ್ಮೆನಯೇ ತೂಪಿನ ಜನಕುಲೆ ಗಿರ್ಮೆನಯೇ ಕುಸಲದ ಕಮ್ಮೆನಯೇ ತೂಪಿನ ಜನಕುಲೆ ಗಿರ್ಮೆನಯೇ ಕಟ ತೆಲಿಪೆರೆ ರೆಡಿಯಾಲೆ ಬೆಸರಿನ ಮತ ತುಂಡುಲೇ ಟಕ ಟಕ ಬಲಿ ಪುಂಡು ಟೈಮಿಂಗ್ ತೂ ಒಂದು ಕೊಲ್ಲುಂಡನಿ ಮಸ್ಕಿರಿ 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 ಅಲ್ಲ ಒಂದು ಎಂಥ ಅವಸ್ಥೆ ಅಂತ ನೋಡುದು ನಾನೊಂದು ಹೇಗೆ ಕಾಣ್ತೇನೆ ನಿಮಗೆ ಸತ್ಯ ಹೇಳಿ ಹೇಗೆ ಕಾಣ್ತೇನೆ ಒಂದು ಮೇಷ್ಟ್ರಾಗೆ ಕಾಣ್ತೇನಲ್ಲ ನಾನು ಶಾಲೆಯಲ್ಲಿ ಕಾಣ್ತೀನಲ್ಲ ಅಲ್ಲ ಮಾರಿ ಈ ಗೌರ್ಮೆಂಟ್ನವರಿಗೆ ಭಾಷೆ ಉಂಟ ಕೇಳುದು ನಾನು ಇದ್ದ ಕನ್ನಡ ಶಾಲೆಯೆಲ್ಲ ಬಂದು ಮಾಡೋದಂತೆ ಮತ್ತೆ ನಾನು ಎಲ್ಲಿಗೆ ಹೋಗುದು ಮೀನು ಮಾರ್ಲಿಕ್ಕೆ ಹೋಗುದಾ ಮಂಡಿಸಲಿಲ್ಲ ಇವರಿಗೆ ಅದಕ್ಕೆ ನಾನು ಎಂತ ಮಾಡಿದ್ದೇನೆ ಅಂತ ಹೇಳಿದರೆ ಕನ್ನಡ ಶಾಲೆ ನಿಲ್ಬಾರ್ದು ಅನ್ನೋ ಒಂದೇ ಉದ್ದೇಶ ಇಟ್ಕೊಂಡು ₹1 ತಗೊಳ್ಳದೆ ನಾನು ಒಂದು ಟ್ಯೂಷನ್ ಸೆಂಟರ್ ಮಾಡಿದ್ದೇನೆ. ₹1 ತಗೊಳ್ಳೋದಿಲ್ಲ ನಾನು ಸತ್ಯ ಹೇಳು. ಸಂಬಳ ಸರಿ ಬರೋದಿಲ್ಲ ಬಿಡಿ, ಕೇಳಿ ಸುಖ ಇಲ್ಲ ವಿಷಯ. ಅದಕ್ಕೆ ನಾನು ಸಂಜೆ ಸೀದಾ ಶಾಲೆಯಿಂದ ಇಲ್ಲಿ ಮನೆಗೆ ಇಲ್ಲಿ ಒಂದು ಟ್ಯೂಷನ್ ಸೆಂಟರ್ ನಡೆಸ್ತಾ ಇರೋದು. ಸ್ಟಾರ್ಟಿಂಗ್ ಟ್ಯೂಷನ್ ಸೆಂಟರ್ಗೆ ತುಂಬ ಮಕ್ಕಳು ಬರ್ತಾ ಇದ್ರು, ಒಂದು 30-35 ಜನ ಇದ್ದರು. ಈಗ ಕಡಿಮೆಯಾಗಿ ಒಂದು 2ಕ್ಕೆ ನಿಂತಿದೆ. ಎಂತ ಮಾಡ್ಲಿಕ್ಕೆ ಆಗ್ತದೆ? ಆದರೂ ಕನ್ನಡ ಶಾಲೆ ನಿಲ್ಲಬೇಕು, ಉಳಿಬೇಕು ಅನ್ನೋ ಒಂದೇ ಉದ್ದೇಶಕ್ಕೆ ನಾನು ಇದನ್ನು ಮಾಡ್ತಾ ಇರೋದು. ಅದು ಒಂದು ಟೈಮಿಗೆ ಬರ್ತದೆ. ನಾನು ಅಲ್ಲಿ ಶಾಲೆಯಿಂದ ಸೀದಾ ಬರೋದು, ಒಂದೆಂತ ತಿನ್ನೂ ಸಹ ಇಲ್ಲ, ನಾನು ನೀರು ಸಹ ಕುಡಿಯೋದಿಲ್ಲ. ಅದಾರಾಮ್ಸೆ ಎಲ್ಲ ತಿಂದು ಮೆಲ್ಲ ಬರೋದು ಈ ಗಾಡಿಗಳು. ಎಂತ ಮಾಡ್ಲಿಕ್ಕೆ ನೋಡಿ, ಬರುವ ಸ್ಟೈಲ್ ನೋಡಿ ಅಂತ. ಎಷ್ಟೊತ್ತಿಗೆ ಬರುದು? ಬೇಗ ಆಯ್ತಾ, ಆಮೇಲೆ ಬರ್ತೇನೆ. ಲೇಟ್ ಆಯ್ತು ಅಂತ ಹೇಳಿದೆ ನಾನು. ಅಮ್ಮನ ಬಂಡೆ ಬೇಗ ಬಂಡ ಅವಳು ಏಳು ಜೋಕ್ಲಿ ಪುಜೇರಿ ಅನ್ನೋ
ವೆಜಿ 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 ನಿನ್ನದು ದಿವಸದಿಂದ ಎಲ್ಲ ಮಕ್ಕಳು ಇಲ್ಲಿ ಕಮ್ಮಿ ಆಗಿದ್ದು ಇದ್ದವರಿಗೆ ಎಂತ ಹೇಳಿಕೊಟ್ಟು ಲೇಟಾಗಿ ಬಂದು ಹುಚ್ಚನಾಗೆ ಮಾಡ್ತಾನೆ ಅವನು. ಎಂತ ಮಾಡ್ತದು? ಓಯ್ ಎಂತ ಮಾಡುದು? ಮುಚ್ಚಳೆ ತೆಗೆದಾರದ ನೀರು ಕುಡಿತಾರನ? ಮುಚ್ಚಳೆ ತೆಗೆದಾರದ ನೀರು ಕುಡಿತಾರ? ಹಾ, ನೀವು ಭಾಳ ಹುಷಾರಿದ್ದೀರಿ. ಮುಚ್ಚಲು ತೆಗೆದು ನೀರು ಕುಡಿದ್ರೆ ನೀರು ಖಾಲಿ ಆಗುದಿಲ್ವಾ? ನಂಗೆ ಬೈಯಾಗ ಇಲ್ಲ ಬೋಣ ಕೈ ಕರ್ದಕ್ಕಿರಂದ್ರೆ ಅವಳು ಅಷ್ಟು ಸಹ ಬರ ಇವನಿಗೆ ನೀರಿದ್ದು ಹುಚ್ಚ. ಇದಕ್ಕೆಲ್ಲ ಒಳ್ಳೆ ತಾಳೆ ಉಂಟು. ಇಲ್ಲಿ ಬಾ, ಇಲ್ಲಿ ಬಾ. ಅದೆಲ್ಲಿ ಉಂಟು? ಅದೆಲ್ಲಿ ಉಂಟಾ? ಎಂತ ನಿನ್ನೊಟ್ಟಿಗೆ ಯಾವಾಗ್ಲೂ ಬರ್ತದೆ, ಅದೆಲ್ಲಿ ಉಂಟು? ಅದು ನಾನು ಬರುವಾಗ ಗೇಟ್ ವರೆಗೆ ಬಂತು, ಮತ್ತೊಂದು ಕಲ್ಲು ಬಿಸಾಕಿದೆ, ಹೋಯ್ತು. ಎಂತ? ನಮ್ಮ ಮನೆ ಬೊಗ್ಗಿ. ನಾನೀಗ ಬೊಗ್ಗಿ ಕೇಳಿದ್ನಾ? ಬೊಗ್ಗಿಯನ್ನು ಕೇಳಿದ್ರು ಕೊಡುದಿಲ್ಲ, ಬೊಗಳಿಕ್ಕೆ ಒಂದೇ ಇರೋದು. ಮತ್ತೆ ನೀವು ಬರ್ತೀರಾ ಮನೆಗೆ? ಅಲ್ಲ, ಬೊಗ್ಗಿ ವಿಷಯ ಕೇಳಿದಲ್ಲ. ನಿನ್ನೊಟ್ಟಿಗೆ ಅವಳು ಬರ್ತಾಳಲ್ಲ ಪಿಂಕಿ, ಅವಳು ಹೇಳಿ ಅಂತ ಕೇಳಿದ್ದು. ಹಾ, ಅವಳು ಮಗ್ಗಿ ಬರೀಲಿಲ್ಲ ಆ ಬೊಗ್ಗಿ. ಹಾ, ಮತ್ತೆ ಅವಳು ಎಂತ ಗೊತ್ತು, ಅವಳು ಶಾಲೆಯಲ್ಲಿ ಕೂತ್ಕೊಳ್ಳುವಾಗ ಅವಳು ಕೂತ್ಕೊಳ್ಳುವ ಬೆಂಚಲ್ಲಿ ಒಂದು ಆಣಿ ಇತ್ತಂತೆ. ಆಣಿ ಅವಳ ಲಂಗಕ್ಕೆ ಕಂತಿತ್ತು. ಲಂಗಕ್ಕೆ ಕಂತಿದೆ ಇಲ್ಲಿಗೆ, ಅದಕ್ಕೆ ಲಂಗ ಹರಿದಿದೆ. ಅದಕ್ಕೆ ಬೇರೆ ಲಂಗ ಹಾಕೊಂಡ್ಬರ್ಲಿಕ್ಕೆ ಮನೆಗೆ ಹೋಗಿದ್ದಾಳೆ. ಅಲ್ಲ, ಎಲ್ಲಿಗೆ ಕಂತಿದೆ? ಇಲ್ಲಿ ಇಲ್ಲಿಗೆ ಕಂತಿದ್ದು. ಎಲ್ಲಿಗೆ? ಅಲ್ಲಿ ಕಂತಿದ್ದು. ಇಲ್ಲಿ ಕಂತಿದ್ದು ನಿನ್ಗೆ ಗೊತ್ತಾಗಿದ್ದು? ಇಲ್ಲಿ ಕಂತಿದ್ದು ನಾನು ನೋಡಿದೆ. ಅದೆಲ್ಲ ನೋಡ್ಲಿಕ್ಕೆ ಪುರ್ಸೊತ್ತುಂಟ ಅವನಿಗೆ? ಅವಳು ಅಳ್ತಾ ಇದ್ರು, ಅದಕ್ಕೆ ನೋಡಿದ್ದು ನಾನು. ನೀವೇ ಹೇಳಿದಲ್ಲ ಇನ್ನೊಬ್ಬರ ನೋವಿಗೆ ಸ್ಪಂದನೆ ಕೊಡಬೇಕು ಅಂತ, ಅದಕ್ಕೆ ನಾನು ಸ್ಪಂದನೆ ಕೊಟ್ಟಿದ್ದಪ್ಪ. ನೀನು ಸ್ಪಂದನೆ ಕೊಟ್ಟು ಮೊನ್ನೆ ಕೆಸರಲ್ಲಿ ಅಲ್ಲಿ ಬಿತ್ತು ಹೊರಲಾಡ್ತಿದ್ದೇನೆ, ಬಂದಿಲ್ಲ ನೀನು? ಅಯ್ಯೋ, ಗಡಿ ಗಡಿ ಬೀಳ್ತೀರಿ. ನಾನು ಅದೆಲ್ಲ ನೋಡ್ಲಿಕ್ಕೆ ಆಗ್ತದೆ. ಬರುವಾಗ ಯಾರನ್ನಾದ್ರೂ ಕರ್ಕೊಂಬರ್ಬೇಕು. ಹುಚ್ಚರಾಗೆ ಮಾಡುದು ಅಲ್ಲ. ಇಂಥರಲ್ಲಿ ಇಟ್ಕೊಂಡು ನಾವು ಟ್ಯೂಷನ್ ಸೆಂಟರ್ ನಡೆಸುದು ಹೌದಾ? ನನಗೆ ಬೇರೆ ಕೆಲಸ ಇಲ್ವಾ? ಅದು ಇನ್ನೊಂದು ನೋಡಿ. ಆಯ್ ಶಬಾಸ್, ಅದು ನೋಡಿ, ಅದು ಬರೋ ಸ್ಟೈಲ್ ನೋಡಿ ಅಲ್ಲಿ. ಬೊಡ್ಡಿ ಬಂತು, ಬೊಡ್ಡಿ ಬಂತು, ಬೊಡ್ಡಿ ಬಂತು. ಅದು ಬೊಗ್ಗೆನಾ? ಇದು ನೋಡೋದು ಬೊಗ್ಗೆ ಕಾಣ್ತಾ ಇದೆ. ಬೊಗ್ಗೆ ಅಲ್ಲ, ಬೊಡ್ಡಿ. ಅದೇ ಬೊಗ್ಗೆ ಕಾಣ್ತದ, ಬೊಗ್ರ ಸಹ ಇಷ್ಟು ದೊಡ್ಡದಿರುವುದಿಲ್ಲ. ಯಾಕೆ ಲೇಟ್ ಯಾಕ? ಬಾಕಿ ಹುಡುಗಿಯರೆಲ್ಲ ಹೋಗಿದ್ದು ಅವಳಿಂದಾಗಿಯೇ ಬಾಕಿ ಹುಡುಗಿಯರೆಲ್ಲ ಹೋಗಿದ್ದು. ಯಾಕೆ? ಕೂತ್ಕೊಳ್ಳಿಕ್ಕೆ ಬೆಂಚ್ ಇಲ್ಲ, ಎಲ್ಲ ಮುರಿದಿದೆ ಅಂತೆ. ಮಕ್ಕರ ಆಡುದ? ಮಕ್ಕರ್ ಮಾಡುದು. ನೀನ್ ಯಾಕೆ ಲೇಟ್ ಯಾಕೆ? ಮಾಸ್ಟ್ರೇ, ಅದು ನನ್ನ ತಪ್ಪಲ್ಲ, ಅದು ನನ್ನ ಗಾಡಿ ಲೇಟ್ ಬಂದದ್ದು, ಹಾಗೆ ನಾನು ಸಹ ಲೇಟ್ ಆದದ್ದು. ಗಾಡಿಯಲ್ಲಿ ಬಂದು ಲೇಟ್ ಬಂದದ? ಗಾಡಿ ಲೇಟ್ ನನ್ನದು. ಅವಳು ಬೋರಿದ ಗಾಡಿಯಲ್ಲಿ ಬಂದ. ಗಾಡಿಯಲ್ಲಿ ಬಂದ್ರೆ ಬೇಗ ಬರ್ಬೇಕಲ್ಲ, ಲೇಟ್ ಬರೋ ಗಾಡಿ ಯಾವ್ದಾ? ಅದಿದು ಮಾಸ್ಟ್ರೇ. ಯಾವುದು? ಲೋಡ್ ಲೋಲಲ್. ಯಾವುದು? ಲೋಡ್ ಲೋಲಲ್. ಲೋಡ್ ಲೋಲಲ್. ನಾಳೆಗೆ ಮಗಸಿಲ್ಲ ಅವಳದು, ನಾಳೆಗೆ ಹೊರಳಿಸಿ ಹೇಳ್ಬೇಕದು. ಎಂತ ಹೇಳಿದ್ರಿ ನೀನು? ಲೋಲೋಲಲ್. ಚಿಕ್ಕದಿರುವಾಗ ಬಜೆ ಮುಟ್ಟಿಸ್ಬೇಕು ನಾಳೆಗೆ. ಬಜೆ ಮುಟ್ಟಿಸ್ಬೇಕು. ಗೋಳಿ ಬಜೆ. ಗೋಲಿ ಬಜೆ ಎಲ್ಲ ಉದ್ದ ಸಿಗ್ತದಲ್ಲ ಒಂದು? ಉದ್ದದ್ದು ಗೋಳಿ ಬಜೆ ಅಲ್ಲ, ಬೋಡಿ. ಅದು ಉದ್ದದ್ದು ಪರ್ದು ಬೋಡಿ. ಬೇಡದೆಲ್ಲ ಮಾತಾಡ್ತೇವೆ. ಬೇಡದಲ್ಲ, ಅದು ಬೇಕು. ಬೆಳಗ್ಗೆ ಎಲ್ಲರಿಗೂ ಬೇಕಲ್ಲ. ಪಂದು ಬೋಡಿ ಎಲ್ಲ ಮಾರ. ಬಜೆ ಸಿಗ್ತದೆ, ಕೇಳು. ಹೇಗೆ ಹೇಳಿದ್ ನೀನು? ಬಜೆ ಗೋಳಿ ಬಜೆ ಮುಟ್ಟಿಸಿದ್ರು ನಾಳೆಗೆ ಹೇಗೆ ಬೇಕಾದ್ರೆ ಅಲ್ಲಾಡ್ತದೆ. ಬಿಸಿ ಬಿಸಿ ಗೋಳಿ ಬಜೆ ಬಾಯಿಗೆ ಹಾಕೊಳ್ಳಿ. ನಿನಗೆ ಬಿಸಿ ತಿನ್ನಿಸ್ತೇನೆ ನಾನು ಸ್ವಲ್ಪ ಹೊತ್ತು. ನಾಳೆಗೆ ಹೊರಳಿಡಿಸಿ ಮಾತಾಡ್ಬೇಕು, ಗೊತ್ತಾಯ್ತಾ? ಎಂತ ಹೇಳಿದ್ರಿ ನೀನು? ಎಂತ ಹೇಳಿದೆವು? ಹಾಗೆಲ್ಲದು ಮತ್ತೆ ಅವ್ರಿಗೆ ಈಗ ಗೋಲಿ ಬಾಜಿ ಅಲ್ಲ, ಬನ್ಸ್ ಹಾಕಬೇಕು. ಅದು ಬೆಳಗ್ಗೆ ಅವ್ರಿಗೆ ಸಾಯ್ಲಿ, ಅದೆಲ್ಲ ಸಾಯ್ಲಿ. ನನಗೆ ಪಾರ್ಟಿಯಲ್ಲಿ ಕೊಡ್ತೇನೆ, ಆಯ್ತಾ? ಒಂದು ನಿಮಿಷ ಒಂದು ಕೇಳಿಗೆ ಮರ್ತೋಯ್ತು ನನಗೆ. ಇಲ್ಲಿ ಬಾ. ನಿನ್ನೆ ಯಾಕೆ ನೀನು ಶಾಲೆಗೆ ಬರಲಿಲ್ಲ? ನಿನ್ನೆ ಯಾಕೆ ಶಾಲೆಗೆ ಬರಲಿಲ್ಲ? ಬಂದಿದ್ದಲ್ಲ. ನಿನ್ನೆ ಬರಲಿಲ್ಲ. ನಿನ್ನೆ ನನ್ನ ಅಕ್ಕ ಮರಿ ಹಾಕಿದ್ದು, ಅದಕ್ಕೆ ಬರಲಿಲ್ಲ. ಅಕ್ಕ ಮರಿ ಹಾಕ್ಲಿಕ್ಕೆ ಬೆಕ್ಕ? ಅದು ಅಕ್ಕ ಇಷ್ಟು ದೊಡ್ಡ ಮರಿ ಹಾಕಿದ್ದು. ಅದು ಮರಿ ಹಾಗೆ ಹೇಳ್ಬಾರ್ದು. ಅಕ್ಕ ಹೆತ್ತದ್ದು. ಅಕ್ಕ ಹೆತ್ತದ್ದು ಅಲ್ಲ, ನಾನು ಹೆತ್ತಿದ್ದು ಮಗು. ಹಾಗೆಲ್ಲ ಮರಿ ಹಾಕಿದ್ದು ಅಂತ ಹೇಳ್ಬಾರ್ದ? ಅಕ್ಕ ಹೆತ್ತದ್ದು. ಅಕ್ಕ ಹೆತ್ತದ್ದು. ಇನ್ನು ಹಾಗೆ ಆಗ್ಬಾರ್ದು, ಆಯ್ತಾ? ಆಯ್ತು, ಭಾವನ ಹತ್ರ ಹೇಳ್ತೇನೆ. ಹಾಗೆ ಹೇಳಿದಲ್ಲ ಮಾರ್ಯ, ಅದಕ್ಕೆ ರಜೆ ಮಾಡಬಾರ್ದು ಅಂತ ಹೇಳಿದ್ದು. ಇನ್ನು ಬರುವ ವರ್ಷ ಪದೇ ಪದೇ ಎಂತ ಅದು ಅಕ್ಕ ಬೆಕ್ಕ.
ಉತ್ತರಗೆ ಮಾತು ಬನ್ನಿ ಇಲ್ಲಿ ಬನ್ನಿ, ನಾನು ಪಾಠದಲ್ಲಿ ಕೊಡ್ತೇನೆ ಆಯ್ತಾ? ಹತ್ರ ಬನ್ನಿ. ಈಗ ನಾನು ಬೇರೆ ಮಾತನಾಡಿಗೆಲ್ಲ ಹಾ ಅದು ಗೊತ್ತಾಗ್ತದೆ. ಕೂದಲು ತುಂಬಾ ಉದುರಿದೆ. ಅದು ಸುಮಾರು ಜನಕ್ಕೆ ಉದುರಿದೆ, ಅದಕ್ಕೆ ಎಂತ ಮಾಡೋದು? ಅವಳದು ಇಂತದ ನಿನ್ನದು? ಇದಾಕೆ ಕಟ್ಲಿಲ್ವಾ? ಅದು ನಾನು ಅರ್ಜೆಂಟ್ ಅಲ್ಲಿ ಬಂದದ್ದು ಮಾಸ್ಟ್ರೆ. ಇದು ನನ್ನ ಒಂದು ರಬ್ಬರ್ ಬ್ಯಾಂಡ್ ಇತ್ತು, ಎಲ್ಲಿ ಹೋಯ್ತು? ನಾಯಿ ಕೊಂಡೋಯ್ತಾ ಅಂತ ಡೌಟ್ ನನಗೆ. ಓ ನಾಯಿ, ಓ ಬೊಗ್ಗಿ ಕೈಯಲ್ಲಿ ಎಂತ ಮತ್ತೆ ಇದು ಉಂಟಾ? ಬಿಟ್ಟುಕೊಂಡು ಬಂದ ಈಗ ಅವಳು ಕೂದಲೊಂದು ಬಿಟ್ಟು ಬಂದಿಲ್ಲ ಬಚಾವ್. ಈಗ ನಾನು ಪಾಠದಲ್ಲಿ ಕೊಡ್ತೇನೆ, ಪಾಠ ಹೇಗೆ ಹೇಳಿ ಕೊಡ್ತೇನೆ ಅಂತ ನಾನು ಎಲ್ಲ ಚರ್ಮುರಿ ಮಾಡಿ ಕೊಡ್ತೇನೆ ನಿಮಗೆ. ಚರ್ಮುರಿಯ? ನನಗೆ ಸ್ವಲ್ಪ ಖಾರ ಕಮ್ಮಿ ಆಯ್ತಾ? ನನಗೆ ಮಾತ್ರ ಮೊಟ್ಟೆ ಬೇಕು, ಚರ್ಮುರಿ ಅಲ್ಲ. ಮೊಟ್ಟೆ ಹಾಗೆ ಹೇಳಿದಲ್ಲ ನಾನು. ಒಂದೊಂದು ಪಾಠ ಮಾಡಿದೆ, ಎಲ್ಲ ಪಾಠ ಸೇರಿಸಿ ಒಟ್ಟಿಗೆ ಚರ್ಮುರಿ ಮಾಡಿ ಕೊಡ್ತೇನೆ ಅಂತ ಹೇಳಿ. ಒಂದೊಂದೇ ಪಾಠ ಹೇಳಿಕೊಡ್ಲಿಕ್ಕೆ ಗೊತ್ತಿಲ್ಲ, ಎಲ್ಲ ಚರ್ಮುರಿ ಮಾಡಿ ಹೇಳಿಕೊಡುದು. ಮತ್ತೆ ಪರೀಕ್ಷೆ ಬರುವಾಗ ನಾವು ಗೆಬ್ಬಟ್ಟುದು. ಓದಾರು ಪಾಠ ಬಂದು ಕೊಡ್ತೀನಿ, ನೀವು ಪ್ರಶ್ನೆ ಒಯ್ದೀನಿ. ನೀನು ಹೇಳಿದಲ್ಲ ಬಾರಿ ಕಲ್ತಿದ್ದಿ ಈಗ. ಈಗ ಪಾಠ ಶುರು ಮಾಡ್ತೇನೆ, ಎಲ್ಲ ಸರಿ ಗಮನಟ್ಟು ಕೇಳಬೇಕು, ಗೊತ್ತಾಯ್ತಲ್ಲ? ಈಗ ಶುರುವಿಗೆ ಲೆಕ್ಕ ಹೇಳ್ತೇನೆ ನಾನು. ಲೆಕ್ಕ ಸುಲಭ. ಎಂತ ಸುಲಭ? ಆಯ್ತು, ಈಗ ಹೇಳು ನೋಡ್ತೇನೆ. 2ರಿಂದ 2 ತೆಗೆದ್ರೆ ಎಷ್ಟು? 2ರಿಂದ 2, 2ರಿಂದ 2 ತೆಗೆಯುವುದಾ? 2ರಿಂದ 2 ತೆಗೆಯುವುದಾದ್ರೆ ಅಲ್ಲಿ ಇಡುದು ಯಾಕೆ? ಜಾಸ್ತಿ ಇದ್ರೆ ತೆಗೀರಪ್ಪ, ಇರುದೇ 2 ಅಂತೆ, ಮತ್ತೆ ಅದನ್ನು ತೆಗೆಯುವುದಂತೆ. ನಿಮಗೆ ಬೇರೆ ಕೆಲಸ ಇಲ್ವಾ? ನೋಡಿ ಒಂದು ಈಗ ಲೆಕ್ಕ ಹೇಳಿ. ಲೆಕ್ಕ ಅದು ಮತ್ತೆ 2 ಯಾಕೆ ಇಡಬೇಕು? ಸ್ವಲ್ಪ ಜಾಸ್ತಿ ಇದ್ರೆ ಎಲ್ಲರಿಗೂ ಆಗ್ತದಲ್ಲ. ಜಾಸ್ತಿ ಹೇಳ್ತೇನೆ. ಈಗ 2, 2, 4, 4, 4, 8, 8, 8, 16, 17, 32, 33, 64. ಹಾಗಾದರೆ 1384ರಿಂದ 1114 ತೆಗೆದ್ರೆ ಎಷ್ಟು ಹೇಳು? ಇವರು ಬೆಳಂಜದಿಂದ ಕೆಳಂಜಕ್ಕೆ ಹೋದ್ರು. ನೀವು ಹೋಗಿ ನೀವು ಮತ್ತೆ ಸುಲಭದಕ್ಕೆಲ್ಲ ನೀವೇ ಉತ್ತರ ಕೊಟ್ಟು ಕಷ್ಟದನ್ನೆಲ್ಲ ನಮಗೆ ಕೇಳುದಾ? ಅಬ್ಬ ನೀವು ಬರುವಾಗ ಕಲ್ತು ಬರಬೇಕು, ನಮ್ಮನ್ನು ನಂಬಿ ಬರುದು ಅವರು. ಗೊತ್ತಿಲ್ಲ ಅವ್ರಿಗೆ ಮಾತಾಡುದು ನೋಡು. ಆಯ್ತು, ಅದು ಬಿಡು, ಲೆಕ್ಕ ಬೇಡ. ಈಗ ಇನ್ನೊಂದು ಸುಲಭ ಲೆಕ್ಕ ಹೇಳ್ತೇನೆ. ಈಗ ನನ್ನ ಕೈಲಿ ಒಂದು ತಟ್ಟೆ ಉಂಟು ಅಂತ ನೆನೆಸ್ಬೇಕು. ತಟ್ಟೆ? ಆ ತಟ್ಟೆಯಲ್ಲಿ 2 ಇಡ್ಲಿ ಉಂಟು. ಉಂಟು ಅಂತ ನೆನೆಸ್ಬೇಕಾ? ಇಡ್ಲಿಯನ್ನು ನೆನೆಸಿದ್ರೆ ಮುದ್ದೆ ಆಗುದಿಲ್ವಾ? ಆಯ್ತು ನೆನೆಸಿ, ನನಗೆ ಬೇಡ ಅದು. ನೀರಿಗೆ ಹಾಕಿ ನೆನೆಸುದಲ್ಲ, ಇಲ್ಲಿ ತಲೆಯಲ್ಲಿ ನೆನೆಸ್ಬೇಕು. ತಲೆಯಲ್ಲಿ ನೆನೆಸುದು? ಅದು ಮತ್ತೆ ತೆಗಿಲಿಕ್ಕೆ ತುಂಬಾ ಕಷ್ಟ ಆಗ್ತದೆ ಅಲ್ಲ? ತೆಗಿಲಿಕ್ಕೆ ಅಷ್ಟೇ ಅಲ್ಲ, ಖಾಲಿ ಉಂಟಲ್ಲ, ತೆಗಿಬಹುದು. ಈಗ ಆ 2 ಇಡ್ಲಿ ನಾನು ತಿಂದೆ. ತಿಂದದ್ದು ಬಾತೇರು, ನಮ್ಮ ಖಾಲಿ ಬಂದಿಡೋದು. ಇಡ್ಲಿ ತಿಂದೆ. ಹಾಗಾದ್ರೆ ಪ್ಲೇಟ್ ಅಲ್ಲಿ ಏನು ಉಳಿಯಿತು? ಚಟ್ನಿ ಉಳಿಯಿತು. ಚಟ್ನಿ ಎಲ್ಲಿಂದ ಬಂದದ್ದ? ಚಟ್ನಿ ಉಂಟು ಅಂತ ನೆನೆಸಬೇಕು. ನಾವು ಅಷ್ಟು ಗಟ್ಟಿಯ ಪ್ಲೇಟ್ ಅನ್ನು ನೆನೆಸುವಾಗ ನಿಮ್ಗೊಂದು ಅರ್ಧ ಗಡಿ ತಾರೆಯಿಂದ ಚಟ್ನಿ ನೆನೆಸ್ಲಿಕ್ಕೆ ಆಗುದಿಲ್ಲ. ಬೇಕಾದ್ರೆ ನೆನೆಸಿ, ನನಗೆ ಒಂದಾದ್ರೂ ಬೇಕಾದ್ರೂ ಮಾತಾಡ್ತಾನ ನೆನೆಸಿದಲ್ಲ. ಆಯ್ತು, ಇದು ನಾನು ಪದ್ಯ ಯಾರಿಗೆ ಹೇಳಿದ? ಪದ್ಯ ನನಗೆ ರಜೆ ಅಲ್ಲ, ನನ್ಗೆ ಹೇಳಿ. ಯಾವ ಪದ್ಯ ಹೇಳಿದ ಕಲೀಲಿಕ್ಕೆ ನಿಂಗೆ? ಪದ್ಯ ಇದು ನಾಯಿ ಮರಿ. ಕಲ್ತಿದ್ಯಾ? ಎಲ್ಲ ಬರ್ತದಲ್ಲ? ನೋಡು, ಅವಳನ್ನು ನೋಡಿ ಕೈಲಿ. ಅವಳನ್ನು ನೋಡಿ ಕಲಿತೆ, ಕಳೆದ ವರ್ಷ ಫೇಲ್ ಆಗಿದ್ದು. ಅಲ್ಲಿನ ತೂಪಿನ ಜಂಬರ್ನೇ ಒಂದು ಗೊತ್ತುಂಟ, ಪದ್ಯ ಗೊತ್ತುಂಟಲ್ಲ? ಹಾ ಹೇಳು. ನಾಯಿ ಮರಿ ತಿಂಡಿ ಬೇಕೆ. ಚಂದ ಆಯ್ತು, ಹೇಳು. ನಾಯಿ ಮರಿ ತಿಂಡಿ ಬೇಕೆ. ಬೋರ್ಡು ಬೋರ್ಡು ಮಂಡ್ಯಾಟ ಉಂಡು. ನಾಯಿ ಮರಿ ತಿಂಡಿ ಬೇಕೆ. ಒಂದು ನಿಮಿಷ, ಅದು ಅದಕ್ಕಿಂತ ಮುಂದೆ ಹೋಗುದಿಲ್ವಾ? ನೀವು ತಿಂಡಿ ಬೇಕು ಅಂತ ಹೇಳಲಿಲ್ಲಲ್ಲ. ನಾನು ನಾಯಿಯನ? ನಾಯಿಯಿಂದ ನೆನೆಸಬೇಕು. ನೆನೆಸಿದ ಕೂಡಲೇ ನಾವೆಂತ ಸಂಕಲೆಯಲ್ಲಿ ಕಟ್ಟಿ ಹಾಕ್ತೇವಾ ಅಥವಾ ಬೊಗಲಿಕ್ಕೆ ಹೇಳ್ತೇವೆ? ಇಲ್ವಲ್ಲ, ನೆನೆಸಬೇಕು. ಪುರ್ಸೋತಿದ್ರೆ ನೆನೆಸಿ. ಇಲ್ಲಿ ಬನ್ನಿ, ಈಗ ಚಳಿಗೆ ಎಂತದ್ದು ಆಗಿದೆ. ಇಲ್ಲಿ ಬಾ. ಪ್ರಬಂಧ ಯಾರಿಗೆ ಹೇಳಿದ್ರು? ಅವಳಿಗೆ ಎಲ್ಲ ನಿನ್ಗೆ ಎಲ್ಲ ಅವಳಿಗೆ. ಅದಕ್ಕೆ ವಾರಕ್ಕೊಮ್ಮೆ ರಜೆ ಮಾಡಬೇಕು. ಹಾಡಿನ ಬಗ್ಗೆ ಹೇಳಿದಲ್ಲ, ಗೊತ್ತುಂಟಲ್ಲ? ಹೇಳು. ಹಾಡು 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 ಇಂತ ಹಾಡು ಹಾಡು ಇಂಚಿನ ಹಾಡಿನ ಅವತ್ತು ಹಾಡಿನ ಬಗ್ಗೆ ಪ್ರಬಂಧ. ಆಡು ಆಡು ಒಂದು ಸಾಕು ಪ್ರಾಣಿ. ಆಡು ನಮಗೆ ಲಾಡು ಕೊಡುತ್ತದೆ. ಆಡು ಲಾಡು ಕೊಡ್ಲಿಕ್ಕಿಂತ ಅಯ್ಯಂಗಾರ ಬೇಕಾರಿಟ್ಟಿದೆ. ಅದು ಹಿಂದೆ ಬಿಟ್ಟೆ ಆಗ್ತದಲ್ಲ, ಅದನ್ನ ಅವಳು ಬೂಂದಿ ಲಾಡು ಅಂತ ತಿಳಿದದ್ದು. ಅದು ತಿನ್ಬೇಡ. ಓ ಮಾರೈತಿ, ಅದು ಲಾಡಲ್ಲ, ಅದು ಬೂಂದಿ ಲಾಡಲ್ಲ, ಅದು ಬಿಟ್ಟೆ ಆಗೋದು. ಅದು ಲಾಡಲ್ಲ,
ಆಡು ನಮಗೆ ಹಾಲು ಕೊಡ್ತದೆ. ಹಾ, ಹೇಳು. ಆಡು ಆಡು ಒಂದು ಸಾಕು ಪ್ರಾಣಿ. ಆಡು ನಮಗೆ ಹಾಲು ಕೊಡುತ್ತದೆ. ಆಡಿನ ಅಮ್ಮ ನಮಗೆ ಹಾಲು ಕೊಡುತ್ತದೆ. ಆಡಿನ ಅಜ್ಜಿ ನಮಗೆ ಹಾಲು ಕೊಡುತ್ತದೆ. ಅಜ್ಜಿ ಹತ್ರ ಇದ್ರೆ ಕೊಡ್ತದೆ. ಆಡಿನ ಅಜ್ಜಿ ಇದ್ರೆ ಹಾಲು ಕೊಡುತ್ತದೆ. ಮುಂದೆ ಇಲ್ಲ. ಆಡಿನ ಅಪ್ಪ ನಮಗೆ ಹಾಲು ಕೊಡುತ್ತದೆ. ಆಡಿನ ಅಪ್ಪ ಎಲ್ಲಿಗೆ ಹಾಲು ಕೊಡುದು? ಅದು ಬರೀ ಮೂತ್ರ ಕೊಡುದು. ನೀನು ಆಡಿನ ಅಪ್ಪನ ಹತ್ರ ಹೋಗುವಾಗ ಕೊಡಪನ ಇಟ್ಕೊಂಡು ಹೋಗುದು, ಸ್ನಾನಕ್ಕೂ ಆಗ್ತದೆ. ಆಯ್ತು, ಸಾಕು. ಆಡಿನ ಅಪ್ಪ ನಮಗೆ ಮೂತ್ರ ಕೊಡುತ್ತದೆ. ಅವಳು ಮೂತ್ರ ಸಹ ಬಿಡುದಿಲ್ಲ ಅವಳು. ಅವಳಿಗೆ ಮೂತ್ರ ಸಹ ಬೇಕು ಹಾಲಿನ. ಆಯ್ತು, ಇದು ದನದ ಬಗ್ಗೆ ಯಾರಿಗೆ ಹೇಳಿದ್ದು? ದನದವನಿಗೆ. ಅದು ಮೊನ್ನೆ ಹೇಳಿದ್ದು ನಿನ್ಗೆ ಅಲ್ಲ ದನದ ಬಗ್ಗೆ ಪ್ರಬಂಧ ಹೇಳಿದ್ದು, ಗೊತ್ತುಂಟಲ್ಲ? ಹೇಳು, ದನದ ಪ್ರಬಂಧ ಹೇಳು. ಪೆತ್ತ ದನ. ದನ ದನ ಒಂದು ಸಾಕು ಪ್ರಾಣಿ. ಅದು ನಮಗೆ ಹಾಲು ಕೊಡ್ತದೆ. ಹೌದು, ಬೇಕಾದ್ರೆ ಬನ್ನಿ ನೋಡಿ. ಹಾಲು ಕೊಡ್ತದೆ. ಅಮ್ಮ ಬರೀತೀರಿ. ಮತ್ತೆ ನಮ್ಮ ದನ ಕಪ್ಪಾದ್ರೆ ಅದು ಬಿಳಿ ಹಾಲು ಕೊಡ್ತದೆ. ಬೇಕಾದ್ರೆ ಬನ್ನಿ ನೋಡಿ. ನಮ್ಮ ಮನೆದು ಕೆಂಪು ಹಾಲು ಕೊಡುದು. ಎಲ್ಲರ ಮನೆ ಹಾಲು ಬಿಳಿಯೇ ಕೊಡುದ? ಅದು ನನಗೆ ಗೊತ್ತಿಲ್ಲ. ನಮ್ಮ ಮನೆಯದು ಕಪ್ಪದು. ಹೇಳು. ಬಿಳಿ ಹಾಲು ಕೊಡ್ತದೆ. ಮತ್ತೆ ನಮ್ಮ ದನಕ್ಕೆ 2 ಕೊಂಬಿದೆ, ಅದಕ್ಕೆ ನಾವು ಕಾಲಿದೆ, ಇನ್ನೇ ಒಂದು ಬಾಲ ಇದೆ, ಬಾಲದಿಂದ ಪತ ಪತ ಅಂಬಿ ಆಗ್ತದೆ. ನಮ್ಮ ಬೆಟ್ಟ ಅಂಬಿ ಆಗ್ತದೆ. ನಾನೀಗ ಅಂಬಿ ಕೇಳಿದ್ನ. ನೀವು ಅಂಬಿಯನ್ನು ಕೇಳದಿದ್ರೆ ಅದೇನು ದಮ್ಮಗೊಟ್ಟು ನಿಲ್ಲುವುದಿಲ್ಲ, ಅದು ಅಂಬಿ ಆಗ್ತದೆ. ಆಯ್ತು, ನೀನು ದನ ಬೇಡ. ಈಗ ನೀನು ನಮ್ಮ ಮನೆ ಬಗ್ಗೆ ಹೇಳು. ನಿಮ್ಮ ಮನೆಗೆ ಕರ್ಕೊಂಡು ಹೋಗಿದ್ದೀರಾ? ನೀನು ಹೇಳ. ನಮ್ಮ ಮನೆ. ನಮ್ಮ ಮನೆ, ನನ್ನ ಮನೆ ಒಂದು ಸುಂದರವಾದ ಮನೆ. ಸುಂದರಣ್ಣನ ಮನೆ ಅಲ್ಲವಾ? ನಿನ್ನ ಮನೆ ಬಗ್ಗೆ ಹೇಳಿಕೆ. ಪೆದ್ದಿ, ಸುಂದರಣ್ಣನ ಮನೆ ಅಲ್ಲ, ಸುಂದರವಾದ ಮನೆ. ಬ್ಯೂಟಿಫುಲ್. ಅದು ಗೊತ್ತಿಲ್ಲ, ಚಂದ ಇದೆ ಅಷ್ಟೇ. ಸುಂದರವಾದ ಮನೆ. ಮತ್ತೆ ನಮ್ಮ ಮನೆ ಎದುರುಗಡೆ ಒಂದು ಬಾಗಿಲಿದೆ. ಹೌದು, ನಾವು ಅದರಲ್ಲೇ ಒಳಗೆ ಹೋಗುದು. ಇಲ್ಲ, ನಾವು ಅಡಿಯಿಂದ ಗೂವೆ ಒಳಗಿಂದ ಹೋಗುದು. ಎಲ್ಲರ ಬಾಗಿಲಲ್ಲಿ ಹೋಗುದಾ? ಅಲ್ವಾ ಬುದ್ಧಿ ಮಾರೆ. ಮತ್ತೆ ನಮ್ಮ ಬಾಗಿಲಿನ ಆ ಕಡೆ ಈ ಕಡೆ ಕಿಟಕಿಗಳಿದೆ. ಹೌದು, ಮತ್ತೆ ಕಳ್ಳರೆಲ್ಲ ಬಂದು ನೋಡ್ಬೇಕಲ್ಲ. ಮತ್ತೆ ನಮ್ಮ ಮನೆಯ ಹಿಂದೆ ಹಟ್ಟಿ ಇದೆ. ಆ ಹಟ್ಟಿಯಲ್ಲಿ ನಮ್ಮ ದನ ಇದೆ. ದನ ಒಂದು ಸಾಕು ಪ್ರಾಣಿ, ಅದಕ್ಕೆ 2 ಕೊಂಬಿದೆ, ಅದಕ್ಕೆ ನಾವು ಕಾಲಿದೆ, ಹಿಂದೆ ಒಂದು ಬಾಲ ಇದೆ, ಬಾಲದಿಂದ ಪದ ಪದ ಅಂಬಿ ಆಗ್ತದೆ. ಇಲ್ಲಿ ದನ ಹೇಗೆ ಬಂದದ್ದ? ಹಟ್ಟಿ ಇದೆ. ಹಟ್ಟಿ ಎಲ್ಲರ ಮನೆ ದನ ರಾಶಿ ಮಾರ. ನೀನು ಲೈಟ್ ಕಂಬದ ಬಗ್ಗೆ ಹೇಳು. ಲೈಟ್ ಕಂಬದ ಬಗ್ಗೆ ಹೇಳು. ಲೈಟ್ ಕಂಬ ಒಂದು ಉದ್ದವಾದ ಕಂಬ. ಅದಕ್ಕೆ ಆ ಕಡೆ ಈ ಕಡೆ ವೈರ್ ಇರ್ತದೆ. ಆ ವೈರ್ನಲ್ಲಿ ಸಿಂಕ್ ಕರೆಂಟ್ ಪಾಸ್ ಆಗ್ತದೆ. ಮತ್ತೆ ಕರೆಂಟ್ ಬೋರ್ಡ್ ಎಂತದ? ಮತ್ತೆ ಅದರ ಬುಡದಲ್ಲಿ ನಮ್ಮ ದನವನ್ನು ಕಟ್ಟಿ ಹಾಕ್ತೇವೆ. ದನ ಒಂದು ಸಾಕು ಪ್ರಾಣಿ, ಅದಕ್ಕೆ 2 ಕೊಂಬಿದೆ, ಅದಕ್ಕೆ ನಾವು ಕಾಲಿದೆ, ಇನ್ನೊಂದು ಬಾಲ ಇದೆ, ಬಾಲದಿಂದ ಪತ್ತ ಪತ್ತ ಅಂಬಿ. ಒಡಿಲಿಗಿಲ್ಲ, ಕಾನೂನುಂಟು. ಕಾನೂನು ಬಗ್ಗೆ ಎಲ್ಲ ಮಾತಾಡ್ತೇನೆ. ಶಾಲೆ ಬರೋದೇ ಬಂಗ್ ನೋಡಿಗೆ ಹಾಕೊಂಡು. ದನದ ಬಗ್ಗೆ ಯಾರು ಕೇಳಿದ್ದೆ ನಾನೀಗ? ಲೈಟ್ ಕಂಬದ ಬಗ್ಗೆ ಮತ್ತೆ ಲೈಟ್ ಕಂಬದ ಅದು ಮೇಲಿಗೆ ಕಟ್ಟಿ ಹಾಕುದು ನಾವು. ಈಗ ಅವನಿಗೆ ಎಲ್ಲ ಇಲ್ಲಿ ಕೆಳಗಿದೆಲ್ಲ ಹಿಡಿದೆಲ್ಲ ದನ ಬರ್ತದೆ, ಮೇಲೆ ಕೇಳ್ತೇನೆ. ವಿಮಾನದ ಬಗ್ಗೆ ಹೇಳ. ವಿಮಾನದ ಬಗ್ಗೆ ಹೇಳು. ವಿಮಾನ ಒಂದು ದೊಡ್ಡವಾದ ವಾಹನ. ಅದು ನಮ್ಮ ಮನೆಯ ಮೇಲಿಂದ ಹಾರಾಡ್ತದೆ. ಇಲ್ಲವಾ? ನಮ್ಮ ಅಡಿಯಿಂದ ಹೋಗುದು, ಇಲ್ಲಿ ಮೇಲಿಂದ ಹೋಗುದು ವಿಮಾನ. ಅದು ಜಿರಲೆ ಕೆಳಗಿದೆ ಹೋಗುದಲ್ಲಿ, ಮನೆಯಲ್ಲಿ ಮೇಲಿಂದ ಹಾರಾಡ್ತದೆ. ಮತ್ತೆ ನಮ್ಮ ಮನೆಯ ಅಂಗಳದಲ್ಲಿ ನಿಂತು ನಾವು ಹೀಗೆ ನೋಡುವಾಗ ಅದರಲ್ಲಿ ತುಂಬ ಲೈಟ್ ಎಲ್ಲ ಉರಿತದೆ. ಮತ್ತೆ ನಾವು ವಿಮಾನದಲ್ಲಿ ಕೂತು ನಾವು ಹೀಗೆ ನೋಡುವಾಗ ನಮ್ಮ ಮನೆ ಕಾಣ್ತದೆ. ನಮ್ಮ ಮನೆ ಅಂಗಳದಲ್ಲಿ ನಮ್ಮ ದನ ನಿಂತಿರ್ತದೆ. ದನ ಒಂದು ಸಾಕು ಪ್ರಾಣಿ, ಅದಕ್ಕೆ 2 ಕೊಂಬಿದೆ, ಅದಕ್ಕೆ ನಾವು ಕಾಲಿದೆ, ಇನ್ನೊಂದು ಬಾಲ ಇದೆ, ಬಾಲದಿಂದ ಪದ ಪದ ಅಂಬಿ ಆಗ್ತದೆ. ಅಲ್ಲ ಮಾರೆ, ನೀನು ದನವನ್ನು ಯಾಕೆ ಬಿಡುದಿಲ್ವಾ? ದನವನ್ನು ಯಾಕೆ ಬಿಡುದಿಲ್ಲ? ದನವನ್ನು ಬಿಡಬಾರ್ದು. ದನವನ್ನು ಬಿಟ್ರೆ ಕೆಲವು ಪಾಪಿಗಳೆಲ್ಲ ಟೆಂಪೋದಲ್ಲೆಲ್ಲ ಹಾಕಿ ತಗೊಂಡು ಹೋಗ್ತಾರೆ. ದನ ಅಂದರೆ ನಮ್ಮ ಅಮ್ಮನಿಗೆ ಸಮಾನ. ನಾವು ಸಣ್ಣ ಮಗುವಾಗಿದ್ದಾಗ ಅಮ್ಮನ ಎದೆ ಹಾಲು ಕುಡಿದು ಬದುಕ್ತೇವೆ. ದೊಡ್ಡವರಾದ ಮೇಲೆ ಅಮ್ಮನ ಎದೆ ಹಾಲು ಕುಡಿದು ಬದುಕಕ್ಕಾಗ್ತದ? ಆ ಅಮ್ಮನ ಸ್ಥಾನದಲ್ಲಿ ಆ ದನ ನಿಲ್ಲೋದಿಲ್ವಾ? ಹಾಗಾದರೆ ಅಮ್ಮ ಮತ್ತು ದನ ಒಂದೇ ಅಲ್ವಾ? ಆ ದನವನ್ನು ಬಿಡಬಾರ್ದು, ಬಿಡುವವರು ಸಾಕಬಾರ್ದು. ನೋಡು, ವೇದ ಅಂತ ಎಲ್ಲ ಗೊತ್ತುಂಟು ಅವನಿಗೆ, ಅದು ದಾದ ಅಂತ ಗೊತ್ತಿಲ್ಲ. ನನ್ನ ಪ್ಯಾಕೆಟ್ ಬೇರೆ ಬರ್ನ ಸಾವದವನ್ನ. ಆಯ್ತು, ಈಗ ನಾನು ಮುಂದೆ ಹೇಳ್ತೇನೆ. ಚಿತ್ರ ಬಿಡಿಸಲಿಕ್ಕೆ ಯಾರಿಗೆ ಹೇಳಿದೆ? ಚಿತ್ರ ಅವನಿಗೆ ಅಲ್ಲ? ಅವನಿಗೆ
ಚಿತ್ರ ಬಿಡಿಸಿದ್ಯಾ? ಕೊಡು ಇಲ್ಲಿ ಚಿತ್ರ ಕೊಡು. ಬಿಡಿಸಿದೆ. ಅಯ್ಯೋ, ಅದು ನಿನ್ನೆ ಅಕ್ಕ ಮರಿ ಹಾಕಿದಲ್ಲ, ಮನೆಯಲ್ಲೇ ಬಾಕಿ. ಯಾರು ಬಿಡಿಸಿದ್ಯಾರು? ನಾನು. ನೀನೇ ಬಿಡಿಸಿದ? ಯಾರು ಸಪೋರ್ಟ್ ಇಲ್ಲ? ಇಲ್ಲ, ಒಬ್ಬನೇ ಬಿಡಿಸಿದ? ಒಬ್ಬನೇ. ಒಂದು ಕೆಲಸ ಮಾಡುವ, ಈಗ 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 ಇಲ್ಲಿ ನನ್ನ ಮುಂದೆ ಬಿಡಿಸಿ. ಬೇಡ, ನಾಳೆ ತರ್ತೇನೆ ನಾನು. ಪರವಾಗಿಲ್ಲ, ಈಗ ಬಿಡಿಸು, ತೊಂದರೆ ಇಲ್ಲ. ಈಗ ಬಿಡಿಸಿ ಇಲ್ಲಿ ಬಿಡಿಸು ನೀಲಿ ಬಾ. ಯಾವುದು ಚಿತ್ರ ಬಿಡಿಸಿ ನಾನು ಮನೆಯಲ್ಲಿ ಯಾವುದು ನಾಯಿ ಬಿಡಿಸಿ. ಈಗ ಆ ನೀರಿನಲ್ಲಿ ವಾಸಿಸುವ 5 ಜೀವಿಗಳ ಬಗ್ಗೆ ಹೇಳು. 5 ಜೀವಿಗಳು. ಒಂದು ಕಪ್ಪೆ. ಕಪ್ಪೆ. ಕಪ್ಪೆ ಅಪ್ಪೆ. ಕಪ್ಪೆಯ ನೇಲಿ ಅಪ್ಪೆ. ಕಪ್ಪೆಯ ಸಿದ್ದಪ್ಪೆ. ಕಪ್ಪೆನ ಮಾಮು ಮಾಮಿ ಮಾತ ಬಿನ್ನರೇರ. ಎಂತ ಕುಟುಂಬದ ಭೂತಕ ಉಂಟು ಅಲ್ಲಿ ಕಪ್ಪೆ? ಅದು ಎಲ್ಲ ಕಪ್ಪೆ ಬಂದಿದೆ ಅಲ್ಲಿ. ಕಪ್ಪೆ ಅಪ್ಪೆ ಸಿದ್ದಪ್ಪೆ ನೇಲಪ್ಪೆ ಅಂತೆ. ಅದು ಇದಲ್ಲ, ನೀರಿನಲ್ಲಿ ವಾಸಿಸುವ ಪ್ರಾಣಿ ಅಲ್ಲ. ಅದೆಲ್ಲ ಕಪ್ಪೆ ಅಲ್ವಾ? ಅದಕ್ಕೆಂತ ಇತ್ತು? ಸರಿ, ಅದು ಬಿಡು. ಈಗ ನಾನು ಸೂಜಿಯಿಂದ ನಿನಗೆ ಚುಚ್ಚುತ್ತೇನೆ, ಆಗ ರಕ್ತ ಯಾಕೆ ಹೊರಗೆ ಬರ್ತದೆ? ಇಲ್ಲ, ಪೆಪ್ಸಿ ಕೋಕಾಕೋಲಾ ಬರ್ತದೆ. ಪೆಪ್ಸಿ ಕೋಕಾಕೋಲಾ ಬರ್ತದೆ ಅಂತ ಹೇಳಿದ್ರು. ಚುಚ್ಚುವಾಗ ಸೂಜಿನ ಚುಚ್ಚಿದಾಗ ರಕ್ತ ಯಾಕೆ ಹೊರಗೆ ಬರ್ತದೆ ಅಂತ. ಅದು ಯಾವ 3 ಕಾಶಿ ನಾವು ಚುಚ್ಚಿದ್ದು ಅಂತ ನೋಡ್ಲಿಕ್ಕೆ ಬರ್ತದೆ. ಚಿತ್ರ ಆಯ್ತಾ ನಿಂದು? ಬಾ ತೋರಿಸು ಚಿತ್ರ. ಅದು ಮನೆಯಲ್ಲಿ ಹೋಗಿ ನೋಡಿ. ಈಗ ಪಾಠ ಮಾಡಿ. ಯಾಕೆ ಪಾಠ ಮಾಡಿ? ನಂಗೆ ಪುರ್ಸೋದುಂಟು ನಂಗೆ ಪುರ್ಸೋದುಂಟಲ್ಲ. ನಿಮಗೆ ನಾನು ಯಾವ ಚಿತ್ರ ಹೇಳಿದ ಬಿಡಿಸ್ಲಿಕ್ಕೆ? ಅದು ನಾಯಿ ಮಾಂಸ ತಿನ್ನುವ ಚಿತ್ರ. ನಾಯಿ ಮಾಂಸ ತಿನ್ನುವ ಚಿತ್ರ. ಇದರಲ್ಲಿ ಮಾಂಸ ಎಲ್ಲಿ ಉಂಟು? ಮಾಂಸವನ್ನು ನಾಯಿ ತಿಂದಿದೆ. ಹಾಗಾದ್ರೆ ನಾಯಿ ಎಲ್ಲಿ ಉಂಟು? ಮಾಂಸ ತಿಂದ ಮೇಲೆ ನಾಯಿಯಲ್ಲಿ ನಿಲ್ತದ? ಅದು ಓಡಿ ಹೋಗಿದೆ. ಅದು ನನ್ನ ತಪ್ಪಲ್ಲ. ನಾನು ಮನೆಯಲ್ಲಿ ದೊಡ್ಡ ನಾಯಿ ಬಿಡಿಸಿದ್ದೇನೆ, ನಮ್ಮ ಜೀವದ ನಾಯಿ ಇಂತ ದೊಡ್ಡದು ಬಿಡಿಸಿದ್ದೇನೆ. ಇವರು ಇಷ್ಟು ಸಣ್ಣ ಪೇಪರ್ ಕೊಟ್ಟರೆ ಅದರಲ್ಲಿ ಬಾಲವೇ ಹಿಡಿಯುವುದಿಲ್ಲ, ನಾಯಿಯಲ್ಲಿ ಹಿಡಿತದೆ. ನಾನು ಅದರ ರೋಮ ಬಿಡಿಸಬೇಕಷ್ಟೇ. ಬೇಡದೆಲ್ಲ ಬೇಕಾದ ಯಾವ ಸಹ ಕಲಿಯುವುದಿಲ್ಲ. ಬೇಕಾದಲ್ಲಿ ಗೊತ್ತಿರ್ಬೇಕಾ? ಎಕ್ಸಾಮ್ ಹತ್ರ ಬಂತು, ಎಲ್ಲ ಗೊತ್ತಿರ್ಬೇಕು ನಿಮಗೆ. ಜನರಲ್ ನಾಲೆಜ್ ಗೊತ್ತಿರ್ಬೇಕು, ಅರ್ಥ ಆಯ್ತಲ್ಲ? ಜನರಲ್ ನಾಲೆಜ್. ಜನರಲ್ ನಾಲೆಜ್ ಗೊತ್ತಿರ್ಬೇಕಂತ ಹೇಳಿದ್ ನಾನು. ನಮ್ಮ ರಾಷ್ಟ್ರ ಪಕ್ಷಿ ಯಾವ್ದಾ? ರಾಷ್ಟ್ರ ಪಕ್ಷಿ ಕಾಗೆ. ಅಲ್ಲ, ರಾಷ್ಟ್ರಪಕ್ಷಿ ಅಲ್ಲ, ರಾಜ್ಯಪಕ್ಷಿ ಅಲ್ಲ, ರಾಜ್ಯಪಕ್ಷಿ ಅಲ್ಲ, ಜಿಲ್ಲಾ ಪಕ್ಷಿ ಅಲ್ಲ. ಕಾಕೇನ್ ಕೇರೋಡಿ ಯಾವ್ದಾ? ಇವತ್ತು ನೈತೆ ಪಂಚಾಯತ್ ಪಕ್ಷಿ. ಹಾಗೆ ನಮ್ಮ ಪಂಚಾಯತ್ ಪಕ್ಷಿ. ಪಂಚಾಯತ್ ಪಕ್ಷಿ. ನಮ್ಮ ರಾಷ್ಟ್ರೀಯ ಪ್ರಾಣಿ ಯಾವುದು? ಮಂಗ. ಕರೆಕ್ಟ್, ಅದು ಗೊತ್ತು ನಿಮಗೆ. ಕೆಲವೆಲ್ಲ ಗೊತ್ತು, ಕೆಲವು ಗೊತ್ತಿಲ್ಲ ನಿಮಗೆ. ಮಂಗೆ ಆಯ್ತು. ಮತ್ತೆ ಈಗ ಎಂತಾದ್ರೂ ಗೊತ್ತಿಲ್ಲ ಹೇಳಿ, ನಾನು ಹೇಳಿಕೊಟ್ಟು. ಎಂತ ಗೊತ್ತಿಲ್ಲದ್ರೆ ಹೇಳಿ, ಗೊತ್ತಾಯ್ತಲ್ಲ? ಮತ್ತೆ ಎಂತ ಗೊತ್ತುಂಟಾ ನೋಡಿ, ಮೊದಲನವ್ರು ನೋಡಿ ಎಷ್ಟು ದೊಡ್ಡ ಜನಗಳಾಗಿದ್ದಾರೆ ಓದಿ, ಎಷ್ಟು ದೊಡ್ಡ ಜನ ಆಗಿದ್ದಾರೆ ಓದಿ. ಯಾರು? ಮೊದಲಿನವರೆಲ್ಲ. ಹೌದು, ಅವರೆಲ್ಲ ದೊಡ್ಡ ದೊಡ್ಡ ಜನ ಆಗಿದ್ದಾರೆ. ಅವ್ರಿಗೆ ಒಳ್ಳೊಳ್ಳೆ ಶಿಕ್ಷಕರು ಸಿಕ್ಕಿದ್ದಾರೆ. ನಮ್ಮ ಕರ್ಮ ನೀವು ಸಿಕ್ಕಿದ್ದು. ಡಾಕ್ಟರ್ ವಿಶ್ವೇಶ್ವರಯ್ಯ. ಅವ್ರು ರಯ್ಯ? ರಯ್ಯದು ನಿನ್ನ ರಯ್ಯ, ದೀಪಕ್ ರಯ್ಯ ಅಲ್ಲ, ಅದು ವಿಶ್ವೇಶ್ವರಯ್ಯ. ಗೊತ್ತಾಯ್ತಲ್ಲ? ಈಗ ನೋಡು, ಮಹಾತ್ಮ ಗಾಂಧಿ ಯಾರು? ಮಹಾತ್ಮ ಗಾಂಧಿ ಬಳಂಜ. ಎಂತ? ನೆಹರು ಯಾರು? ಯಾರ? ಸುಭಾಷ್ ಚಂದ್ರ ಬೋಸ್ ಯಾರು? ಸುಭಾಷ್ ನನ್ನ ಕ್ಲಾಸಲ್ಲಿ ಇರಲಿಲ್ಲ. ಬಾಲ ಗಂಗಾಧರ ತಿಲಕ್ ಯಾರು? ಗಂಗಾಧರನ್ನ ಕುಸುಮಾಧರನ್ನ ಅಪ್ಪ. ನೋಡಿ ಅಲ್ಲ, ಇವರಿಗೆಲ್ಲ ನಾನು ಹೇಳಿಕೊಡ್ಬೇಕಲ್ಲ, ನನ್ನ ಒಂದು ದೌರ್ಭಾಗ್ಯ ಅಲ್ಲ ಇದು. ಯಾರ್ದು ಸಹ ಗೊತ್ತಿಲ್ಲ ನಿಂಗೆ. ಹಾಗಾದ್ರೆ ರಂಗಸ್ವಾಮಿ ಯಾರು? ಯಾವ ರಂಗಸ್ವಾಮಿ? ರತ್ನಾಕರ್ ಸರ್ ಯಾರು? ವಿನು ಬಳಂಜ ಸರ್ ಯಾರು? ಅಶ್ವಥ್ ಹೆಗಡೆ ಯಾರು? ಅಖಿಲ ಯಾರು? ಯಾರಿಗೆ ಗೊತ್ತು? ಶ್ವೇತಾ ಯಾರು? ಗೊತ್ತಿಲ್ಲ. ಮೋಹನ್ ಯಾರು? ನನ್ನ ದೋಷಗಳಾದ ನಿಮ್ಗೆ ಗೊತ್ತಿಲ್ಲ, ಮತ್ತೆ ನಿಮ್ಮ ದೋಷಗಳಾದ ನನಗೆ ಗೊತ್ತುಂಟಾ? ಗಾಂಧೀಜಿ ನೆಹರು ಎಲ್ಲ ನನ್ನ ದೋಸ್ತಿಯನ್ನ ಗೊತ್ತು. ಅಗೆಲ್ಗಿರತ್ತ ಬಾಬಿನ್. ಪರೀಕ್ಷೆ ಹತ್ರ ಬಂದು ಎಂತಾದ್ರೂ ಡೌಟ್ ಇದ್ರೆ ಕೇಳಿರಾ? ಪರೀಕ್ಷೆ ಹತ್ರ ಬಂದು ಡೌಟ್ ಇದ್ರೆ ಕೇಳಿ. ಎಂತೆಲ್ಲ ಕಳಿಸ್ತಾ ಇದ್ದೆ ಮೊದಲು ಗೊತ್ತು ನಿಮಗೆ. ಇದು ಲೈಟ್ ಕಂಬ ಉಂಟಲ್ಲ, ಅದ್ರ ಕೆಳಗೆಲ್ಲ ಕೂತು ಓದ್ತಾ ಇದ್ರು. ಲೈಟ್ ಕಂಬದ ಬೆಳಕಲ್ಲಿ ಓದ್ತಾ ಇದ್ರು, ಗೊತ್ತುಂಟಾ? ಯಾರು ಮೊದಲನವರ? ಮೊದಲು ಇವರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಲ್ಲ, ಅದೆಲ್ಲ ಗೊತ್ತುಂಟು ಅವಳಿಗೆ. ಲೈಟ್ ಕಂಬದ ಅಡಿಯಲ್ಲ ಎಂತ
ಅಲ್ಲ ಅವರಿಗೆಲ್ಲ 7 ವರ್ಷ ದೊಡ್ಡವಲ್ಲ ಹೇಳೋದು ನಾನು ಎಲ್ಲ ಎಂತ ಮಾತು ಅದೆಲ್ಲ ಹುಚ್ಚಲ್ಲ ಅದು. ಅಲ್ಲ ನಮಗೀಗ ಒಂದು 4 ಗಂಟೆಗೆಲ್ಲ ಶಾಲೆ ಬಿಡ್ತದಲ್ಲ, 4 ಗಂಟೆ ಶಾಲೆ ಬಿಟ್ಟರೆ ಒಂದು 6:30 ತನಕ ಬೆಳಕಿರ್ತದಲ್ಲ, ಮನೆಯಲ್ಲಿ ಓದ್ಬೋದಲ್ಲ. ಆ ಲೈಟ್ ಕಂಬ ಉರಿಯೋ ತನಕ ಅದರ ಅಡಿಯಲ್ಲಿ ಹೋಗಿ ಓದೋ ತನಕ ಎಂತ ಇರ್ತದು ಅಲ್ಲ ಹೇಳೋದು ನನಗೆ ಗೊತ್ತಿಲ್ಲ. ಅಂತ ಅನಿವಾರ್ಯತೆ ಇಲ್ಲ. ಎಂತಾದ್ರೂ ಡೌಟ್ ಇದ್ರೆ ಕೇಳಿ, ನಾನು ಹೇಳಿಕೊಡ್ತೇನೆ. ಒಂದು ಡೌಟ್ ಉಂಟು. ಎಂತ? ಈರೆಂತ ಮಾಸ್ಟರ್ ಆಯರಂದೇ ಡೌಟ್. ನನಗೆ ಡೌಟ್ ಉಂಟು. ನನಗೊಂದು ವಾಕ್ಯ ಬರೀಲಿಕ್ಕೆ ಆಗುದಿಲ್ಲ. ಯಾವ ವಾಕ್ಯ? ವಾಕ್ಯ ಬರೀಲಿಕ್ಕೆ ಆಗುದಿಲ್ಲ. ಎಂತ ವಾಕ್ಯ? ಅದು ಬರೀರಿ, ನಾನು ಹೇಳ್ತೇನೆ. ಒಬ್ಬ ರೈತನು ಇಲ್ಲಿ ಒಂದು ನಿಮಿಷ. ಎಂತ? ಒಬ್ಬ ರೈತನು ಹೊಲದಲ್ಲಿ ಉಳುತ್ತಿದ್ದನು. ಆಗ ರೈತನು ತನ್ನ ಎತ್ತುಗಳ ಈ ರೀತಿ ಹೇಳುತ್ತಿದ್ದನು. ಅದು ಬರೀಲಿಕ್ಕೆ ಆಗುದಿಲ್ಲ. ಅದು ಬರೀಲಿಕ್ಕೆ ಆಗುದಾ? ನಿಂಗೆ ಯಾವ್ದ್ರಲ್ಲಿ ಬಿಡ್ಬೇಕು ನಾನು? ಇಷ್ಟೆಲ್ಲ ಅದೆಲ್ಲ ಬರೀಲಿಕ್ಕೆ ಆಗ್ತದಲ್ಲ? ಮತ್ತೆ ಹೇಳಿಕ್ಕೆ ಆಗ್ತದೆ ಅಂತ ಬರೀಲಿಕ್ಕೆ ಆಗುದಿಲ್ಲ. ನಮಗೆ ಸಂಶಯ ಅದು ತಪ್ಪ, ನನಗೆ ಬಂದ ಸಂಶಯ ತಪ್ಪ. ಒಳ್ಳೆ ಸಂಶಯ ಇದ್ರೆ ಕೇಳಿಲ್ಲ, ಉತ್ತರಗಳು ಕೇಳುದಲ್ಲ. ಒಳ್ಳೆ ಸಂಶಯ. ಇನ್ನೊಂದು ಸಂಶಯ ಇದೆ. ನಿಂದು ಬೇಡ. ಅಲ್ಲ ಇದೆ, ನನ್ನ ಸಂಶಯದಲ್ಲಿ ನಿಮ್ಮ ಭವಿಷ್ಯ ಅಡಗಿದೆ. ನಂದು? ನೋಡು, ಇಂತೆಲ್ಲ ಸಂಶಯ ಕೇಳಬೇಕು, ಭವಿಷ್ಯ ನಮ್ದು ಉಜ್ವಲ ಆಗ್ತದೆ. ಭವಿಷ್ಯ ಅಡಗಿದೆ. ಮತ್ತೆ ಎಂತೆಲ್ಲ ಅದು. ಮತ್ತೆ ನಿಮ್ಮ ಸಣ್ಣ ಮಗಳ ಫೋನ್ ನಂಬರ್ ಕೊನೆಗೆ 678 ಸಣ್ಣ ಮಗಳದ? 789. ನಾನು 678 ಮಾಡೋದು ಸಿಗುದೇ ಇಲ್ಲ, ಇನ್ನು ಸಿಗ್ತಾಳೆ. ಹಲೋ, ಕಾರ್ಯಕ್ರಮ ನನ್ನಲ ಮುಂದುವರಿಯರುಂಡು. ದೀಪಕ್ ರೈ ಪಾನಾಜೆ ಬೊಕ್ಕ ಪ್ರಕಾಶ್ ತುಮಿನಾಡು ಮೊಕ್ಲೇರ್ದು ನನ್ನೊಂಜಿ ಸ್ಕೆಟ್ಟೆಲ್ಲ ಒಂದೇ ವೇದಿಕೆ ನಡಪರುಂಡು. ಬಾರಿ ವಿಶೇಷವಾಯಿನೊಂಜಿ ಕಾಮಿಡಿ ಪ್ರದರ್ಶನ, ಬಾರಿ ಪೆರ್ಮೆನ್ ಪಡೆಯಿನ ಕಾಮಿಡಿ ಪ್ರದರ್ಶನ ನನ್ನ ತುಂಬುಗೋ ನಮ್ಮೆದುರುಗೋ ನಡಪರುಂಡು. ಅಕ್ಲೆ ಬಾರಿ ಪುದರನ್ನು ಕೊನದು ಬತ್ತನಂಚಿತ್ರ ಕಾಮಿಡಿ ಶೋ 5 ತುಂಬು ಅರೆಹೊಳೆ ಪ್ರತಿಷ್ಠಾನಾರ್ದೆ ನೃತ್ಯ ಕಾರ್ಯಕ್ರಮ ನಡಪುಂಡು. ಅಕಲ್ನ ಒಂಜಿ ನೃತ್ಯ ಆದ ಬೊಕ್ಕ ಪಿರ ದೀಪಕ್ ರೈ ಪಾನಾಜೆ ಬೊಕ್ಕ ಪ್ರಕಾಶ್ ತುಮಿನಾಡು ನಮ್ಮೆದುರು ಬತ್ತದ ಪಿರೊಂಜಿ ಹಾಸ್ಯ ಕಾರ್ಯಕ್ರಮನ ಕೊರವಲ್ಲೇರು ಮಾತೆರ್ಲ ಕಡೆಮುಟ್ಟಲ ಉಪಸ್ಥಿತರಿತದ ಸಹಕಾರ ಮಲ್ಪಡೊಂದು ಕೇಳೊಂದುಲ್ಲ. ಹಲೋ ಸಜ್ಜನ ಪ್ರೇಕ್ಷಕ ಮನಸ್ಸುಗಳೇ, ಮಂಗಳೂರಿನ ಅರೆಹೊಳೆ ಪ್ರತಿಷ್ಠಾನದ ನಂದಗೋಕುಲ ಕಲಾ ತಂಡ ಇಂದು ಈ ಭವ್ಯತಮವಾದ ವೇದಿಕೆಯ ಮೇಲೆ ಕಟ್ಟಿಕೊಟ್ಟ ಸಾಂಸ್ಕೃತಿಕ ರಸಗಬಳದ ಕೊನೆಯ ನೃತ್ಯ ಪ್ರಸ್ತುತಿಯನ್ನ ನಾವು ನಿಮಗೆ ಕಟ್ಟಿಕೊಡಲಿದ್ದೇವೆ. ಸಿನಿಮಾ ಅನ್ನುವ ಜಗತ್ತು ನಮ್ಮ ಬದುಕಿನ ಮೇಲೆ ಅನೇಕ ಕಾರಣಗಳಿಗಾಗಿ ನಿತ್ಯವೂ ನಮ್ಮ ಬದುಕಿನ ಮೇಲೆ ಪ್ರಭಾವವನ್ನು ಬೀರುತ್ತದಲ್ಲ. ನಂದಗೋಕುಲ ಕಲಾ ತಂಡ ಭಕ್ತಿ ಪ್ರಧಾನ, ಶಾಸ್ತ್ರೀಯ, ಸೆಮಿ ಕ್ಲಾಸಿಕಲ್ ಸೇರಿದಂತೆ ನಾಟ್ಯದ ಎಲ್ಲ ಕಲಾ ಪ್ರಕಾರಗಳನ್ನು ಪ್ರೇಕ್ಷಕರ ಪ್ರೀತಿಸುವ ಕಾರಣಕ್ಕೆ ಅದನ್ನು ಕಟ್ಟಿಕೊಡುತ್ತಾ ಬಂದಿದೆ. ಇದೀಗ ಸಿನಿಮಾ ಒಂದು ಅದ್ಭುತವಾದ ಸೊಗಡಿನ ಸಿನಿಮಾ ನೃತ್ಯಕ್ಕೆ ಈ ವೇದಿಕೆ ತನ್ನನ್ನು ತೆರೆದುಕೊಳ್ಳುತ್ತದೆ. ಸಿನಿಮಾ ಅನ್ನುವುದು ನಮ್ಮ ಬದುಕಿನ ಮೇಲೆ ಅಗಾಧವಾದ ಪ್ರಭಾವವನ್ನು ಬೀರುತ್ತದಲ್ಲ. ಆ ಕಾರಣಕ್ಕಾಗಿಯೇ ದಕ್ಷಿಣ ಭಾರತೀಯ ಸಿನಿಮಾಗಳ ಸೂಪರ್ ಹಿಟ್ ಹಾಡುಗಳನ್ನು ಆಧರಿಸಿದ ಸುಂದರವಾದ ನೃತ್ಯ ನಿಮಗಾಗಿ ಕಣ್ತುಂಬಿಕೊಳ್ಳಿ. రంగభూమికి అభివందనం, రసిక మహాజనమందరికి సుస్వాగతం. సమయం 7 సాయంత్రం వేడయింది, సల్లగాలి సెకిలిగింతలు పెడతాంది. ఆ పక్క మంచం మీద మా దాసుబావ, ఈ పక్క కుర్సీలో కత్తిలాంటి కుర్రాడు ఆసీనమైన యాల. మా రమోల డాన్సింగ్ పార్టీ వారి అభినయ హేళ. ನಾಡಿನ ನನ್ಮಗನೇ ಪೊನ್ಮಗನೇ ಮುತ್ತ
ഉണ്ടായവനെ ഇന്നും സൂര്യനും ചന്ദ്രനും ഒന്നായവനെ കാലം കാത്ത് വച്ച രക്ഷകനെ സംഹാരകനെ ഞങ്ങൾ കണ്ണനായി വന്നവനെ ഭയമേ മാറിപ്പോ നീ അണ്ണൻ വന്നാൽ തുമ്പിട്ട് നെല്ല് ഇരുട്ടിൽ സിറ്റി വാടും രാജാവുക്ക് എല്ലാരും സുല്ല് ഇവനെ തൊഴുവാനായി ജനത്തിരക്ക് കാലം എടുത്തു വച്ചാൽ സ്വർഗം പോലും മണ്ണപ്പേട് ಮನಸ್ಸಿನಲ್ಲಿ ಬ್ಯೂಟಿಫುಲ್ ಆಸೆಗಳು ಲಕ್ಕು ಕೊಡ್ತಾಳೆ ಒಳಗೆ ತಗದೀವಿತ ಆಡುತ್ತಾಳೆ ನನ್ನ ಕನಕ ಒಮ್ಮೆ ಹಂಗವಳೆ ಕೊಂಬಾಟಗವಳೆ ಬೆಳ್ಳಿಂಗ ಅವಳೆ ಬಂದಾಳೆ ಸಕ್ಕರೆ ನನ್ನ ಕೊಂಬೆ ಸಕ್ಕತ್ತಾಗವಳೆ ಬಿಣ್ಣಗೆ ಅಂದ್ರೆ ಯಾಕೋ ಸುಮ್ಮನೆ ನಕ್ಕಾಳೆ అమ్మి అమ్మి అంటాంటే నీ పెళ్ళాన్నైపోయినట్టుందిరా సామే నా సామే నిన్ను స్వామి స్వామి అంటాంటే నా పెనిమిటి లెక్క సక్కంగుందిరా సామే నా సామే నీ ఎనకే అడిగేత్తాంటే నీ ఎనకే అడిగేత్తాంటే ఎంకన్న గోడి ఎక్కినట్టుందిరా సామే నీ పక్కన కూసుంటాంటే పరమేశ్వరుడే తక్కినట్టుందిరా సామే నువ్వు ఎల్లే దారి సుత్తా ఉంటే ఎరే ఎండినట్టుందిరా సామే నా సామే నా సామే రర సామే బంగారు సామే మీసల సామే రోషల సామే నా సామే రర సామే బంగారు సామే మీసల సామే రోషల సామే కుర్చీని మార్చబెట్టి దానికేమో మేకలిస్తివి మరి నాకేమో సన్న బియ్యం నువ్వు కలిస్తివి మేకలేమో మందలుగా పెరిగిపాయ నాకిచ్చిన నూకలేమో ఒక్క పూట కరిగిపాయ ఆడపచ్చరాళ్ళ జూకాలిస్తివి మరి నాకేమో చుక్కగళ్ళ కోకలిస్తివి దాని చెవిలో జూకాలేమో దగా మెరిసిపాయ నాకు పెట్టిన కోకలేమో పీలికలై సిరిగిపాయ ఏం రసిక రాజువో మరి నా దాసు బావ నీతో ఎప్పుడింత కిరికిరి ఏం రసిక రాజువో మరి నా దాసు బావ నీతో ఎప్పుడింత కిరికిరి തിരിച്ചേ തിരികെ വിട്ടാൻ വന്നല്ലേ തിരുത്തി വയ്ക്കാൻ വന്നല്ലേ തിട്ടം കൊണ്ടല്ലേ ചേട്ടൻ വന്നല്ലേ ചേട്ട ചെയ്യാവന്നല്ലേ പേട്ട തുള്ളാൻ വന്നല്ലേ വേട്ടയനല്ലേ ನಳಿನಿ ನನ್ನ ಷರತ್ತು ಕೊಡು ನಾನು ಹೋಗುದು
ಹೇಳೊಮ್ಮೆ. ಹೇಳಿಕೆ ನನಗೆ ಮನಸ್ಸುಂಟು, ಆಗುತ್ತಿಲ್ಲ ಅಂತ. ಉಂಟಾಲೆ ಹಾಡಿಗೆ ಪೂರ ಬರ್ತನು. ನನ್ನ ಸುರು ಎಂಟರ್ಟೈನ್ಮೆಂಟ್. తాసద పెట్టరు ఊరుద పిలికులు నలిపున పొర్లుతు యానా పాసేద కన్నుడు ఊరుద పొన్నులు తెలిపున మర్లుతు యానా తాసద పెట్టరు ఊరుద పిలికులు నలిపున పొర్లుతు యానా ఆసేద కన్నుడు ఊరుద పొన్నులు తెలిపున మర్లుతు యానా అరే హో గయా మది వానా బల నలిపున యావో ನನ್ನ ಬಾರಿ ಜಾಲಿಯ ನಮ್ಮನೆ ದಾಸದ ಪೆಟ್ಟಗೆ ಊರುದ ಪಿಲಿಕುಲು ನಲಿಪುನ పొల్లుతు యానా ఆసేద కన్నడ ఊరుದ పొన్నులు తెలిపున మర్లుతు యానా ಸಂತಸದ ಈ ಶುಭಗಳಿಗೆ ನಂಗಾವೆ ಕೊರಿಯರಿಗೆ ಉಲ್ಲಾಸದ ಈ ಮೆರವಣಿಗೆ ಊರೊರ್ಮೆ ಕನತರಿಗೆ ನಮ್ಮ ಊರ ಸಿಂಗಾರ ಈ ಭೂಮಿಯ ಬಂಗಾರ ಕೊಡೆಂಡು ನರಲಾಗ ಪಾಡದ ನಲಿಪುನ ಸಮಯ ದಾಸದ ಪೆಟ್ಟರು ಊರುದ ಪಿಲಿಕುಲು ನಲಿಪುನ పొర్లుతు యానా ಆಸೆದ ಕನ್ನಡ ಊರುದ పొన్నులు తెలిపున మర్లుతు యానా ವಾದ್ಯೊಡೆನ ಸ್ವರ ಸಂಗೀತಗೆ ನಮ್ಮೂರ್ದ ಮಣ್ಣೆಡೆಗೆ ಮತ್ತಳದ ಸ್ವರ ತೆಂಬರದ ಚಂಡೇದ ಓದಗಗೆ ನಮ ಪೂರ ವಂಜಾನ ಬದುಕು ಭೇದ ಭಾವ ದೂರಾದ ಪರಿಕು ನನಸಾರ ಜನ್ಮನು ಕಳೆಗೊಡು ಮೂಲೆ ಕಾಸದ ಪೆಟ್ಟಗೆ ಊರುದ ಪಿಲಿಕುಲು ನಲಿಪುನ పొర్లుతు యానా ಪಾಸೆದ ಕನ್ನಡ ಊರುದ పొన్నులు తెలిపున మర్లుతు యానా ದಾಸದ ಪೆಟ್ಟಗೆ ಊರುದ ಪಿಲಿಕುಲು ನಲಿಪುನ పొర్లుతు యానా ಆಸೆದ ಕನ್ನಡ ಊರುದ పొన్నులు తెలిపున మర్లుతు యానా ಸಜ್ಜನ ಪ್ರೇಕ್ಷಕ ಮನಸ್ಸುಗಳೇ, ಮಂಗಳೂರಿನ ಅರೆಹೊಳೆ ಪ್ರತಿಷ್ಠಾನದ ನಂದಗೋಕುಲ ಕಲಾ ತಂಡ ಈ ಭವ್ಯತಮವಾದ ವೇದಿಕೆಯ ಮೇಲೆ ಇದುವರೆಗೆ ಕಟ್ಟಿಕೊಟ್ಟ ಸಾಂಸ್ಕೃತಿಕ ರಸಗವಳವನ್ನು ನೀವೆಲ್ಲ ಕಣ್ತುಂಬಿಕೊಂಡ್ರಲ್ಲ. ಬಹುಶಃ ಜೋರು ಚಳಿ, ಆದರೆ ಆ ಚಳಿಯನ್ನು ಲೆಕ್ಕಿಸದೆ ಈ ನಂದಗೋಕುಲದ ಕಲಾವಿದರು ಎಂತಹ ಸ್ಫುಟವಾಗಿ ಪ್ರತಿಯೊಂದು ನೃತ್ಯವನ್ನ ತೆರೆದಿಡುತ್ತಾರಲ್ಲ. ಆರಂಭದಿಂದ ಇದುವರೆಗೆ ನಮ್ಮ ನಂದಗೋಕುಲ ಕಲಾ ತಂಡ ಕಟ್ಟಿಕೊಟ್ಟ ನೃತ್ಯ ನಿಮ್ಮ ಹೃದಯಕ್ಕೆ ಆಪ್ತವಾಗಿದ್ದರೆ ಒಂದು ಗಟ್ಟಿ ಚಪ್ಪಾಳೆಯನ್ನ ನಮ್ಮ ತಂಡಕ್ಕೆ ಕೊಡಿ. ಮನದುಂಬಿದ ಕೃತಜ್ಞತೆಗಳನ್ನು ಸಮರ್ಪಿಸಿಕೊಳ್ಳುತ್ತೇವೆ. ಬಂಧುಗಳೇ, ಈ ಅಪೂರ್ವ ಅವಕಾಶಕ್ಕಾಗಿ ಇದಕ್ಕೆ ಸಂಬಂಧಪಟ್ಟ ಪ್ರತಿಯೊಬ್ಬರಿಗೆ ನಮ್ಮ ನಂದಗೋಕುಲ ಕಲಾ ತಂಡದ ಪರವಾಗಿ ಮನದುಂಬಿದ ಕೃತಜ್ಞತೆಯನ್ನು ಸಮರ್ಪಿಸಿಕೊಳ್ಳುತ್ತಾ ಮುಂದಿನ ಸಂಗೀತ ರಸಮಂಜರಿಯನ್ನು ಆಸ್ವಾದಿಸಿ. ಥ್ಯಾಂಕ್ ಯು ಸೋ ಮಚ್. ಬಂಧುಗಳೇ, ಇಷ್ಟರ ತನಕ ಒಂದು ಅದ್ಭುತವಾದಂತಹ ಸಾಂಸ್ಕೃತಿಕ ವೈಭವವನ್ನು ನಮ್ಮ ಮುಂದೆ ಪ್ರಸ್ತುತಪಡಿಸಿದಂತಹ ಕಲಾವಿದೆ, ಜನಪ್ರಿಯ ನೃತ್ಯಗಾತಿ, ಸಿನಿಮಾ ಕಲಾವಿದೆ, ರಂಗಭೂಮಿ ಕಲಾವಿದೆ ಶ್ವೇತಾ ಅರೆಹೊಳೆ ಮತ್ತು ಸದಾಶಿವರಾವ್ ಅವರನ್ನು ನಾನು ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇನೆ. ಅರೆಹೊಳೆ ಪ್ರತಿಷ್ಠಾನದ ಮೂಲಕ ನಂದಗೋಕುಲದ ಈ ತಂಡ ಅನೇಕ ಸಮಾಜಮುಖಿ ಕೆಲಸಗಳನ್ನು ಮಾಡ್ತಾ ಇದೆ, ರಂಗ ಶಿಬಿರಗಳನ್ನು ನಡೆಸ್ತಾ ಇದ್ದಾರೆ. ಸದಾಶಿವರಾವ್ ಅವರು, ನನ್ನ ಮತ್ತು ಸದಾಶಿವರಾವ್ ಅವರ ಸಂಬಂಧ ವಸಂತ್, ನನ್ನ ಮಿತ್ರ ವಸಂತ ಗಿಳಿಯಾರ್ನ ಅಭಿಮತದ ಮೂಲಕ ನಾಡಿದ ಅಭಿಮತ ಸಂಭ್ರಮದಲ್ಲಿ ಮತ್ತೆ ಭೇಟಿ ಆಗ್ತೇವೆ. ಅದ್ಭುತವಾದಂತಹ ತಂಡವನ್ನು ಕಟ್ಟಿದ್ದಾರೆ ಸದಾಶಿವರಾವ್ ಅವರು. ಅವರ ವೃತ್ತಿ ಬೇರೆ ಇದೆ, ಪ್ರವೃತ್ತಿಯಲ್ಲಿ ಸಾಂಸ್ಕೃತಿಕ ತಂಡವನ್ನು ಕಟ್ಟಿಕೊಂಡು ಸಮಾಜಕ್ಕೆ ಅದ್ಭುತವಾದಂತಹ ಸಂಗೀತ ಸಾಂಸ್ಕೃತಿಕ ಲೋಕವನ್ನು ತೋಡುವಂತಹ ತಂಡ ಇದು. ವಿಶೇಷವಾಗಿ ಹೇಳ್ತೇನೆ, ಡಾಕ್ಟರ್ ಮೋಹನ್ ಆಳ್ವರ ಪ್ರೀತಿ ಪಾತ್ರ ಕೆಲವು ತಂಡಗಳಲ್ಲಿ ಅರೆಹೊಳೆ ಪ್ರತಿಷ್ಠಾನ ಯಾವತ್ತೂ ಮೇಲ್ಪಂಕ್ತಿಯಾಗಿರ್ತದೆ. ಹಾಗಾಗಿ ಶ್ವೇತಾ ಮತ್ತು ಸದಾಶಿವರಾವ್ ಅವರಿಗೆ ನಮ್ಮ ಅಮೃತ ಮಹೋತ್ಸವ ಸಮಿತಿಯ ಪರವಾಗಿ ಗೌರವಾರ್ಪಣೆಯನ್ನು ಮಾಡಲಿಕ್ಕಿದ್ದೇವೆ. ಅಧ್ಯಕ್ಷರಾದಂತಹ ಚಂದ್ರಶೇಖರ್ PK ಮತ್ತು ಶ್ರೀ ಹರೀಶ್ ವೈ ಚಂದ್ರಮ್ಮ ಹಳೆ ವಿದ್ಯಾಸಂಘದವರು
ಗೌರವಾರ್ಪಣೆಯನ್ನು ಮಾಡಬೇಕು ಅಂತ ಹೇಳಿ ಕೇಳ್ತಾ ಇದ್ದೇನೆ. ಸದಾಶಿವಣ್ಣ, ನಿಮ್ಮ ನೇತೃತ್ವದಲ್ಲಿ ಇನ್ನಷ್ಟು ಸಾಂಸ್ಕೃತಿಕ ಕೈಂಕರ್ಯಗಳು ನಡೀಲಿ. ಶ್ವೇತಾ, ಇನ್ನಷ್ಟು ನೀನು ಮೇಲೆ ಹೋಗಬೇಕು, ಇನ್ನಷ್ಟು ಬೆಳಿಬೇಕು. ಆ ಬೆಳವಣಿಗೆನ ನಾವೆಲ್ಲ ನೋಡಿ ಸಂತಸ ಪಡಬೇಕು. ವಿಶ್ ಯು ಆಲ್ ದಿ ವೆರಿ ಬೆಸ್ಟ್. ನಮ್ಮೆಲ್ಲ ಊರಿನವರ ಪರವಾಗಿ ಜೋರಾದ ಚಪ್ಪಾಳೆಯ ಮೂಲಕ ಅದ್ಭುತ ಸಾಂಸ್ಕೃತಿಕ ಲೋಕವನ್ನೇ ಅನಾವರಣಗೊಳಿಸಿದಂತಹ ಅರೆಹೊಳೆ ಪ್ರತಿಷ್ಠಾನದ ನಂದಗೋಕುಲ ತಂಡಕ್ಕೆ ಅನಂತ ಕೃತಜ್ಞತೆಗಳು. ಅಖಿಲ ಪಜಿಮಣ್ಣು ಮತ್ತು ಸುಪ್ರೀತ್ ನಿಮಗೋಸ್ಕರ ಈ ವೇದಿಕೆಯನ್ನು ಬಿಟ್ಕೊಡ್ತಿದ್ದಾಳೆ. ಮಸ್ತ್ ಪೊಡ್ತಾಂಡು ಒಂಜಿ ಪದ ಬಂದು ಅಲ್ಪಂತೆ ಪೊಡ್ತು ಕುಲ್ಲಿತ್ತು ಕಾರ್ಯಕ್ರಮ ಬಾರಿ ಪೊರ್ಲುಡೆ ಅವನುಂಡು ಇಂಕುಲ್ಲ ಕಾರ್ಯಕ್ರಮ ಉಂಟು ಉಪನೆಟ್ಟಿ ಬಿಸಿ ಇತ್ತ ದಾದ ಪಂಡ ಚೇರಡಿ ಎತ್ತು ಜನ ಕುಲ್ದಿರು ಪನ್ಪನ ಮುಖ್ಯತ್ತು ಒಂಜಿ ಊರುಡು ಕಾರ್ಯಕ್ರಮ ಅನಾಗ ನಮ್ಮ ಊರದ ಸಪೋರ್ಟ್ ಎತ್ತುಂಡು ಪನ್ಪುನೇನು ಮತ್ತೆ ನಮ್ಮ ಲೈವ್ಲ ಉಂಡು ಸುದ್ದಿ ನ್ಯೂಸ್ ಅಂದದೆ ಲೈವ್ ಉಂಡದೆ ಅವ್ರ ಮಾತೆಲ್ಲ ಕಡ್ದಿನಕ್ಕೆ ಒಂಚೂರು ಬಿಡ್ಬಾರ್ದು ಜೋಡ ಕೈ ತಾಟಿ ಕೊರಡು ಸೂಪರ್ ಇತ್ತದಾದ ಪಂಡ ಇತ್ತ ಪನ್ಪುನಂಚಿನ ಪದ ರಘು ದೀಕ್ಷಿತ್ ಸರ್ ಪನ್ಯ ಅಂಚಿನ ಪದ ಯಾನ ಪನ್ಯನು ಸೇಮ್ ನಿಕುಲು ರಿಪೀಟ್ ಮಲ್ತಾರೆ ಡಾಂಡ್ ಗೊತ್ತು ಎಕಡೆ ಯಾನು ಪದ ಪನ್ಪನಾಗ ಏರ್ ಮಾತ ಮುಲಿತ್ತೇರು ಮತ್ತೆ ಕೆಲವೇರು ಪೋದು ಕೂಡ ಹೊಸ ಆಡಿಯನ್ಸ್ ಜಾಯಿನ್ ಆತಂಡ ಗೊತ್ತು ಜಂಕ್ ಸೊ ಕೂಡ ಮಾತೆಲ್ಲ ಸೇರಿದ ಪದ ಪನ್ಕ ಓಕೆ ತೇ ಲೋಕದ ಕಾಳಜಿ ಇಂಚಿಡ್ದು ಮಾತ್ರ ಬರ್ತಂಡು ಎಕಡೆ ಪದ ಪನ್ಪನಾಗ ರೈಟ್ ಸೈಡ್ ಮಾತ್ರ ಸೌಂಡ್ ಬರಂತುಂಡು ಇತ್ತೆ ಲೆಫ್ಟ್ ಸೈಡ್ ಮಾತ್ರ ಏನಂದುಂಡು ಜೋಡೆ ನಾಚಿಗೆ ಅನ್ಪಡು ಸೇರ್ಲ ಅಂದು ನಾಚಿಗೆ ಅನ್ಬರಲಿ ಲೋಕದ ಕಾಳಜಿ ಮಾಡುತ್ತೀನಂತಿ ನೆಂಗ್ಯಾರ್ ಬ್ಯಾಡಂತಾರೆ ಮಾಡಪ್ಪ ಚಿಂತಿ ಮಾಡಪ್ಪ ಚಿಂತಿ ಪಿರೋಡಿ ತಿನ್ನಗಳು ಮಾಡ್ರಪ್ಪ ಚಿಂತಿ ಓಕೆ ಬರಾಡು ಅವರ ಜೋಡ ಕೈ ತಾಟಿ ಬೊಬ್ಬೆ ಬಿಸಿಲು ಮಾತ ಒಟ್ಟಿಗೆ ಬಾಡ್ ಕಮಾನ್ ಎವ್ರಿವನ್ ಲೋಕದ ಕಾಳಜಿ ಮಾಡುತ್ತೀನಂತಿ ನಂಗ್ಯಾರು ಬ್ಯಾಡಂತಾರ ಮಾಡಪ್ಪ ಚಿಂತಿ ಲೋಕದ ಕಾಳಜಿ ಮಾಡುತ್ತೀನಂತಿ ನಂಗ್ಯಾರು ಬ್ಯಾಡಂತಾರ ಮಾಡಪ್ಪ ಚಿಂತಿ ಮಾಡೋದು ಗಳಿಗೆ ಸೌದಿ ಮೇಲು ಮಾಲಿಗೆ ಕಟ್ಟಬೇಕೌತಿ ಭಾರೆ ಅಂಬಾರಿ ಏರಬೇಕೌತಿ ಮಣ್ಣಲ್ಲಿ ಇಳಿಯುವುದ ಕಣ್ಣ ಕಮ್ಮರತಿ ಎವ್ರಿವನ್ ಲೋಕದ ಕಾಳಜಿ ನಂಗ್ಯಾರು ಬ್ಯಾಡಂತಾರೆ ಲೋಕದ ಕಾಳಜಿ ಮಾಡುತ್ತೀನಂತಿ ನಂಗ್ಯಾರು ಬ್ಯಾಡಂತಾರೆ ಮಾಡಪ್ಪ ಚಿಂತಿ ರೈಸು ಕುಂದಿನಲ್ಲಿ ಬಂದು ಡ್ಯಾನ್ಸ್ ಮಾಡ್ಕೊಳ್ಳಿ
ಬದುಕು ಬಾಳೆವು ನಂದೇ ಅಂತಿ ನಿಧಿ ಸೇರಿದಷ್ಟು ಸಾಲದು ಔತಿ ಖಾದವತ್ತಾರದು ಕಡೆ ಯಾತ್ರೆ ನಡೆವಾಗ ಬದಗದು ಯಾವುದು ಸುಮ್ಮಕ್ಕ ಅಳತಿ ಲೋಕದ ಕಾಳಜಿ ಮಾಡುತ್ತಿ ನೂತಿ ಹಿಂಗ್ಯಾರು ಬ್ಯಾಡಂತರ ಮಾಡಪ್ಪ ಚಿಂತೆ ಲೋಕದ ಕಾಳಜಿ ಮಾಡುತ್ತಿ ನೂತಿ ಹಿಂಗ್ಯಾರು ಬ್ಯಾಡಂತರ ಮಾಡಪ್ಪ ಚಿಂತಿ ಹೇಳಿರು ಗೋವಿಂದನ ಪಾಪ ತೊಳೈತಿ ಹೊಳ್ಕೊಂಡು ಹುಡುಕಿದರಿನ್ನೈತಿ ಶಿಶುಣಾಧೀಶಣದೊಳಗೈತಿ ಶಿಗನು ಹಾರಿದ ಕವಿತೆಯೊಳೈ ವಾಸಗೆ ಲೋಕದ ಕಾಳಜಿ ನಿಂಗ್ಯಾರು ಬ್ಯಾಡಂತರ ಮಾಡುತ್ತಿ ನೋತಿ ಹಿಂಗ್ಯಾರು ಬ್ಯಾಡಂತರ ಮಾಡಪ್ಪ ಜೀವತಿ ಲೋಕದ ಕಾಳಜಿ ಮಾಡುತ್ತಿ ನೋತಿ ಹಿಂಗ್ಯಾರು ಬ್ಯಾಡಂತರ ಮಾಡಪ್ಪ ಜೀವತಿ ಹಿಂಗ್ಯಾರು ಬ್ಯಾಡಂತರ ಮಾಡಪ್ಪ ಜೀವತಿ ಹಿಂಗ್ಯಾರು ಬ್ಯಾಡಂತರ ಮಾಡಪ್ಪ ಜೀವತಿ. ಎಸ್ ಕಾರ್ಯಕ್ರಮದ ಮುಂದಿನ ಗೀತೆಯನ್ನ ನಿಮ್ಮ ಮುಂದೆ ಪ್ರಸ್ತುತಪಡಿಸಲಿಕ್ಕೆ ವೇದಿಕೆ ಮೇಲೆ ಬಹಳ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಕರಾವಳಿ ಕರ್ನಾಟಕ ಕಂಡಂತಹ ಬಹು ಬೇಡಿಕೆಯ ಗಾಯಕಿ ಜೀ ಕನ್ನಡ ವಾಹಿನಿಯಲ್ಲಿ ಸರಿಗಮಪ ಎನ್ನುವಂತಹ ಸಂಗೀತ ರಿಯಾಲಿಟಿ ಶೋ ಅಲ್ಲಿ ನಮ್ಮ ಪುತ್ತೂರು ಭಾಗಕ್ಕೆ ಪ್ರಶಸ್ತಿಯನ್ನು ತಂದಂತಹ ಗಾಯಕಿ ಕಡೆದಿನ ಕೈ ಚೂರು ಬಿಡುಪಾದು ಜೋಡ ಕೈ ತಾಟಿಗೊರ್ಲೆ ಅಖಿಲ ಪಜ್ಜಿಮಣ್ಣು. ಥ್ಯಾಂಕ್ ಯು ಸುಪ್ರೀತ್. ಆಕ್ಚುಲಿ ಸುಪ್ರೀತ್ ಎಲ್ಲರಿಗೂ ಗೊತ್ತಿರ್ಬೋದು, ರಾಕ್ ಸ್ಟಾರ್ ಆಫ್ ಮ್ಯಾಂಗ್ಳೂರ್ ಅಂತಾನೆ ಹೇಳ್ಬೋದು. ಎಲ್ಲರಿಗೂ ಒಂದು ಎನರ್ಜಿಯನ್ನ ಇನ್ನಷ್ಟು ಬೂಸ್ಟ್ ಮಾಡಿದ್ದಾರೆ. ಈಗಿನ ಹಾಡು ನಾನು ಕೋಳಿಕೆ ರಂಗ, ಈ ಹಾಡು ನಮಗೋಸ್ಕರ ಕೋನುಲ್ಲೀನು ಕೇನುರಾನು ಒಂಸುನ್ನೀಗ ನೀರನ್ ಆಡಬಾರ್ದೆ ಬಾಬಿಡೋನು ಬೆಪ್ಪನ್ ಮಗ ಕೋನುಲ್ಲೀನು ಕೇನುರಾನು ಒಂಸುನ್ನೀಗ ನೀರನ್ ಆಡಬಾರ್ದೆ ಬಾಬಿಡೋನು ಬೆಪ್ಪನ್ ಮಗ ನಾನು ಒಕ್ಕೊಕ್ಕ ಕೋಳಿಕೆ ರಂಗ ನಾನು ಕೋಳಿಕೆ ರಂಗ ನಾನು ಒಕ್ಕರಿಗೊಕ್ಕ ಕೋಳಿಕೆ ರಂಗ ನಾನು ಕೋಳಿಕೆ ರಂಗ ನಾನು ತಿಪ್ಪಾರಳ್ಳಿ ಓರಣ್ಣವರ ಅಣ್ಣನ ಹೆಂಡಿ ತಮ್ಮನ್ನ ಚಿಕ್ಕ ಮಗ ನಾನು ತಿಪ್ಪಾರಳ್ಳಿ ಓರಣ್ಣವರ ಅಣ್ಣನ ಹೆಂಡಿ ತಮ್ಮನ್ನ ಚಿಕ್ಕ ಮಗ ನಾನು ಒಕ್ಕೊಕ್ಕ ಕೋಳಿಕೆ ರಂಗ ನಾನು ಕೋಳಿಕೆ ರಂಗ ನಾನು ಕೋಳಿಕೆ ರಂಗ ನಾನು ಕೋಳಿಕೆ ರಂಗ. ಬೆಳೆದಿದ್ದು ಬ್ಯಾಡಳ್ಳಿ ನಾ ಹುಟ್ಟಿದ್ದೊಡ್ರಳ್ಳಿ ಬೆಳೆದಿದ್ದು ಬ್ಯಾಡಳ್ಳಿ ಮಣ್ಣದ ಕಾನಳ್ಳಿ ನಮ್ ಶಾನಭೋಗ್ರಪ್ಪ ನಮ್ ಶೇಟಗಾರಪ್ಪ ಇವರೆಲ್ಲ ಕಣ್ಣವ್ರೆಲ್ಲ ಯಾಕಂದ್ರೆ ಇವರಿಗೆಲ್ಲ ಕೊಟ್ಟಿವ್ನಿ ಕೈನ ನಾನು ಕೋಳಿಕೆ ರಂಗ ನಾನು ಕೋಳಿಕೆ ರಂಗ ನಾನು
ಅಲ್ಲಿ ದೊಡ್ಡ ಗುಡ್ಲಾರದ ದೀಪದ ಚೌಕದ ಕಮ್ಮನ ಹಿಂದೆ ತಂದಿದ್ದ ಕಣ್ಣನ್ನ ತಿಂತಿದ್ದೆ. ನಾನು ಕೋಳಿಕೆ ರಂಗ, ನಾನು ಕೋಳಿಕೆ ರಂಗ, ನಾನು ಕೋಳಿಕೆ ರಂಗ, ನಾನು ಕೋಳಿಕೆ ರಂಗ. ನನ್ನ ಬೆದರಿಸಿದ ಹೇ ಯಾರು ನೀನು, ನಿನ್ನ ಹೆಸರೇನು ಅಂದ. ಅದಕ್ಕೆ ನಾ ಹೇಳಿದೆ, ಏನು ಹೇಳಿದೆ, ನಾನು ಅಲ್ಲಿಂದ ಕೇಳ್ತಾ ಉಂಟು ದೀಪಕ್ಕಣ್ಣ ಹೇಳ್ತಾ ಇದ್ದಾರೆ, ನಾನು ಅಷ್ಟೇಯ, ನಾನು ಕೋಳಿಕೆ ರಂಗ, ನಾನು ಕೋಳಿಕೆ ರಂಗ, ನಾನು ಕೋಳಿಕೆ ರಂಗ, ನಾನು ಕೋಳಿಕೆ ರಂಗ. ಓನು ನೀನು ನಾನು ಒಂದು ಸೊನ್ನೆಯುಗ. ಕೋಳಿಕೆ ರಂಗ, ಕೋಳಿಕೆ ರಂಗ, ಕೋಳಿಕೆ ರಂಗ, ಕೋಳಿಕೆ ರಂಗ. Thank you. ಸಲ್ಮೇಲು ಎಂಕಲ್ನ ಒಂಜಿ ಅಕೆರಿದ ಒಂಜಿ ಪದ ಉಂಟು, ನಮ್ಮ ಊರದ ನಮ್ಮ ನೀಡಿದ ತುಳು ಭಾಷೆದ ಪದ ವಾಯ್ಬಕ್ಕ ನಿಕಲ ಮಾತೇರ್ನ ನಿರೀಕ್ಷದ ಪ್ರಕಾಶ್ ತುಮ್ಮಿನಾಡ್ ಸರ್ ಈ ಒಂಜಿ ವೇದಿಕೆಗೆ ಮಿತ್ತ ಚಾವಡಿಗೆ ಬರ್ರಲ್ಲರಿ ಅವಡ ದುಂಬು ಈತ ಬರ್ತು ನಮ್ಮೊಟ್ಟು ಬರಿ ಪೊರ್ಲುಡೆ ಸಂಗೀತ ವಾದನ ನಿಕಲ್ನ ದುಂಬತ್ತದಿಯರು ಕೀಬೋರ್ಡ್ ಹಿಡ್ತು ಒಂದಲ್ಲರಿ ನಮ್ಮ ತಂಡದ ನಾಯಕಿಯರು ಕಲರ್ಸ್ ಕನ್ನಡ ವಾಹಿನಿಡು ಬರ್ದಿಪ್ಪು ನಂಚಿತನ ಮಜಾ ಟಾಕೀಸ್ ಇಟ್ಟು ನಿಕಲ್ ಮಾತಿರ್ಲ ತೂದಿಪ್ಪಾರು ನಮ್ಮ ಮೋಹನ್ ಕಾರ್ಕಳ ಸರ್ ಅವರ ಜೋರೇನ ಕೈ ತಾಟಿ ಕೊರ್ಲೆ ಮಾತಿರ್ಲ ಅಂಚನೆ ನಮ್ಮ ಬೇಸ್ ಗಿಟಾರ್ಡ್ ರೋಷನ್ ಫ್ರಮ್ ಬ್ರಹ್ಮಾವರ ನೇರ್ಲ ಮಜಾ ಟಾಕೀಸಿಡ್ ನಮ್ಮ ಮೋಹನನ್ನ ನೋಟು ಸಾಥ್ ಕೊಡ್ತಿನಾರು ಅಂಚನೆ ಬಲತ ಮರ್ಗಿಲ್ಡ್ ಬೋಂಡ ನಮ್ಮ ರಿದಮ್ ಪ್ಯಾಡ್ ಉಡುಪಿದ ವೆರಿ ಫೇಮಸ್ ರಿದಮ್ ಪ್ಯಾಡ್ ಆರ್ಟಿಸ್ಟ್ ನಮ್ಮ ಸಂತೋಷ್ ಪಾಣವಲ್ಲೇರು ಅಂಚನೆ ಆರ್ನ ಬಲತ ಮರ್ಗಿಲ್ಡ್ ತೊಗೊಂದುಲ್ಲರು ಮೂಜಿ ತಬಲನ್ ಬತ್ತೊಂದು ಇದಮ್ಮಟ ಭಯಂಕರ ಬಟ್ಟೊಂದುಲ್ಲೇರು ನಮ್ಮ ವೀಕ್ಷಿತ್ ಉಡುಪಿ ಬಹು ಬೇಡಿಕೆಯ ತಬಲ ವಾದಕರು ಅಂಚೆನೆ ನಮ್ಮ ಲೆಫ್ಟ್ ಸೈಡ್ಗೆ ದೂರ ಬಂಡ ನಮ್ಮ ಫ್ಲೂಟ್ ಉಲ್ಲೇರು ಮೇರ್ನ ಬುದರ್ಲ ಆರ್ನ ಬುದರ್ಲ ಸೇಮ್ ಆರೆ ಸಂತೋಷ್ ಉಡುಪಿ ಮೇರೆ ಸಂತೋಷ್ ವಿಟ್ಲ ಅವರ ಜೋರನ ಕೈತಾಡಿ ಕೊರ್ಲೆ ನಮ್ಮ ಮಾತಾ ಮ್ಯೂಸಿಷಿಯನ್ಸ್ಗೆ ಕಾರ್ಯಕ್ರಮದ ಕೊನೆಯ ಒಂದು ಗೀತೆ ಒಂಜಿ ತುಳು ಪದ ಏರೆ ಮಾತ ಇಷ್ಟ ಅವರ ಜೋರನ ಕೈತಾಡಿ ಕೊರ್ಲೆ ಹತಾಸದ ಪೆಟ್ಟಿಗೆ ಪೂರದ ಪಿಲಿಕುಲು ನಲ್ಲಿ ಪುನಃ ಪುರ್ಲು ಪಿಯನ
ಹಸಿದ ಕನ್ನಡ ಪೂರದ ಪೊನ್ನಲು ತಿಳಿಯುನ ಮಲ್ಲುತಿಯನ ಕಾಸದ ಬೆಟ್ಟಗೆ ಪೂರದ ಪಿಲಿಕುಲು ನಲಿಯುನ ಮಲ್ಲುತಿಯನ ಹಸಿದ ಕನ್ನಡ ಪೂರದ ಪೊನ್ನಲು ತಿಳಿಯುನ ಮಲ್ಲುತಿಯನ ಅರೆ ಹೋ ಕಯಮ ದೀವಾನ ಬಲ ನಲಿ ಪುಲಯ ಚುಪಾನ ನನ್ನ ಭಾರಿ ಜಾಣಿಯ ನಮ್ಮನೆ ದಿನನ ಕಾಸದ ಬೆಟ್ಟಗೆ ಪೂರದ ಪಿಲಿಕುಲು ನಲಿಯುನ ಮಲ್ಲುತಿಯನ ಹಸಿದ ಕನ್ನಡ ಪೂರದ ಪೊನ್ನಲು ತಿಳಿಯುನ ಮಲ್ಲುತಿಯನ ನಮ್ಮ ಪೂರ ಹಣ್ಣು ಪಿಲಿಕುಲವರೆಲ್ಲ ನಿಂತೋಡು ಸಂತಸದ ಈ ಶುಭ ಗಳಿಗೆ ಅಂಗಾದೆ ಕೊರಿಯರಿಗೆ ಉಲ್ಲಾಸದ ಈ ನರಬಳಿಗೆ ಊರರ ಮೈ ಕಣ್ಣ ತೆರಿಗೆ ನಮ್ಮ ಪೂರ್ಣ ಚಿಂಗಾದ ಆಂಡು ಈ ಭೂಮಿಡು ಬಂಗಾರು ಪುಲಂಡು ನನ್ನ ರಾಗ ಪಾಡದ ನಲ್ಲಿ ಪುನಃ ಸಮಯ ಕಾಸದ ಪೆಟ್ಟಿಗೆ ಪೂರದ ಪಿಲಿಕುಲು ನಲ್ಲಿ ಪುನಃ ಬಲ್ಲುದಿಯಾನ ಆಸೆದ ಕನ್ನಡ ಪೂರದ ಪೊನ್ನಲು ನಲ್ಲಿ ಪುನಃ ಬಲ್ಲುದಿಯಾನ ವಾದ್ಯೊಳನ್ನ ಸ್ವರ ಸಂಗೀತೋಗೆ ನಮ್ಮೂಟ ಮಣ್ಣಿಡಿಗೆ ಮದ್ದಲದ ಸ್ವರ ಬೆಂಬರದ ಚಂಡದ ಓಲಗಗೆ ನಮ್ಮ ಪೂರ್ಣ ಮುಂಜಾಟ ಬದುಕು ಬೇಡ ಭಾವ ದೂರಾದ ಪರಿಕು ನನ್ನ ಸಾರ ಜನ್ಮನು ಕಳೆಯಡು ಮೂಲ ಕಾಸೆತ್ತ ಪೆಟ್ಟಿಗೆ ಪೂರದ ಪಿಲಿಕುಲು ನಲ್ಲಿ ಪುನಃ ಬಲ್ಲುದಿಯಾನ ಹಸಿದ ಕನ್ನಡ ಪೂರದ ಪೊನ್ನಲು ತಿಳಿಯುನ ಮಲ್ಲುತಿಯನ ಒಂದ್ ನಿಮಿಷ ಮೌನಣ್ಣ ಒಂದ್ ನಿಮಿಷ ತುಲೆ ವಿಶೇಷವಾದ ನನ್ನ ಇಂಚ ಈತ ಗ್ರ್ಯಾಂಡ್ ಆದ ಫಂಕ್ಷನ್ ಏ ಪಾಪಣ್ಣ ಗೊತ್ತುಜಿ ಒಂಜಿ ರಿಕ್ವೆಸ್ಟ್ ಮಾತಾಡಲ್ಲ ಪಾತಿರ್ನ ಒಂಜಿ ರಿಕ್ವೆಸ್ಟ್ ಒಂಜಿ 30 ಸೆಕೆಂಡ್ ಅವರ ಮಾತಾಡಲ್ಲ ಉಂತುಲಿಯ 30 ಸೆಕೆಂಡ್ ಅವರ ಮಾತಾಡಲ್ಲ ಉಂತುಲಿಯ ಮಾತಾಡಲ್ಲ ಎವ್ರಿವನ್ ಮೋನಣ್ಣ ರೆಡಿ ರೆಡಿ ಚರಣ ರೆಡಿ ರಟ್ಟಿ ಕಾಯಿನ ಮಿದ್ದಿರ್ಪ್ಲೆ ಮಾತಾಡಲ್ಲ ಅಲ್ಪರ್ದೆ ಚರಣ ಮಾತಾಡಲ್ಲ ಅಡಗೆ ಎಂಚ ಮಾತಾಡ ವಾದ್ಯುಳಿನ ಸ್ವರ ಸಂಗೀತೋಗೆ ನಮ್ಮೂಟ ಮಣ್ಣಿಡಿಗೆ ಮಕ್ಕಳದ ಸ್ವರ ಬೆಂಬರದ ಚಂಡದ ಓಲಗಗೆ ನಮ್ಮ ಪೂರ ಮಂಜಾಟ ಬದುಕು ಬೇಡ ಭಾವ ದೂರಾದ ಪರಿಕು ನನ್ನ ಸಾರ ಜನ್ಮನು ಕಳೆಯಡು ಮೂಲ ನಲ್ಲಿ ಪುನಃ ಬಲ್ಲುದಿಯಾನ ಹಸಿದ ಕನ್ನಡ ಪೂರದ ಪೊನ್ನಲು ತಿಳಿಯುನ ಮಲ್ಲುದಿಯಾನ ಬಲ್ಬಾಟಿ ಕಮಾನ್ ತಾಸದ ಬೆಟ್ಟಗ ಪೂರದ ಪಿಲಿಕುಲು ನಲ್ಲಿ ಪುನಃ ಬಲ್ಲುದಿಯಾನ ಹಸಿದ ಕನ್ನಡ ಪೂರದ ಪೊನ್ನಲು ತಿಳಿಯುನ ಮಲ್ಲುದಿಯಾನ ಓಣ್ಣ ಮೆಕ್ಕೆನ ಕುಳ ಅಕ್ಲೆನ ಕಮೆಕ್ಕಿನ ಕುಳ ಓಣ್ಣ ಬಾಳೆ ಪುದಿ ಒಂದೇ ಕಾಲೇಜಿ ಮುಗಿಂಡಲ ಕಾಲೆಯತ್ತಿ ಕರಿಂಡಲ ಫೇಸ್ಬುಕ್ ಚಿಡಿಪುಲೆ ಬರಭೂಸರ ಉಡು ಮಿತ್ತು ಬತ್ತೆ ಎಂಚ ಮಿತ್ತು ಬತ್ತರ ಬರಭೂಸರ ಉಡು ಮಿತ್ತು ಬತ್ತೆ ಕಾಲೇಜಿಗೆ ಪುದರ್ ಕನತೆ ಒಂಜಿ ಕಲ್ಲಿಡು ರಡ್ಡನ ತಲ್ತೆ ಆಯ್ನ ರೆಕಾರ್ಡನೆ ಆಯ್ನ ಕೊಲ್ತೆ ಎಲ್ಲದೇನೆ ನಿನಗೇನು ಕೂತೆ ಇನಿತ ಖುಷಿಯೇ ನಿಗೊಂಡು ಆತೆ ಇನಿತ ಖುಷಿಯೇ ನಿಗೊಂಡು ಆತೆ ಗೆಂದಿಯಪ್ಪ ಗೆಂದಿಯೇ ಸೋತು ಸೋತು ಗೆಂದಿಯೇ ನೂದು ಮಾರ್ಗಗ ಖಾಲಿ ಒಂಜಿ ಮಾರ್ಗ ಆ 30 40 50 ಅಲ್ಪೊಂಚೂರು ಕೀಬೋರ್ಡ್ ಜಾಗ್ರತೆ ತಾಸದ ಬೆಟ್ಟಗ ಬೋರದ ಪಿಲಿಕುಲು ನಲ್ಲಿ ಪುನಃ ಬಲ್ಲುದಿಯಾನ ಹಸಿದ ಕನ್ನಡ ಪೂರದ ಪೊನ್ನಲು ತಿಳಿಯುನ ಮಲ್ಲುದಿಯಾನ ತಾಸದ ಬೆಟ್ಟಗ ಬೋರದ ಪಿಲಿಕುಲು ನಲ್ಲಿ ಪುನಃ ಬಲ್ಲುದಿಯಾನ
ಹಾಸೆದ ಕನ್ನಡ ಊರದ ಬೊನ್ನುಲು తెలుగున మల్లుతుయన ಹಾಸೆದ ಕನ್ನಡ ಊರದ ಬೊನ್ನುಲು తెలుగున మల్లుతుయన ಹಾಸೆದ ಕನ್ನಡ ಊರದ ಬೊನ್ನುಲು తెలుగున మల్లుతుయన ಸೊಮ್ಮಲು ಥ್ಯಾಂಕ್ ಯು ಸುಪ್ರೀತ್ ಮತ್ತು ಸುಪ್ರೀತ್ 2 ನಿಮಿಷ. ಮಾತ ಟೀಚರ್ಸ್ ನಕ್ಲು ಸುಪ್ರೀತ್ ಲಾಸ್ಟ್ 2 minutes ఉందాయి బొక్క ಮಾನ್ಯ ಪ್ರಕಾಶ್ ತೂಮಿನಾಡು ಬೊಕ್ಕ ದೀಪಕ್ ರೈ ಪಾಂಡಾಜರ್ನ ವಿಶಿಷ್ಟವಾಯಿನಂಚಿತ್ತ ತೆಲಿಕೆದ ಪರ್ಪ ಲಾಸ್ಟ್ ಕಡೆತ ಒಂಜಿ ಫೈನಲ್ ಅಕೇರಿದ ಒಂಜಿ ಅರ್ಧ ಗಂಟೆದ ರೂಪಕ ಸ್ಕಿಟ್ ನೆಕ್ಲಿದ್ರು ಮಲ್ಪದೊಂದುಲೆ ಐಕ್ ಮಾತಿರ ನಿಕ್ಲು ಉಂತುವರಂದಾಂಡ ಮಾತ್ರ ಒನ್ಸ್ ಮೋರ್ ಮಲ್ಪುವ ಚಲೋ ಸುಪ್ರೀತ್ ಮಾತಾರ ಏರ್ಪುರ ಬರೋಣ ಆಸೆ ಬರಲಿ ಬೆಸ್ಟ್ ವೇದಿಕೆ ಬರಲಿ. ಎಸ್ ರೆಡಿ. ಟೀಚರ್ ನಕಲು ಜಾಯ್ನ್ ಅವಡು ರಪ್ಪ 2 ನಿಮಿಷಡು ನಮ್ಮ ಪದ ಮುಗಿದವಡು ರೆಡಿ. ಅಂಡ ಒಂಜಿ ಮಾತಾಡಲ್ಲ ರಿಕ್ವೆಸ್ಟ್ ಪಿರೋಡು ಇನ್ಸ್ಟ್ರೂಮೆಂಟ್ ಉಂಡು ಒಂಚೂರು ಎದುರು ಅಂತಲ್ಲ ಚೂರು ಎದುರು ಆತ. ಥ್ಯಾಂಕ್ ಯು. ತಿರ್ತಿ ನಲ್ತಾರಡಲ್ಲ ಅವು ಖುಷಿ ಮಸ್ತ್. ರೆಡಿ ಚೂರು ಗಿಡಪ್ಲೆ ಸಂತೋಷ ಅಣ್ಣ. कल्याण संगली सोन्याची भिकोरी घोडाची 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 मुंबई से आई मेरे दोस्त को सलाम करो रात को खाओ पियो दिन को आराम करो. मुंबई से आया मेरा दोस्त को सलाम करो रात को खाओ पियो दिन को आराम करो. अरे वाह 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 वाह. दोस्त के लिए मैंने अंजल मंगवाई दोस्त के लिए मैंने अंजल मंगवाई दोस्त के लिए मैंने भूताई खाने वाला दोस्त को सलाम करो रात को खाओ पियो दिन को आराम करो. मुंबई से आया मेरा दोस्त को सलाम करो रात को खाओ पियो दिन को आराम करो. ಬೆಳ್ಳಿ ಮೂಡಿತೋ ಕೊಳ್ಳಿ ಕೂಗಿತೋ ಬೆಳ್ಳಿ ಮೂಡಿತೋ ಕೊಳ್ಳಿ ಕೂಗಿತೋ ಬಾನಾಗೆ ರಂಗು ಚೆಲ್ಲಿದ್ದೆ ನಾನೇ ದೂರ ಒಂದ ಬೆಳ್ಳಿ ಮೂಡಿತೋ ಕೊಳ್ಳಿ ಕೂಗಿತೋ ಬೆಳ್ಳಿ ಮೂಡಿತೋ ಕೊಳ್ಳಿ ಕೂಗಿತೋ. ತಯ್ಯ ತಕ್ಕ ತಕ್ಕ ತಯ್ಯ ತಕ್ಕ ಕಾಲೇಜಿಗೆ ಬಂದನಯ್ಯ ಹಳ್ಳಿ ಮುಖ ಹೊಕ್ಕ ತಯ್ಯ ತಕ್ಕ ತಕ್ಕ ತಯ್ಯ ತಕ್ಕ ಕಾಲೇಜಿಗೆ ಬಂದನಯ್ಯ ಹಳ್ಳಿ ಮುಖ. ಮಗಮಲ್ ಟೋಪಿ ಮುಗುಲೆ ಚಡ್ಡಿ ಮಗಮಲ್ ಟೋಪಿ ದೊಗಲೆ ಚಡ್ಡಿ ನೋಡು ಕೈಯಲ್ಲಿ ಬಣ್ಣದ ಸಕ್ಕರೆ ಕಡ್ಡಿ. ಮನ್ಮತ ರೂಪ ಅಯ್ಯೋ ಪಾಪ ಬಾರಿ ಜಾಣ ಜಮ್ಮೆ ಕೋಣ ಮನ್ಮತ ರೂಪ ಅಯ್ಯೋ ಪಾಪ ಬಾರಿ ಜಾಣ जम्मे कोड़ा सूरत निराली मन की तू काली और नखरे वाली ओ ओ ओ ओ सूरत निराली मन की तू काली और नखरे वाली नखरा तेरा है अनमोल
ये कला कवा काट गाएगा सच बोल, ये कला कवा काट गाएगा सच बोल, ये कला कवा काट गाएगा, ये कला ये कला ये कला 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 ये कला ये कला ये कला 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 ये कला ये कला ये कला 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 हे ये काला कवा काट गाएगा सच बोल, ये काला कवा काट गाएगा सच बोल, ये काला कवा काट गाएगा, ये काला ये काला ये काला कला कला ये काला ये काला ये काला कला कला ये काला ये काला ये काला कला कला हे ये कला कवा काट गाएगा सच बोल, ये कला कवा काट गाएगा सच बोल, ये कला कवा काट गाएगा, ये कला ये कला ये कला 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 ये कला ये कला ये कला 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 ये कला ये कला ये कला 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 हे ಥ್ಯಾಂಕ್ ಯು ಥ್ಯಾಂಕ್ ಯು ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಸುಪ್ರೀತ್. ಇದೀಗ ವಾಲಂಟಿಯರ್ಸ್, ದಯವಿಟ್ಟು ವಾಲಂಟಿಯರ್ಸ್ ನೀಡಿ. ನಾನು ವೇದಿಕೆ ಮುಂಭಾಗಕ್ಕೆ ನನ್ನ ಪ್ರೀತಿಯ ತಂಗಿ ಅಖಿಲಾ ಪಜ್ಮಣ್ಣುವನ್ನ ಕರಿತಾ ಇದ್ದೇನೆ. ಇನ್ನೋರ್ವ ಆತ್ಮೀಯ ಗೆಳೆಯ ಮೋಹನ್ ಮಜಾ ಟಾಕೀಸ್ ವೇದಿಕೆ ಮುಂಭಾಗ ಬರಬೇಕು. ಸುಪ್ರೀತ್ ಸಫಲಿಗ ಇವರನ್ನ ವೇದಿಕೆ ಕರಿತಾ ಇದ್ದೇನೆ. ಅಪೇಕ್ಷಾ ನಿನ್ನನ್ನು ಕೂಡ ವೇದಿಕೆ ಕರೆದಿದ್ದೇನೆ. ಅಖಿಲ ನನ್ನ ತಂಗಿ ಮಾತ್ರವಲ್ಲ, ಅತ್ಯಂತ ನಾನು ಅವಳ ಫ್ಯಾನ್. ಅನೇಕ ವರ್ಷಗಳಿಂದ ಪರಿಚಯ. ಅದ್ಭುತ ಸಿಂಗರ್, ಅದ್ಭುತ ಪ್ರತಿಭಾನ್ವಿತ ಗಾಯಕಿ. ಅಷ್ಟೇ ಸರಳ, ಸುಂದರ ಮತ್ತು ಡೌನ್ ಟು ಅರ್ತ್ ಕ್ಯಾರೆಕ್ಟರ್ ಅಖಿಲ. ಇನ್ನ ಜೀವನದ ಸಂಪೂರ್ಣ ಎಲ್ಲಾ ಕೆಲಸ ಕಾರ್ಯಗಳಲ್ಲಿ ಆ ಪುತ್ತೂರು ಮಹಾಲಿಂಗೇಶ್ವರ, ಬಳಂಜದ ಪಂಚಲಿಂಗೇಶ್ವರ, ದುರ್ಗಾ ಪರಮೇಶ್ವರಿ ಮತ್ತು ಧರ್ಮದೈವ ಕೊಡಮಣಿತ ಸದಾ ನಿಮ್ಮ ಮೇಲೆ ಜೊತೆ ಇರಲಿ, ಅವರ ಆಶೀರ್ವಾದ ನಿಮಗಿರಲಿ ಅಂತ ಹೇಳಿ ನಮ್ಮ ಸಮಿತಿಯ ವತಿಯಿಂದ ಒಂದು ಸಣ್ಣ ಗೌರವ ಅರ್ಪಣೆ. ಶಾಲ್ ಹಾಕು. ಇವರು ಮಜಾ ಟಾಕೀಸ್ನ ಮೂಲಕ ಚಿರಾಪರಿಚಿತರಾಗಿರುತ್ತ ಮೋಹನ್, ನನ್ನ ಆತ್ಮೀಯ ಗೆಳೆಯರು. ಪ್ರಾಯದಲ್ಲಿ ತುಂಬಾ ಹಿರಿಯರು. ಅವರಿಗೆ ಹಿರಿಯರು ಅಂತ ಹೇಳಿದ್ರೆ ಬೇಜಾರಾಗ್ತದೆ. ಇಲ್ಲ, ಖಂಡಿತ ಇಲ್ಲ. ಮೋಹನಣ್ಣ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಹೇಳಿ ಅವರ ಕಂಡೀಷನ್, ದುಬೈಗೆ ನೀನು ಕರ್ಕೊಂಡು ಬಂದ್ರೆ ಇಲ್ಲಿಗೆ ಬರ್ತೇನೆ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಬಳಂಜಕ್ಕೆ ಬಂದಿದ್ದಾರೆ. ಅವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತೇನೆ, ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇನೆ. ಸುಪ್ರೀತ್ ನನ್ನ ಇನ್ನೋರ್ವ ತಮ್ಮ, ಎನರ್ಜೆಟಿಕ್ ಸಿಂಗರ್, ಅದ್ಭುತವಾದಂತಹ ಪ್ರತಿಭಾನ್ವಿತ ಗಾಯಕ. ನಮ್ಮ ಊರಿಗೆ ಆಗಮಿಸಿ ಈ ಕಾರ್ಯಕ್ರಮವನ್ನು ಚಂದಗಾಣಿಸಿಕೊಟ್ಟಿದ್ದೀರಿ, ನಿಮಗೆ ಧನ್ಯವಾದಗಳನ್ನ ಹೇಳ್ತಾ ಪ್ರವೀಣ್ ಅವರಿದ್ದಾರೆ. ಇನ್ನೊಂದು ನಾವು ಅವತ್ತು ಥ್ಯಾಂಕ್ ಯು ಸೋ ಮಚ್. ಬರ್ತಾ ಇರಿ ನಮ್ಮ ಜೊತೆ ನಮ್ಮ ಊರಿಗೆ, ಮತ್ತೆ ಮತ್ತೆ ಬರುವಂತ ಆಗ್ಲಿ. ಥ್ಯಾಂಕ್ ಯು. ಆ್ಯಕ್ಚುಲಿ ಈ ಒಂದು ಕಾರ್ಯಕ್ರಮ ಇದೆ ಅಂತ ಅಶ್ವಥಣ್ಣ ಆಲ್ಮೋಸ್ಟ್ 1.5 ಮಂತ್ಸ್ ಮುಂಚೆನೇ ನಮಗೆ ತಿಳಿಸಿದ್ರು. ತುಂಬ ಖುಷಿ ಆಯಿತು, ತುಂಬ ಚೆನ್ನಾಗಿತ್ತು, ನಾವು ತುಂಬ ಎಂಜಾಯ್ ಮಾಡಿದ್ವಿ. ಮೇಯ್ನಾಗಿ ಇಷ್ಟು ಹೊತ್ತಾದರೆ ಸಹ ಎಷ್ಟು ಎನರ್ಜೆಟಿಕ್ ಆಗಿ ಎಲ್ಲರೂ ಡಾನ್ಸ್ ಮಾಡ್ತಾಯಿದ್ರು, ಎಂಜಾಯ್ ಮಾಡ್ತಾಯಿದ್ರು. ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್ ಅಶ್ವಥಣ್ಣ. ಒಂದು ನಿಮಿಷ ಅದ್ವಿತ್ ಶೆಟ್ಟಿ ಗುತ್ತಿಮಾರು ಅವರು ಎಲ್ಲಿದ್ರು ವೇದಿಕೆ ಮುಂಭಾಗ ಬರಬೇಕು. ನಿಮ್ಮ ತಾಯಿ ಇಲ್ಲಿ ಕಾಯ್ತಿದ್ದಾರೆ. ಅದ್ವಿತ್ ಶೆಟ್ಟಿ ಗುತ್ತಿಮಾರು ಸಿಕ್ಕಿದ್ದಾರೆ. ಪ್ರವೀಣ್ ಅವರು ವೇದಿಕೆಗೆ ಬರಬೇಕು ದಯವಿಟ್ಟು. ಮತ್ತೆ ನಿಮ್ಮ ಇನ್ನೊಬ್ರು ಹುಡುಗ ಬನ್ನಿ, ಇಬ್ಬರು ವೇದಿಕೆಗೆ ಬನ್ನಿ. ಗೆಳೆಯರೆ, ಇವತ್ತು ನೀವೆಲ್ಲ ಈ ಕಲಾಕೃತಿಗಳನ್ನು ನೋಡ್ತಿದ್ರಿ ವೇದಿಕೆಯ ಮೇಲೆ. ಇಷ್ಟೂ ಕಲಾಕೃತಿಗಳ ಜನಕ ಪ್ರೀತಿಯ ಪ್ರವೀಣಣ್ಣ ತುಂಬ ಚೆನ್ನಾಗಿ ಡ್ರಾ ಮಾಡಿದ್ದಾರೆ. ಜೋರಾದ ಚಪ್ಪಾಳೆಯ ಮೂಲಕ ಇವರಿಗೊಂದು ಧನ್ಯವಾದಗಳನ್ನು ಹೇಳಬೇಕು. ನಮ್ಮ ಅಮೃತ ಮಹೋತ್ಸವ ಸಮಿತಿ, ಹಳೆ ವಿದ್ಯಾರ್ಥಿ ಸಂಘ, ಬಳಂಜ ಶಾಲೆಯ ವತಿಯಿಂದ ಒಂದು ಸಣ್ಣ ಗೌರವಾರ್ಪಣೆ. ಇದೀಗ ನಿಮ್ಮ ಮುಂದೆ ಶ್ರೀಯುತ ಪ್ರಕಾಶ್ ತೂಮಿನಾಡು ಮತ್ತು ದೀಪಕ್ ರೈ ಪಾಣಾಜೆ ನೇತೃತ್ವದಲ್ಲಿ ಕೊನೆಯ ಸ್ಕಿಟ್ ಅನ್ನು ನಿಮ್ಮ ಮುಂದೆ ಪ್ರದರ್ಶಿಸಲಿಕ್ಕಿದ್ದಾರೆ. ವೇದಿಕೆ ಅವರಿಗಾಗಿ ಬಿಟ್ಟು ಕೊಡ್ತಿದ್ದೇವೆ. ಧನ್ಯವಾದಗಳು.
ಸನ್ಮಾನ್ಯ ದೀಪಕ್ ರೈ ಪಾಣಾಜೆ ಮತ್ತು ಪ್ರಕಾಶ್ ತೂಮಿನಾಡು ಅವರು ವೇದಿಕೆ ಮೇಲೆ ಬರಬೇಕು ಅಂತ ವಿನಂತಿ ಮಾಡ್ತಾ ಇದ್ದಾನೆ. 2 ಚೇರ್. ದೀಪಕ್ ರೈ ಪಾಣಾಜೆ ಮತ್ತು ಶ್ರೀಯುತ ಪ್ರಕಾಶ್ ತೂಮಿನಾಡು ಅವರು ವೇದಿಕೆ ಮೇಲೆ ಬರಬೇಕು. ಪ್ರಕಾಶ್ ತೂಮಿನಾಡು ಮತ್ತು ದೀಪಕ್ ರೈ ಪಾಣಾಜೆ ರಂಗಭೂಮಿಯಲ್ಲಿ ಹಿರಿಯ ಹೆಸರುಗಳು. ಬಲೆ ತಲಿಪಾಲೆಯ ಮುಖಾಂತರ ಜನಜನಿತವಾಗಿ ತುಳುನಾಡಿನ ಸಮಸ್ತ ಉದ್ದಗಲಕ್ಕೂ ಪರಿಚಯವಾದಂಥ ಪ್ರತಿಭಾ ರತ್ನರಲ್ಲಿ ಇವರಿಬ್ಬರು, ದಯವಿಟ್ಟು ತಮ್ಮ ಆಸನವನ್ನು ಸ್ವೀಕರಿಸಬೇಕು. ಇವರಿಬ್ಬರು ಅಗ್ರಗಣ್ಯರು. ತಮ್ಮ ಸಹಜ ಅಭಿನಯದ ಮೂಲಕ ಜನರ ಹೊಟ್ಟೆ ಹುಣ್ಣಾಗುವಷ್ಟು ನಗಿಸಿ ಆ ನಗುವಿನಲ್ಲಿ ಸಂತಸವನ್ನು ಕಂಡಂತಹ ದೀಪಕಣ್ಣ ಮತ್ತು ಪ್ರಕಾಶಣ್ಣ ನಮ್ಮ ಜೊತೆ ಇದ್ದಾರೆ. ಅವರು ಕಾಂತಾರದ ಮೂಲಕ ಇರಬಹುದು, ಸೂ ಫ್ರಮ್ ಸೋ ಚಲನಚಿತ್ರದ ಮೂಲಕ ರಾಜ್ಯದ ರಾಷ್ಟ್ರದ ಉದ್ದಗಲಕ್ಕೆ ಪಸರಿಸಿದಂಥ ಪ್ರತಿಭೆಗಳು. ಸನ್ಮಾನ್ಯ ವಿನು ಬಳಂಜ ಅವರ ನಾನು ವೇದಿಕೆ ಕರೀತಾ ಇದ್ದೇನೆ. ಯಾಕಂದ್ರೆ ಈ ಇಬ್ಬರು ಮೇರು ರತ್ನಗಳಿಗೆ ಸನ್ಮಾನ ಮಾಡಬೇಕಾದ್ರೆ ಆ ಯೋಗ್ಯತೆ ನಮಗಿರಬೇಕು. ಆ ಯೋಗ್ಯತೆ ನಮಗಿಲ್ಲ. ಆ ಯೋಗ್ಯತೆ ಇರುವಂಥ ವ್ಯಕ್ತಿ ಅನೇಕ ಕಲಾವಿದರನ್ನ ಹುಟ್ಟು ಹಾಕಿದಂತಹ ಶ್ರೀಯುತ ವಿನು ಬಳಂಜ ಅವರು. ಇವತ್ತು ಯಶ್ ಆಗುವ ಮೊದಲು ಇವರ ಗರಡಿಯಲ್ಲಿ ಇವರ ಶಿಷ್ಯನಾಗಿದ್ದಂತಹ ನವೀನ್ ಕುಮಾರ್ KGF ನ ಯಶ್ ಆಗಿದ್ದಾರೆ ಅಂದ್ರೆ ಅದಕ್ಕೆ ಕಾರಣ ವಿನು ಬಳಂಜ. ಅಂತಹ ಗುರುಗಳಿಂದ ಇವರಿಬ್ಬರಿಗೆ ಸನ್ಮಾನವನ್ನು ನಾವು ಮಾಡ್ತಾ ಇದ್ದೇವೆ. ಪ್ರಕಾಶ್ ತೂಮಿನಾಡು ಅವರೇ, ತಮ್ಮ ಪಯಣ ಇನ್ನಷ್ಟು ಯಶಸ್ವಿಯಾಗಿ ರಾಜ್ಯದ ಉದ್ದಗಲಕ್ಕೂ, ರಾಷ್ಟ್ರದ ಉದ್ದಗಲಕ್ಕೂ ಪಸರಿಸಬೇಕು. 100 ಚಲನಚಿತ್ರಗಳಲ್ಲಿ ನಟನೆ ಮಾಡಿದಂಥ ದಾಖಲೆಯನ್ನ ಇತ್ತೀಚೆಗೆ ಅವರು ಮಾಡಿದ್ದಾರೆ. ಪ್ರಕಾಶಣ್ಣ, ಜೋರಾದ ಕರತಾಡದ ಮೂಲಕ ಅವರಿಗೆ ನಾವು ಧನ್ಯವಾದಗಳನ್ನ ಹೇಳಬೇಕು. ದೀಪಕಣ್ಣ ಅಷ್ಟೇ ಒಂದು ಸಹಜ ಅಭಿನಯದ ಮೂಲಕ, ಅವರ ಮುಗ್ಧ ನಟನೆಯ ಮೂಲಕ ಜನಮಾನಸದಲ್ಲಿ ನೆಲೆಯಾಗಿದ್ದಾರೆ. ದೀಪಕ್ ರೈ ಪಾಣಾಜೆ ಮತ್ತು ಪ್ರಕಾಶ್ ತೂಮಿನಾಡು ಇವರಿಗೆ ನಮ್ಮ ಊರಿನ ಪರವಾಗಿ ಅನಂತ ಧನ್ಯವಾದಗಳನ್ನು ಹೇಳ್ತಾ ಇದ್ದೇವೆ. ಬಂಧುಗಳೇ, ತಾವೆಲ್ಲ ನಿಲ್ಬೇಕು. ಒಂದಷ್ಟು ಜನರನ್ನ ನೆನಪಿಸ್ಲಿಕ್ಕಿದೆ ಇವರ ಸ್ಕಿಟ್ ಆದ ನಂತರ. ಧನ್ಯವಾದಗಳು. ಪ್ರಕಾಶಣ್ಣ, ಬಲಿಪುಂಡು ಟೈಮಿಂಗ್ ತೂ ಒಂದು ಕೊಲ್ಲುಂಡನೆ ಮಸ್ಕಿರಿ 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 ಟೈಮಿಂಗ್ ತೂ ಒಂದು ಕೊಲ್ಲುಂಡನೆ ಮಸ್ಕಿರಿ. ಕೇಂಡೆ ಸರ್, ಎಂಕಿ ಕೇಳುದು ನೀರೇ ಕೇಂಡೆ ಅಂದ ಸರ್ ಬತ್ತೆ ಅಡ ರಾಮಣ್ಣ ಬತ್ತೆ ಅನ್ನ ಅವು ಇತ್ತೆ ಒಂಜು ರಪ್ಪ ಬಲ್ದು ಬರ್ಪ ಸರ್ ಬ್ರಹ್ಮಗಲ ಸರ್ ಇತ್ತೆ ರಪ್ಪ ಬತ್ತು ಬರ್ಪ ಅರ್ಥ ಆಗಿರ್ತದೆ ಪ್ರೋಗ್ರಾಮ್ ಸರ್. ರಪ್ಪ ಬರ್ಪ ಈ ಜನಕ್ಕೆ ಒಂದು ಚಾನಲ್ ಇತ್ತಲ್ಲ ಗಮನ ಸರ್ ಹುಡ್ದು ಬೋಕಂದ ಆಪುಂಡು ಕಾರನ್ನು ಮಾರ್ಲೆಕ್ಕ. ಆಯ್ ಸಬಾಸ್. ಓ ಶೇಖರ, ಕ್ಯಾಮರಾ ಪತ್ರ ಇಂಜಿನ ಬೈ ನಿಂಡನೆಗೆ ಓಡಿ ಬಿಲೋಡದು ನಿಂಡನೆ ಬನ್ನಿ ನಿನ್ನದು ಈ ಪ್ರೋಗ್ರಾಮ್ ಬಾಕಿ ಆದ್ರೆ ಕರ್ನಾಟಕ ರಜೆ ಮಾಡ್ತೀನಿ ಮಾರಿ ನಾನು ಒರೇ ಬೆಂದು ಸೈಯಡು ಮೂಲು ಅಲ್ಲ ಎಂಕ್ ದನಿ ನಾಯಕಿನರ್ಲೆಕ್ಕ ನೆರಂದುಲ್ಲೆ ರಾಯಲ್ಪ ಕ್ಯಾಮರಾ ಬಾರಿಕಿದ್ದು ಮದುದಿ ಒಂದು
ಮಂಡೆ ಸರಿ ಮನಿಕ್ ಬೇಗ ಶೂಟ್ ಮಲ್ಪು ಸೆಟ್ ಮಲ್ಪು ಕಮ್ಮರ ಬರ ಲೇಟ್ ಆಯ್ತು ನಾವು ಈಗ ನೋಡು ಮಾರೆ ಫೋನ್ ಮತ್ತೆ ಫೋನ್ ಇಜ್ಜಿ ರಾಮಣ್ಣ ಓ ರಾಮಣ್ಣ ರಾಮಣ್ಣ ನಮಸ್ಕಾರ 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 ಯಾನ್ ಹಿರಿಗೆ ಕಾಲ್ ಬಂದಿದ್ದೆ ಅವಳಿಗೆ ಪೇಟಿಗೆ ಹಿಡಿದಿತ್ತೆ ಅಂಚಿನ ಉಂಡೆ ಅನ್ನಲ್ಲ ಅವ ಪೇಟಿಗೆ ಹಿಡಿದಿತ್ತೆ ಅವಳ ಬರ್ಸ ಬತ್ತು ಚಂಡಿ ಅಂಡಿ ಎಲ್ಲೇ ಬಾತಿರಡತ್ತ ಗಡಿ ಗಡಿ ಕುಳ್ಳು ಕುಳ್ಳು ಅಂದ್ಬಿಟ್ಟು ಹೆಂಗರಾಗಲ್ಲ ಗುಳುಗುಲತ್ತೆ ಯಾನ್ ಕಾಲ್ ಬಂದಿದ್ದೀನಿ ಅವೇನಾ ಅಂದು ಯಾನು ಕೂಡ ಒಂಜಿ ಬೀಗ ಬಾಡ್ದಿಯೇ ಬಣ್ಣ ಒಂಚೂರು ತಡ ಹೌದಾನೆ ಕಳಿಸಿನಿ ಬೈಕ್ ಆಕ್ಸಿಡೆಂಟ್ ಆಯ್ನಿ ಅಂದ ಭಾರಿ ಖುಷಿ ಅಂಡ ಒಂದು ನೆನಪು ಕಂಡು ಎಡ್ಡೆ ದಿನ ಬೈಕ್ ತೊಂಡರು ಜೊತನ್ನತ್ತೆ ಆಕ್ಸಿಡೆಂಟ್ ಬಂಡ ಬೂರ್ನಿ ಗಾಡಿ ಬೂರ್ದಿಲ್ಲ ಅಂಡ ದಾಲ ಆತಿಜ ಹೌದಾನೆ ಅಂತ ತೀರು ಉಪ್ಪಿನಂಗಡಿ ರೋಡ್ ಬತ್ತಿನ ಮತ್ತೆ ಅವಳಿ ಬರೋಡ್ ದಾಲ ಆವಡ್ ಉಂಟು ನಂಜ ಬೀಚ್ ರೋಡ್ ಬರ್ತಾರ ಅವಳಿ ದಾಲ ಆತಿಜ ದೇವರದೇ ಲಾಸ್ಟ್ ವೀಕ್ ಬರೋದೇನಿದೆ ಪ್ಲಾಸ್ಟಿಕ್ ನೋಡಂದ ಲಾಸ್ಟ್ ವೀಕ್ ಕರಿನ ವಾರ ಒಂದು ಕರಿವಾರ ಬರ್ಬೇ ಬಂದಿತ್ತಾರೆ ಬರ್ರಾಯ್ಜಿ ಹೌದಾನೆ ಬರ್ರಾಯ್ಜಿ ಬಂದು ಫುಲ್ ಅವಳು ಫಂಕ್ಷನ್ ನೇಮ ಕೋಲ ಒಂದು ಬ್ರಹ್ಮಕಲಸ ಮಾಡದ ಅಂಚಿ ಈ ವಾರ ಬರೋಡೆ ಅಂಡ್ ಹೌದಾನೆ ಈ ವಾರ ಪಾಡ್ರೆ ಎಪಿಸೋಡ್ ಇಜ್ಜಿ ಎಪಿಸೋಡ್ ಇಜ್ಜಿ ಛೇ ನೀರಾವ ಎಪಿಸೋಡ್ ಮುಲ್ಲ ಇಜ್ಜಿ ಅಂಗಡಿ ಬೋಡತೆ ಎಪಿಸೋಡ್ ಸಂಚಿಕೆ ಸಜ್ಜಿಗೆನಾ ಸಜ್ಜಿಗೆ ಅಲ್ಲಿ ಮಲ್ದಲ್ಲ ಅಂತ ಜೋಡು ಸಜ್ಜಿಗೆ ಎಪಿಸೋಡ್ ಪಂಡ ವಾರ ವಾರ ಕಾರ್ಯಕ್ರಮ ಅಲ್ಪತೆ ಅಂಚಿ ವಾರ ಗೊಂಜಿ ಪಾಡೋನಮ್ಮ ಈ ವಾರ ಪಾಡ್ರೆ ಅಂಚ ಬರೋಡೆ ಅಂಡ್ ಅಂಚ ಬಣ್ಣೆ ಅಂದ ಅಂಚ ಅಂಚ ಬರೋಡೆ ಅಂಡ್ ಬೊಕ್ಕ ಇದು ಹುಷಾರು ತೊಂದರೆ ಇಜ್ಜಿ ಮುರನಿಂಚೂರು ಹುಷಾರಿಜ್ಜಿ ಜ್ವರ ಬತ್ತಿತ್ತು ಮುರನಿ ಒಂಚೂರು ಡೆಂಗ್ಯೂ ಡೋಂಗಿ ಎತ್ತು ಸತ್ಯ ಈಡು ಡೋಂಗಿ ಬಂದು ಅಂದದೆ ಧರ್ಮಜಪುನ್ ಅತ್ತಿ ಜ್ವರವು ಡೆಂಗ್ಯೂ ಮಲೇರಿಯಾ ಅಂಚ ಬರೋದು ಹೌದಾದ ಗೊತ್ತು ಮನದನಿ ಹುಷಾರತ್ತೆ ಎಡ್ಡೆ ಜ್ವರ ಎಂಚೊಲ್ಲ ಅಂತ ಒಂದು ವೈರ ಬತ್ತಿನ ಅದು ಕೊಡು ಬೊಕೊಂಜಿ ಎಂಕ್ಲಿ ಕಾರ್ಯಕ್ರಮ ಅಲ್ಪ ಇದು ಬುದ್ರ ಗೊತ್ತು ತೆರಿಗೆ ದಾನೆ ಗೊತ್ತಿದ್ದ ಒಂಜಿ ವಾರ ಆಯ್ನಾತ ಪಂಡದ ಹೌದಾದ ದರ್ಶನದ ಪಾತ್ರೆ ದರ್ಶನದ ಪಾತ್ರೆ ದರ್ಶನದ ಪಾತ್ರೆ ಆದರ್ಶ ದಂಪತಿಗಳು ಆದರ್ಶ ದಂಪತಿ ಎಂಕೆಗೋ ಚೇತನ್ ಮುಂಡಾಡಿ ದರ್ಶನದ ಪಾತ್ರೆ ಎಂಕ್ಲಿ ಕಾರ್ಯಕ್ರಮ ದಾಯಗೋಸ್ಕರ ಮತ್ತಲ್ಲ ನಿಗ್ಲೇ ಬೇಲೆಜ್ಜಿ ಆತ ಗಡಿ ಗಡಿ ಆ ಜಾಹೀರಾತು ಬಾಡ್ರಿ ಅತ್ತ ವಾಷಿಂಗ್ ಪೌಡರ್ ನಿಮ್ಮ ದೆಕ್ಕಲೆ ನಿಗ್ಲೇನ ಕರ್ಮ ಅವು ಬಣ್ಣ ಹಾಕಲು ಇಗ್ಲೇ ಸಾತ್ ಕೊರ್ಪೇರತೆ ಖಾಲಿ ಒಂದು ಸಾಟ್ ಕೊರ್ಪೇರು ನೀತು ಬಂಗಾರ ಬಿನ ಪಾಪ ಸಾಟ್ ಅತ್ತಿ ಸಾತ್ ಬಣ್ಣ ನಮಗೆ ಸಪೋರ್ಟ್ ಬಲ್ಪೇರತೆ ಅಂಚ ಅಂಡಲ ಇಟ್ಟು ಎಂಗ್ಲೇನು ಒಂದು ಅರ್ಧ ನಿಮಿಷ ತೋಜವ್ರು ಆ ಸೋಪ್ ಹೊಡೆದು ಮೀಪುನಲ್ಲಿ 3 ನಿಮಿಷ ತೋಜವ್ರು ಎಂಗ್ಲ ಉಮಿಳ್ ತಿಚ್ಚಿನಿಂದ ಬಗ್ಗೆ ಅದಾನೆ ಎಂಗ್ಲ ಒಲ್ಬೋದಿಲ್ಲ ಅಣ್ಣ ಬಕ್ಕೆ ಯಾಪ ಬರ್ಪನ ಆಂಡಲ ಆಲ್ಡ ಒಂಚೂರು ಬೇಗ ಮೀಯರ ಬಲ್ಲೆ ಅಲ್ಲಿ ಒರ್ತಿ ಮೀನಾಗ ಎಂಗ್ಲು ಕುಟುಂಬದಾಗ್ಲು ಮೀದಾಪ ಅಲ್ಲ ಸಾಬೂನು ಮುಲ್ತಿ ಇಡೆ ಬಣ್ಣ 4 ಗಂಟೆ ಅಪ್ಪ ಹೌದಾನೆ ನಿಗ್ಲ ಸಾಬೂನು ಜಾರುಜ ನಿಮ್ಮ ಸಾಬೂನು ಸ್ಲೋನಾ ಮೇಯ್ಕು ಮುಟ್ಟಾಯಿ ಕೂಡಲೇ ನೊರೆ ಬರಪುಂಡು ಕುರೆ ಬೈಜಿಲ್ಲ ಒಲ್ತು ಬರಪುಂಡ ದೇವರ ಗೊತ್ತು ಅವೇ ನಮ್ಮದಿಗೆ ತೊಂಡ ಪೋಂಡು ಅಂಚ ಈ ಕಾರ್ಯಕ್ರಮ ಅಂಚ ಒಂಜಿ ಮಲ್ಪುನೆ ಬೊಕ ಇತ್ತೆ ತೂಲೆ ಎಂಗ್ಲಿ ಕಾರ್ಯಕ್ರಮ ದಾಯಗೋಸ್ಕರ ಮಲ್ತದು ಪುನಿ ಮದಿ ಮ್ಯಾದು ಒಂಜಿ ತಿಂಗಳು ಡಿವೋರ್ಸ್ ಮದಿ ಮ್ಯಾದು ಒಂಜಿ ತಿಂಗಳು ಡಿವೋರ್ಸ್ ದಾದ ಬನ್ಪರಿ ಗಡಿ ಗಡಿ ಬೋಡಿ ಬಾವುಚು ಹೆಂಗ ಒಂಜಿ ಬರ್ತದೆ ಹಂಗ ಬೇಡ್ದು ಮಿತ್ತು ಬರ್ರ ಸುಮಾರು ವರ್ಷ ಬೋಡಾತನ ಇಂಚಿನ ಪುರ ಬರ್ಪುಂಡತೆ ದಾದ ಅವಸ್ಥೆ ಮಾರ ಇದು ಲೋಕದ ಅಂಚ ಬಂಡದಾದ ಡಿವೋರ್ಸ್ ಮದಿ ಮ್ಯಾದ ಒಂಜಿ ತಿಂಗಳು ಕಂಡೆಂಟ್ ಬಿಡಿದು ಬೇತೆ ಬೇತೆ ಆಪಿನಿ ಕಣ್ಣ ಬಿಡಿದು ಬೇತೆ ಬೇತೆ ಆಪಿನವ ತಿಂಗೋಲ್ ಗರಿನಾಗ ದಾದೆ ಬನ್ಪರಿ ಈ ರೀತಿ ಬರ್ನಾಗ ತೂಜಾರ ಅವ್ಳು ತಿರುಗಿದ್ ಮಿತ್ತು ಬರ್ತಾನೆ ಒಂಜಿ ಓಡದ ಇಲ್ಲ ತೆಗಿಜ ಬನ್ನಗನೆ ತಿರುಗಿದ್ ಮಿತ್ತು ಬರ್ತಾನೆ ಒಂಜಿ ಓಡದ ಇಲ್ಲ ಗೊತ್ತಾಯ್ಜಿ ಅವಳೆ ಬೈಕ್ ಇಡ್ ಬುರಿಯಾರತ್ತ ಅಂತ ಜಾಯ್ಜಾ ಒಂಚೂರು ಮಿತ್ತು ಬುರ್ದ್ವರ್ನ ಸರಿಯಾ ತವಲೆ ಬುರಿಯಾರ ಅವ್ಳು ತಿರುಗಿ ಮಿತ್ತು ಬರ್ತಾನೆ ಒಂಜಿ ಇಲ್ಲ ಅವಳು ಇಲ್ಲದ ಜಾಲ್ದಾಗ ಕೊಟ್ಟು ನೀಲ್ದ ಡ್ರಮ್ ದಿತ್ತೇರು ಅಂದ ಜಾಯ್ಜಾ ಇಲ್ಲೇ ತೂತಿ ಬಗ್ಗೆ ಡ್ರಮ್ ಎಂಚ ಗೊತ್ತಾಪಿನಿ ಅವಳ ಅಂದೆ ಇಲ್ಲಾಡ್ದ ಇಲ್ಲಿ ಅತ್ತ ಡ್ರಮ್ ಇಲ್ಲ ಬೈಕ್ ಇಡ್ ಬುರ್ರ ತಪ್ಪಾಣಿ ಜಂತೋಜುದು ಅಂದ್ ಡ್ರಮ್ಮದ ಬರೀ ಒಂಜಿ ಕಪ್ಪದ ಬಗ್ಗೆ ಕೊರಿತಿಜ ಇಲ್ಲಿ ತೂತಿಜಿಗೆ ಡ್ರಮ್ ತೂತಿಜಿಗೆ ಇಲ್ಲಗಳ ಡ್ರಮ್ಮಗಳ ಜೀವಜಿ ಬೊಗ್ಗಿಗೆ ಜೀವ ಉಂಡತ ಅವು ಚಳಿಕ್ಕೆ ಡ್ರಮ್ಮದ ಆಮೇಲೆ ತಾರೆ ಬಾಡ್ಜಿ ದಿನದ ಪಾಪ ಒಂದು ಕೆಲಸ ಮಾಡ್ಬೇಕು ಈಗ ದಾದ ಬಣ್ಣಲ್ಲ ಅಂದ ಜೈ ಜಾಡಿ ಪೋತು ಪಾತಿರ್ಕ ಒಂದು ವಿಷಯ ಬನ್ಪಿನಿ ನನ್ನ ದೋಸ್ಯವು ಮುರನಿ ಮದಿಮೆ ಪಾಯರಾಜಿದೆ ಹೆಂಗೆ ಗಡಿಬಡಿ ಇತ್ತು ಅಂಚ ಕೋಡೆ ತಿಕ್ಕಿನ ಕೇಣೆ ಕಣ್ಣ ಬಿಡದು ಮತ್ತೆ ಇಂಚೊಲ್ಲರು ಓಡೆ ಮತ್ತೆ ತಿರುಗಿರ ಪಾಯರಂದು ಏನು ಮದಿಮೆಗೆ ಬೋತಿ ಅಂಚಕೇಣಿ ಜಿದಾನ ಎನ್ನದಿಗೆ ಪ್ರಸಂಗ ಬರಕ್ಲು ಓಡೆ ಬೇರ್ನ ಹೆಂಗೆ ತಾನೆ ಎನ್ನ ಕಾಸರು ಬೋಬಿನ ಅಪ್ಪ ಗಾಯ ಪಂಡ ಅವೈತೆ ಕೋರ್ಟು ಉಂಡು ಮುರನಿ ಮದಿಮೆ ಅದೀನಿ ಕೋರ್ಟು ಬೋತುನಿಗೆ ಇತ್ತದಲ್ಲ ಕಂಡನಿ ಬಿಡಿದಿಗೆ ಬಾಲ್ವೆ ನಿಜ್ ಕಣ್ಣ ಬಿಡಿದು ಬೇತೆ ಬೇತಣ್ಣ ಬಾಲೆ ಹೊಲ್ಬಾರ್ದು ಮುರಾನಿ ಮದಿಮೆ ಆತನ ಕೋಡೆ ಬೇತೆ ಬೇತಣ್ಣ ಬಾಲೆ ಹೊಲ್ತು ರಾತ್ರಿ ಇಡೀ ಗಲಾಟೆ ಅಂದ ಐಜ ಬಾಲೆತ್ತು ಬಾಳ್ವೆ ಬಾಲ್ವೆ ಲೇಗೊಂಜಿ ಬಾಲೆ ಹಣ್ಣು ಅಂಚ ಅವಿ ವಿಷಯ ಒಂಜಿ ಡಿಂಗ್ಲಿ ಕಾರ್ಯಕ್ರಮ ಮಲ್ಪುನಿ ಮಾತೊಂಜಿ ಆ ವಿಚಾರ ಬರ್ತದೆ ಒಂಜಿ ಎಡ್ಡೆ ಸಂದೇಶ ಕೊಟ್ಟು ಒಂಜಿ ಬೇಲೆ ಅಂಚ ಶುರು ಮಾಡ್ಬೇಕು ನಮ್ಮದು ಈನ ಮಿಕ್ಸರ್ಸ್ ಎಲ್ಲ ಇಪ್ಪರೆ ಮಿಕ್ಸರ್ ಬೋಡ ಲೇಟ್ ಆಯ್ಜ ಮಿಕ್ಸರ್ ಬೋಡ
ಒನಸಾತು ಜಾಂಡಲಕ್ಕೆ ಏನು ನಾನು ಒಟ್ಟು ಬಲ್ಪ್ ಕಾಣ ಅದು ಲೇಟ್ ಆದ ಮಿಕ್ಸರ್ ಸುಧಾರಿಕೊಂಡ ಜೀರು ಅತಿ ಬೇತೆ ಮಿಸ್ಸಸ್ ಬಣ್ಣ ಬಡಿದಿಲ್ಲ ಬುಡೇದಿಯಾ ಓಡಿ ಓಡಿ ಬೋದುವತ್ತೆ ಅದು ಬುಡೇದಿ ಹಾಲಿನಿ ಬುಲ್ಲೆ ಗಂಟೆ 5 ಗಂಟೆ ಎಲ್ಲ ಆಗಿದ್ದು ಕನ್ನಡ ಕುಲ್ತಲ್ಲ ಟಿ ವಿ ತಗಲು ಬರ್ಪಿನಿ ಬಂದೆ ಹಾಂ ಇನ್ನೇ ಫ್ಯಾನ್ಸಿ ತೋಡು ಕಂದಿನೇನು ಮಾತ ಮೆತ್ತದ ಮುಗಿಪಲ್ಲ ಅಂದೆ ಎಲ್ಲರದಕ್ಕ ಬಸ್ಸದು ಬ್ರಹ್ಮಕಲಸದ ಖರ್ಚು ಆಪುಂಡು ಅಂದ ಆಪುಂಡು ಅಂದೆ ಪೌಡ್ರ್ ಸಮೇತ ಕಾಣತ್ತ ಅವಡದೆ ಪೂರ ಮೆತ್ತದಲ್ಲ ಓಕೆ ಕ್ಲಿಪ್ 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 ಅಂದು ಶೇಖರ ಒಂಜಿ ಮೂಲ್ದಿಲ್ಲ ಬೊಕ್ಕೊಂಜಿ ಮುಲ್ಪದಿಲ್ಲ ಬೊಕ್ಕೊಂಜಿ ಸೆಂಟರ್ದಿಲ್ಲ ಓಕೆನಾ ಕರೆಕ್ಟ್ ಪೂರ ಒಂಚೂರು ಮುಳ್ದಿಲ್ಲ ಅಲ್ಪ ಅಲ್ಪ ದಿಯರಿ ಪೂರ ಲೈಟ್ ಲೈಟ್ ಈಗ ದಾದ ಇಂಚಾಯಿನಿ ಲೈಟ್ ಪೂರ ತೋಜಡತ್ತೆ ನಮ್ಮ ಕಂಚ ದಾದ ಪಂಡು ಜರತ ಅದು ಪೂರ ಅವಳು ದಿವಚ್ಚಿರಿ ಉಲ ಇದಿಲ್ಲ ಪೋಣಗೊಂಡು ಬರ್ಸಾದ್ರು ಚಟ್ನಿ ಅವಳು ದಿಯರ ಪಂಡರತ್ತ ದಾದ ಗೊತ್ತಾಯ್ತು ಲೈಟ್ ಲೈಟ್ ಬೊರ್ಲು ತೋಜಾರೆ ನಮ್ಮ ಬರಲು ತೋಜಾರನ ಅಪ್ಪ ಇತ್ತಿನ ಗಂಬ ಪೂರ ಗಟ್ಲೆ ಎಲ್ಲ ಜೋರೋನಿಗಿರಿ ಪೋಲಿ ನಾವು ಬಂದ್ಬೋದಿ ಓ ಬಂದು ಓ ಬಂಜಾರ ಊರಿಗೊಬ್ಳೆ ಪದ್ಮಾವತಿ ಅಂತರಗಾಯ ಕಾಡುತ್ತಿ ದಾದಿ ರಾಮಣ್ಣ ರಾಮಣ್ಣ ನೀರ ಬಡಿದ್ಯಾ ನೀರ ಬಡಿದಿ ಮತ್ತೆ ನಾನು 1 ಗಂಟೆ ಬರಿದೆಲ್ಲ ನಿನಗೆ ಗೊತ್ತಾவது ಕಾದೆ ಆತ ಖರ್ಚು ಬಂದು ಮದುವೆ ಆಯ್ತು ಇನ್ನ ಬಿಡಿದ್ಯಾ ಅಂತ ಅತ್ತಿ ಬಾರಿ ಶೋಕ್ತ ಜೋರಿ ಯಾರು ಬಾರಿ ಶೋಕ್ತ ಜೋರಿ ಅದು ತುಂಬೆ ಬರಲ್ಲ ಅಲ್ಲಿ ಇನ್ನೂ ಒಂಚೂರು ಮೆತ್ತದು ಬರಲಾತೀನಿ ಬಾರಿ ಶೋಕ್ತ ಜೋರಿ 5 ನಿಮಿಷ ಹುಡುಗರು 5 ನಿಮಿಷ ಹುಡುಗರು 5 ಗಂಟೆಗೆ ಅಪ್ಪ ಅಂಚೆ ಗುಲ್ಲೆ 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 ಕುಲ್ದು ಕುಲ್ದು ಬಾತಿರ್ಗ ಎಲ್ಲ ಇವತ್ತು ಯಾನು ಮನೋಡಿತ್ತು ನೀರು ಬನ್ನೊಂದಿಲ್ಲ ಮಲೆ ಜೌನ್ ಇಲ್ಲಿ ನಮ್ಮನೆ ಏನ್ ಮಾಡ್ದಾನೆ ಇಲ್ಲಿ ನಮ್ಮನೆ ಕೂಪಡು ಇಂದು ಬಚ್ಚ ಅಂದೆ ಇಂದು ಬಚ್ಚಿ ಪಾತ್ರ ತವಟಿ ಉಂದುವೆ ಬರ್ಪಣಿ ಎನ್ನ ಮುಸುಂಡು ಬರಂದಿ ಮುಸುಡು ಬತ್ತಿ ನಮ್ಮಲ್ಲಿ ಪಾತೆರ್ನ ಇಂತ ಪಾತೆರ್ನ ಕೇನುಜಾ ಪಾತೆರ್ನ ಕೇನುಜಾ ಕೇಂಡು ಆನ್ಲ ಒಂಜಿ ಶೋಕುಡೆ ಗೊತ್ತೋಡದ್ದ ಅಪ್ಪಂಡ ಇಜಿನ ಐಟ್ ನೆಟ್ ಕ್ಯಾಪ್ಚರ್ ಆಪುಚ್ಚಿ ಹೋಯ್ಟಿ ಕ್ಯಾಮರಾ ಅಮ್ಮರೇ ಅಮ್ಮರತ್ತಿ ಕ್ಯಾಮರೆ ಅಂಚ ಶುರು ಅನ್ಬೇಕತೆ ಓ ಅಮ್ಮರೇ ಸುದ್ದಿ ಅದು ಬಾರಿ ಶೋಕ್ ತೋಜೋರೆ ಸತ್ಯ ಆಂಡ್ 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 ಇನ್ನೊಂದು ತಿಳಿಸಿದಪ್ಪ ಎಲ್ಲ ನಡಪೇರೋ ಲಿಂಕ್ ಏ ಪದ್ಮತೆಗೆ ಇತ್ತಿನ ಬಂಗಾರ ಪೂರ ಪಾಡನ್ ಬೈದೇರಿ ನಾನು ಜ್ಞಾನಾಲಿಗೆ ಮಲ್ತು ಪಾಡ್ದಿಲ್ಲ ಪಾಡ್ರೇನೆ ಇಲ್ಲಾಡ್ದಿದ್ದು ಪರಂಗ ಒಂದಾದೆ ನಮ್ಮ ಸಾಲ ಮಲ್ ಮಲ್ತು ಬಂಗಾರ ಮಲ್ಪಾನು ಅವನಾಗಲು ಬೇಟಿಗೆ ಹಿಡಿದೀಪು ನೇರಿಗೆ ಎಲಿಕುದು ಯಾರನ್ನ ಅಲ್ಲ ಬಾರಿ ಶೋಕ್ ತೋಜಿ ಸತ್ಯ ಅವು ಕೈತ ಕಾಜಿದ ಡಿಸೈನ್ ಜುಲೆ ಬಾರಿ ಶೋಕ್ ಉಂಡು ಅವು ಕರಿ ವರ್ಷ ಬಜ್ಜೆ ಇದ ಇದು ಬಜ್ಜೆ ಇಟ್ಟು ಕಾಜು ಮಲ್ಪರಾಪುಂಡ ಬಜ್ಜೆ ಇಡು ಓಡೆ ತೆಪ್ಪುಡು ಮಲ್ಪುಂಡು ಬಜ್ಜೆ ಮಾರ್ದು ಮಲ್ಪಾದಿ ನಂದು ಬಜ್ಜೆ ಮಾರ್ದಿನ ಕಾಸು ಹೊಂಡು ಗಡಿ ಗಡಿ ಇಂಚ ಕೈ ನೀರಲ್ಲ ಅಪ್ಪ ಕೈಟು ತೋಜುನ ತಂದು ಕೈಕೆ ಮಲ್ಪಾದಿ ಬಾರಿ ಶೋಕ್ ಸತ್ಯವಂತ ಒಂದು ಪೂರ ಡಂಪ್ಲಿಕೇಟ್ ಒರಿಜಿನಲ್ ಪೆಟ್ಟಿಗೆ ಉಂಟು ಡಂಪ್ಲಿಕೇಟ್ ಹೌದಾ ಡಂಪ್ಲಿಕೇಟ್ ಅಪರೂಪ ಟಿವಿ ಬರೋದು ಇಂಗ್ಲೀಷ್ ಬಾತೇರ್ನಿ ಅವು ಡಂಪ್ಲಿಕೇಟ್ ಆತ ಅವು ಡುಂಬ್ಲಿಕೇಟ್ ಆಕಳ ಇಂಗ್ಲೀಷ್ ಗೊತ್ತಿಪ್ಪ ಬಾತೇರಚ್ಚು ರಾಮಣ್ಣ ಅವು ಡುಂಪ್ಲಿಕೇಟ್ ಅತ್ತ ಡೂಪ್ಲಿಕೇಟ್ ತಾಲ್ನೊಟ್ಟಿಗೆ ಎನ್ನ ಮರ್ಯಾದಿಲ್ಲ ಬೋಣು ಚೂರು ಕಲ್ತಿತ್ತೆ ಅಲಕ್ಕ ಬೋಣು ದಾಲ್ ತೊಂದರೆ ಟಿವಿ ಬತ್ತನ್ನ ಬೋಂಡೆ ಇಂದು ಕೆಕ್ಕಿಲ್ದೇವು ಕಂಟಿ ಬಾರಿ ಶೋಕುಂಡು ಅವು ಎಡ್ಡೆ ಮುಂಚಿದ ಇದು ಎಡ್ಡೆ ಮುಂಚಿ ಕಲರ್ ಕೊಡ್ತೀವಿ ನಾವು ಎಡ್ಡೆ ಮುಂಚಿ ಕಲರ್ ಮಾಡಿದ್ರೆ ಏಪ ಕಷಾಯ ಮಲ್ದ ನಿಂಗದು ಅಲ್ಲ ಎಡ್ಡೆ ಮುಂಜಿ ಮಾರ್ದ ಮಲ್ಬಾದಿ ನಂದು ಎಂಗ್ಳು ಕೃಷಿಗರತ್ತ ಒಂಜೊಂಜಿ ದಾದಾಪುರ ನಮ್ಮ ಬುಲೆ ಪವ ವೆತ್ತ ನೆನಪು ಬಡದು ಒಂಜೊಂದು ದಾದ ಅಲ್ಲ ಬಂಗಾರ ಮಲ್ದೀಪುನು ಬಂಗಾರದ ಕಾಲು ಕಾಪುಂಡತ್ತ ಮುಂದಲ ಡಂಪ್ಲಿಕೇಟ್ ಒರಿಜಿನಲ್ ಪೆಟ್ಟಿಗೆ ಏಂಡೇರಾ ಮಲೆ ತಂದ್ರೆ ಜೊತೆ ಬೊ ಕೆಬಿತ ಉಂಟತೆ ನೇಲಂದುಂಟು ಕೆಬಿತ ಬಾರದೆ ಆಯ್ದ ಅವಿತ ಪರಂದು ಮಲ್ತಿನ ಪರಂದಿಟ್ಟು ಓಡಿ ಪರಂದಿಟ್ಟು ಬಂದ್ರೆ ಕೆಬಿತಲ್ಲ ಏಪ 100 ಬಾರದ ಕೈಲು ಮಾರದು ಮಲ್ಪಾದಿ ನಂದು ಕೈಲು ಮಾರದು ಬಟ್ ಬಾರಿ ಶೋಕ್ ಉಂಡಾವೆ ಉಂದಲ ಡಂಪ್ಲಿಕೇಟ್ ಒರಿಜಿನಲ್ ಪೆಟ್ಟಿಗೆ ಉಂಟು ಮಲೆ ಮಲೆ ಇಂದು ಬರೀತಾ ಒಂದು ಒರಿಜಿನಲ್ ಅಲ್ಲಪ್ಪ ಬಾ ಡಂಪ್ಲಿಕೇಟ್ ಇಜ್ಜಿ ನೆನ್ ಪೆಟ್ಟಿಗೆ ತಿಂಡು ಟೊಮೆಟೊ ದಿಲ್ಲೆಗಾವು ಟೊಮೆಟೊ ಎಲ್ಲ ಪುರಿಂಚಿ ದಿಲ್ಲೆಗಾವು ಟೊಮೆಟೊ ಕಲವೇರಿ ಬೊಕ್ಕುದಿಜ ನನ್ನ ಬೊಕ್ಕೇರು ಮಾತಾ ಬೆಡಿಗೆ ತುಂಬುದು ಮಣ್ಣ ಮುಗಿನ ಕತೆ ನಮ್ಮಂಜಿ ಬೇರೆ ಅಲ್ಪಗನಿ ಒಂದೇನು ಪೂರ ಅಲ್ಪ ಪೆಟ್ಟಿಗೆ ಹಿಡಿದು ಆ ಒರಿಜಿನಲ್ ಪೂರ ಪಾಡಂದರಡೆ ಬಚ್ಚಿ ಆ ಪೆಟ್ಟಿಗೆ ತುಂಬುದು ಸೈ ಅಣ್ಣ ನಂದೇನು ತುಂಬುನ ಬಚ್ಚಿ ತುಂಬ್ಯಾರ ಬಂಗೋಣ ಅಂಡಲ್ಲ ಪಣ್ಣಿನ ಯಾಪ ದೊಂಬುಗಾಡಿ ಯಾಪ ಚಳಿ ಆಪಣದು ಗೊತ್ತಾಪಚ್ಚಿ ಕುಸಾಲ್ಗಾಲ ತುಂಬೇನ ಪೋಯ್ ಜಾಯ್ ಕಲ್ವೇತ ಮನದಾನಿ ಕೊಂದು ಬರ್ಪೇನೆ ನಾನು ಕೂಡ ಕುಸಾಲ್ ಕೊಂಡೇನೆ ಯಾಕೆ ಓಡೆ ಬಲ್ಲಿ ಜೆಸಿಬಿ ಕನ್ನಡ ಹತ್ರ ಒಂದಪ್ಪ
ಮಲೆ ಬಂಗಾರ ಗುಣ ಯಾರ ಅತ್ತ ತಾರೇನು ದೇನ ಜಾಲ್ಡೆ ಬಿಡುದು ಅಂಚ ಶೋ ಕಾರ್ಯಕ್ರಮ ಬಾರಿ ಶೋಕ್ ನಮ್ಮ ಅಲ್ಪ ಈ ಸರಿ ಮಸ್ತ್ ಇಟ್ಟು ನಮ್ಮ ಕಾರ್ಯಕ್ರಮ ಶುರು ಈ ದೀಪನಡ ಆಯ್ತು ಓಕೆ ಶುರು ಅಲ್ಬೇಕಾಯ್ತಾ ನಿಯಾಪಲ ಪುಣೆಂಚೇನೆ ನೇಲಂದೆ ಪುಣೆ ಚಳಿ ಆತ ಓಕೆ ಕಾರ್ಯಕ್ರಮ ಶುರು ಅನ್ಬೇಕತೆ ಶೇಖರ ಒಂಜು ಸುಮಾರಿಗೆ ಒಂಜು ಸಮ್ ಹೊರ ಕಟ್ಟುವಲ್ ಪೂರ ಪಾಡೊಚ್ಚಿ ಕಟ್ಟುವಲ್ ಬೆರ್ಲಾಪುಂಡು ಸೇರ್ಲಾಪುಂಡು ಮಲೆ ಮಲೆ ಸುರ ಸುರ ಓಕೆ ಒಂಜು ಸುಮ್ಮೆರಿಗೆ ಒಂಜು ಸುಮಾರಿಗೆ ಒಂಜು ಸುಮ್ಮೆಂಗ್ ಬೊಕ್ಕ ಫುಲ್ ವೈಟ್ ಸುರಂ ಕತೆ ಸುರಲ್ ಕೈಲೆಕ್ಕ ದೊರಕ ನಾನು ಮತ್ತೆ ಬೈಕಿಡ್ ಬೂರಿ ಅರತ್ತ ಒಂಜಿ ಜಾಮು ಬಳ್ಳಾರು ಜಾಮಲ್ಲ ವಡೆಲ್ಲ ಐನ್ ತಿಂದಿದೆ ಸುರ್ಮಲ್ದ್ರೆ ಬೊಕ್ಕಲ್ಲ ಕೊಡು ನಿಜ್ಜಾತ ಜಾಮ್ ವಡೆ ಪನ್ನಿ ಅತ್ಯಾನ್ ಝೂಮ್ ವೈಡ್ ಪನ್ನಿ ಅಂಚ ಬಂಡ ಅವು ಮಲ್ಲ ಬಂತ ತೋಜವನಿ ಝೂಮ್ ಯಬ್ಬೋ ಮಲ್ಲ ಮಲ್ತುನ ವಡೆ ಏತು ಮಲ್ಲ ಅವಿಯ ಇಡೀ ಕುಟುಂಬದಾಗ್ಲೇ ಯಾವ ಒಂಜಿ ವಡೆ ನೆತ್ತಿ ನಮ್ಮ ಮೋನೆ ಮಲ್ಲ ಬಂತ ತೋಜವನಿ ಝೂಮ್ ವೈಡ್ ಪನ್ನ ದುಂಬೆ ಮಲ್ಲೆ ಉಂಡ ಇನ್ನು ನನ್ನ ಮಲ್ಲೆ ತಡ್ಪಡಿದಿ ಓಡತ್ತೆ ಅಂಚ ಸುರಂ ಕತೆ ಬೊಕ್ಕೊಂಜಿ ಕ್ಯಾಮರಾ ಅವಲುಂಡು ಅಡೆ ಬೋಡ ಸುಮಾರು ದೂರಲ್ಲೇರು ಮತ್ತೆ ಮಲ್ಲೇಜಿ ನಿಕ್ಲು ಅಲ್ಪ ತೂದು ಪಾತೇನೆ ಫಸ್ಟ್ ಟೈಮ್ ಮತ್ತೆ ಕ್ಯಾಮರಾ ದೂಪಿನಿ ಅಲ್ಪ ತೂದು ಪಾತೇರ್ ನಾನು ಅಡಿಗೆ ಬೋಡ ಅಡಿಗೆ ತೂನಾಣ ಬಾರಿ ಬಂಗಣ್ಣತ್ತ ನಾಯಿನ ಕಟ್ಬಾರ್ದತ್ತ ಇಂಟು ಕತ್ತಲ ಇನ್ನು ಗಿಡ ಪೊಲ ಗೆಜ್ಜಿ ಪುಚ್ಚೆ ಬೇರೆ ಬೈತಾನ ಪುಚ್ಚನ್ ಕಟ್ಟಬಾರ್ದೆ ನಾಯಿ ಪೇರ್ ಬೈದೆ ಇರು ಮಲ್ಪದ ಕುಲ್ಲಿ ಪುಚ್ಚೆ ಕಟ್ಬಾರ್ದು ನಾಯಿ ಬೇರೆ ಹಾಂ ಪುಚ್ಚದ ಕತೆ ಮುಗಿನ್ ನಾನು ಎಲ್ಲ ಒಳ್ಳೆ ಸಂತೆಡಿಗೆ ತೊಂಡಾತಿ ಮಲ್ಲ ಬೇಲೆ ಮಲ್ಪಲ್ಲ ಅವು ಪೇರು ಬರ್ಪಿ ನನಗೆ ಎಕ್ಕಲ ಕಾಯ್ದು ಸಾಯ್ಪು ನಾನು ಈ ರೀತಿ ಕುಲ್ಲೆ ಎಂಚಿನ ಓಕೆ ಸುರಂ ಕದ ಅಡೇನೆ ತೂದು ಪಾತೇರ್ಲೆ ಅಡೇನೆ ತೂದು ಪಾತೇರ್ಲೆ ಜಾಸ್ತಿ ತೋಚಾರು ನಿನ್ನನಿದು ಒಂದುಲ್ಲೆ ಏನಂತಲ್ಲ ಆರ್ ಬಣ್ಣ ತಡೆದು ಹೊರ ತುಂಡೆ ಅವು ಹಾಂ ಈತ ನಡಿರ್ಲಿಲ್ಲ ತಿಳಿಪುಂದುಲೆ ಓಕೆ ಶುರು ಕದ ಕಾರ್ಯಕ್ರಮ ಶುರು ಓಕೆ ಓಕೆ ವೀಕ್ಷಕರೇ ವಾರ ಪ್ರತಿಪರ್ಪಣಂಚನ ಆದರ್ಶ ದಂಪತಿ ಕಾರ್ಯಕ್ರಮ ಈ ವಾರ ನಮ್ಮೊಟ್ಟಿಗೆ ರಾಮನ್ನೇ ಬೊಕ್ಕ ಪದ್ಮತಿ ದಂಪತಿಲು ಅಗ್ಲಿಗೆ ಈ ಕಾರ್ಯಕ್ರಮಕ್ಕೂ ಆತ್ಮೀಯವಾಯಿನ ಸ್ವಾಗತ ರಾಮಣ್ಣ ನಮಸ್ಕಾರ ಕೊರಿಯತ್ತ ಬನ್ನಾಗ ಮತ್ತು ಮೂಲೊಂಜಿ ನಮಸ್ಕಾರ ಬೋಡಿತ್ತು ಮುಳ್ಳ ಹೊಡಿತು ಗಡಿ ಗಡಿ ಮದಿ ರಾಮಣ್ಣ ದಾದ ಪಂಡದಾಂಡ ನಮಸ್ಕಾರ ಪೂಜಾರಿ ಇತ್ತೆ ಎರಡು ಸುರುತ ಪ್ರಶ್ನೆಗೆ ಏನು ನಮಸ್ಕಾರ ಮಲ್ಲ ಜುಪ್ಪಡ ಅಡೆಗೆ ಪಾಡ್ನಾಡು ಓಡೆಲ್ಲ ಪಾಡ್ರೆ ಅವನು ಗಡಿ ಗಡಿಗೆ ಹೊರೊಂದು ಪೋಡು ಇತ್ತೆ ಸುರುತ ಪ್ರಶ್ನೆ ದಾದ ಪಂಡದಾಂಡ ರಾಮಣ್ಣ ನಾನು ಸುರು ಒಂಜಾತ್ ಪ್ರಶ್ನೆ ಬರೆದು ಬೈದಾನೆ ಸುರುತ ಪ್ರಶ್ನೆ ದಾದ ಪಂಡ ರಾಮಣ್ಣ ನಿಖಲ್ನ ಎರಂಜಿ ಮ್ಯಾರೇಜಾ ಅತ್ತೆ ಪೊಣ್ಣು ತೂದು ಮದ್ಮೇನ ಲವ್ ಅಂದ ಲವ್ ಮ್ಯಾರೇಜಾ ಅರೇಂಜ್ ಮ್ಯಾರೇಜಾ ಅವು ಅರೇಂಜ್ ಇದೆ ಆತಿನಿ ಮಾಮು ಬಜ್ಜಿ ಚೊರೆಪಾಡು ಸರಿಟಿಗೆ ಎಂಡ ಕೊರ್ಜಾರು ಬೊಕ ಅರೇಂಜಿನಿ ಅರೇಂಜ್ ದಿಕ್ಕಿದಿನ ಬಡಿಯದೀನಿ ಅಂಚತ್ಯಾನಿಕೆ ಎನ್ನಿ ಅರೇಂಜ್ ಮ್ಯಾರೇಜ್ ಲವ್ ಮ್ಯಾರೇಜ್ ಪಂಡ ನಿಖಲು ಪೊಣ್ಣು ತೂದು ಮದ್ಮೇನ ತೋರೇರು ಮೋಕೆ ಮಂತ ಮದ್ಮೇನ ಅಂಚ ಅವು ಇಲ್ಲದಾಗ್ಲೇ ತೂದು ಮದ್ಮೆ ಎಂಚ ಮೋಕೆ ಮಲ್ಪಡ್ದು ಗೊತ್ತಿಜಾತ ನಮ್ಮ ಮೋಕೆ ಮಲ್ದಲ್ಲ ತಟಪಟಾಪಿನ ಬಚ್ಚಿಂದು ಇಲ್ಲದಾಗ್ಲೇ ತೋಯ್ನಿ ಯಾನ್ ತೋಯ್ನಿ ಅಲ್ಲ ಅಪ್ಪೇನು ದಾದೆ ಅಂಚತ್ ಇಲ್ಲ ಬಣ್ಣಗ ಮೋಲ್ ಇಜ್ಜಾನು ಮೋಲೋಡ ತೋಟಕ್ಕೆ ಬೋದಿತ್ತಲ್ಲ ಬೀಡಿ ಬ್ರೆಂಚ್ಗೆ ಆನಿ ಅರ್ಜೆಂಟ್ ಆಯ್ನಿ ಅನ್ ಬಣ್ಣಗನೆ ಬೀಡಿ ಮರ ಒಂದಿಲ್ಲ ಸರಿತ ಬೀಡಿ ಪಂದು ಇದು ಮಲ್ಲ ಗೈಟ್ ಬೀಡಿ ಅಂಚಿ ñಕ್ಕೆ ಅಡೆ ಬೊಕ ಅಪ್ಪೆಡ ಪಾತೆರ ಒಂದು ಬತ್ತೀನಿ ಬೊಕ ಹಿರಿಯಗಳು ಒಂಜಿ ಪಂಡಿನ ಪಾತೆರ ನೆನಪಾದಿತ್ತನು ತಾಯಿ ಅಂತೆ ಮಗಳು ನುಳ್ಳಿ ಅಂತ ಸೀರೆ ಅಂತ ಅಂಚೆ ಅಪ್ಪೆ ಬರಲಿದ್ದ ಮಗಲ್ಲ ಬರಲಿಪ್ಪಲ್ಲ ಮಂದ ಅಂದಾಜಿ ಓದ್ತಾ ಬತ್ತೀನಿ ದಾದನ ಮೂಲ ಬರಲಿತ್ತಲ್ಲ ಮಂಟ ಬಡದು ತಿನ್ನಪ್ಪ ಒಲ್ಲ ಪಪ್ಪನ ಮುಸುಂಟು ಹೊರಬಿಡಿ ನಾನು ಅರ್ಧ ರೇಟ್ಗೆ ಮಾರೋಡಿತ್ತು ಅವನಿಗೆ ಬರೀ 90 ಮಾಡ್ತೀನಿ ಓಕೆ ಇದು ರಾಮಣ್ಣ ಇರ್ ಪೊಣ್ಣು ತೀರ ಪೋಯರ್ ಇರ್ ದಾದ ತೂದು ಬೂರ್ನಿ ಅವೇನು ಪುರಗೆ ಏನಾರ ಕಾರ್ಯಕ್ರಮ ಬೋಡತೆ ಎಂಕೆಲ್ಲ ಬಳಂಜ ಬೇಟೆ ಬೋರ್ಡ್ ಹೆಂಗೆ ಈತ ಗಮ್ಮತ್ತಿನ ವಿಷಯ ಪನೋಡಿ ಬೇತೆದ ಅಲ್ಲ ಕೇಳನೆ ಮರ್ಯಾದೆ ಇಪ್ಪೇರ ಅವು ತೋಜಿನ ನೀ ಬಂಗ ಆಪುಂಡು ಬನ್ಯಾನ್ ಅತ್ತಿ ಅಂಕ ಬಕ ಅದು ಬಂಡ ಎಂಕ ಇನ್ನೊಂದು ಕಂಚಿನ ಮತ್ತೆ ಪಾಡ್ದ ಅಭ್ಯಾಸ ಇತ್ತು ಅಂದೆ ನಮ್ಮ ತೋಟೋಡು ಬೆಣ್ಪಿನ ತಂಜೆ ಮಾತ ದೋಷನಗಳು ಬಂಡೇರಿ ಪೊಣ್ಣು ತೀರ ಪೋಪಿನತ್ತ ನಿನ್ನ ಮುಸುಂಡು ಎಡ್ಡೆ ಜಲ್ಲ ತೀರ್ಥಾಲ ಎಡ್ಡೆ ಪಾಡು ರಡ್ಡು ಪಾಡೋನು ಬಂಡೇರು ಅಂಚಿನ ರಡ್ಡು ಪಾಡೋಣ ಹೆಂಗೆ ನಡಪೆರ ಮಾತ ಬಂಗಾಂಡು ನಡಪೆರ ಪುರ ಬಂಗಾಂಡು
ಮಕ್ಕಳ ಜಾಲದ ಕೋಟಿಟ್ಟು ಒಂಜಿ ತಾರದ ಗೊಂಡಿ ಐಕ್ಯ ಬುರ್ನಿ ಆಚೆಗೆ ಅದು ಬೋತುನಿ ಅಂದ ಅದೇ ಬೋತೆ ಅಂಚತ್ತೆ ಅನ್ ಬನ್ನಿ ಅಂಚೆ ಪೂರ್ಣಿ ಬನ್ನಿ ಅತ್ತು ದಾದ ತೂದು ಪೂರ್ಣಿ ತೂದು ಎನ್ನ ಬುರ್ದು ಆಯ್ತು ಒಂದೇ ಬುರ್ನಿ ತೂಣ ಹೆಂಗೊತ್ತು ಜವಲು ಗುಂಡಿಂಡು ಅಂಚ ಹತ್ತಿರಮ್ಮಣ್ಣ ಇತ್ತೆ ಒಂಜಿ ಪೊಣ್ಣು ತೀರ ಪೊನ್ನಲ್ಪ ಪೊಣ್ಣನ ಗುಣ ಅತ್ತನ ಪೊರ್ಲು ಮನಸ್ಸು ಅಂಚ 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 ಎನ್ನ ಮರ್ಯಾದೆ ಅನೆಗೆ ತಂದಲ್ಲ ಅವೊಂದು ವನಸ್ಸಿಗೆ ಅನ್ನಲ್ಲ ತಾರದ ಗುಂಡಿಡವಲ್ಲೇ ಒರಿ ಮಗೆ ಎನ್ನೊಟ್ಟಿಗೆ ಬತ್ತನೆ ಎಲ್ಲ ಕೈರ ವೈದ್ಯ ತಾರದ ಬೇರೆ ದಿಕ್ಕಿನಿಂದ ಉಲ್ಲಮಿತ್ತು ವೈದ್ಯನಿ ಇದು ನನ್ನ ಮದುವೆಯನ್ನು ಬಯ್ಯ ಮಟ್ಟ ನಾಡೋಡಿತ್ತು ಸ್ವರ 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 ಪದವನ್ ಪಲ್ಲ ಏರಿ ಪದ್ಮದ ಪದಾನ್ ಬೇರ ಬಾರಿ ಪನ್ನ ಬಾರಿ ಖುಷಿ ಅಣ್ಣ ಕಾರ್ಯಕ್ರಮ ಪೊರಲಾಪುಂಡು ಒಂಜಿ ಪದ ಎಂಕ್ಲೆಗೋಸ್ಕರ ಪನ್ ಪನ್ ಪದ ಒಂಜಿ ಪದ ಪದದ ತಾತ ಬೋಡಿ ಪನ್ ಪದವನ ಪನ್ನ ಒಂಜಿ ಪಲ್ಲೆ 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 ಪಜ್ಜಿ ಮಣ್ಣು ಎದುರು ಇರು ಉಂತೋಡು ನಾನೇ ಉಳ್ಳೇರಿಂದ ಅತ ಪೂರ ಜನಕುಲ್ ಪೂರ ತೂಪೆರತೆ ಎಡ್ಡೆ ಆಪುಜ ಟಿವಿ ಕೋನಾಗ ಕಾಕಲು ಬೋಯ್ ನಡೆದು ಕನಮ ಬೊಗ್ಗಿ ವನ ಬಿಜ ಪದ ಚಳಿ ಜೋರು ಪದ ಬೆಚ್ಚೋಡು ಜಪ್ಪಲೆ ಪನ್ನೆ ಯಾಪಲ ಪನ್ಪಿನ ಬನ್ನಿ ಬೇತೆ ಮನ್ನ ಕೇಂದು ಸಾಕಾತನ ಮುರನಿನ ಕುಂಟಾರ್ದನಕ ಬಂಡಾತ ಅತ್ತ ಅವೇನು ಪನೋಚಿ ಬನ್ನಿ ಅವೇನು ಪನೋಚಿ ಅವೇನು ಪನೋಚಿ ಎನ್ನ ಕಂಬೈ ಚಿಪ್ಪಡಿ ಚಿರಾದು ಬೋತು ಮಲ್ಲ ಪದೊಟ್ಟು ಬೇತೆ ಬನ್ನಿ ನೀ ಬೇತೆ ಬನ್ನಿ ಇವರು ಬರ್ಬಣ್ಣಾತ ಯಾಪಲ ಪದ ಬಚ್ಚಿ ಇದು ಬೇತೆ ಯಾಪಲ ಕನ್ನಡ ಇನ್ನು ಹಿಂದಿ ಓಲಾಪುಣ್ಣತ ನಮಕ್ಕದಾನೆ ಅರ್ಥ ಅನ್ನತ್ತ ಈ ಪದವನ್ ಮಿನಕ್ಲೆಗ್ ಸುರುಕು ದಾದನ ತಿಕ್ಕುಜಿಗತೆ ಸುರು ತಿಕ್ಕುಜಿ ಅವೇ ಸುರುವೆ ತಿಕ್ಕುಜಿ ಬೊಕ್ಕ ತಿಕ್ಕುಂಡು ಶ್ರುತಿ ಅಲ್ನ ಅಪ್ಪೆ ಕಾಮಲನ ಹೊರ ಬರ್ಪಲ್ಲ ಇನ್ನು ಕಾಂಡೆ ಬೊರಿಯರ್ನೆ ಬಿಡೋತೆ ഞാൻ ഇന്ന് അൽത്തൊന്നുമില്ല അവരോന് ಅಲ್ಲಿ ಹಿಂದಿ ಬಂಡಲ್ಲತ್ತ ಅಲ್ಲಿ ಅಪಲ ಪನ್ಪಿನ ಒಂಜಿ ಪದ ಉಂಡು ಯಾವ ಅಕ್ಕಿಲ ಪೋಯಿನಲ್ಲೈತೆ ಬಿರ ಬರವಲ್ಲ ಎಡ್ಡೆಂತನೇ ಅಪಲ ಒಂಜಿ ಅವನು ಕಕ್ಕೇನು ಬಿಡುದು ಏನು ಎಡ್ಡೆಂತನೇ ಅಪಲ ಒಂಜಿ ಅವನು ಅಂದೆ ಮೊಲಿಂಚ ಪದ ಪನ್ಪಲ್ಲಿಂದ ರಮೇಶ್ ಮೇಸ್ತ್ರಿಗೆ ಬನ್ನೋಚ್ಚ ರಮೇಶ್ ಮೇಸ್ತ್ರಿ ಅವನ ರೈಲ್ವೆ ಸ್ಟೇಷನ್ ಪದ ಬಂದಿದ್ದು ನಾ ಪೆಲ್ಲೆ ಮತ್ತು ಬಾರಿ ಮಲ್ಲ ಪದ ಪನ್ಪಲ್ಲಕ ಮಲ್ತೇರ್ಗೆತ ಪಿರಾಡಿಗೆ ರೈಲ್ವೆ ಸ್ಟೇಷನ್ ಬತ್ತೇರಿಗೆ ಅವಕ್ಕೆ ಅವ್ರು ರಮೇಶ್ ಮೇಸ್ತ್ರಿ ಹಿಮೇಶ್ ರೇಷ್ಮಿಯ ರಮೇಶ್ ಮೇಸ್ತ್ರಿಯ ಹಿಮೇಶ್ ರೇಷ್ಮಿಯ ಮುಗಾಯಿ ಸುರೇಶ ಬಂಡಿ ರಮೇಶ್ ಮೇಸ್ತ್ರಿ ಇಂದ ಸುರೇಶ ಮೇಸ್ತ್ರಿ ಅತ್ತೆ ಅಂತೆ ರಮೇಶನ್ ಮೇಸ್ತ್ರಿ ಆಗ್ಲ ಗೊತ್ತು ಆತೆ ಮಲಜ್ ಓಕೆ ಇತ್ತೆ ಕಾರ್ಯಕ್ರಮದ ದುಮ್ಮದ ಪ್ರಶ್ನೆ ಕೇಳೋದಿಲ್ಲ ದಾದದ ಬಂಡ ಇತ್ತೆ ಮದಿಮೆ ಆದನಿಗಳು ಸುರುಕು ಹನಿಮೂನ್ಗೂ ದೂರ ಪೋಯಿನಿ ಮಂಚ ಬಂಡದದು ಹನಿಮೂನ್ಗೂ ದೂರ ಪೋಯಿನಿ ಎಂಗ್ಲ ಅಣ್ಣನ ನಡೆ ಬೋತ ವನಸುಗಳಿದ್ದೀರಿ ಅಣ್ಣನತ್ತೆ ಹನಿಮೂನ್ ಮಕ್ಕ ಈ ದೇವಸ್ಥಾನ ಅವ್ವೇ ಸುರುಕು ಮದುವೆ ಸುರುಕತೆ ಮದಿಮೆದ ಸುರುಕು ಓಡೆ ಪೋಂಡ್ಲ ಹನಿಮೂನೆ ಓಡೆ ಪೋಂಡಲ್ಲ ಬರಿದಿಲ್ಲ ಪೋಂಡ ಹೌದಮ್ಮ ಓಕೆ ಎನ್ನ ಬಾರಿ ಲಾಯಕಂಡ ಅಪ್ಪ ಹೆಂಗ ಇಂಚಿಗೆ ಕೊಲ್ಲೂರು ಪೋಡೋದು ಮನಸ್ಸಿತ್ತೀನಿ ದೇವಸ್ಥಾನ ಗಾಡಿ ಬರ್ರ ಮೂಲ್ ತಯಾರಿ ಜನ ಅವಳು ಕಡಲ ಬರಿಡ ಮತ ಪೋಡತ್ತ ಯಾನ್ ಕಡಲ ಮುರುಕು ಯಾನ್ ಕಡಲದ ಮಲ್ಲ ತರ್ವೇ ಉಂಟು ಮೊದಲಿಗೆ ಮೈಸೂರು ಪೋಡು ಆಸೆ ಮೈಸೂರು ಬಾರಿ ಹೆಂಗ್ ಮನಸ್ಸಿಜ್ಜ ನಾವು ಚಳಿತ ಬರ್ತಾರೆ ಮದಿ ಮಾತ್ರ ಹೆಂಗ್ ಚಳಿ ಮಾತ್ರ ತಡೆಯಾರ ಅಪ್ಪಜಿ ಉಬ್ಬೆಸಿ ಚಳಿ ಮಾತ್ರ ತಡೆಯಾರ ಅಪ್ಪಜಿ ಅಂತ ಆನ್ ಪಣ್ಣ ನಾಡೆ ಮಲ್ ಓಡಿ ಓಡಿ ಹೋಪಾಲು ಟಿವಿ ಬಾಡ್ಜಾರ ಅಲ್ಲೇ ಆಡೆ ಬಾರಿ ಹೆಂಗ್ ಮನಸ್ಸಿಜ್ಜಂಡು ಇಡೆ ಬರೇ ಮೋಲ್ ತಯಾರಿಸಲ್ಲ ಹಂಗೆ ಹೆಂಗ್ಲೆ ಸುರುಕೆ ಬಾರಿ ಗಲಾಟೆ ಆಪಿ ನಡೀತೇನೆ ಮಗದಾದ ಅಲ್ಪನು ಒಂಜಿ ಕಣ್ಣ ಬಿಡಿದು ಬಣ್ಣ ಒಂಜೆ ಬೆಚ್ಚ ಅನ್ನಕೊಂಡು ಒಂದು ತವಳಿ ಅವಡಿ ಜನ ಮನದಿಂದ ಕೇಳಿದು ಬತ್ತೋಚ ಅಂಚೊಂದು ಇತ್ಯರ್ಥ ಬತ್ತ ಬಾರಿ ಬರ್ಲು ಬೋದು ಬತ್ತಾಯ ಹಣ್ಣು ಮಣ್ಣು ಎವಡೆ ಹಣ್ಣಿಮಣ್ಣು ಇದು ಈದ್ ಪೂರ ಗಲಾಟಿತ್ತದೆ ಪೂರಾದ ಕಡೆಗೆಲ್ಲ ಪೋದು ಬರ್ತಾರೆ ಇದು ಹೆಂಗೊಂಜಿ ಇಂಟ್ರೆಸ್ಟಿಂಗ್ ವಿಷಯ ಕೇಂದ್ರ ಆಸೆ ಒಂದುಂಟು ದಾದ ಪಂಡಿತ ಈರೇ ಪೋಡಿನ ದೇವಸ್ಥಾನಕ್ಕೂ ಆರಿಗೆ ಮೈಸೂರು ಇತ್ತ ನಿಖಿಲ ಕಡೆಗೆ ಪೋಯಿನ ದೂರ ಪೋಯಿನ ಬಣ್ಣ ನಮ್ಮ ಅದೇ ಗಲಾಟೆ ಮಲ್ಪನ ಮನದನ್ನು ಕಾಂಡೆ ಮೊನೆ ಮನೆ ತೂನೊಚ್ಚ ಒಂದು ಈ ಥರದ ಬರ್ತದೆ ಯಾನು ಎನ್ನಂತೆ ಕೊಲ್ಲೂರು ಬಾಯಿ ಅಲ್ಲಂತೆ ಮೈಸೂರು ಬಾಯಿ ಯಾಂಬೋದು ಮನದನ್ನೇ ಬೈದೆ ಹೆಂಗ ಅಪ್ಪಿನ ದರ್ಶನ ಬೇಗ ಆತನ ಮೊಲ್ ಬಣ್ಣಗೆ ಒಂಜಿ ವಾರ ಆತನ ಅಲ್ಲೇ ದ್ವಾರ ಒಲ್ಲೊಂದು ಗೊತ್ತಾದ ಸುತ್ತಿನೇ ಅಲ್ಲ ಒಂಜಿ ವಾರ ಅಲ್ಲ ಕಡೆಕಲ ಒಂಜಿ ಹನಿಮೂನ್ ಬೋದು ಬರ್ತಾರೆ ಮಲ್ಲ ಜೆಡ್ಡೆ ಒಂಜಿ ಪೊರ್ಲದ ಒಂಜಿ ಡಿಫರೆಂಟ್ ಐನ ಹನಿಮೂನ್ ಅಂದ ಕರೆಕ್ಟ್ ಓಕೆ ಇದು ದುಂಬದ ಪಕ್ಷದಾದ ಪಂಡ ನಿಕ್ಲೆ ಬದಿಮೆ ಅದು 8 ವರ್ಷ ಅಂಡ 10 ವರ್ಷ ಪದ್ರ ಏನ್ ನಡೆದ 2 ವರ್ಷ ತುಂಬೆ ಆತನ ಹೋಲಿತ್ತ 2 ವರ್ಷ ಅವೇ ನವರಾತ್ರಿ
ನವರಾತ್ರಿದ ಬಗ್ಗೆ ಎಂಚಿನೆ ನವರಾತ್ರಿದ ಬಲ್ಲೆ ತೊಂಬತ್ತು ನವಮಿ ದನ್ಲೆ ತೊಂಬತ್ತೀನಿ ಬಣ್ಣ ಹೊರಮನೆ ವರ್ಷ ನೆನಪು ಓಡೋದು ಕರಿ ವರ್ಷಲ್ಲಿ ತೊಂಬತ್ತೀನಿ ನಾನು ಈ ವರ್ಷ ದಶಮಿಯ ಅಂದ ಹಾ 10 ವರ್ಷನಾ 10 ವರ್ಷ ಸತ್ಯ ನಿಖಿಲ್ ತೂನೊಂಜಿ ಗೊತ್ತಾಪುಜಿ ಗೋಡೆ ಮುರಣಿ ಮದ್ಮೇಲೆ ಕೊಲ್ಲಾರು 10 ವರ್ಷನೇ ಗೊತ್ತೇ ಆಪುಜಿ ಅಂದಂದು ಆತನ ಇತ್ತೆ ಯಾನು ಕೇನಿ ರಾಮಣ್ಣ ಇತ್ತೆ ಮದಿಮೆ ಅದು 10 ವರ್ಷ ಅಣ್ಣ ನಿಖಿಲ್ ತೂನ ಗುಂಜಿ ಆತುಂಜಿ ಅನ್ಯೋನ್ಯತೆ ಉಳ್ಳಾರು ಇತ್ತೆ ದಾದ ಪಂಡ ಕಂಡನ್ ಮಿಡಿದು ಒಟ್ಟಿಗೆ ಪಡ ಅನ್ಯೋನ್ಯತೆ ಬೋಡು ಈ ಸಮಾಜಗೂ ಪಲ್ಲೆ ಅನ್ಯೋನ್ಯತೆ ಪಂಡ ದಾದ ಅನ್ಯೋನ್ಯತೆ ಪಂಡ ದಾದ ಪಲ್ಲೆ ಪಲ್ಲೆ ಅವ ಅನ್ಯೋ ಅನ್ಯೋ ಅನ್ಯೋನ್ಯ ಅನ್ಯ ದಾದನೆ ಪಲ್ಲೆ ತೇನು ಇರತ್ತ ಪಲ್ಲೆ ಅನ್ಯೋನ್ಯತೆ ಪಂಡ ದಾದ ಅಂಚದಲ್ಲ ಇದ್ದಾವ ಅಂಚ ಅನ್ಯೋ ಅನ್ಯೋ ಅನ್ಯೋನ್ಯ ದಾದಂಡಿ ಐನವ್ರು ಅಂತವ್ರು ಆಫ್ ಅನ್ಬೋಡೆ ಅವ್ರು ಕಟ್ ಮಾಡ್ಬೋದು ಆತ ಬಂಗದ ಪ್ರಶ್ನೆ ಮಾತಕ್ಕೆ ಏನು ಅನ್ಯನತೆ ಬಂಗ ಅಂಡಿರಿ ಜೋಕ್ಲು ಮಣ್ಣಿ ಆಗಿಲ್ಲ ಕಾಪಣ್ಣ ಓಕೆ ಅವು ಬುಡ್ಕ ಅವು ವಿಷಯ ಬಡ್ಸಿ ಏನು ಬೇತೆ ಬೇತೆ ಪ್ರಶ್ನೆಗೆ ಏನ್ವೆ ಯಾನಿಡಿ ಕೇಂಡಿ ಪಂಡ ಇತ್ತೆ ದಾದ ಪಂಡ ಈ ಆದರ್ಶ ದಂಪತಿಲು ಪಂಡ ಏನ್ ಚೊಪ್ಪೋಡು ಎಂಗ್ಲೆಲ್ಲಕ್ಕೆ ಇತ್ತು ನಾನು ಪಂಡ ಅರೆಗಲ್ಲನ್ನು ಮರಿಯಲ್ಲನ್ನು ಇಲ್ಲದ ಕೇಳಿದ್ದು ಒಬ್ಬತ್ತೊಂದು ಇತ್ತು ನಾನು ಹೋಟೆಲ್ದು ಪಾರ್ಸಲ್ ಕನಬಲ್ಲ ಗಾಯ್ಜಿನ ಅಂಡ ಆತ ಅಂಚತಿ ಯಾನಿಗೇನಿದೆ ಆದರ್ಶ ದಂಪತಿ ಪಂಡ ದಾದ ದಾದಾನು ಬಂದು ನೀ ಚಳಿಕ್ ಹೆಂಗ್ ಗೊತ್ತುಂಟು ಗೊತ್ತುಂಡೆ ಮಲ್ಲ ಹಿರಿಗಳ ಪನ್ನೊಳಿ ಅವು ಅಣ್ಣ ಟಿಡಿ ವರ್ಪನು ಗೊತ್ತಿತ್ತು ಮಾತ್ರ ಪಲ್ಲೆ ಅಣ್ಣ ಅವಿ ಆದರ್ಶ ದಂಪತಿಯಿಂದ ಪಂಡ ಸೂಪರ್ ಒಂದು ಇಂಚ ಬರೋಡ ಅನ್ಸರ ಅಲ್ಲ ಹರಿಕತೆ ಒಂದು ಹೋಯ್ತಲ್ದು ಬರಿಪರಿ ಮುಗಿ ಪೂಜಲ್ಲ ಬರೀ ಒಂದು ಅವು ಅಲ್ಪ ಕ್ಯಾಪ್ಚರ್ ಆಪ ಆದರ್ಶ ದಂಪತಿಯಿಂದ ಪಂಡ ಆದರ್ಶ ದಂಪತಿ ಆದರ್ಶ ದಂಪತಿಯಿಂದ ಪಂಡ ಅಂಚಂಡದಾದೆ ಮುಖದಾದನಿಗೆ ಬರಕೆ ಬಾಕಿತ್ತಂಡ ಅಣ್ಣ ಇರಿಗೆ ಎಲ್ಲೇ ಫೋನ್ ಮಾಡ್ದು ಬಂಡಾವ ಬಚ್ಚ ಮಲ್ಲ ತೊಂದರೆ ಬುಡ್ಕ ವಿಷಯ ಬುಡ್ಕ ತೊಂದರೆ ಇದು ದುಂಬದ ಪ್ರಶ್ನೆ ಪೋಪಯಾನ ಈ ನಟ ಮೇಲೆ ರಾಮನಡಿಗೆ ನನ್ನ ದುಂಬದ ಪ್ರಶ್ನೆ ಇರೆಗೆ ಪದ್ಮತೆ ಇರೆಗೆ ದಾದಾ ನಿತ್ಯ ಬಗಲಿ ಆತ ಹೋಯ್ತಾ ಅವು ಎದುರ್ದ ದುಂಬು ದುಂಬುದ ಎಂಚಿನ ದುಂಬುದ ಪಿರ ದುಂಬು ಎದುರ್ದ ಎಂಚಿನ ಕೇಣಿನ ಉತ್ತರ ಕೊಡ ನಾನು ಇತ್ತೆ ಆನ್ ಪಂಡಿಜ ಯಾನಿತೆ ಎಂಕ ವಾವನ್ ಯಾನ್ ದಾದ ಪೋಡಿಗೆ ಆತ ಪೋಡಿಗೆ ಅಪ್ಪನ ದೈವ ಕೊಂಚ ಪೂವೆನ್ನು ಪೋಡಿಗೆ ಅಪ್ಪನ ದೈವ ಕೊಂಚ ಪೂವೆನ್ನು ನಡಂದು ದಾದ ಎನ್ನು ಎನ್ನುವ ಬಾರಿ ಬಂಗೊಂಡುಲ್ಲೆ ತೂದು ಎನ್ನು ಎಂಗ್ಳು ಸುಮಾರು ದಾಸವಾಳ ನೋಡ್ತಾವು ಕಾಂಡೆ ಒಂದು ದೈವಗ ಬರೋ ದಾಸವಾಳತ್ತು ಒಂದು ಬಂಗಾರದ ಪೂ ನೀರು ಬೋಡೆ ಬಚ್ಚಿ ಪೋಂಡ ಸೈತೆ ಬಾಡಂಜಿ ಖಾಲಿ ಪೋಡಿಗೆ ದೈವಗ ಬಂಗಾರದ ಪೂ ಮಲ್ಲೆಜ್ಜಪ್ಪ ಹಿರಿ ಮಲ್ಲೆಜ್ಜಿ 12 ವರ್ಷ ನೋಡೆ ಇತ್ತದ ರೇಟಿಗೆ ಎಂಚಿನ ಪೊಂಜನಗಳ ಮತ್ತೆ ಸಾದಿ ನಡಪನ ಕಲ್ಲು ದಂಟಲ್ಲ ಬರಕೇನೆ ಅನಿಪಿನಿಯದು ಅದನ್ನೂ ದೋಸೋಡೆ ದಂಟಿನಿಂದ ಅವಳು ಕಲ್ಲಿದ್ದದೇ ದಂಟಿನಿಂದ ಅವನು ಬರಿಕೆ ತಕೊಂಡಾಗ್ಲಿ ಇರಲ ಅಜ್ಜಿ ಹಂಚಲ್ಲ ದೈವೋದ್ಧಾರ ಆಡಪ್ಪ ಮಲ್ಲೆಜ್ಜಿ ಪದ್ಮತಕ ಇರಡನ್ಕೇನು ಸುರುತ ಪ್ರಶ್ನೆ ದಾದ ಪಂಡ ದಾದ ಗೆಂಡಲ್ಲ ಯಾನ್ ಜ್ಯುವೆಲ್ಲರ್ ಶಾಪ್ ಇಲ್ಲ ಹಾಡು ಚೊರೆ ಒಂತ ಕಮ್ಮಿ ಅಲ್ಪ ಪರಕೆ ಬಿಡಿಸು ಸುರುತ ಪ್ರಶ್ನೆ ದಾದ ಪಂಡ ಕಂಡ ನೀನು ಬೋಡಿದಿ ಎಂಚ ತೂಡು ಅವು ಬನ್ಬಿನಿ ಪದ್ಮದೇಕ ಕಂಡ ನೀನು ಬೋಡಿದಿ ಎಂಚ ತೂಡು ಇದಾಲ ಪಂಡಿದ್ಯಾರ ಪದ್ಮದೇಕ ಪ್ರಶ್ನೆ ಅರ್ಥ ಇಜಾ ಸಮ ಅರ್ಥ ರಡ್ಸ್ ಅರ್ತಿದೆಯಲ್ಲ ಎಂಚ ಇರುದು ವಿಚಾರ ಎಂಚೆ ನಿಕಲ್ ಅವು ಬನ್ನಿ ಅತ್ಯಾನು ಕಂಡ ನೀನು ಬಡಿದಿ ಭಾವನೆ ಇಡುತ್ತು ಓಡು ಬನ್ನಿ ಆ ಭಾವನೆ ನಿನ್ನ ಕಂಡನಿನ ಬಡಿದಿ ಏಪಲ ಎಟ್ಟೆ ಭಾವನೆ ಇಡುತ್ತು ಓಡು ಏಪಲ ನಮ್ಮ ಕಂಡನಿ ಕಂಡನಿ ಬಡ ದೇವೇರು ಹಾ ಕಂಡನಿ ದೇವೇರ ಸ್ವರೂಪ ಅಂಚಿನ ಗರ್ಭಗುಡಿ ಹಿಡಿದು ಬೊಕ್ಕ ನಮ್ಮನೆ ಕಾಯಿ ಹಾಕು ಸೇರಿಂದ ಬಚಾವತಾಯಿ ಜನಕ್ಕೆ ಮಂಡೆ ಬಿಡೋದು ಏಪ ನಾಲ ಸಂತಾನ ಆದ್ಬೋದು ಅಂಚಾದುಂಡತೆ ನಮ್ಮ ಕಂಡನಿನ ಏಪಲ ನಮ್ಮ ಇಲ್ಲಲುಪ್ಪನ ಅಣ್ಣ ಮಿಗ್ಗೆಲ ಕರೆದು ಓಡು ಅಪ್ಪಗ ಮಾತ್ರ ನಮಗೆ ಸಮಾನರ ದುಪ್ಪೆರ ಅಂಚ ತೂದು ಹೆಂಗೆ ಕೊಂಜಿ ಬಾಲೆಲ್ಲ ಇಜ್ಜಿ ಮಲ್ಲ ಭಾವನೆ ನೇಪ ಬದಲ್ ಮಲ್ಲ ಪಲ ಪದೇವರು ಗೊರುವೇರು ಅದೇ ಮಲ್ಲ ಜಂದುಮದ ಪ್ರಶ್ನೆ ಇತ್ತು ತೂಲೆ ರಾಮಣ್ಣ ಇತ್ತೆ ಜನರೇಷನ್ ಚೇಂಜ್ ಆತ ಒಂದಪ್ಪ ತುಂಬ ಒಂಜಿ ಪಾತೆರ ಒಂಜಿ ಎರಾಲ ಹೊಲ್ದಲ್ಲ ದೂರ ಹೊಡ್ದು ಬತ್ತಿನಾಗ್ಲಡು ಒಂಜಿ ಕಾರ್ಯಕ್ರಮದಲ್ಪ ಪಾತೆರ್ಗ ಬಣ್ಣಾಗ ಈ ಸೌಂಡ್ ಗೊತ್ತಾಪುಂಡ ಇತ್ತೆ ಹೋಲ್ದಿತ್ತ ನಮ್ಮ ನಾಡೋಡು ಜನರೇಟರ್ ಅತ್ತ ಜನರೇಷನ್ ಯುಗ ಬದಲಾತನು ಡೀಸೆಲ್ ಬಚ್ಚೋದು ಇತ್ತೆ ಪದ್ಮತಿಗೆ ನೀಡಿಕೆಯನ್ನು ಈ ಕಂಡನಿನ ಪುದರ್ ಬಂದು ಲೆಪ್ಪು ನಾವು ಸರಿಯಾ ತಪ್ಪು
ತಪ್ಪು ತಪ್ಪು ಎಂಚ ಕಂಡನಿನ ಪುದರ್ ಬಂದ ಲೆಪ್ಪೆರಿನೇ ಬಲ್ಲಿ ಯಾನ್ ಬಂದಿನಿ ಕಂಡನಿ ಬಣ್ಣ ಒಂದು ದೇವರನ ಸ್ವರೂಪ ಎಕಡೆ ಬಂಡೆ ಯಾನ್ ಅಂಚಿಂದಿನ ಕಂಡನಿನ ನಮ್ಮ ಪುದರ್ ಬಂದ ಲೆಪ್ಪೋಲಿಯ ಯಾನ್ ಇನಿ ಮುಟ್ಟ ಕೇಳೆ 10 ವರ್ಷ ಮದ್ಮೆ ಅಂದ ಮೇರಡೆ ಕೇಳನ್ನ ಯಾನ್ ಇನಿ ಮುಟ್ಟ ನಾ ಕಂಡನ ಪುದರ್ನ ಪಂತಿಚಾರ ಇನಿ ಮುಟ್ಟ ಪುದರ್ ಪಂತಿಚಾರ ಬುಳುಕು 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 ಬಿಲ್ಕುಲ್ ಬಿಲ್ಕುಲ್ ಪಂತಿಚಾರ ಇನಿ ಮುಟ್ಟ ಪಂತಿಚಾರ ರಾಮಣ್ಣ ಈರ್ ಲಕ್ಕಿ ನಮಗಿನ್ನ ದೂರೇ ಇಲ್ಲೇ ಈರ್ ಲಕ್ಕಿ ಬಂಡಾರ ಈರ್ ಲಕ್ಕಿ ಬಂಡಾರ ಈ ಲಕ್ಕಿ ಬಂಡ ಈರ್ ಅದೃಷ್ಟವಂತೆ ಬನ್ಯಾನ್ ಇಂಗ್ಲಿಷ್ ಇಡುವನ್ಯ ಇತ್ತೆ ಇನಿ ಮುಟ್ಟ ಒಂಜಿ ಪುದರ್ ಲಕ್ಕಿ ಲಕ್ಕಿನ ಇತ್ತೆ ಇನಿ ಮುಟ್ಟ ಪುದರ್ ಪಂತಿನೇ ಇಜ್ಜಿ ಇತ್ತೆ ಒಂಜಿ ವಿಷಯ ಗೊತ್ತಾಡು ಇತ್ತೆ ರಾಮ ನಿಲ್ಲಡಿಜೇರು ಆ ಬಿದೆ ಒಟ್ಲ ಪೋತಿನ ನೆನಗ ಅಪ್ಪ ಏರಾಂಡಿ ಆರಡಿ ಕೇರನ್ ಬರ್ಪೆ ಅಪ್ಪ ಯಾನ ಪುದರ್ ಇರೆಂಚ ಬನ್ಪಾರ ಯಾನ್ ದೇವರನ ಪುದರ್ ಒಂದು ಪನ್ಪೆ ಇತ್ತೆ ಏತು ಮುಕ್ಕೋಟಿ ದೇವರು ಏರ್ನ ಪುದರ್ ಬನ್ಪಾರ ಇರು ಯಾನ್ ಅಯೋಧ್ಯದ ದೇವರನ ಪುದರ್ ಒಂದು ಪನ್ಪೆ ಅಯೋಧ್ಯೆ ದೇವರ ಕೃಷ್ಣೆ ಕೃಷ್ಣ ದೇವರ ಹನುಮಂತೆ ಇರು ವರ್ಷಗೊರಲ್ನ ದೇವಸ್ಥಾನ ಬೋಡ ಎಂಚಿನ ಅಯೋಧ್ಯೆ ಏರಿಪುನು ಗೊತ್ತು ಮೀ ಗಂಧ ಜೇರಿ ಬಲ್ಲೆ ಗೋಪಾಲೆ ಗೋಪಾಲೆ ನೀನೇ ರಾಮೆ 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 ಇತ್ತೆ ಬಂಡಾರ ತೇರು వచ్చి దైవాన్ని గడి గడి ఎన్నో దీనొట్టు నూతెనిమిది సరితి రామ రామ నీకు పుణ్యతిక్కు నా జీవమనేటి దైవోగి వినడావు ಆವಡಿ ನಿಕ್ಲಿನ ತೂನ ಮಸ್ತ್ ಖುಷಿ ಆಪುಂಡು ಸತ್ಯ ಪನಂದೆ ಬಿಡ್ಚಾರ ಪರಕೆ ಮಂಡಲ ಮಲ್ಲೇಚಿ ಇತ್ತೆ ಕೆಲವರು ಪನ್ಪುನು ಇತ್ತೆ ಈ ಕಣ್ಣಿನ ಬಿಡಿದ ಇಲ್ಲಿ ವಿಷಯ ಬರೋ ಗಲಾಟೆ ಅನ್ಪಿರುತ್ತೆ ಈ ಗಲಾಟೆ ಮಾಡ್ಬಿಡು ಸರಿಯಾ ತಪ್ಪು ಅಂದಪ್ಪ ಕೆಲವು ಪಿಜಿನ್ ಚುಚ್ಚಿನ ಅಪ್ಪೆಲ್ಲ ಒಪಿನಿ ಅಂದ ಕೋಪ ಮಲ್ಪೋಲಿಯಾ ಒಂಜಿ ಎಲ್ಲ ವಿಷಯ ಗಲಾಟೆ ಕೋಪ ಮಲ್ಪೋಲಿಯಾ ಕೋಪ ಮಲ್ಪೆರ್ ಬಲ್ಲಿ ಕೋಪ ಮಲ್ಪೆರ್ ಕೋಪ ಮಲ್ಪೆರ್ ಏಪಲ ಬಲ್ಲಿ ಇತ್ತೆ ನಿಕ್ಲು ಕೋಪನೆ ಮಲ್ತಿಜಾರ ಯಾನ್ ಇನಿ ಮುಟ್ಟ 10 ವರ್ಷದ ಮೇರಡೆ ಕೇಳಿ ಯಾನ್ ಒಂಜೆ ದಿನ ಕೋಪ ಮಲ್ತುಪ್ಪೇನ ಇನಿ ಮುಟ್ಟ ಕೋಪನೆ ಮಲ್ತಿಜಾರ ಅನಂತನ ಕೋಪ ಬರುವ ರಾಮಣ್ಣ ಕೋಪ ಬರ್ಪುಣ್ಣ 10 ಗಂಟೆಗೆ ಎಂಗ್ಲ ಅಲ್ಪ ಇಪ್ಪು ಸತ್ಯ ಲಕ್ಕಿ ಸತ್ಯ ಲಕ್ಕಿ ಆಗ್ತದೆ ಇದು ಇನಿ ಮುಟ್ಟ ಕೋಪನೆ ಮಲ್ತಿಜಾರ ಕೋಪ ವೈದಿನಿ ಈ ಕಾರ್ಯಕ್ರಮಗೋಸ್ಕರ ಒಂಜಿ ಯಾನೊಂಜಿ ಪೊಕ್ಕಡೆ ಒಂಜಿ ಸ್ಕ್ರಿಪ್ಟ್ ಮಲ್ಪನಿಕ್ಲಾಗಿತ್ತೆ ಎಂಚ ಬಣ್ಣದನ್ನ ಈರೊಂಜಿ ಪೊಕ್ಕಡೆ ಮೇರಡೆ ಕೋಪ ಮಲ್ಪೋಡು ಒಂಜಿ ವಿಷಯ ಆಗಿತ್ತು ದಾದ ಬಂಡ ಮೇರೆ ಇಲ್ಲಡಿ ಲೇಟ್ ಆದ ಬೈದೇರು ಲೇಟ್ ಆದ ಬೈದೇರು ಬೇಗಾರ್ ಪೇರಾರ್ ಅಂಚತ್ ಎನ್ನಿಲ್ಲ ಲೇಟ್ ಆದ ಯಾನೇ ಎಂಗ 7 ಗಂಟೆ ಹಿಡಿದು ಹೋಗ್ಬೋಡಿಗ ಯಾನ್ ಸೂರ್ಯಾಸ್ತವರೆಲ್ಲ ತೂತಿಜಿ ಅವರದು ಕಂಡಿದ್ದು ಇನ್ಕ ತೂತೆ ಅವು ಸೂರ್ಯನೇ ಮುರುಕಿದ್ದೇನೆ ಟಾರ್ಚ್ ಮಾಡಿದಿನ ಗೊತ್ತಿತ್ತು ತೂತೆ ಮಲ್ಲಿ ಇತ್ತೊಂಜಿ ಪೊಕ್ಕಡೊಂಜಿ ಕುಶಾಲಗಿ ಈ ಕಾರ್ಯಕ್ರಮಗು ಈರ್ ಮೇರೆ ಪೊಕ್ಕಡೆ ಕೋಪಡಿಕೆ ನಡು ಮೇರೆ ಲೇಟ್ ಆದ ಬೈದೇರು ಈರ್ ದಾನಿಯ ಲೇಟ್ ಪೊಕ್ಕಡೆ ಕಾರ್ಯಕ್ರಮ ಕುಶಾಲ ಕುಶಾಲ ಬಣ್ಣದ ಈರ್ ಬಾಪಾರ ಇಲ್ಲಡು ಪುಣ್ಯಾನತ್ತ ಬೊಕ್ಕದ ಕುಶಾಲ ಏರಿ ಒಂಜಿ ಕೇಳ ಎಡ್ಡೆ ಆಪುಂಡು ಶೋಕು ಅಕ್ಲೆಗೆ ದಿಲೆ ಆಯಂ ಬಡ್ಸ್ ಅಕ್ಲೆ ಬಿಡ್ತಾನೆ ಒಂಜಿ ಕೇಳ ಎಡ್ಡೆ ಆಪು ಒಂಜಿ ಫುಲ್ ತಲೆ ಕಮ್ಮಿ ಅಂಡ ಟಿವಿ ಬಾಡ್ వచ్చేవి ದೇ ಬಾ ಈರು ತಾಯೇಲೆ ಎಂಚಿ ಕೋಪಯು ಅವು ಒಂಜಿ ಕೋಪ ಒಂಜಿ ಆದಿರ್ದ ಬರೋಡು ಒಂಜಿ ಆದಿ ಪಂಡ ಎಂಚ ಬರೋಡು ಪಂಡ ಎಂಚ ಇಂತ ಯಾನ್ ತೋಜ ತೊಲೆ ಯಾನ್ ತೋಜ ಯಾನ್ ಮಲ್ ತೋಜ ಯಾನ್ ಭಯಂಕರ ಇಂಕ ಎಲ್ಲಿ ಪುನಗ ಲೋಟೆ ಒಂದು ಬರೋದಿಕ್ಕದನು ಕಪ್ಪು ಊರು ಅಂಗನವಾಡಿ ಮತ್ತೆ ಯಾನ್ ಎಡ್ಡೆ ಆಕ್ಟ್ರೆ ಯಾನ್ ಎಡ್ಡೆ ಆಕ್ಟ್ರೆ ಇಂಕ ಸುಮಾರು ದಿಕ್ಕದನು ಕತಾರಡು ದುಬೈ ಐತೀನಿ ಮತ್ತೆ ನೀನು ಶಾಲೆಡಿಯೇ ಶಾಲೆಡ್ ಬಂತು ಅಂತೀನಿ ಸುಮಾರು ಜನ ಸ್ಟೇಜ್ ಇಡ್ ಮಲ್ದು ಇತ್ತಾರೆ ಮುಖ ಸ್ಟೇಜ್ ಇಡ್ ಮಲ್ನಾಗ ಚೆಂಬು ಬತ್ತಂದೆ ನಾಚಿಗೆಟ್ರು ನಾವು ಇದೆಯಾ ಮನ್ ತೋಜು ತೊಲೆ ಮನ್ ತುಲೆ ಎಂಚ ತೋಜು ಕರೆಕ್ಟ್ ತುಲೆ ನಾನು ವಾದ್ಯ ಬೇಡ ಅವಳು ಬಿಡ್ತಾ ಇದ್ದೀನಿ ಅಂತ ಕಡೆ ಅವು ಅತ್ತಿ ಅವು ಆದಿರ್ದು ಕೋಪ ಆರ್ಬಿಡಿ ಆದಿಗೆ ತೂ ಗಾನೆ ಲೇಟ್ ಇರ್ ದೇವ ಹಸ್ಬೆಂಡ್ ಮೈಸಾಸರೇನ ತಾಡ್ಯಾರನೇ ಬರ್ಬಾರ ಅಥವಾ ಕೋಪಡ ಅಂಚೆ ಆತ ಗರ್ವ ಬರೋಣ ಆತ ಬರ್ರಿ ನಡ ಕೊಂಬಿದ್ದತ್ತ ಬೀಲೋಡ ಕೊಡಾತಿ ಅದು ಆತ ಎನ್ನ ತನಿಖಲೆ ಬರೋಣ ಅಲ್ಲಜ್ಜಿ ಇಲ್ಲೊಂದು ಈರ್ನೆಲ್ಲ ಬೆಳೆದು ಬಂದ್ಬಿಡಿ ಮಲೆಗಳ ಪ್ಲೇಟ್ ದಿಗುನಡು ಉಂಡ ಅವು ಬಚ್ಚ ಏನು ಅಲ್ಲಿಗೆ ಆಪಜ ಕಣ್ಣು ನೀರು ಬರಬಿಡು ಚವಳು ಪೌಡ್ರ್ ಲಗಾಲಿ ಆತ ಮಲ್ಲೆ ತೊಂದರೆ ಬಿಡ್ಕ ವಿಷಯ ಬಿಡ್ಕ ಓಕೆ ರಾಮಣ್ಣ ಐತೆ ಸುಮಾರು ವಿಷಯ ನಾವು ಪಾತಿರಿ ಐತೆ ಕಾರ್ಯಕ್ರಮದ ಅಕೇರಿದ ಪ್ರಶ್ನೆ ನಡಿಕೆ ಅಂದ್ರೆ ರಾಮಣ್ಣ ಅಕೇರಿದ ಪ್ರಶ್ನೆ ಮುಂದೆ ಕ್ಯಾಮರಾ
ತಿಗಲ ಮೇಲೆ ಹಾಪುಂಡ ಗುದ್ದೋಡು ಗುದ್ದೊಚ್ಚು ಬನ್ನಿ ರಾಧೆ ಅವ್ರ ಕ್ಯಾಮರಾ ಓ ಬಂಡೆ ಊತಾರ ಬಂಡೆ ರಾಧೆ ಅದೇ ಅದೇ ಪಿಜಿನ್ ಆದ್ಯಲ್ಲೇ ಬಿಜಿನಿಗೆ ಇದು ಮಲ್ತಿನ ಇರು ಪಿಜಿನಡಿ ಎಲ್ಲಿ ಮಲ್ಲೆ ನಿಜ ಒಂಜೆಲೆಗ ಕಾಯ್ಪನು ಇದು ಬಿಜಿನ ತುಚ್ಚಿನ ನಿಜ ಫರಂಕಿನ ಉಗುರು ಬಿಡ್ದಿತ್ತು ನಾ ಪಿಜಿನ್ ತುಚ್ಚಿನ ಟಿವಿಡ್ ಬರುವ ಟಿವಿಡ್ ಬರುವ ಇಜ್ಜ ಎಡಿಟ್ ಮಲ್ಪುವ ಅವು ಎಡಿಟೇ ಬತ್ತೀನಿ ಇನ್ನೊಂದು ಎಡಿಟೇ ಬಾಡ್ಲೆ ಅತ್ತೆ ಅವು ಎಡಿಟ್ ಮಲ್ ಕಟ್ ಮಲ್ಪ ತೊಂದರೆ ಕಟ್ ಮಲ್ತೆ ನನ್ನ ಬದುಕ ಅಂದ ಯಾಕಡೆ ಕಟ್ ಮಲ್ತೆ ಅವತ್ತಿ ಐತಿ ಹಾ ಒಳ್ಳೆಟನೆ ಮುಂದೆ ಮೂಲ ಈ ಓಲೋಲ್ ಕಿರ್ಮ್ಯಾನ ಇಂಕು ಸಮಾಧಾನ ಇತ್ತೆ ರಾಮನ್ ಅವೇ ಅಕ್ಕದ ಪ್ರಶ್ನೆ ಪಂಡ ಇತ್ತೆ ಅವೇ ಈ ಕಾರ್ಯಕ್ರಮ ಮುಖ್ಯ ಉದ್ದೇಶ ಪಂಡ ಕಂಡನ ಬಿಡಿದಿ ಬೇತೆ ಆವಂದ ಲೆಕ್ಕ ತೂಪನ ಉದ್ದೇಶ ಈ ಕಂಡನಿ ಬೊಡಿದಿ ಡಿವೋರ್ಸ್ ಪಂಡ ಬೇತೆ ಬೇತೆ ಆವಂದ ಲೆಕ್ಕ ದಾದಾಂಡ ಒಂಜಿ ಐಕೊಂಜಿ ದಾದಾಂಡ ಪ್ರಯತ್ನ ಮಲ್ಪೋಲಿಯ ಒಂಜಿ ಸಂದೇಶ ಉಂಡ ಉಂಡು ಬನೋಲಿ ಅಂಡ ಇತ್ತೆ ಮದಿ ಮಾಯನಗ್ಲೆ ಬನ್ನೆ ನಾನು ಆಪಿನಗ್ಲೆ ಗಂಡ ಬನೋಲಿ ಅಂದ ಆಣ ಪೊಣ್ಣನ್ ತೋಡು ಪೊಣ್ಣು ಅಣ್ಣನ್ ತೋಡು ಮದಿ ವಿಷಯ ಪಾತ್ರೆಡು ಮದಿ ಅಡಮಿಟ್ಟ ಬರಡು ಮದಿ ಮಾಯರಬಲ್ಲಿ ಮದಿ ಮಾಯ ಜನ ಕಲರ್ ಜನ ಕಣ್ಣ ಬಿಡದಲಿಕ್ಕೆ ಪೋಡು ವೇಳೆ ವೈ ಮನಸ್ಸು ಭಿನ್ನಾಭಿಪ್ರಾಯ ಬತ್ತು ನಾನೆಲ್ಲ ಕೇಸು ಕೋರ್ಟು ಬೋಡು ನಿಜತ್ತ ಪೊಣ್ಣನಿಲ್ಲ ಪೊಣ್ಣ ಬೋಲಿ ಅಣ್ಣನಿಲ್ಲ ಗಾಣ ಬೋಲಿ ಎಂಚಿನ ಮಂಡೆ ಖರ್ಚಿ ಮತ್ತೆ ಇತ್ತದ ವಕೀಲರೇ ತಿಕ್ಕುನ ಕೇಸಲ ಅಂಚಿನ ಕಣ್ಣ ಬಿಡದೆ ಬೆತೆ ಬೆತ ತಿನ್ನವೆ ಬೆತೆ ಬೆತ ತಿನ್ನವೆ ಅಕ್ಲೆ ಮುಕ್ಲಿನ ಫೈಲ್ ನಾಂಡಂಗನೆ ವರ್ಷ ಒಂಜಿ ಆಪುನು ಆ ಒಂಜಿ ವರ್ಷ ಕಣ್ಣ ಬಿಡದು ಇಲ್ಲಡ ಮೋಕೆಡಿತ್ತಾರೆ ಒಂಜಿ ಬಾಲೆ ಆಪುಜ ಅದೇ ಆಪುಣ ಬೇತೆ ತಿತ್ತನ ಆಪುಣ ಇದ್ದಿಡು ಒಂಜಿ ಮೋಕೆಡಿತ್ತಾರೆ ಮೋಕೆಡಿತ್ತಾರೆ ಆಪುಣ ಬಾರಿ ಶೋಕದ ಒಂಜಿ ಆನ್ಸರ್ ಬರ್ ಪಂಡರ್ ರಾಮಣ್ಣ ಕಾರ್ಯಕ್ರಮದ ಅಕೇರಿಗೆ ದಾದ ಪಂಡ ಈ ಒಂಜಿ ಕಾರ್ಯಕ್ರಮಕ್ಕೆ ಪೊರ್ಲು ಮಂದಿ ಕೊರಿಯರ್ ನಿಖಿಲೆಗೆ ಇಡೀ ಕಾರ್ಯಕ್ರಮದ ಪರವಾದ ಉಡಲ್ಗಿನ ಸೊಲ್ಮೇಲು ಪಿಜಿನ ಮತ್ತೆ ಮುಗಿನ್ ಲಕ್ಕಿನ್ ಕಾರ್ಯಕ್ರಮ ಮುಗಿನ ಗೊತ್ತಾಯ್ತು ನಾನು ಮುಗಿ ಬಾಲ್ ಶೋಕಂಡ್ ದನಿ ಇರ್ಲ ಮನಿ ಪೋಚಿ ಹೆಂಗ್ ಪಾತೇರುಂಡಿ ಹೋಗಿ ಹೋಗವತ್ತ ಹಲೋ ಪಿದಾರ್ದ ಎಕಡೆ ಪಿದಾರ್ದನಮ್ಮ ಅರ್ಧ ತುಂಬ ಪಿದಾರ್ದ ಅಂದ ಬೈಕ್ ಬರಂದಲ್ಲ ತಗೊಂಡು ಬೈಕ್ ಐಟು ಬೂರ್ನಿ ಹೊತ್ತಾಗ ದನಿನ ಮಂಗೆ ಅಂತೀನಿ ಮಂಗೆ ಅಂದಿನಿ ಒಕ್ಕ ಇಲ್ಲೆಡು ಚೆಂಬು ಲೋಟದಿ ಕನ್ನೆಗಳು ಅಂಜ ಸರಿ ಮಸ್ತ್ ಶೋಕಾಂಡ ಕಾರ್ಯಕ್ರಮ ಜಾಬಾರ್ದು ಬಲೆ ತೊಂದರೆ ಜಿ ಲೇಟ್ ಇಂಚಿನ ಕಣ ಚಾಮಲ್ಪ ಒಂಜಿ ಜಾಬಾರ್ದು ಬೇರೆ ದಾದಂಡಪ್ಪ ನಿಕ್ಲೆ ಈ ಮೋಕೆದು ಎಂಕ್ಲೆಗು ಚಾತ್ ಎಂಕ್ಲೆಗು ಒಂಜಿ ಬಿರಿಯಾನಿ ತಿನ್ನೋದು ಖುಷಿ ನೀರ್ಲ ಕೊಡ್ತು ಜನೆ ಪೋಯಿನ ನಡುಕ ಪಂಡ್ರವಲ್ಲಿ ಸರ್ಬತ್ ಮಲ್ಪಚ್ಚಿ ಈ ಶೀತಡುಗು ಸರ್ಬತ್ ಬರ್ತಿ ದಾದ ದೊಂಡೆದ್ ಮಾರೆ ಕಣ್ಣ ಚಾಮಲ್ಪ ಕಣ್ಣ ಚಾಮಲ್ಪ ಉಂತ್ಲೆ ಚಾ ಬರ್ಲಿ ಆಟ ಮಲ್ಪುಂದ ಅದೇ ನನಗೆ ಬಿರಿಯಾನಿ ಮಲ್ತ ಕಣ್ಣಲ್ಲ ಉಂಡೆ ನಾ ಬೇರೆ ಬಡ್ದು ಕಣ್ಣ ಉಂತ್ಲೆ ಚಾ ಬರ್ಲಿ ಸಾಬಾರ್ದು ಬೋಲೆ ಇಕ್ಕಿದಾಗ ನಿನಗೆ ಈತ ಮಲ್ತದಿಲ್ಲ ನೀನ ಮಲ್ತದಿಲ್ಲ ಸಾಬಾರನ್ನು ಕೊಟ್ಟ ಕೆರುವೆ ಮಲ್ತದಿಲ್ಲ ನೀನ ಕೈನಾಡ ಒಂದು ಕೊರಚಿ ಮಲ್ತದಿಲ್ಲ ಕೆರುವೆ ಚಾಪರದ ಬಡ ಕೆರುವೆ ಕಾಸು ಬಂಗಾರ ಈಡ ಬಟ್ಟ ತಾಂಗಿನಿಯಾ ನಿನ್ನ ಅಮ್ಮೆ ನಮ್ಮನದ ಆದರ್ಶ ದಂಪತಿಲು ಮಾರ್ರೆ ಬಂದುಲ 2 ನಿಮಿಷ ಉಂಟೋಡು ದಯಮಾಲ್ತದ ಮಾತೇರ್ಲ 2 ನಿಮಿಷ ಉಂಟೋಡು ಪ್ರಕಾಶ್ ತೂಮಿನಡಾರ್ನ ತಂಡದ ಪಿಂಕಿ ರಾಣಿ ಒಂದಿಟ್ಟು ನಟನೆಯನ್ನು ಮಲ್ತಿದ್ದಾರೆ ಆರನೇ ವೇದಿಕೆದ ಮೆತ್ತೆಲ್ಲ ತಂದುಲ್ಲ ಅರೆಗೆ ಅಂಚನೆ
ಇನ್ನಿತ ಈ ಕಾರ್ಯಕ್ರಮದ ಮ್ಯೂಸಿಕ್ ಕೊರ್ನ್ಯಾರು ಬೊಕ್ಕ ಸೌಂಡ್ಸ್ ದಾಖಲೆ ವೇದಿಕೆಗೆ ಬರೋಡು ಒಂದು ನಿಮಿಷ. ರವಿ ಸುಂಕದಗಟ್ಟೆ ಎಂಬರು ವೇದಿಕೆದ ಮಿತ್ತು ಬರಡು ಪಿಂಕಿರಾಣಿ ಬೊಕ್ಕ ರವಿ ಸುಂಕದಗಟ್ಟೆ ಅರೆಗೆ ರೆಡ್ ಸ್ಮರಣಿಕೆನೆ ಬಲೆ ವಿನೋಣ ಬಲೆ 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 ಅಧ್ಯಕ್ಷರು ಹಳೆ ವಿದ್ಯಾಸಂಘದ ಬೊಕ್ಕ ಅಮೃತ ಮಹೋತ್ಸವದ ಅಧ್ಯಕ್ಷರೇ ಒಂಜಿ ಮೋಜಿ ಹರ್ಷಣ ಹರೀಶ್ ನನ್ನದು ಮುಗು ಗುರುತಿಸಾರೋಲ್ಲ ಪದ್ಮಾಂಬರ ಸುಕೇಶ್ ನಮಕ್ಕೆ ಭಾರಿ ಶೋಕದ ಒಂಜಿ ವ್ಯವಸ್ಥೆನೆ ಭಾರಿ ಪೆಂಡಲ್ ಪಾಡ್ದು ಭಾರಿ ಅಚ್ಚುಕಟ್ಟಾದ ವ್ಯವಸ್ಥೆ ಮಾಡ್ತಾನೆ ಚಿತ್ನ ಪದ್ಮಾಂಬ ಸುಕೇಶ್ ಇರೇ ವೇದಿಕೆಗೆ ಬತ್ತು ಸ್ಮರಣಿಕೆ ದೇತ ನೋಡು ಅಂಚನೆ ನಿತ್ಯಾನಂದ ಟೈಲರ್ ನಮಗೆ ಪ್ರತಿ ಇಲ್ಲಗೆ ಪೋದು ನಮ್ಮ ಸಂಬಳ ಕೋರುಂಡಲ ಒಂಜಿ ವ್ಯವಸ್ಥಿತ ರೂಪವಾದ ಮಲ್ತನ ಚಿತ್ನ ನಿತ್ಯಾನಂದ ಟೈಲರ್ ನಮ್ಮ ಕಾರ್ಯಾಧ್ಯಕ್ಷರು ಹಿಡಿದು ಒಂದು ಸ್ಮರಣಿಕೆಯನ್ನು ಸ್ವೀಕಾರ ಮಾಡ್ಬಿಡ್ಬಂದ ವಿನಂತಿ ಬಂತಂದಿಲ್ಲ ಅಂಚನೆ ಚಿತ್ತರಂಜನ್ ಹೆಗ್ಡೆ ನಮಕ್ ರುಚಿಯಾಯಿನ ಚಿತ್ನ ಅಡಿಗೆನು ಸಮಯಕ್ಕೆ ಸರಿಯಾದ ಒವೇ ಒಂಜಿ ತಡ ಆವಂದ ಲೆಕ್ಕ ವ್ಯವಸ್ಥೆ ಮಲ್ತನ ಚಿತ್ನ ಚಿತ್ತರಂಜನ್ ಹೆಗ್ಡೆ ಇರ್ಲ ಸ್ಮರಣಿಕೆಯನ್ನು ದೇತ ನೋಡು. ಅಶೋಕ್ ಕುಲಾಲ್ ಪ್ರತಿ ಇಲ್ಲಗೆ ಬೋದು ಸ್ಮರಣಿ ಕಾಕಜಿನ ಕೊರ್ದು ಮಾತಿರ್ನ ಇಲ್ಲದಲ್ಲ ಒಂಜಿ ಲೆಪ್ಪುಗು ಬರಪುಲೆಕ್ಕ ಮಲ್ತನ ಚಿತ್ನ ಅಶೋಕ್ ಕುಲಾಲ್ ಇರ್ಲ ವೇದಿಕೆಗೆ ಬರಡು. ಅಂಚನೆ ತರಕಾರಿದ ವ್ಯವಸ್ಥೆ ಮಲ್ತನ ಚಿತ್ನ ಅಬೂಬಕರ್ GA ತರಕಾರಿ ವ್ಯಾಪಾರಸ್ಥರು ಇಂಬೆರ್ಲ ಈ ಒಂಜಿ ಸಂದರ್ಭದ ಗುರುತಿಸೋದಿಲ್ಲ. ಅಂಚನೆ ಪಾಲಾಕ್ಷ ದೇವಾಡಿಗ ಎಂಗ್ಲೆಗೆ ನೀರಾವರಿಯಾದ ಫುಲ್ಲು ಎಂಗ್ಲೆಗೆ ವ್ಯವಸ್ಥೆ ಮಲ್ತನ ಚಿತ್ನ ಪಾಲಾಕ್ಷ ದೇವಾಡಿಗ ಇರ್ಲ ಸ್ಮರಣಿಕೆನ ದೇತ ನೋಡು. ಅಂಚನೆ ಲೈಟಿಂಗ್ಸ್ ವ್ಯವಸ್ಥೆ ಮಲ್ತನ ಚಿತ್ನ ಶ್ರೀರಾಜ್ ವಿಜೇತ್ ಮೊಕಲ ಬದ್ದೊಂಜಿ ಸ್ಮರಣಿಕೆನ ದೇತ ನೋಡು. ಅಂಚನೆ ಪುಷ್ಪರಾಜ್ ಶೆಟ್ಟಿ ಸುದ್ದಿ ನ್ಯೂಸ್ ಚಾನೆಲ್ದ ಇರ್ನ ಪರವಾದ ಇರೆಲ್ಲ ಆತ್ಮೀಯವಾದ ಇಡೀ ಸ್ವಾಗತ ಮಲ್ತೊಂದಿಲ್ಲ. ಅಂಚನೆ ಪಂಚಲಿಂಗೇಶ್ವರ ಕ್ರಿಕೆಟರ್ಸ್ ಎಂಗ್ಲೆಗೆ ಪ್ರತಿ ಸಂದರ್ಭಡ್ಲ ಎಂಕ್ಲುಲ್ಲ ಅಂತ ಚಿತ್ನ ಪಾದಿರನ ದೇತೊಂದು ಚಿತ್ನ ನಿಖಲ್ನ ಟೀಮ್ ಬತ್ತದ ಎಂಜಿ ಸ್ಮರಣಿಕೆನ ದೇತ ನೋಡ ಬಣ್ಣದ ನಿಖಲ ವಿನಂತಿ ಬಂತೊಂದಿಲ್ಲ. ಅಂಚನೆ ಸದಾನಂದ ಸಾಲ್ಯಾನ್ ಇರ್ಲ ಎಂಜಿ ವೇದಿಕೆಗೆ ಬತ್ತದ ಸ್ಮರಣಿಕೆನ ದೇತ ನೋಡು. ಅಂಚನೆ ರವೀಂದ್ರ ಬಿ ಅಮೀನ್ ಇರ್ಲ ವೇದಿಕೆಗೆ ಬತ್ತದ ಸ್ಮರಣಿಕೆಯನ್ನು ಸ್ವೀಕಾರ ಮಾಡ್ಕೊಡು. ಅಂಚನೆ ಪ್ರಕಾಶ್ ದೇವಾಡಿಗ ವೆಲ್ಡರ್ ಎಂಗ್ಲಿಗೆ ವಾ ಸಂದರ್ಭಡು ಲೆತ್ತಂಡಲ ಪ್ರಕಾಶನ್ನೇ 12 ಗಂಟೆ ರಾತ್ರಿಗೆ ಲೆತ್ತಂಡಲ ಬರ್ತದೆ ಎಂಗ್ಲಿಗೆ ವ್ಯವಸ್ಥೆ ಮಲ್ತೊಂದು ಇತ್ತು ನನ್ನ ಚಿತ್ನ ಪ್ರಕಾಶನ್ನ ಇರ್ಲ ಬತ್ತದೊಂಜಿ ಸ್ಮರಣಿಕೆಯನ್ನು ದೇತ ನೋಡು. ಅಂಚನೆ ಪಂಚಲಿಂಗೇಶ್ವರ ಕ್ರಿಕೆಟರ್ಸ್ ಮಾತಾ ಸದಸ್ಯರು ಬಲೆ ಪ್ರಕಾಶ್ ದೇವಾಡಿಗ ವೆಲ್ಡಿಂಗ್ ಅಂಚನೆ ಪ್ರಕಾಶ್ ದೇವಾಡಿಗ ಈ ಒಂದು ಸ್ಮರಣಿಕೆಯನ್ನು ಸ್ವೀಕಾರ ಮಾಡ್ಬಿಡು. ಅಂಚನೆ ಇಂಗ್ಲಿಗೆ ರಮೇಶ್ RR ಇಂಗ್ಲಿಗೆ ಡೆಕೋರೇಷನ್ ಪೂ ಪಾಡ್ರೆ ವ್ಯವಸ್ಥೆ ಮಾಡ್ತಾ ರಮೇಶ್ RR ಇರ್ಲ ಸ್ಮರಣಿಕೆ ಅಂತ ನೋಡು. ಅಂಚನೆ ನಮ್ಮ ಪ್ರತಿಯೊಂಜಿ ಕಾರ್ಯಗಳ ಇಂಗ್ಲಿಗೆ ಬೆನ್ನೆಲುಬಾದು ಇಂಥದ್ದು ಒಂಜಿ ಒವೇ ಒಂಜಿ ಸಂದರ್ಭಡ್ಲ ಇಂಗ್ಲಿ ವ್ಯವಸ್ಥೆ ಮಲ್ತನ ಚಿತ್ನ ಮಲ್ಲಿಕಾರ್ಜುನ್ ಸರ್ ಇರ್ಲ ಈ ಒಂಜಿ ಸಂದರ್ಭ ಬರ್ತದೆ ಸ್ಮರಣಿಕೆಯನ್ನು ಸ್ವೀಕಾರ ಮಾಡ್ಬಿಡು. ಅಂಚನೆ ನಮ್ಮ HM ರಂಗಸ್ವಾಮಿ ಇರ್ಲ ಬತ್ತೊಂಜಿ ಸ್ಮರಣಿಕೆಯನ್ನು ಸ್ವೀಕಾರ ಮಾಡ್ಬಿಡು. ರಮಾನಾಥ ಶೆಟ್ರು ಎಂಜಿ ಸಂದರ್ಭದ ಸ್ಮರಣಿಕೆಯನ್ನು ಸ್ವೀಕಾರ ಮಾಡ್ಬಿಡು. ಪಾಲಾಕ್ಷ ದೇವಾಡಿಗ ಪರವಾದಾರ್ನ ಅಕ್ಕ ಅಂಚನೆ ನನ್ನ
ರೆಡ್ ಜನ ಇಂಗ್ಲಿಗೆ ಬಾರಿ ಮಲ್ಲ ಒಂಜಿ ಸಂದರ್ಭಡ್ಲ ಲೆತ್ತನ್ಲ ಕೋಪ ಮನ್ಪಂದ ಇಂಗ್ಲಿಗೆ ಸಮಯಕ್ಕೆ ಸರಿಯಾದ ಬತ್ನಂಚಿತ್ನ ರೆಡ್ ಫೋಟೋಗ್ರಾಫರ್ಸ್ ಒಂಜಿ ದಿವ್ಯಾ ಡಿಜಿಟಲ್ ಸ್ಟುಡಿಯೋ ಇರುಬತ್ತದ ಸ್ಮರಣಿಕೆಯನ್ನು ಸ್ವೀಕಾರಡು ಅಂಚನೆ ನನರಿ ನಮ್ಮ ಫೋಟೋಗ್ರಾಫರ್ ರಂಜನ್ ಕುಮಾರ್ ನೆರಿಯಾ ಎನ್ನ ಆತ್ಮೀಯರು ಭೂಷಣ್ ಸ್ಟುಡಿಯೋ ನೆರಿಯಾ ಇಂಬೆರ್ಲ ಎಂಜಿ ಸ್ಮರಣಿಕೆಯನ್ನು ಸ್ವೀಕಾರ ಮಾಡ್ಬಿಡು. ಅಂಚನೆ ನನೊಂಜಿ ಎಂಕ್ಲೆಗೆ ವಾ ಸಂದರ್ಭಡ್ಲ ಅಚ್ಚುಕಟ್ಟಾದ ಕಾರ್ಯಕ್ರಮ ನಿರ್ವಹಣೆ ಮನ್ಪರ ಸಹಕಾರ ಕೊರಂಚಿತ್ನ ಕಿರಣ್ ಸರ್ ಎಂಕ್ಲ ಓಲಿತನ್ಲ ಬತ್ತಿ ಸ್ಮರಣಿಕೆಯನ್ನು ಸ್ವೀಕಾರ ಮನ್ಪಡು. ಅಂಚನೆ ನನೋರಿ ಎಂಕ್ಲ ಆತ್ಮೀಯರು ಸುದ್ದಿ ವಾಸು ಇರ್ಲ ಬತ್ತದ ಇಂಜಿ ಸ್ಮರಣಿಕೆನ ಸ್ವೀಕಾರ ಮನ್ಪಡು. ಅಂಚನೆ ಒಂಜಿ ಅದ್ದೂರಿ ಕಾರ್ಯಕ್ರಮಕ್ಕೆ ಎಂಗ್ಲೆಗೆ ನೆನಪಾಪುಲೆಕ ಬಾರಿ ಪೊರ್ಲುಡೊಂಜಿ ಕಾರ್ಯಕ್ರಮಕ್ಕೆ ಸಹಕಾರ ಕೊರನಂಚಿತ್ನ ಮಾತ ಹಲ ವಿದ್ಯಾರ್ಥಿಗಳು ಎಂಗ್ಲೆ ಎಂಚಿನ ಅಕ್ಲೆಡ್ದು ನಿರೀಕ್ಷೆ ಮಲ್ದನ ಅವೆಡ್ದು ಒಂಜಿ ಪಟ್ಟು ಜಾಸ್ತಿ ಕೊರುದು ಎಂಗ್ಲೆಗೆ ಸಹಕಾರ ಮಲ್ದನಂಚಿತ್ನ ಹಲ ವಿದ್ಯಾರ್ಥಿಗಳು ಈ ಒಂಜಿ ಕಾರ್ಯಕ್ರಮಕ್ಕೆ ಎಂಗ್ಲೆಗೆ ಭದ್ರ ಬುನಾದಿ ಪಾಣ್ಯಕ್ಲೆ ಒಂಜಿ ಹಲ ವಿದ್ಯಾರ್ಥಿಗಳು ಇನಿ ಸುಮಾರು 25 ಲಕ್ಷ ಖರ್ಚಿನ ದಿಂಜಾವರ ಬೆರಿಸಾಯ ಆತ್ನಾಕ್ಲೆ ಹಲ ವಿದ್ಯಾರ್ಥಿಗಳು ಅಂಚ ಮಾತ ಹಲ ವಿದ್ಯಾರ್ಥಿಗಳಿಗೆ ಎನ್ನ ಹಲ ವಿದ್ಯಾರ್ಥಿ ಸಂಘದ ಪರವಾಗಿ ಅಂಚನೆ ಹಲ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರನ ಪರವಾದ ಎಂಗ್ಲೆ ಅಕ್ಲೆಗೆ ಮಾದರಿಗಳ ಸಾಷ್ಟಾಂಗ ಪ್ರಣಾಮನ ಸಲ್ಲಿಸ ಒಂದಿಲ್ಲ. SDMC ಅಧ್ಯಕ್ಷರು ರತ್ನಾಕರ್ ಎಂಜಿ ಸ್ಮರಣಿಕೆ ಸ್ವೀಕಾರ ಮನ್ಪಡು. ರತ್ನಾಕರ್ ಪೂಜಾರಿ ಡಿಕೈಯಕ್ಕೆ ಕಟ್ಟದ ಬೈಲು ನನ್ನ ಏರಾಂಡಲ ಒಂಜಿ ಇತ್ತನ ನೆನಪು ಮನ್ಪ್ಲೆ ದಾದಮಂಡ ಈ ಸಂದರ್ಭ ಪೂರ ಅಂಚನೆ ಮಾತ ಎಂಗ್ಲಿಗೆ ಸರ್ವ ರೀತಿಯ ಸಹಕಾರ ಮಲ್ತನಕ್ಲಿಗೆ ಕುಡರ ಧನ್ಯವಾದ ಕೊರೊಂದು ಈ ಕಾರ್ಯಕ್ರಮಕ್ಕೆ ಮುಗಿತಲದ ಚುಕ್ಕಿದಿಯೊಂದುಲ್ಲ ಮಾತಿರೆಗ್ಲ ಒಂದೇ ಪಾತ್ರೆಡ ಧನ್ಯವಾದ ಸಲ್ಲಿಸ ಒಂದಿಲ್ಲ. ಧನ್ಯವಾದಗಳು.